हो गया? शुरू करें? हेलो एवरीवन, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಹೌ ಇಸ್ ದ ಜೋಶ್? ಆರ್ ಯು ಪ್ರಿಪೇರಿಂಗ್ ಫಾರ್ ಯೋರ್ ಸೆಕೆಂಡ್ PUC ಬಯಾಲಜಿ? ಸ್ವಲ್ಪ ಲೇಟ್ ಆಯಿತು, 5 ನಿಮಿಷ ಟೆಕ್ನಿಕಲ್ ಇಶ್ಯೂ ಇತ್ತು. ಸೊ ನಿಮ್ಮ ಟೈಮನ್ನು ಜಾಸ್ತಿ ವೇಸ್ಟ್ ಮಾಡೋದಿಲ್ಲ, ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ am I audible and visible? ದಯವಿಟ್ಟು ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಲೈವ್ ಚಾಟ್ ಅಲ್ಲಿ. ಎಸ್, ಎಲ್ಲವೂ ಕರೆಕ್ಟಾಗಿ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಏನು ಇಶ್ಯೂ ಇಲ್ಲ ಅಲ್ವಾ? ಓಕೆ. ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಓಕೆ. ಸೊ ನಿನ್ನೆ ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೆ. ಹೋಪ್ಫುಲಿ ಯು ಆಲ್ ಹ್ಯಾವ್ ಪ್ರಾಕ್ಟಿಸ್ಡ್. ಇವತ್ತು ನಾನು ಮತ್ತೆ ಚೈತ್ರ ಮ್ಯಾಮ್, ಅಂದ್ರೆ ನಾನು ವಿಂಧ್ಯಾರಾವ್ ಮ್ಯಾಮ್ ಝಾಲಜಿಯನ್ನ ತಗೊಳ್ತಾ ಇದ್ದೇನೆ ಇವತ್ತು. ಚೈತ್ರ ಮ್ಯಾಮ್ ಬಾಟ್ನಿಯನ್ನ ತಗೊಳ್ತಾ ಇದ್ದಾರೆ. ಏನು ಎಕ್ಸಾಕ್ಟ್ ಆಗಿ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ಅಂದ್ರೆ, ವಿ ವಿಲ್ ಬಿ ಡಿಸ್ಕಸಿಂಗ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಇದು ಇಂಪಾರ್ಟೆಂಟ್ ಕ್ವೆಶನ್ ಹೌದು, ಹಾಗೆ ಇದು ಮೋಸ್ಟ್ ರಿಪೀಟೆಡ್ questions for your second PUC 2024. ಸೊ ನೀವೊಂದು ಇನ್ನೊಂದು ಟೈಟಲ್ ನೋಡ್ಬೋದು, 50 ಮಾರ್ಕ್ಸ್ ಗ್ಯಾರಂಟಿಡ್ ಅಂತ, 50+ ಮಾರ್ಕ್ಸ್ ಗ್ಯಾರಂಟಿಡ್ ಅಂತ. ಹೌದು, ಥಿಯರಿಯಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ನಾವು ಏನು ಕ್ವೆಶನ್ಸ್ ಅನ್ನ ಕೊಡ್ತೇವೆ, ಸೊ ಆ ಎಲ್ಲಾ ಕ್ವೆಶನ್ ನ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಕಲ್ತ್ರೆ 50+ ಮಾರ್ಕ್ಸ್ ವಿಲ್ ಬಿ ಗ್ಯಾರಂಟಿಡ್. ಸೊ ಇದರಿಂದ ತುಂಬಾ ಜನರಿಗೆ ಅರ್ಥ ಆಗಿರ್ಬೋದು ನಾವಿವತ್ತು ಏನನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ಅಂತ. ವಿ ವಿಲ್ ಬಿ ಡಿಸ್ಕಸಿಂಗ್ ಇವತ್ತು ನಾವು 2 ಮಾರ್ಕರ್, 3 ಮಾರ್ಕರ್, 5 ಮಾರ್ಕರ್ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಪಾಸ್ಟ್ 5 ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಏನೆಲ್ಲ ರಿಪೀಟ್ ಆಗಿದೆ, ಎಲ್ಲ ಅಂದ್ರೆ ರಿಪೀಟೆಡ್ ಮಾತ್ರ, ಅನ್ನೆಸೆಸರಿ ಅಲ್ಲ, ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ಅನ್ನ ನಾವಿವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ನಾಳೆ 1 ಮಾರ್ಕರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಕೊಡ್ಲಿಕ್ಕಿದ್ದೇನೆ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ ಇಂದ 1 ಮಾರ್ಕಿಂದ ಬರುವುದಿಲ್ಲ ಆ ಚಾಪ್ಟರ್ನ ಓದ್ಲಿಕ್ಕೆ ಇಲ್ಲ, ಐ ಮೀನ್ ಫಾರ್ 1 ಮಾರ್ಕರ್, ಇಲ್ಲ ಅಂದ್ರೆ ಓದ್ಬೇಕು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿಮ್ಮ ಕಮೆಂಟ್ಸ್ ಅನ್ನ ನೋಡ್ತೇನೆ ಸ್ವಲ್ಪ. ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿ ಆನ್ಸರ್ ಅನ್ನ. ಅಮೃತಪ್ಪ, ಶ್ಯೂರ್ ವಿ ವಿಲ್ ಬಿ ಡೂಯಿಂಗ್ ದ್ಯಾಟ್. ಲಕ್ಷ್ಮಿ ಹೇಳ್ತಿದ್ದಾರೆ, ಮ್ಯಾಮ್ ನೀವು ಈಗ ಕೊಡೋ ಕ್ವೆಶನ್ಸ್ ಸಾಕಾ ಮ್ಯಾಮ್? ನಾನು ಈಗ ಕೊಡೋ ಕ್ವೆಶನ್ಸ್ ಇದು ಸಾಕಲ್ಲ, ಇದು ಬೇಕು, ಇದು ಬೇಕೇ ಬೇಕು ನಿಮ್ಮ ನಾಡ್ದಿನ ಎಕ್ಸಾಮಿಗೆ. ಯಾಕಂದ್ರೆ ಈ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಈಗ ನಾನು ಕೊಡುವಂತಹ ಕ್ವೆಶನ್ಸ್ ನಿಮಗೆ 50+ ಮಾರ್ಕ್ಸ್ ಬರಬಹುದು. ನಾನು ಮತ್ತೆ ಚೈತ್ರ ಮ್ಯಾಮ್ ಕೊಡುವಂತಹ ಕ್ವೆಶನ್ಸ್ ಇಂದ ನಾಳೆಯಿಂದ 15 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ರೆಕಾರ್ಡಿಂಗ್ ಪ್ರೊವೈಡ್ ಇದೆ, ರೆಕಾರ್ಡಿಂಗ್ ಸಿಗುತ್ತೆ ನಿಮಗೆ ಇದಾದ ಕೂಡಲೇ. ಹೌದು, ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾಗುತ್ತೆ. ಬ್ಲೂ ಪ್ರಿಂಟ್ ಇಂದಾನೇ ಕೊಡಬೇಕು ಟೀಚರ್ಸ್ ಎಲ್ಲ. ಫೈನಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಇಂದಾಲೇ ಬರಬೇಕು. ಸೊ 99% ಫಾಲೋ ಮಾಡ್ತಾರೆ ಬ್ಲೂ ಪ್ರಿಂಟ್ ಇಂದ. ಸೊ ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಸಮ್ ಆಫ್ ಯುವರ್ ಕ್ವೆಶನ್ಸ್. ಬೇರೆ ಕ್ವೆಶನ್ಸ್ ಇದ್ರೆ ಕೇಳಿ. ಎಸ್, ವಿ ವಿಲ್ ಬಿ ಸ್ಟಾರ್ಟಿಂಗ್ ಕ್ವಿಕ್ಲಿ. ಸೊ ದ ವೆರಿ ಫಸ್ಟ್ ಚಾಪ್ಟರ್ ದಟ್ ಐ ಆಮ್ ಟೇಕಿಂಗ್ ಹ್ಯೂಮನ್ ರಿಪ್ರೊಡಕ್ಷನ್. ಯಾಕಂದ್ರೆ ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಇವತ್ತು ಝಾಲಜಿಯನ್ನ ತಗೊಳ್ತಾ ಇದ್ದೇನೆ. ಸ್ಟಾರ್ಟಿಂಗ್ ವಿತ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್. ಇಲ್ಲಿಂದ ಯಾವುದು ಇಂಪಾರ್ಟೆಂಟ್ ಮ್ಯಾಮ್ ಅಂತ ಕೇಳಿದ್ರೆ 2022 MQP ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಒಂದು ಕ್ವೆಶನ್ ಬಂದಿತ್ತು. ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂಡ್ LH ಆರ್ ಅಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ದ ಪ್ರೋಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಇದರಿಂದ ಒಂದು ಕ್ವೆಶನ್ ಬಂದಿತ್ತು ರಿಲೇಟೆಡ್ ಟು ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಜಸ್ಟಿಫೈ ದಿಸ್ ಬೈ ಗಿವಿಂಗ್ 1 ರೀಸನ್ ಫಾರ್ ಈಚ್. ಸೊ ನೀವು ರೀಸನ್ ಅನ್ನ ಕೊಡಬೇಕು. ಹೇಗೆ ಇದು GnRH ಮತ್ತೆ LH ನೆಸೆಸರಿ ಸ್ಪರ್ಮ್ಯಾಟೋಜೆನೆಸಿಸ್ಗೆ ಅಂತ. ಓಕೆ, ಸೊ ಇಲ್ಲಿದೆ ಆನ್ಸರ್. ಕ್ವಿಕ್ ಆಗಿ ಓದ್ತಾ ಹೋಗ್ತೇನೆ, ಕ್ವಿಕ್ ಆಗಿ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಇದು 2022 MQP ಅಲ್ಲಿ ಬಂದಿತ್ತು. ಸಿಮಿಲರ್ ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮೇ ಬಿ LH ಅಥವಾ FSH ಮತ್ತೆ LH ಹೇಗೆ ಊಜೆನೆಸಿಸ್ಗೆ ಹೆಲ್ಪ್ ಆಗುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಆ ತರದ ಕ್ವೆಶನ್ ಸಹ ಬಂದಿದೆ, ಪುನಃ ಬರಬಹುದು ಅಲ್ವಾ. GnRH will be acting upon pituitary gland to secrete FSH and LH.
which act on the testis to initiate spermatogenesis to establish secondary sexual feature. LH ಏನ್ ಮಾಡುತ್ತೆ, ಲೇಡಿಕ್ ಸೆಲ್ಸ್ ಮೇಲೆ ಆಕ್ಟ್ ಮಾಡಿ ಟೆಸ್ಟೋಸ್ಟೆರಾನ್ ರಿಲೀಸ್ ಮಾಡೋ ಹಾಗೆ ಮಾಡುತ್ತೆ. ದಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಈ ತರ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದು 2022 ಸೆಕೆಂಡ್ PUC ಮೆನೋಪಾಸ್ ಮೆನಾರ್ಕ್ ಡಿಫರೆನ್ಶಿಯೇಟ್ ಮಾಡಿ ಅಂತ. ಇದ್ರನ್ನ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶ್ಚನ್ ಆಗಿ ಕೊಡಬಹುದು, MCQs ಆಗಿ ಸಹ ಕೊಡಬಹುದು. ಮೆನೋಪಾಸ್ ಮತ್ತೆ ಮೆನಾರ್ಕ್ ಬಗ್ಗೆ. ಸೊ ಮೆನೋಪಾಸ್ ಅಂದ್ರೆ ಏನು, ಮೆನಾರ್ಕ್ ಅಂದ್ರೆ ಏನು? ಮೆನಾರ್ಕ್ ಅಂದ್ರೆ ಬಿಗಿನಿಂಗ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್, ಅರೌಂಡ್ 11 to 16 ಇಯರ್ಸ್ ಆಫ್ ಏಜ್ ಅಲ್ಲಿ ಆಗುವಂಥದ್ದು ಫಿಮೇಲ್ಸ್ ಅಲ್ಲಿ. ಮೆನೋಪಾಸ್ ಅಂದ್ರೇನು, ಎಂಡಿಂಗ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್. ಇಟ್ ವಿಲ್ ಬಿ ಅಕರಿಂಗ್ ಅರೌಂಡ್ 45 to 50 ಇಯರ್ಸ್. ಸೊ ಇದು ಡಿಫರೆನ್ಶಿಯೇಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್. ಇದು ಸಹ ತುಂಬಾ ಸಲ ರಿಪೀಟ್ ಆಗುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮುಖಾಂತರ ಸಹ ಕೊಡ್ತಾರೆ. ಏನಂದ್ರೆ ನೀವು ಹಾರ್ಮೋನ್ಸ್ ಅನ್ನ ಲಿಸ್ಟ್ ಮಾಡಬೇಕು, ದಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಓನ್ಲಿ ಪ್ರೆಗ್ನೆನ್ಸಿ. ಇದ್ರನ್ನ ತುಂಬಾ ಸಲ 1 ಮಾರ್ಕರ್ ಕ್ವೆಶನ್ ಆಗಿ ಕೊಟ್ಟಿದ್ರು ಮುಂಚೆ, ವಿಚ್ ಮೀನ್ಸ್ MCQs ಆಗಿ ಸಹ ಈ ಸಲ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ಸಹ ಬರೋ ಚಾನ್ಸಸ್ ಇರುತ್ತೆ. ಸೊ ಏನ್ ಮಾಡಬೇಕು, ನೀವು ಲಿಸ್ಟ್ ಮಾಡಬೇಕು, ದಟ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಯಾವುದೆಲ್ಲ ಅದು? ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಹಾಗೆ ಇನ್ನೊಂದು ಏನು ಪ್ರೆಗ್ನೆನ್ಸಿಯಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ರಿಲ್ಯಾಕ್ಸಿನ್. ಇದೇ ಇನ್ನೊಂದು ತರ ಕ್ವೆಶನ್ ಅನ್ನ ಫ್ರೇಮ್ ಮಾಡಿ ಕೊಡ್ತಾರೆ, ವಿಚ್ ಆರ್ ದಿ ಪ್ಲಾಸೆಂಟಲ್ ಹಾರ್ಮೋನ್ ಅಂತ. ವಿಚ್ ಆರ್ ದಿ ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ. ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ ಪುನಃ ಇದೆ, ನನ್ನ ಹತ್ರ ಕ್ವೆಶನ್ ಇದೆ, ಯಾಕಂದ್ರೆ ಕೇಳಿದ್ದಾರೆ ಒಂದ್ಸಲ. ಲಿಸ್ಟ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಇದು. ಹಾಗೆ ಪ್ಲಾಸೆಂಟಲ್ ಹಾರ್ಮೋನ್ ಅನ್ನ ಲಿಸ್ಟ್ ಮಾಡಿ ಅಂತ ರೀಸೆಂಟ್ ಆಗಿ ಕೇಳಿದ್ದಾರೆ. ಪ್ಲಾಸೆಂಟಲ್ ಹಾರ್ಮೋನ್ಸ್ ಅನ್ನ ಲಿಸ್ಟ್ ಮಾಡಿ ಅಂತ ಕೇಳಿದ್ರೆ ಯು ವಿಲ್ ಬಿ ರೈಟಿಂಗ್ HCG, HPL, ಎಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟಿರಾನ್. ಓಕೆ, 2 ತರದ ಕ್ವೆಶನ್ ಬರಬಹುದು. ಒಂದು ಬರೀ ಪ್ಲಾಸೆಂಟಲ್ ಹಾರ್ಮೋನ್ ಅನ್ನ ಲಿಸ್ಟ್ ಮಾಡಿ ಅಂತ. ಆಗ ನೀವೇನ್ ಬರಿಬೇಕಾಗುತ್ತೆ, HCG, HPL, ಅದರ ಜೊತೆಗೆ ಎಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್. ಇಫ್ ದೇ ಆಸ್ಕ್ ಯು ವಿಚ್ ಆರ್ ದಿ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಓನ್ಲಿ ಪ್ರೆಗ್ನೆನ್ಸಿ, ಎಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋಜನ್ ರಿಮೂವ್ ಮಾಡಿ ರಿಲ್ಯಾಕ್ಸಿನ್ ಅನ್ನ ಹಾಕಬೇಕು. ಓಕೆ, ಗಾಟ್ ಇಟ್ ಎವ್ರಿ ಒನ್? ಎಸ್. ಮೇಕ್ ಅ PDF ಆಫ್ ದಿಸ್. PDF ನಾನು ಕಳಿಸ್ತೇನೆ, ಕಳಿಸ್ಲಿಕ್ಕಿದ್ದೀವಿ ನಾವೆಲ್ಲರೂ. ಓಕೆ, ಗೊತ್ತಾಯ್ತಾ ಮಕ್ಕಳೇ? ನಾನು ಒಂದು ಮಾತನ್ನ ಕರೆಕ್ಟ್ ಆಗಿ ಕೇಳಿ. PDF ಎಲ್ಲ ಕೊಡ್ಲಿಕ್ಕಿದ್ದೇವೆ. ಒಂದು ಪೇಪರ್ ಅನ್ನ ತಗೊಳ್ಳಿ, ಈ ತರ ಖಾಲಿ ಪೇಪರ್ ಅನ್ನ ತಗೊಳ್ಳಿ, ಇದು ಖಾಲಿ ಇಲ್ಲ. ಖಾಲಿ ಪೇಪರ್ ಅನ್ನ ತಗೊಳ್ಳಿ, ನಿಮ್ಮ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಏನಿದೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ನಾನು ಏನೆಲ್ಲ ಹೇಳ್ತಾ ಹೋಗ್ತೇನೆ ಅದನ್ನ ಬರಿತಾ ಹೋಗಿ. ಈ ಕ್ಲಾಸ್ ಆದ ಕೂಡಲೇ ಯು ವಿಲ್ ಬಿ ಸ್ಟಡಿಂಗ್ ಇಟ್ ಒನ್ಸ್ ಅಗೇನ್. ಈಗ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದೀರಾ, ತಲೆಗೆ ಹೋಗ್ತಾ ಇರುತ್ತೆ ಈಗ. ಅದರ ಜೊತೆಗೆ ನಂತರ ಪುನಃ ನೀವು ರಿವೈಸ್ ಮಾಡಿ. 60% ಅದಲ್ಲ, ಥಿಯರಿಯಲ್ಲಿ ಬರೀ 60+ ಯಾಕೆ ಇದರಿಂದ ಬರೋದಿಲ್ಲ ಅಂತ ನೋಡುವ. ಬಂದೇ ಬರುತ್ತೆ 60+, ಗ್ಯಾರಂಟೀಡ್ 60+ ಬಂದೇ ಬರುತ್ತೆ. ನಾನು ಮತ್ತೆ ಚೈತ್ರಾ ಮ್ಯಾಮ್ ಡಿಸ್ಕಸ್ ಮಾಡುವಂತಹ ಕ್ವೆಶನ್ಸ್ ಇಂದ ನಾಳಿಂದ ಎನಾದರ್ 15 ಮಾರ್ಕ್ಸ್. ಓಕೆ, ಫೈನ್. ಏನಾದರೂ ಡೌಟ್ ಇದ್ರೆ ಕೇಳಿ. ಫಂಕ್ಷನ್ ಆಫ್ ದ ಪ್ಲಾಸೆಂಟಾ ಕೇಳ್ತಾರೆ ಮ್ಯಾಮ್. ಬ್ಲರ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ನೀವು ನಿಮ್ಮ ಸೆಟ್ಟಿಂಗ್ಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಫಂಕ್ಷನ್ ಆಫ್ ದ ಪ್ಲಾಸೆಂಟಾ ಇನ್ನೊಂದು. ಸೊ ಫಂಕ್ಷನ್ ಆಫ್ ದ ಪ್ಲಾಸೆಂಟಾ, ಲಿಸ್ಟ್ ದಿ ಪ್ಲಾಸೆಂಟಲ್ ಹಾರ್ಮೋನ್ಸ್, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಯಾವುದು, ಇದೆಲ್ಲ ಒಂಥರದ ಸಿಮಿಲರ್ ಆದ ಕ್ವೆಶನ್. ಓಕೆ, ಫಂಕ್ಷನ್ ಏನು? ನರಿಶ್ಮೆಂಟ್ ಫಾರ್ ದ ಡೆವಲಪಿಂಗ್ ಫೀಟಸ್, ಟ್ರಾನ್ಸ್ಫರ್ ಆಫ್ ಆಕ್ಸಿಜನ್, ವಾಟರ್ ಅಂಡ್ ಹಾರ್ಮೋನ್ಸ್ ಟು ದ ಮದರ್, to the developing fetus, removes the products from the blood of the fetus. ಅದರ ಜೊತೆ ಇನ್ನೊಂದು ಸಹ ಆ್ಯಡ್ ಮಾಡ್ಬೋದು. ಹಾರ್ಮೋನ್ಸ್ ಏನು ರಿಲೀಸ್ ಮಾಡುತ್ತೆ ಪ್ಲಾಸೆಂಟಾ ಅಂತ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದು 2022 MQPಯಲ್ಲಿ ಬಂದಿತ್ತು. 2023 ಸೆಕೆಂಡ್ PUC ಫೈನಲ್ ಇಯರ್ ಅಂದರೆ ಲಾಸ್ಟ್ ಇಯರ್ನ ಫೈನಲ್ ಇಯರ್ ಕ್ವೆಶನ್ ಪೇಪರ್ ನೋಡಿದ್ರೆ ಸ್ಪಾಮ್ ಸ್ಟ್ರಕ್ಚರ್ ಡ್ರಾ ಮಾಡ್ಲಿಕ್ಕೆ ಕೇಳಿದ್ದಾರೆ. ಈ ಸಲ ಸಹ ಬರೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಇಯರ್ ಬಂದಿದೆ ಅಂದ್ರೆ ಈ ಸಲ ಸಹ ಬರೋ ಚಾನ್ಸಸ್ ಇರುತ್ತೆ. ನಿನ್ನೆ ಸಹ ಹೇಳಿದ್ದೇನೆ, ಸ್ಪರ್ಮ್ ಡಯಾಗ್ರಾಮ್ ಕಲಿರಿ, 3 ಮಾರ್ಕ್ಸಿಗೆ ಬೇಕಾಗುತ್ತೆ ಅಂತ. ಈಸಿ ಡಯಾಗ್ರಾಮ್ ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಓಕೆ ಮಕ್ಕಳೇ, ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ದಟ್ ಇಸ್ ಅಬೌಟ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂಡ್ ಡಕ್ಸ್.
2020-2021 MQPಯಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿ ಏನ್ ಕೇಳಿದ್ರು, ಲಿಸ್ಟ್ ದಿ ಆಕ್ಸರಿ ಗ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ದ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದ್ರು. ನಂತರ 2020 ಕ್ವೆಶನ್ ಪೇಪರ್, ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಏನ್ ಕೇಳಿದ್ರು, ಲಿಸ್ಟ್ ದ ಆಕ್ಸೆಸರಿ ಡಕ್ಸ್ ಅಸೋಸಿಯೇಟೆಡ್ ವಿತ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದ್ರು. ಏನೆಲ್ಲ ಗ್ಲ್ಯಾಂಡ್ಸು ದಟ್ ಇಸ್ ಅಸೋಸಿಯೇಟೆಡ್ ವಿತ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೇಳ್ಬೋದಾ ಯಾರಾದ್ರೂ? ರೀಟೆ ಟೆಸ್ಟಿಸ್, ವಾಸ್ ಎಫರೆನ್ಶಿಯಾ, ಎಪಿ ಡಿಡೈಮಿಸ್, ವಾಸ್ ಡಿಫರೆನ್ಸ್. ದಟ್ ಇಸ್ ಅಬೌಟ್ ಆಕ್ಸೆಸರಿ ಡಕ್ಟು. ಓಕೆ, ಗ್ಲ್ಯಾಂಡ್ ಯಾವುದು? ಗ್ಲ್ಯಾಂಡ್ಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳಬೇಕು? ಲಿಸ್ಟ್ ಯಾವ್ದೆಲ್ಲ ಗ್ಲ್ಯಾಂಡ್ಸ್ ಹೆಸರು ಹೇಳಬೇಕು? ಇದು ಡಕ್ಟ್ಸ್. ಗ್ಲ್ಯಾಂಡ್ಸ್ ಯಾವ್ದೆಲ್ಲ? ಸೆಮೈನಲ್ ವೆಸಿಕಲ್, ಕೌಪರ್ಸ್ ಗ್ಲ್ಯಾಂಡ್, ಇನ್ನೊಂದು ಯಾವುದು? ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆ, ಸೊ ಇದರನ್ನ ಲಿಸ್ಟ್ ಮಾಡಬೇಕಾಗುತ್ತೆ. ಓಕೆ, ಗಾಟ್ ಇಟ್ ಎವ್ರಿವನ್? ಎಸ್, ಜೈ ಶ್ರೀರಾಮ್, ಚೈತ್ರ, ಓಂಕಾರ್ ಎಲ್ಲ ಆನ್ಸರ್ ಮಾಡ್ತಾ ಇದ್ದಾರೆ. ಮ್ಯಾಮ್ 3 ಮಾರ್ಕ್ಸ್ ಅಲ್ಲೂ ಡಯಾಗ್ರಾಮ್, 4 ಮಾರ್ಕ್ಸ್ ಅಲ್ಲೂ ಡಯಾಗ್ರಾಮ್ ಕೇಳೋ ಚಾನ್ಸ್ ಇದೆಯಾ? ಖಂಡಿತವಾಗಿಯೂ, ಯಾಕೆ ಕೇಳಲ್ಲ? ಈ ಸ್ಪಾಮ್ ಡಯಾಗ್ರಾಮ್ 5 ಮಾರ್ಕ್ ಆಗಿರಲಿಲ್ಲ, ಇದು 3 ಮಾರ್ಕ್ಸ್ ಆಗಿತ್ತು. ಹಾಗೆ ನೀವು ಆಂಟಿಬಾಡಿ ಸ್ಟ್ರಕ್ಚರ್ ಸಹ ಕೇಳಿದ್ದಾರೆ 2024 ಮಾಡೆಲ್ ಕ್ವೆಶನ್ ಪೇಪರ್, ಇದೇ ವರ್ಷದ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿನೂ ಕೇಳಿದ್ದಾರೆ. ಅದು 3 ಮಾರ್ಕ್ಸಿಗಾಗಿತ್ತು. 5 ಮಾರ್ಕ್ಸ್ ಅಲ್ಲಿ ಡಯಾಗ್ರಾಮ್ ಕೇಳ್ತಾರೆ, ಸೇಮ್ ಡಯಾಗ್ರಾಮ್ ಅಲ್ಲ ಡೆಫಿನೆಟ್ಲಿ. 5 ಮಾರ್ಕ್ಸ್ ಅಲ್ಲೂ ಡಯಾಗ್ರಾಮ್ ಕೇಳ್ತಾರೆ. ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಡ್ರಾ ಮಾಡಿ, ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಡ್ರಾ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ 3 ಮಾರ್ಕಿಗೂ ಡಯಾಗ್ರಾಮ್ ಬರ್ಬೋದು, 5 ಮಾರ್ಕಿಗೂ ಬರ್ಬೋದು, 2 ಮಾರ್ಕಿಗೂ ಬರಬಹುದು. PBR 322 ಬಯೋಟೆಕ್ನಾಲಜಿ ಅಂಡ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ನ ಡಯಾಗ್ರಾಮ್ ಏನಿದೆ ಅದನ್ನ 2 ಮಾರ್ಕ್ಸ್ಗೆ ಸಹ ಕೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್, ಸೂಪರ್ ಡೂಪರ್ ಇಂಪಾರ್ಟೆಂಟ್. ಲಿಸ್ಟ್ ಔಟ್ ದಿ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ. ನಾನು ಇದಕ್ಕೆ ವೇಟ್ ಮಾಡ್ತಾ ಇದ್ದೆ. ಈ ಕ್ವೆಶ್ಚನ್ ಅನ್ನ 3 ಸಲ ಕೇಳಿದ್ದಾರೆ. ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಅಂತ. ಕೇಳಿದ್ದಾರೆ ತುಂಬಾ ಸಲ. ಹಾರ್ಮೋನ್ಸ್ ಅನ್ನ ಲಿಸ್ಟ್ ಮಾಡಬೇಕು, ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ. ಪ್ಲಾಸೆಂಟಲ್ ಹಾರ್ಮೋನ್ಸ್ ಬೇರೆ, ಬರೀ ಪ್ರೆಗ್ನೆನ್ಸಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ಸ್ ಬೇರೆ. ಅದು ಬೇರೆ, ಇದು ಬೇರೆ, ಎಲ್ಲ ಬೇರೆ ಬೇರೆ. ಓಕೆ, ಫೈನ್. ಸೊ 2020-2021 ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ, 2022 ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ, ಅಂದ್ರೆ ಸ್ಯಾಂಪಲ್ ಮಾಡೆಲ್ ಅಂದ್ರೆ ಒನ್ ಅಂಡ್ ದ ಸೇಮ್. 2023 ಪುನಃ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ 3 ಸಲ ಕಂಟಿನ್ಯೂಸ್ ಆಗಿ 3 ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಲಿಸ್ಟ್ ಔಟ್ ದ ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ ಕ್ವೆಶನ್ ಬಂದಿದೆ. ಈ ಸಲ ಸಹ ಬರಬಹುದು. MCQ ಅಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸೇಮ್ ಕ್ವೆಶನ್ 2 ಮಾರ್ಕರ್ ಅಲ್ಲೂ ಬರಬಹುದು, 3 ಮಾರ್ಕರ್ ಅಲ್ಲೂ ಬರಬಹುದು. 3 ಮಾರ್ಕರ್ ಅಲ್ಲಿ ಎಲ್ಲರೂ ಕೇಳಿದ್ರೆ ಇನ್ನೊಂದು ಕ್ವೆಶನ್ ಆಡ್ ಮಾಡಬಹುದು. ಈ ತರ ಇದು ಮಾಡಿದ್ದಾರೆ ಒಂದ್ಸಲ. ಅಲಾಂಗ್ ವಿತ್ ದಿಸ್ ನೇಮ್ ದ ಸೆಲ್ಸ್ ದಟ್ ಸೆಕ್ರೀಟ್ ಆಂಡ್ರೋಜನ್ಸ್ ಅಂತ. ಫೈನ್, ನೇಮ್ ದ ಸೆಲ್ಸ್ ದಟ್ ಸೆಕ್ರೀಟ್ ಆಂಡ್ರೋಜನ್. ಏನು, ಯಾವ ಸೆಲ್ ಅದು? ದಟ್ ಇಸ್ ಲೇಡಿಕ್ ಸೆಲ್ಸ್. ಈಗ ನೀವು ಆನ್ಸರ್ ಮಾಡಿ. ಸೆಕೆಂಡ್ ಕ್ವೆಶನಿಗೆ ಯಾವುದು ಹಾರ್ಮೋನ್ಸ್ ದಟ್ ಇಸ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ? ಲೆಟ್ ಸಿ. ನಾನು ಈಗಷ್ಟೇ ಹೇಳಿದ್ದೆ ಸ್ವಲ್ಪ ಟೈಮ್ನ ಮುಂಚೆ. ಯಾರಿಗೆಲ್ಲ ನೆನಪಿದೆ ನೋಡುವ. ಲಿಸ್ಟ್ ಔಟ್ ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ. ನೋಡುವ, ಆನ್ಸರ್ ಮಾಡಿ. ಕ್ವಿಕ್ ಕ್ವಿಕ್ ಕ್ವಿಕ್. ನಂಗೆ ಕೆಲವರ ಕ್ವೆಶನ್ ಅರ್ಥ ಆಗ್ತಾ ಇಲ್ಲ. ನಂಗೆ ಅರ್ಥ ಆಗ್ತಾ ಇಲ್ಲ. HCP, HPL, ಆಕ್ಸಿಟೋಸಿನ. ಸ್ಟೂಡೆಂಟ್ಸ್, NCERTಗೆ ಸ್ಟಿಕ್ ಆಗಿ. ರಿಲ್ಯಾಕ್ಸಿನ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಪ್ಲಾಸೆಂಟಲ್ ಹಾರ್ಮೋನ್ ಅಕಾರ್ಡಿಂಗ್ ಟು NCERT, ಬಟ್ ಅದರ್ವೈಸ್ ಯೆಸ್ ಇಟ್ ಈಸ್. ಎಸ್, ಪ್ಲಾಸೆಂಟಲ್ ಹಾರ್ಮೋನ್ಸ್ ಯಾವುದು ಅಂತ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋರು ಅಮ್ಜಾದ್ ಖಾನ್. ಅಮ್ಜಾದ್ ಖಾನ್, ಸಂಕೇತ್. You all are right, my dear students. You're right, you're right, you're right. List out the hormones secreted by placenta ಅಂತ ಕೇಳಿದ್ರೆ ಏನ್ ಬರಿಬೇಕು ನೀವು? HCG ಫುಲ್ ಬರಿಬೇಕು. ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್ ಅಂತ ಬರಿಬೇಕು. ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂತ ಬರಿಬೇಕು. ಎಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟೋಜನ್. ಓಕೆ, ಅಷ್ಟೇ. NCERTಗೆ ಸ್ಟಿಕ್ ಆಗುವ ಅಷ್ಟೇ ಬರಿಬೇಕು ನೀವು. ನಾಟ್ ಮೋರ್, ನಾಟ್ ಲೆಸ್.
ಆಕ್ಸಿಟೋಸಿನ್ ಅಂತ ಅಧಿಕ ಪ್ರಸಂಗ ಮಾಡಿ ಬರಿಬೇಡಿ, ಯಾಕಂದ್ರೆ ಆಕ್ಸಿಟೋಸಿನ್ ಸೆಕ್ರಿಟ್ ಆಗೋದು ಪ್ಲಾಸೆಂಟಾದಲ್ಲ. ಆಕ್ಸಿಟೋಸಿನ್ ಇಸ್ ಅ ಪೋಸ್ಟೀರಿಯರ್ ಪಿಟ್ಯುಟರಿ ಹಾರ್ಮೋನ್, ರಿಲೀಸ್ ಆಗುವಂಥದ್ದು ಅಲ್ಲಿಂದ. ಹೈಪೋಥಾಲಾಮಸ್ ಅದನ್ನ ಸಿಂಥಸೈಸ್ ಮಾಡುವಂಥದ್ದು. ನಾವು ರಿಲ್ಯಾಕ್ಸಿನ್ ಏನಿದೆ ಇದರನ್ನ ಓವರಿ ಹಾರ್ಮೋನ್ಸ್ ಅಂತ NCERT ಕೊಟ್ಟಿದ್ದಾರೆ, ಹಾಗೆ ಬರೀರಿ. ಆಕ್ಚುಲಿ ಸ್ಮಾಲ್ ಅಮೌಂಟ್ ಆಫ್ ರಿಲ್ಯಾಕ್ಸಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸೆಂಟಾ, ಆದರೆ ಅದು NCERT ಇಲ್ಲ. ಸೊ ಅಧಿಕ ಪ್ರಸಂಗ ಬೇಡ. ನೆಕ್ಸ್ಟ್ ಕ್ವೆಶ್ಚನ್, 2 ಸಲ ಬಂದಿದೆ ಈ ಕ್ವೆಶ್ಚನ್, ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಬಹುದು. 2020, 2021 MQP 2022 ಕ್ವೆಶ್ಚನ್ ಪೇಪರ್ ಅಲ್ಲೂ ಸಹ ಬಂದಿದೆ. ಏನದು? ಪಾರ್ಚುರೇಷನ್ ಬಗ್ಗೆ, ಪ್ರೊಸೆಸ್ ಆಫ್ ಪಾರ್ಚುರೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಈ ಹ್ಯೂಮನ್ ರಿಪ್ರೊಡಕ್ಷನ್ ನ ಚಾಪ್ಟರ್ ನ ಲಾಸ್ಟ್ ಪೇಜ್ ಅಲ್ಲಿ ಏನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ದಟ್ ಇಸ್ ರಿಗಾರ್ಡಿಂಗ್ ಪಾರ್ಚುರೇಷನ್ ಪ್ರೊಸೆಸ್, ಅದರನ್ನ ಬರಿಬೇಕು. ಪಾರ್ಚುರೇಷನ್ ಅಂದ್ರೆ ಏನು? ವಿಗರಸ್ ಕಾಂಟ್ರಾಕ್ಷನ್ ಆಫ್ ದ ಯೂಟ್ರಸ್ ಅಟ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಕಾಸಸ್ ದ ಎಕ್ಸ್ಪಲ್ಷನ್ ಡೆಲಿವರಿ ಆಫ್ ದ ಬೇಬಿ ಇಸ್ ಕಾಲ್ಡ್ as ಪಾರ್ಚುರೇಷನ್. ಏನ್ ಮಾಡುತ್ತೆ ಇದು? ಇಟ್ ಇಂಡ್ಯೂಸ್ಡ್ ಬೈ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. Signal of parturition originate from the fully developed placenta and the fetus, which induce mild contraction of the which will be called as fetal ejection reflex. ಇದು ಏನ್ ಟ್ರಿಗರ್ ಮಾಡುತ್ತೆ? ಆಕ್ಸಿಟೋಸಿನ್ ಅನ್ನ ಟ್ರಿಗರ್ ಮಾಡುತ್ತೆ ಫ್ರಮ್ ಮೆಟರ್ನಲ್ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಆಕ್ಸಿಟೋಸಿನ್ ಯುಟರೈನ್ ಮಸಲ್ಸ್ ಮೇಲೆ ಆಕ್ಟ್ ಮಾಡಿ ಸ್ಟ್ರಾಂಗರ್ ಕಾಂಟ್ರಾಕ್ಷನ್ ಅನ್ನ ಕಾಸ್ ಮಾಡುತ್ತೆ. ಇದರಿಂದಾಗಿ ಪುನಃ ಜಾಸ್ತಿ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ವಿಲ್ ಬಿ ಫರ್ದರ್ ಕಾಸಿಂಗ್ ಮೋರ್ ಅಂಡ್ ಮೋರ್ ಕಾಂಟ್ರಾಕ್ಷನ್ ಆಫ್ ದ ಸ್ಮೂತ್ ಮಸಲ್ಸ್ ಆಫ್ ದ ಯುಟರಸ್. And finally, this will be leading to the expulsion of the baby out of the uterus through the birth canal. Tuck anta screenshot tegiri. 5 marker question. 5 marker question. Benefit of following lectures. ನೀವು ಬೆನಿಫಿಟ್ ಅನ್ನ ಕೇಳ್ತಾ ಇದ್ದೀರಾ, ಈ ಲೆಕ್ಚರ್ ನ ಬೆನಿಫಿಟ್ ಅನ್ನ ಕೇಳ್ತಾ ಇದ್ದೀರಾ ಮಕ್ಕಳೇ. ಕ್ವೆಶ್ಚನ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನ ಲಿಸ್ಟ್ ಮಾಡಿ ಕೊಡ್ತಾ ಇದ್ದೇನೆ ಚಾಪ್ಟರ್ ವೈಸ್ ಮುಖಾಂತರ. ಇದರಿಂದ ಜಾಸ್ತಿ ಏನ್ ಬೆನಿಫಿಟ್ ಬೇಕು? ಸೊ 2 ಸಲ ಬಂದಿದೆ, ವಿಚ್ ಮೀನ್ ಸೂಪರ್ ಡೂಪರ್ ಇಂಪಾರ್ಟೆಂಟ್. ಕಲ್ತು ಹೋಗಿ, ಈಸಿ ಇದೆ ಇದು. ನೆಕ್ಸ್ಟ್, ಇದು 2 ಸಲ ಬಂದಿದೆ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ 2023, 2021. ನೀವು ಅಂದ್ಕೊಳ್ಬೋದು, ಮ್ಯಾಮ್ ನೀವು ಪಾಸ್ಟ್ 10 year ಕ್ವೆಶ್ಚನ್ ಪೇಪರ್ಸ್ ಅನ್ನ ಕನ್ಸಿಡರ್ ಮಾಡಿ ಹೇಳಿದ್ರೆ 2 ಸಲ ಬಂದಿದೆ, ಸೊ ಕಮ್ಮಿ ಆಯ್ತಲ್ವಾ? ಇಲ್ಲ, ಐ ಆಮ್ ಟೇಕಿಂಗ್ ಜಸ್ಟ್ ಪಾಸ್ಟ್ 4 year ಕ್ವೆಶ್ಚನ್ ಪೇಪರ್, 5 ಸಹ ಅಲ್ಲ. 2020, 2021, 2022, 2023, ಹಾಗೆ ಅದರ ರೆಸ್ಪೆಕ್ಟಿವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆ್ಯಂಡ್ ದಿಸ್ ಇಯರ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಇಷ್ಟು ಕ್ವೆಶ್ಚನ್ ಪೇಪರ್ಸ್ ಪಾಸ್ಟ್ 5 yearsನ ಕ್ವೆಶ್ಚನ್ ಪೇಪರ್ಸ್ ಅನ್ನ ನಾನು ಕನ್ಸಿಡರ್ ಮಾಡಿ ಯಾವುದು ಇಂಪಾರ್ಟೆಂಟ್ ಡಯಾಗ್ರಾಮ್, ಯಾವುದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇಂದ ಕೊಡ್ತಾ ಇದ್ದೇವೆ. ಸೊ ಇದರಿಂದ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಆಫ್ ದ ಕ್ವೆಶ್ಚನ್, ಸಮ್ ಆಫ್ ದ ಕಾನ್ಸೆಪ್ಟ್ಸ್ ಆರ್ ಗ್ಯಾರಂಟೀಡ್. ಸೊ ಹೋಪ್ಫುಲಿ ನೀವೆಲ್ಲ ಕಲ್ತಿದ್ದೀರಾ ಈ ಡಯಾಗ್ರಾಮ್ ಅನ್ನ. ಯಾರೆಲ್ಲ ನಿನ್ನೆ ನನ್ನ ಕ್ಲಾಸಲ್ಲಿ ಅಟೆಂಡ್ ಆಗಿರೋ ಸ್ಟೂಡೆಂಟ್ಸ್ ಯಾರೆಲ್ಲ ಈ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ? ಯಾರೆಲ್ಲ ಈ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ? ಏನಿದು? ಪೋಲ್ ತೋರಿಸ್ಲಿಕ್ಕೆ ಹೋದೆ, ನಾಟ್ ವರ್ಕಿಂಗ್. ನೋ ಪ್ರಾಬ್ಲಮ್. ಹೇಳಿ, ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಡಯಾಗ್ರಾಮ್ಸ್ ಅನ್ನ? ವೆರಿ ಗುಡ್. ಆದಿತ್ಯ, ಕುಲ್ದೀಪ್ ಎ ಅಂತೆ. ಏನು? ಕ್ಲೇಮ್ ಯೋರ್ ಗ್ರೇಟ್ನೆಸ್. ಗ್ರೇಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಪರಶುರಾಮ್. ಕುಲ್ದೀಪ್, ವೆರಿ ಗುಡ್. ಚೈತ್ರ, ವೆರಿ ಗುಡ್. ಶ್ರೇಯಾ, ವೆರಿ ಗುಡ್. ಜೈ ಶ್ರೀರಾಮ್, ಟುಡೇ ಐ ವಿಲ್ ಅಂತೆ. ಯು ಶುಡ್. ಕೃಷ್ಣ, ಐ ಪ್ರಾಕ್ಟಿಸ್ಡ್. ಗ್ರೇಟ್. ಐಶ್ವರ್ಯ, ಪ್ರಾಕ್ಟಿಸ್ಡ್. ಎಸ್. ಶ್ರೇಯಾ, ಯಲ್ಲು, ಮೇಘನಾ, ವೆರಿ ಗುಡ್, ಎಕ್ಸಲೆಂಟ್. ಸೊ ನೀವು ಗ್ಯಾರಂಟಿ ಆಗಿ ಯು ಕ್ಯಾನ್ ಅಟ್ ಲೀಸ್ಟ್ ಗೆಟ್ 15 marks ಔಟ್ ಆಫ್ ದೋಸ್ ಡಯಾಗ್ರಾಮ್ಸ್ ವಿಚ್ ಐ ಹ್ಯಾವ್ ಗಿವನ್. ಈ ಕ್ವೆಶನ್ಸ್ ಅನ್ನ ಸಹ ನೀವು ಈಗ ಕಲಿತಾ ಇದ್ದೀರಾ ನನ್ನ ಜೊತೆ ಅಲ್ವಾ? ಸೊ ಟೋಟಲ್ ಆಗಿ 60+ ಕ್ಯಾನ್ ಬಿ ಗ್ಯಾರಂಟಿಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. ಹ್ಯೂಮನ್ ರಿಪ್ರೊಡಕ್ಷನ್, ಇದು ಒಂದೇ ಸಲ ಬಂದಿತ್ತು, ನಿನ್ನೆ ಸಹ ಹೇಳಿದ್ದೆ ನಾನು. ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಟೈಮ್ ಇದ್ರೆ ಮಾಡಿ, ಪ್ರಾಕ್ಟೀಸ್ ಮಾಡಿ ಇದರನ್ನ. ಮ್ಯಾಮರಿ ಗ್ಲ್ಯಾಂಡಿನ ಸೆಕ್ಷನಲ್ ವ್ಯೂ 1 ಸಲ ಬಂದಿತ್ತು ಮಾಡೆಲ್ ಕ್ವೆಶನ್ ಪೇಪರಲ್ಲಿ. ಓಕೆ, ಫೈನಲ್ ಅಲ್ಲೂ ಅಲ್ಲ. ಇದು ನೋಡಿ 3 ಸಲ ಬಂದಿತ್ತು. ಏನು? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ ಅನ್ನ ಡ್ರಾ ಮಾಡಲಿಕ್ಕೆ ಕೇಳಿದ್ರು. 3 ಅಥವಾ 4 ಈ ಸಲದ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮೇ ಕೊಟ್ಟಿದಾರಲ್ವಾ? ಈ ಸಲ ಸಹ ಫಿಮೇಲ್ ಕೊಟ್ಟಿದ್ದಾರೆ, ಮೇಲ್ ಕೊಟ್ಟಿದ್ದಾರೆ, ನಂಗೆ ನೆನಪಿಲ್ಲ.
ಸೊ ಎರಡರಲ್ಲಿ ಒಂದು ಬಂದೇ ಬರುತ್ತೆ. ಸೊ ಮೇಲ್ ಮತ್ತೆ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಕಲ್ತ್ಕೊಂಡು ಹೋಗಲೇಬೇಕು. 5 ಅಂತೂ ಪಕ್ಕ. ಓಕೆ, ಸೊ 3 ರಿಂದ 4 ಸಲ ಬಂದಿತ್ತು ಸೇಮ್ ಡಯಾಗ್ರಾಮ್, ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಡ್ರಾ ಮಾಡಿ ಅಂತ. ಓಕೆ, ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಮಾಡಲಿಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ ಈ ಡಯಾಗ್ರಾಮ್ ಅನ್ನ, ಈ ಕ್ಲಾಸ್ ಆದ ಕೂಡಲೇ ಪ್ಲೀಸ್ ಡೂ ಪ್ರಾಕ್ಟೀಸ್. ಹೌ ಮೆನಿ ಮಾರ್ಕ್ಸ್ ಇನ್ ಈಚ್ ಡಯಾಗ್ರಾಮ್? ಸಿ 5 ಮಾರ್ಕ್ ಅಂತೂ ಸಪರೇಟ್ ಆಗಿ ಕೇಳ್ತಾರೆ ಡ್ರಾ ಮಾಡಿ ಅಂತ. ಅದಲ್ಲದೆ ನೀವು ಬೇರೆ ಕೆಲವೊಮ್ಮೆ ಈಗ ಕೆಲವು ಕ್ವೆಶನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ದ ಎಂಬ್ರಿಯೋ ಸಾಕ್ ಅಂತ 5 ಮಾರ್ಕ್ ಕೇಳಿದ್ರೆ ಡಯಾಗ್ರಾಮ್ ಅನ್ನ ಡ್ರಾ ಮಾಡಲೇಬೇಕಾಗುತ್ತೆ. ಸೊ ಅಂತಹ ಸಮಯದಲ್ಲಿ ಡಯಾಗ್ರಾಮಿಗೆ ಅವರೊಂದು 2 to 3 ಮಾರ್ಕ್ಸ್ ಅನ್ನು ಇಟ್ಟಿರ್ತಾರೆ. ಓಕೆ, ಬೇರೆ ಎಲ್ಲ ಎಕ್ಸ್ಪ್ಲನೇಷನ್ಗೆ. ಸೊ ದಿಸ್ ಇಸ್ ಅನಾದರ್ ಸೂಪರ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಡೂ ಪ್ರಾಕ್ಟಿಸ್. ಓಕೆ, ಹಾ, ಸ್ಪರ್ಮ್ಯಾಟೋಜೆನೆಸಿಸ್ ಅನ್ನ ಡ್ರಾ ಮಾಡಲಿಕ್ಕೆ 2019 ಅಲ್ಲಿ ಕೇಳಿದ್ರು ಒಂದು ಸಲ. ಆದರೂ ನಾನು ಯಾಕೆ ಒಂದೇ ಸಲ ಕೊಟ್ಟಿರುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಡಯಾಗ್ರಾಮ್, ಆದರೆ ನಾನು ಯಾಕೆ ಇಲ್ಲಿ ಕ್ವೆಶನ್ ಅನ್ನ ಕೊಟ್ಟಿದ್ದೇನೆಂದ್ರೆ, ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಒಂದು ಕ್ವೆಶನ್ ಬಂದಿತ್ತು 2019 ಅಲ್ಲಿ. ಆಗ ನೀವು ಡ್ರಾ ಮಾಡಬೇಕಾಗುತ್ತೆ. ಓಕೆ, ಆಗ ನೀವು ಡ್ರಾ ಮಾಡಬೇಕಾಗುತ್ತೆ. ಹಾಗೇನೆ ಈ ಸಲ ನೀವು ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ನೋಡಿದ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ರಿಲೇಟೆಡ್ ಆಗಿ ಕ್ವೆಶನ್ ಬಂದಿದೆ, ಸ್ಪರ್ಮ್ಯಾಟೋಜೆನೆಸಿಸ್ ಆಗಿ. ಸೊ ಇದನ್ನ ನೀವು ಕಲಿಯೋದ್ರಿಂದ 1 ಮಾರ್ಕರಿಗೂ ಸಹ ಹೆಲ್ಪ್ ಆಗುತ್ತೆ. ಸ್ಪರ್ಮ್ಯಾಟೋಜೆನೆಸಿಸ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ ಅಂದ್ರೆ ಕೇಳ್ತಾರೆ ಈ ಸಲ ಸಹ. ಸೊ ಇದನ್ನ ಕಲ್ತ್ಕೊಂಡು ಹೋಗಿ, ಇದು ಸಹ ಈಸಿ ಇದೆ. ಅಂಡ್ ನೆಕ್ಸ್ಟ್ 2 ಕ್ವೆಶನ್ ಅನ್ನ ಒಂದೇ ಸ್ಲೈಡ್ ಅಲ್ಲಿ ಹಾಕಿದ್ದೇನೆ. ಸೊ ಇದು ರಿಪೀಟ್ ಆಗುವಂತಹ ಕ್ವೆಶನ್, ದ್ಯಾಟ್ ಈಸ್ ಅಬೌಟ್ ಮೆನ್ಸ್ಟ್ರುವಲ್ ಸೈಕಲ್. 2023 ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಕ್ವೆಶನ್ ಇದೆ, 2019 ನ ಸ್ಯಾಂಪಲ್ ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ಕ್ವೆಶನ್ ಇದೆ. ದಟ್ ಇಸ್ 2019 ಅಲ್ಲಿ ಏನ್ ಕೇಳಿದ್ದಾರೆ, 2 events that occur in the ovary and uterus during the follicular phase. ಇನ್ನೊಂದ್ಸಲ ಲಾಸ್ಟ್ ಇಯರ್ ಅಲ್ಲಿ ಏನ್ ಕೇಳಿದ್ದಾರೆ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ, ಲ್ಯೂಟಿಯಲ್ ಫೇಸ್ ಅಲ್ಲಿ ಓವರಿ ಮತ್ತೆ ಯುಟರಸ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ಅರ್ಥ ಮಾಡಿಕೊಂಡು ಹೋಗಿ. ಈ 4 ಫೇಸಸ್ ಏನಿದೆ ಮೆನ್ಸ್ಟ್ರುವಲ್ ಸೈಕಲ್, ಇದು ಯಾವ್ಯಾವ ಫೇಸಸ್ ಅಲ್ಲಿ ಏನೇನಾಗುತ್ತೆ, ಯಾವ ಪಾರ್ಟ್ ಅಲ್ಲಿ ಅಂತ ಗೊತ್ತಿರಬೇಕು. ಸೊ ಪಿಟ್ಯುಟರಿ ಹಾರ್ಮೋನ್ಸ್ ಯಾವುದು 2 ಜಾಸ್ತಿ ಕಮ್ಮಿ ಆಗುವಂಥದ್ದು, ಓವರಿಯಲ್ಲಿ ಫಾಲಿಕಲ್ಸ್ ಅಲ್ಲಿ ಏನಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ ಯಾವಾಗ ಪ್ರೊಡ್ಯೂಸ್ ಆಗಿ, ಐ ಮೀನ್ ಕಾರ್ಪಸ್ ಲ್ಯೂಟಿಯಂ ಯಾವಾಗ ಪ್ರೊಡ್ಯೂಸ್ ಆಗುವಂಥದ್ದು, ಓವರಿಯಲ್ಲಿ ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಇಸ್ ಎಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಯಾವಾಗ ಜಾಸ್ತಿ ಇರುತ್ತೆ. ಹಾಗೆ ಇನ್ನೊಂದು ಯುಟರಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಎಂಡೋಮೆಟ್ರಿಯಮ್ ಎಲ್ಲ ರಿಜನರೇಟ್ ಆಗೋದು, ಪ್ರಾಲಿಫರೇಟ್ ಆಗೋದು ಯಾವಾಗ. ಸೊ ಇದನ್ನ ಅರ್ಥ ಮಾಡಿಕೊಂಡು ಹೋಗಿ. ಇದು ಸಹ ಒಂದು ತರದ ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾರಂಟಿಡ್ ಕ್ವೆಶನ್ ಅಂತ ಹೇಳ್ಬೋದು. ಈ ಸಲ ಸಹ ಬರಬಹುದು. 2024 ಕ್ವೆಶನ್ ಪೇಪರಲ್ಲೂ ಸಹ ನಾವು ನೋಡುವ ಚಾನ್ಸಸ್ ಇರುತ್ತೆ. ಸೇಮ್ ಕೊಡಬಹುದು, ಫಾಲಿಕ್ಯುಲರ್ ಫೇಸ್ ಅಲ್ಲಿ ಓವರಿ ಮತ್ತೆ ಯುಟ್ರಸ್ ಅಲ್ಲಿ ಏನಾಗುತ್ತೆ ಅಂತ ಕೊಡಬಹುದು, ಅಥವಾ ವೈಸ್ ವರ್ಸ. ಓಕೆ, ಸೊ ಇದು ಇನ್ನೊಂದು ಇಂಪಾರ್ಟೆಂಟ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ 1 ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಡನ್ ಅಂಡ್ ಡಸ್ಟೆಡ್. ಯಾವುದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಗೊತ್ತಾಯ್ತು, ಪ್ಲೀಸ್ ಡೂ ನೋಟ್. ಥ್ಯಾಂಕ್ ಯು ಸುಜಾತಾ, ಥ್ಯಾಂಕ್ ಯು. ಓಕೆ, ಅಮೃತಪ್ಪ ಏನನ್ನ ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ. ನಾನೊಂದು ಸತ್ಯ ಹೇಳ್ತೇನೆ ಮಕ್ಕಳೇ, ಇದು ಈಗ ಎಕ್ಸ್ಪ್ಲೇನ್ ಮಾಡುವಂತಹ ಸಮಯ ಅಲ್ಲ. ಯಾಕಂದ್ರೆ ಎಷ್ಟೋ ಮಕ್ಕಳು ಆಲ್ರೆಡಿ ಕಲ್ತಿರ್ತಾರೆ. ದೇ ವಾಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸ್ ಬೇಕು. ಆನ್ಸರ್ ಅನ್ನ ಇಲ್ಲೇ ಕೊಟ್ಟಿದ್ದೇನೆ, ಜಸ್ಟ್ ಸ್ಕ್ರೀನ್ಶಾಟ್ ಅನ್ನ ತಗೊಳ್ಬೇಕು ಅಷ್ಟೇ. ಅದು ಅಲ್ಲದೆ ನಾವು ಆಲ್ರೆಡಿ ಒಂದ್ಸಲ ಮ್ಯಾರಥಾನ್ ಹೋಗಿದ್ದೇವೆ. ಸೊ ಇದೇ ಚಾನಲ್ ಅಲ್ಲಿ ಲೈವ್ ಅಲ್ಲಿ ಹೋದ್ರೆ ಸೆಕೆಂಡ್ PUC ಫುಲ್ ಮ್ಯಾರಥಾನ್ ನಾನು ಮತ್ತೆ ರಘುನಾಥ್ ಸರ್ ತಗೊಂಡಿದ್ದೇವೆ. ಸೊ ಅಲ್ಲಿ ನಾವು ಪ್ರತಿಯೊಂದು ಕ್ವೆಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ, ಕಾನ್ಸೆಪ್ಟ್ ಅನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕವರ್ ಮಾಡಿದ್ದೇವೆ. ಸೊ ಪುನಃ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿದೆ, ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ಫಾರ್ ಯು. ನಾನು ಮಾಡ್ತೇನೆ, ನಂಗೇನು, ನಾನು ಕುತ್ಕೊಂಡು ಮಾಡ್ತೇನೆ. ಐ ವಿಲ್ ಬಿ ಬೆನಿಫಿಟೆಡ್ ಇಫ್ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಒನ್ಸ್ ಅಗೇನ್. ಆದರೆ ನಿಮ್ಮ ಟೈಮ್ ಪ್ರೀಶಿಯಸ್ ಅಂತ ನಾನು ಮತ್ತೆ ಚೈತ್ರ ಮ್ಯಾಮ್ ವಿ ಹ್ಯಾವ್ ಡಿಸೈಡೆಡ್. ಮ್ಯಾಮ್ ನಾನು 2 ಗಂಟೆ, ನೀವು 2 ಗಂಟೆ, ನಾಟ್ ಕಮ್ಮಿ ನಾಟ್ ಜಾಸ್ತಿ. ಮಕ್ಕಳ ಟೈಮ್ ಪ್ರೀಶಿಯಸ್. ನಾಳೆ ಸಹ ಹಾಗೆ 2 ಗಂಟೆ ಕ್ಲಾಸ್. ಈ ಮಿನಿಮಮ್ ಟೈಮಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡುವಂಥದ್ದು ಕ್ವೆಶನ್ಸ್. ಯಾಕಂದರೆ ನೀವು ಕಲಿಯುವಂಥದ್ದು ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲ. ನಾವು ಕಲಿತು ಬರೆಯೋದಲ್ಲ ಅಲ್ವಾ, ನೀವಲ್ವಾ ಬರೆಯುವಂಥದ್ದು. ಸೊ ನೀವು ಟೈಮ್ ಸೇವ್ ಮಾಡಿ ಓದಲಿಕ್ಕೆ ಟೈಮನ್ನು ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್ ಗಾಟ್ 2023 ಕ್ವೆಶನ್ ಪೇಪರ್, ಅಂದರೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ಬಂದಿರುವಂಥದ್ದು ಕಾಂಪ್ಲಿಕೇಶನ್ಸನ್ನು ತಿಳಿಸಿ ರಿಲೇಟೆಡ್ ಟು
ಅನ್ಟ್ರೀಟೆಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ. ಇದನ್ನ ಪುನಃ ಕೊಡುವಂತಹ ಚಾನ್ಸಸ್ ಇದೆ, ಯಾಕಂದ್ರೆ ಕೆಲವು ಚಾಪ್ಟರ್ಸ್ ಎಲ್ಲ ಡಿಲೀಟ್ ಆಗಿದೆ ಅಲ್ವಾ. ಆ ರೀಸನ್ನಿಂದಾಗಿ ರೀಸೆಂಟ್ ಆಗಿ ಈ ಥರದ ಕ್ವೆಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಏನೆಲ್ಲ ಕಾಂಪ್ಲಿಕೇಶನ್ಸು? ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ಸ್, ಸ್ಟಿಲ್ ಬರ್ತ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್, ಇನ್ಫರ್ಟಿಲಿಟಿ, ಕ್ಯಾನ್ಸರ್ ಆಫ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ಇದು ಒಂದು ಸಲ ಈ ಥರ ನೋಡಿಕೊಂಡ್ರೆ ಯು ವೋಂಟ್ ಬಿ ಫಾರ್ಗೆಟಿಂಗ್. ಓಕೆ, ಐ ಅಂಡರ್ಸ್ಟ್ಯಾಂಡ್. PID ಎಲ್ಲ ನೀವು ಮರ್ತು ಹೋಗ್ಬೋದು ಅಲ್ವಾ. PID, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಕಾಂಪ್ಲಿಕೇಟೆಡ್ ವರ್ಡ್ಸ್ ಅಲ್ವಾ, ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಎಬಾರ್ಷನ್ ಎಲ್ಲ ಮರೆಯೋ ಚಾನ್ಸಸ್ ಕಮ್ಮಿ ಅಲ್ವಾ. ಅಟ್ಲೀಸ್ಟ್ ಒಂದು 2-3 ಈ ಥರ ನೆನ್ಪಿಟ್ಕೊಂಡು ಹೋಗಿ. ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಅಂತ ಹೇಳಬೇಕು. ಕ್ಯಾನ್ಸರು, ಎಬಾರ್ಷನು, ಇನ್ಫರ್ಟಿಲಿಟಿ. ಫುಲ್ಲು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಫುಲ್ ನೆನ್ಪಿಡ್ಲಿಕ್ಕೆ ಆಗಲಿಲ್ಲ ಅಂದರೆ PID ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸ್ಟಿಲ್ ಬರ್ತ್ ಅಂದರೆ ಏನು ಅಂತ ಹೇಳ್ತೇನೆ. ಸ್ಟಿಲ್ ಬರ್ತ್ ಅಂದರೆ ಮಗು ಹುಟ್ಟುವಾಗಲೇ ತೀರ್ಕೊಂಡು ಹೋಗಿರುವಂಥದ್ದು. ಓಕೆ, ಸೊ ದ ಡೆಡ್ ಬೇಬಿ ವಿಲ್ ಬಿ ಕಮಿಂಗ್ ಔಟ್ ವೆನ್ ದ ಮದರ್ ಇಸ್ ಡೆಲಿವರಿಂಗ್. ಅದಕ್ಕೆ ಸ್ಟಿಲ್ ಬರ್ತ್ಸ್ ಅಂತ ಹೇಳುವಂಥದ್ದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಇನ್ ಅದರ್ ದ್ಯಾನ್ ಯೂಟರಸ್. ಸೊ ಇದು ಸಹ ಪುನಃ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕ್ವೆಶನ್, ನೇಮ್ 2 ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್. ನಾಟ್ ವೆರಿ ಇಂಪಾರ್ಟೆಂಟ್. ಇದು ಪುನಃ ಬಂದರೂ ನೀವು ನಿಮ್ಮದೇ ಓನ್ ಸೆಂಟೆನ್ಸಸ್ ಅಲ್ಲಿ ಬರಿಬಹುದು. ಏನು ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್? ಇನ್ಫರ್ಟಿಲಿಟಿ, STD, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಇನ್ಫರ್ಟಿಲಿಟಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ಓವರ್ ಪಾಪ್ಯುಲೇಷನ್. ಸೊ ಯು ಕ್ಯಾನ್ ರೈಟ್ ಯೋರ್ ಓನ್ ಸೆಂಟೆನ್ಸ್ ಇನ್ ದಿಸ್ ಜನರಲ್ ಇದು. ಓಕೆ, ನಂತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈ ಚಾಪ್ಟರ್ ಇಂದ 2023-2021 ಅಲ್ಲಿ 2 ಸಲ ರಿಪೀಟ್ ಆಗಿರುವಂಥದ್ದು. ಇನ್ಫರ್ಟಿಲಿಟಿ ಅಂದ್ರೆ ಏನು, ರೀಸನ್ ಫಾರ್ ಇನ್ಫರ್ಟಿಲಿಟಿ ಏನು ಅಂತ. ಇನ್ಫರ್ಟಿಲಿಟಿನ ರೀಸನ್ ಏನು, ಅರ್ಥ ಏನು ಅದರದ್ದು ಅಂತ. ಅರೇ ಕುಲ್ದೀಪ್ ಜೈನ್, ಇಲ್ಲಿ ಇದೆ PDF, ಇಲ್ಲಿ ಇದೆ. ನಾನಿನ್ನೂ ಯೂಸ್ ಮಾಡ್ತಾ ಇದ್ದೇನೆ PDF ಅನ್ನ. ನಾನು ಇದನ್ನ ನಿಮಗೀಗ ಹೇಗೆ ಕೊಡಲಿ? ಆಫ್ಟರ್ ದಿ ಕ್ಲಾಸ್ ಆದ ಮೇಲೆ ಈ PDF ನಿಮಗೆ ಸಿಗುತ್ತೆ. ಓಕೆ, PDF ಈಗೆಲ್ಲ ವೇಟ್ ಮಾಡಬೇಡಿ. ನಾನೇನು ಹೇಳಿರುವಂಥದ್ದು ನಿಮಗೆ ಕ್ವೆಶನ್ ಪೇಪರ್ ಏನು ಒಂದು ಬುಕ್ಕನ್ನು ಅಥವಾ ಒಂದು ಈ ಥರ ಪೇಪರ್ಸನ್ನು ಇಟ್ಕೊಂಡು ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಬರಿತಾ ಹೋಗಿ ಏನು ಇಂಪಾರ್ಟೆಂಟ್, ಯಾವ ಕ್ವೆಶನ್ ಇಂಪಾರ್ಟೆಂಟ್ ಅಂತ. ಒಂದೊಂದು ಕ್ವೆಶನ್ಗೆ 1 ನಿಮಿಷ ಕೊಡ್ತಾ ಇದ್ದೇನೆ ನಾನು, ಸೊ ದ್ಯಾಟ್ ಯು ಆರ್ ಏಬಲ್ ಟು ಕ್ವಿಕ್ಲಿ ನೋಟ್ ಡೌನ್. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ PDFs ಎಲ್ಲ ಯೂಸ್ ಮಾಡಿಕೊಂಡು. ಸೊ ಇನ್ಫರ್ಟಿಲಿಟಿ ಅಂದ್ರೇನು, NCERT ಮೀನಿಂಗ್, NCERTಯಲ್ಲಿ ಸಮ್ಮರಿಯಲ್ಲಿ ಕೊಟ್ಟಿದ್ದಾರೆ ಇನ್ಫರ್ಟಿಲಿಟಿಯ ಅರ್ಥ ಏನು ಅಂತ. ಸೊ ಅದನ್ನು ನಾನಿಲ್ಲಿ ಹಾಕಿದ್ದೇನೆ ಡೆಫಿನೇಷನು. inability to conceive or produce children at least after 1 year or more, even after unprotected sex, is called as infertility. The reason for this ಏನು, many physical congenital disease, drugs, immunological or even psychological. ಓಕೆ, ಇದು ಸಹ ಒಂಥರದ ಜನರಲ್ ಆದಂತಹ ಏನು ಇನ್ಫಾರ್ಮೇಶನ್. ಸೊ ಒಂದ್ಸಲ ನೋಡಿದ್ರೆ ಯು ಕ್ಯಾನ್ ರೈಟ್ ಆನ್ ಯೋರ್ ಓನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್ ಗಾಟ್ STD, ರಿಲೇಟೆಡ್ ಟು STD. ಮಕ್ಕಳೇ, ರಿಲೇಟೆಡ್ ಟು STD ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಲ್ಲೂ ಇದೆ. ಓಕೆ, ಸೊ ಇದು ಸಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು. ಅಲ್ಲೂ ನಾನು ರಿಪೀಟ್ ಮಾಡಿದ್ದೇನೆ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಲ್ಲೂ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕಿದ್ದೇನೆ. ಸೊ STD ರಿಲೇಟೆಡ್ ಆಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಸಹ ನೀವು ಓನಲ್ಲಿ ಬರಿಬೋದು. ಒಂದ್ಸಲ ಓದಿದ್ರೆ ಹೇಗೆ ಪ್ರಿವೆಂಟ್ ಮಾಡ್ಬೋದು STD, ದಟ್ ಈಸ್ ಅವಾಯ್ಡಿಂಗ್ ದ ಏನು ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್, ಮಲ್ಟಿಪಲ್ ಪಾರ್ಟ್ನರ್, ಆಲ್ವೇಸ್ ಯೂಸ್ ಕಾಂಡಮ್ಸ್. ಓಕೆ, ನೆಕ್ಸ್ಟ್, ಓ ಮೈ ಗಾಡ್ ಸ್ಟೂಡೆಂಟ್ಸ್, ನಾನು ಒಂದು ಪೇಪರಲ್ಲಿ ಬರೆದು ಕೊಡ್ಬೋದು ನಿಮಗೆ. IUD ಇಂದ ಖಂಡಿತವಾಗಿಯೂ ಕ್ವೆಶನ್ ಬಂದೇ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 ಮಾರ್ಕರ್ ಬಂದೇ ಬರುತ್ತೆ IUD ಇಂದ. ಎಲ್ಲ 3 ಥರದ IUDs ಅನ್ನ ಕಲ್ತ್ಕೊಂಡು ಹೋಗಿ 1 ಮಾರ್ಕರ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ 2 ಮಾರ್ಕರ್ ಅಥವಾ 3 ಮಾರ್ಕರ್ IUD ಇಂದ ಗ್ಯಾರಂಟಿ ಆಗಿ ಬಂದೇ ಬರುತ್ತೆ. 3 ಥರದ IUD: ಕಾಪರ್ ರಿಲೀಸಿಂಗ್, ಹಾರ್ಮೋನ್ ರಿಲೀಸಿಂಗ್, ನಾನ್ ಮೆಡಿಕೇಟೆಡ್. ಅದರ ಎಕ್ಸಾಂಪಲ್ಸ್ ಅನ್ನ ಕಲೀರಿ. ಅರ್ಥ ಏನು, ಕಾಪರ್ ರಿಲೀಸಿಂಗ್ ಅಲ್ಲಿ ಏನಾಗುತ್ತೆ, ಹಾರ್ಮೋನ್ ಅಲ್ಲಿ ಏನಾಗುತ್ತೆ, ನಾನ್ ಮೆಡಿಕೇಟೆಡ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡು ಹೋಗಿ. ಯಾಕಂದ್ರೆ ಇದು ನಾನಿಲ್ಲಿ ಹಾಕ್ಲಿಲ್ಲ, ಆ್ಯಕ್ಚುಲಿ 2020 ಸೆಕೆಂಡ್ PUC ಅಂತ ಹಾಕಿದ್ದೇನೆ. ಯಾಕಂದರೆ ಉಳಿದ ಟೈಮಲ್ಲಿ 1 ಮಾರ್ಕರಲ್ಲಿ ಕೇಳಿದ್ರು. 1 ಮಾರ್ಕರಲ್ಲಿ ಪ್ರತಿ ವರ್ಷ ಎವ್ರಿ ಇಯರ್
ಕೇಳುವಂತಹ ಕ್ವೆಶ್ಚನ್ ಇದು ಅಬೌಟ್ IUD. ಓಕೆ, ಹಾರ್ಮೋನ್ ರಿಲೀಸಿಂಗ್ ಪ್ರೊಜೆಸ್ಟಾಸರ್ಟ್ ಆ್ಯಂಡ್ LNG-20, ಪ್ರೊಜೆಸ್ಟಾಸರ್ಟ್ ಮತ್ತು LNG-20, ಕಾಪರ್ ರಿಲೀಸಿಂಗ್ ಕಾಪರ್ ಟಿ ಮಲ್ಟಿಲೋಡ್, ಇನ್ನೊಂದು ಯಾವುದು ಲಿಪಸ್ ಲೂಪು ನಾನ್ ಮೆಡಿಕೇಟೆಡ್. ಓಕೆ, ಸೊ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ರಿಲೇಟೆಡ್ ಟು IUD, ಯಾಕಂದರೆ ಎಲ್ಲ 3 ಥರದ IUDನ ನೀವು ಕಲ್ತು ಹೋಗಲೇಬೇಕು. ನೀವು NCERT ಓಪನ್ ಮಾಡಿಟ್ಕೊಂಡಿದ್ರೆ ಈಗಲೇ ಬರೀರಿ ಸ್ಟಡಿ ನಾವ್, ಆಫ್ಟರ್ ದಿ ಕ್ಲಾಸ್ ಸ್ಟಡಿ ನಾವ್ ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ನನಗೆ ಈ ವಿಡಿಯೋದ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ ಮ್ಯಾಮ್, ದ ಮ್ಯಾರಥಾನ್ ಇಸ್ 11 hours, ನಾಟ್ 2 hours. ಮತ್ತು ಮ್ಯಾರಥಾನ್ ಎಷ್ಟು ಗಂಟೆ ಹೋಗಬೇಕು, ನಿಮಗೆ ಎಲ್ಲ ಕಾನ್ಸೆಪ್ಟ್ ಸಹ ಎಕ್ಸ್ಪ್ಲೇನ್ ಮಾಡಬೇಕು, ಕ್ವೆಶನ್ ಸಹ ಕೊಡಬೇಕು. ಸೊ ಇಟ್ ವಿಲ್ ಟೇಕ್ ದ್ಯಾಟ್ ಮಚ್ ಆಫ್ ಟೈಮ್ ಅಲ್ವಾ ಮ್ಯಾಮ್? ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಟೈಪ್ ಕ್ವೆಶನ್ ಬರುತ್ತಾ? ಹಾಂ, ಓಕೆ. 5 ಮಾರ್ಕಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಅವರೆಲ್ಲರೂ ಕೇಳಿದ್ರೆ ನೀವು ಡಯಾಗ್ರಾಮನ್ನು ಡ್ರಾ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ 2023 ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು. ಇದು ಪುನಃ ಈ ಸಲ ಕೇಳೋ ಚಾನ್ಸಸ್ ಇರುತ್ತೆ. MTP ಬಗ್ಗೆ, MTP ಯಾವಾಗ ಮಾಡುವಂಥದ್ದು, ಯಾಕೆ ಮಾಡಬೇಕು ಅಂತ ಒಂದು 2-3 ಸೆಂಟೆನ್ಸ್ ಜನರಲ್ ಆಗಿ ಓದ್ಕೊಂಡು ಹೋಗಿ ಓನ್ ಆಗಿ ಸೆಂಟೆನ್ಸನ್ನು ಬರಿಬಹುದು. MTP can be is been done to get rid of unwanted pregnancy either due to casual unprotected intercourse or failure of contraceptive that has been used during coitus or rapes. It's essential in the cases where the continuation of pregnancy will be fatal for the baby or the mother. ಅಷ್ಟೇ. ಓಕೆ, 2021 ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಟು ಬಿ ವೆರಿ ಫ್ರ್ಯಾಂಕ್. ಆದರೆ ನಮ್ಮ ಏಮ್ 60+ ಅಲ್ವಾ, ಸೊ ಒಂದ್ಸಲ ಓದ್ಕೊಂಡು ಹೋಗಿ. ಇದು ಸಹ ನೀವು ಓನ್ ಆಗಿ ಬರಿಬೋದು. ಕಾಂಟ್ರಾಸೆಪ್ಟಿವ್ನ ಬೆನಿಫಿಟ್ ಏನು ಅಂತ. ಇಟ್ ಶುಡ್ ಬಿ ಐಡಿಯಲ್. ಯಾಕೆ ಐಡಿಯಲ್? ಈಸಿಲಿ ಅವೈಲೇಬಲ್, ಇಟ್ ಶುಡ್ ಬಿ ರಿವರ್ಸಿಬಲ್, ಸೆಲ್ಫ್ ಇನ್ಸರ್ಟೆಡ್, ಏನು ಈಸಿಲಿ ರಿಮೂವೇಬಲ್, ಸೈಡ್ ಎಫೆಕ್ಟ್ಸ್ ಇರಬಾರ್ದು, ಎಕ್ಸ್ಪೆನ್ಸಿವ್ ಇರಬಾರ್ದು. ಸೊ ಇದು ಇಟ್ ಶುಡ್ ಬಿ ಪ್ರಿವೆಂಟಿಂಗ್ STD. ಒಂದ್ಸಲ ಕರೆಕ್ಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಪುನಃ ಓನ್ ಆಗಿ ಬರಿಬೋದು. ಪುನಃ ಈ ಕ್ವೆಶನ್ ಅನ್ನು ಕೇಳಿದ್ರೆ ನಾಟ್ ವೆರಿ ಇಂಪಾರ್ಟೆಂಟ್. ಕಮಿಂಗ್ ಟು ದ ಇಂಪಾರ್ಟೆಂಟ್ ಕ್ವೆಶನ್. ಸೊ MQP ಮಾಡೆಲ್ ಕ್ವೆಶನ್ ಪೇಪರ್ 2021, ಸ್ಯಾಂಪಲ್ ಕ್ವೆಶನ್ ಪೇಪರ್ 2023 ಅಲ್ಲಿ ನ್ಯಾಚುರಲ್ ಮೆಥಡ್ ಏನಿದೆ ಕಾಂಟ್ರಾಸೆಪ್ಟಿವ್, ಸೊ ಅದರ ರಿಲೇಟೆಡ್ ಆಗಿ ಕ್ವೆಶನ್ ಬಂದಿತ್ತು. ಸೊ 3 ಥರದ ನ್ಯಾಚುರಲ್ ಮೆಥಡ್ ಇದೆ. ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್, ವಿತ್ಡ್ರಾವಲ್ ಮೆಥಡ್, ಇನ್ನೊಂದು ಲ್ಯಾಕ್ಟೇಷನ್ ಅಂಡ್ ಎಮಲ್ಯೂರಿಯಾ. ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್, ಸರ್ಟೇನ್ ಪೀರಿಯಡ್ ಆಫ್ ಟೈಮ್ ಯು ಹ್ಯಾವ್ ಟು ಅವಾಯ್ಡ್ ದ ಇಂಟರ್ಕೋರ್ಸ್. ಯಾವುದದು ಪೀರಿಯಡು? 10 to 12. ಪುನಃ MCQs ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ ಇದು. ವಿತ್ಡ್ರಾವಲ್ ಅಂದರೆ ಏನು, ಆರ್ ಕಾಯ್ಟಸ್ ಇಂಟರಪ್ಟಸ್ ಅಂದರೆ ಏನು? ಇನ್ಸೆಮಿನೇಷನ್ ಕ್ಯಾನ್ ಬಿ ಅವಾಯ್ಡೆಡ್ ವೆನ್ if the male partner withdraws his penis from the vagina just prior to ejaculation. ಲ್ಯಾಕ್ಟೇಷನಲ್ ಎಮನೂರಿಯಾ ಅಂದ್ರೆ ಏನು? ಮೆನ್ಸ್ಟ್ರುವಲ್ ಸೈಕಲ್ ಆಬ್ಸೆಂಟ್ ಆಗಿರುತ್ತೆ ಲ್ಯಾಕ್ಟೇಷನ್ ಟೈಮಲ್ಲಿ, ದಟ್ ಇಸ್ ಅಪ್ ಟು 6 months ಅಷ್ಟೇ. ನೆಕ್ಸ್ಟ್ ನಾನೀಗಷ್ಟೇ ಹೇಳಿದ್ದೆ IUD ಇಂಪಾರ್ಟೆಂಟ್ ಅಂತ. ಪುನಃ ಕ್ವೆಶನ್ ಬಂದಿದೆ 2 ಸಲ. 2020 ಫೈನಲ್ ಇಯರ್ ಕ್ವೆಶನ್ ಪೇಪರ್, ಮಾಡೆಲ್ ಕ್ವೆಶನ್ ಪೇಪರ್. IUD ಅಂದರೆ ಏನು? ಎಕ್ಸಾಂಪಲ್ಸ್ ಕೊಡಿ ಅಂತ. ಆಸ್ ಎ ನೇಮ್ ಸೇ, ಇಂಟ್ರಾ ಯುಟರೈನ್ ಡಿವೈಸ್. ಇದರನ್ನ ಯುಟರಸ್ ಒಳಗಡೆ ಹಾಕ್ತಾರೆ. ಎಕ್ಸ್ಪರ್ಟ್ ಅಥವಾ ಡಾಕ್ಟರ್ಸ್ ಹಾಕಬೇಕಾಗುತ್ತೆ, ಎಕ್ಸ್ಪರ್ಟ್ ನರ್ಸ್ ಅಥವಾ ಡಾಕ್ಟರ್, ಥ್ರೂ ದ ವೆಜೈನಾ. ಎಕ್ಸಾಂಪಲ್ ನಾನೀಗಷ್ಟೇ ಹೇಳಿರೋ ಹಾಗೆ ಕಾಪರ್ ಟಿ ಮಲ್ಟಿಲೋಡ್ 375, ಪ್ರೊಜೆಸ್ಟಾಸರ್ಟ್, LNG-20. ಸೊ ಇದೆಲ್ಲ ಎಕ್ಸಾಂಪಲ್. ಸೊ ಏನು ಕಲಿಲ್ಲ ಅಂದರೂ ಈ ಏನದು ರಿಪ್ರೊಡಕ್ಟಿವ್ ಹೆಲ್ತಲ್ಲಿ IUDಯನ್ನು ಕಲ್ತ್ಕೊಂಡು ಹೋಗಿ, ಯಾಕಂದರೆ ಗ್ಯಾರಂಟಿ ಬಂದೇ ಬರುತ್ತೆ. ಓಕೆ, ಏನಾದ್ರು ಕ್ವೆಶನ್ ಇದೆಯಾ ಮಕ್ಕಳೇ? ಶ್ರೇಯಾ ಹೇಳ್ತಾರೆ ಟೇಕ್ ಯುವರ್ ಟೈಮ್ ಮ್ಯಾಮ್. ಐ ಆಮ್ ಟೇಕಿಂಗ್ ಯೋರ್ ಟೈಮ್ ಆ್ಯಕ್ಚುಲಿ. ಸೊ ಇದು ಕ್ಲಾಸ್ ಆದ ಕೂಡಲೇ ಸಿಗುತ್ತೆ ನಿಮಗೆ. ಓಕೆ ಮ್ಯಾಮ್, ನೀವು ಮಾಡಿದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬಹುದು? 60+ ಇನ್ ಥಿಯರಿ ಆಸ್ ಆಫ್ ನೌ ಟುಡೇ. ನಾವು MCQs ರಿಲೇಟೆಡ್ ಆಗಿ ನಾನು ಸತ್ಯ ಹೇಳಬೇಕಾದ್ರೆ ರಿಸ್ಕನ್ನು ತಗೊಳ್ಳೋದಿಲ್ಲ. MCQ ನಾಳೆ ಮಾಡಲಿಕ್ಕಿದ್ದೇನೆ. MCQ ನಾನು ಐ ಕಾಂಟ್ ಲೈ ವಿತ್ ಯು.
ದಿಸ್ ಐ ಕ್ಯಾನ್ ಬಿ ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ಬೋದು ಕ್ವೆಶನ್ಸ್ ಬರುತ್ತೆ ಅಂತ. MCQ ನಾವು ಯಾವ ಟೀಚರ್ ಸಹ ನಾವು ಗ್ಯಾರಂಟಿ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫಿಸಿಕ್ಸಲ್ಲಿ ನೀವು ನೋಡಿರ್ಬೋದು ಟೀಚರ್ಸ್ ಹೇಳೋ ಪ್ರಕಾರ ಸ್ವಲ್ಪ ಕಷ್ಟ ಬಂದಿತ್ತು, ಟ್ರಿಕ್ಕಿ ಬಂದಿತ್ತು. ಸೊ ಬಯಾಲಜಿಲಿ ಹತ್ರ ಬರೋ ಚಾನ್ಸಸ್ ಕಮ್ಮಿ, ಯಾಕಂದರೆ ಎಷ್ಟೋ ಸಲ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಈ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಏನು ಕೊಟ್ಟಿದ್ರು ಸೇಮ್ ಕ್ವೆಶನ್ ಬಂದಿದೆ. ಓಕೆ, ಸೊ ಕಮ್ಮಿ ಆ ಥರ ಕಷ್ಟದ ಕ್ವೆಶನ್ಸ್ ಬರುವಂಥದ್ದು. ಆದರೂ ನಾವು ರಿಸ್ಕ್ ತಗೊಂಡು ನಿಮ್ಮನ್ನು ವಿ ಡು ನಾಟ್ ವಾಂಟ್ ಟು ಸಿಂಪ್ಲಿ ಫೂಲ್ ಎನಿಬಡಿ. ಸೊ ದಟ್ ಈಸ್ ವೈ MCQs ನಾವು ಗ್ಯಾರಂಟಿ ತಗೊಳ್ಳೋ ಹಾಗಿಲ್ಲ. ದಟ್ ಈಸ್ ವೈ ವಿ ಆರ್ ಟೆಲ್ಲಿಂಗ್ ದಟ್ 60+ ಮಾರ್ಕ್ಸ್ ಇಸ್ ಗ್ಯಾರಂಟಿಡ್ ಹಿಯರ್. ಓಕೆ, ಫೈನ್. ಡಿಸ್ಕಸ್ ವೇರಿಯಸ್ ಸ್ಪೆಷಲ್ ಟೆಕ್ನಿಕ್ ಇನ್ವಾಲ್ವ್ಡ್ ಆರ್ಟ್. ಸೊ 2 ಸಲ ಕ್ವೆಶನ್ ಬಂದಿದೆ 4 ಇಯರ್ಸಲ್ಲಿ. ಸೊ ಒಂದ್ಸಲ ಏನು ಮಾಡಿದ್ದಾರೆ, ಯಾವುದೋ ಒಂದನ್ನು ಮಾತ್ರ ಕೇಳಿದ್ದಾರೆ, ಇನ್ನೊಂದ್ಸಲ ಫುಲ್ ಎಕ್ಸ್ಪ್ಲೇನ್ ಮಾಡಿ ಅಂತ 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ನಾನಿಲ್ಲಿ ಕೊಟ್ಟಿರುವಂತಹ ಆನ್ಸರ್ ಏನಿದೆ, ಇಲ್ಲಿ ನೀವು ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟನ್ನೇ ನಾನಿಲ್ಲಿ ಕೊಟ್ಟಿದ್ದೇನೆ ರಿಲೇಟೆಡ್ ಟು ಏನು ಆರ್ಟು. IVF ಅಂದರೆ ಏನು ಅದೊಂದು ಇನ್ಫಾರ್ಮೇಷನ್. ಜಿಫ್ಟಲ್ಲಿ ಏನು ಮಾಡುವಂಥದ್ದು, ಅಪ್ ಟು 8 ಬ್ಲಾಸ್ಟೋಮಿಯರನ್ನು ಫೆಲೋಪಿಯನ್ ಟ್ಯೂಬಿಗೆ ಹಾಕುವಂಥದ್ದು, ಇದು ಒಂಥರದ ಎಂಬ್ರಿಯೋ ಟ್ರಾನ್ಸ್ಫರ್. IUT ಇಂಟ್ರಾಯುಟ್ರೈನ್ ಟ್ರಾನ್ಸ್ಫರ್ ಅಂದರೆ ಏನು, ಮೋರ್ ದೆನ್ 8 ಬ್ಲಾಸ್ಟೋಮಿಯರನ್ನು ಯುಟೆರಸ್ಗೆ ಹಾಕುವಂಥದ್ದು, ಇದು ಇನ್ನೊಂದು ಥರದ ಎಂಬ್ರಿಯೋ ಟ್ರಾನ್ಸ್ಫರ್. ಹಾಗೆ ಜಿಫ್ಟ್ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಂದರೆ ಏನು, ಓವಮ್ ಹೇಳುವಂತಹ ಗ್ಯಾಮೆಟ್ ಏನಿದೆ ಡೋನರಿಂದ, ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಫೆಲೋಪಿಯನ್ ಟ್ಯೂಬ್. ಇದು ಯಾಕೆ ಮಾಡ್ತಾರೆ, ಫಾರ್ ದ ವುಮೆನ್ ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಓವಮ್ ಬಟ್ ಕ್ಯಾನ್ ಗಿವ್ ಪ್ರಾಪರ್ ಎನ್ವೈರ್ಮೆಂಟ್ ಫಾರ್ ದ ಡೆವಲಪಿಂಗ್ ಎಂಬ್ರಿಯೋ. ಇನ್ನೊಂದು ICSI ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಸ್ಪರ್ಮನ್ನು ಡೈರೆಕ್ಟಾಗಿ ಇಂಜೆಕ್ಟ್ ಮಾಡುವಂಥದ್ದು ಎಗ್ಗಿಗೆ. ನಂತರ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಟ್ ಮಾಡುವಂಥದ್ದು, ಸೆಮೆನ್ ಕಲೆಕ್ಟೆಡ್ ಫ್ರಮ್ ದ ಹಸ್ಬೆಂಡ್ ಅಥವಾ ಡೋನರ್, ಆರ್ಟಿಫಿಷಿಯಲ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ವೆಜೈನಾ. ಇದು ಯಾಕೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ಇನ್ನೊಂದು IUI ಅಂದರೆ ವೆರಿ ಸಿಮಿಲರ್, ಆದರೆ ಇಲ್ಲಿ ಇನ್ಸೆಮಿನೇಷನ್ ಎಲ್ಲಿ ಮಾಡುವಂಥದ್ದು, ಯುಟರಸ್ಸಿಗೆ ಮಾಡುವಂಥದ್ದು, ವೆಜೈನಾಗಲ್ಲ. ಇದು 2ರ ಇಂಪಾರ್ಟೆನ್ಸ್ ಏನು, ಮೇಲ್ಸ್ ವಿಚ್ ಇಸ್ ಹ್ಯಾವಿಂಗ್ ಲೋ ಸ್ಪರ್ಮ್ ಕೌಂಟ್ ಅಥವಾ ಇನ್ಎಬಿಲಿಟಿ ಟು ನ್ಯಾಚುರಲಿ ಇನ್ಸೆಮಿನೇಟ್, ಅವರು ಇಂತಹ 2 ಟೆಕ್ನಿಕ್ಕಿಗೆ ಹೋಗಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಇನ್ನೊಂದು ಕ್ವೆಶನ್ ದಟ್ ಇಸ್ ಅಬೌಟ್ ಸರ್ಜಿಕಲ್ ಮೆಥಡ್, ಬ್ಯಾರಿಯರ್ ಮೆಥಡ್. ಒಂದು ಸಲ ಬಂದಿದೆ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. 2 ಬ್ಯಾರಿಯರ್ ಮೆಥಡನ್ನು ಹೇಳಿ ಅಂತ, ಕಾಂಡಮ್ಸ್ ಬಗ್ಗೆ ಹೇಳಬೇಕು ಅಥವಾ ಡಯಾಫ್ರಮ್ ಬಗ್ಗೆ. ಯು ಕ್ಯಾನ್ ಟೇಕ್ ಸಮ್ ಅದರ್ ದಿಸ್ ಆಸ್ ವೆಲ್, ಆದರೆ ಕಾಂಡಮನ್ನು ನೀವು ಮೆನ್ಷನ್ ಮಾಡಲೇಬೇಕು, ಎಕ್ಸ್ಪ್ಲೇನ್ ಮಾಡಲೇಬೇಕು ಬ್ಯಾರಿಯರ್ ಮೆಥಡ್ ಅಂತ ಹೇಳಿದ್ರೆ, ಯಾಕಂದರೆ ವಿ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್ ಹಿಯರ್ ಅಲ್ವಾ. ಈ ಡಯಾಫ್ರಮ್ ವಾಲ್ಸ್ ಎಲ್ಲ ಏನಿದೆ, ಕ್ಯಾಪ್ ಎಲ್ಲ, ಇದೆಲ್ಲ ಫಿಮೇಲ್ ಅಲ್ಲಿ ಯೂಸ್ ಮಾಡುವಂತಹ ಏನು ಬ್ಯಾರಿಯರ್ ಮೆಥಡ್. ಇಟ್ ಇಸ್ ವೆರಿ ಡಿಫರೆಂಟ್, ನಾಟ್ ವೆರಿ ಡಿಫರೆಂಟ್ ಬಟ್ ಸಮ್ ಡಿಫರೆನ್ಸ್ ವಿ ಆರ್ ಏಬಲ್ ಟು ಸಿ ಕಂಪೇರ್ ಟು ದಿ ಕಾಂಡಮ್ಸ್. ಓಕೆ, ಸರ್ಜಿಕಲ್ ಮೆಥಡ್ ತುಂಬಾ ಈಸಿ. ಟ್ಯೂಬೆಕ್ಟೊಮಿಯಲ್ಲಿ ಹೆಸರೇ ಇದೆ, ಏನ್ ಟ್ಯೂಬ್, ಫೆಲೋಪಿಯನ್ ಟ್ಯೂಬ್ ಇಸ್ ಬಿನ್ ಕಟ್ ಆ್ಯಂಡ್ ಟೈಡ್. ವ್ಯಾಸೆಕ್ಟೊಮಿ ಅಂದ್ರೇನು, ವ್ಯಾಸ್ ಡಿಫರೆನ್ಸ್ ಇಸ್ ಬಿನ್ ಕಟ್ ಆ್ಯಂಡ್ ಟೈಡ್. ಸೊ ಹೆಸರಲ್ಲೇ ಇದರ ಆನ್ಸರ್ ಇದೆ. ಇದು ಸಹ ಒಂದ್ಸಲ ನೋಡಿದ್ರೆ ಸಾಕಾಗುತ್ತೆ. ಹವೆವರ್ ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಮಾಡೆಲ್ ಕ್ವೆಶನ್ ಪೇಪರ್ 2021 ಬಂದಿರುವಂತಹ ಕ್ವೆಶನ್ ಇದು. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಸೆಕೆಂಡ್ ಚಾಪ್ಟರ್ ಆಸ್ ವೆಲ್. ಎನಿ ಡೌಟ್ ಎನಿವನ್? 2 ಮಾರ್ಕ್ಸ್ನಲ್ಲಿ ನೀವು ಹೇಳಿರೋದ್ರಲ್ಲಿ ಬರುತ್ತಾ ಮ್ಯಾಮ್ 5 ಕ್ವೆಶನ್ಸ್? ಓಕೆ, ಸೊ ಲಾಂಗ್ ಆನ್ಸರ್ಸ್ ಮ್ಯಾಮ್ಸ್, ಕ್ಯಾನ್ ಯು ಟೆಲ್ ಶಾರ್ಟ್ಲಿ ಆನ್ಸರ್? ನಂಗೆ ನಿಮ್ಮ ಕ್ವೆಶನೇ ಅರ್ಥ ಆಗ್ತಾ ಇಲ್ಲ. 100% ಗ್ಯಾರಂಟಿಡ್ ಕ್ವೆಶನ್ಸ್ ಹೇಳಿ ಮ್ಯಾಮ್, ಯಾಕಂದರೆ ಅದನ್ನ ನಾನು ಮೊದಲು ಪ್ರಿಪೇರ್ ಮಾಡ್ತೇನೆ. ಸೊ ನಾನೀಗ ಡಿಸ್ಕಸ್ ಮಾಡಿರುವಂತಹ ಕ್ವೆಶನ್ಸಲ್ಲಿ ನಾನು ಯಾವ ಇಯರ್ ವಿಚ್ ಇಸ್ ರೀಸೆಂಟ್, ಅಂದರೆ ಈ 2023 QP, 2023 SQP, 2024 SQP, ಸೊ ಈ ಥರ ಎಲ್ಲ ನಾನು ಯಾವ ಕ್ವೆಶನ್ಸಲ್ಲಿ ಹಾಕಿದ್ದೇನೆ, ಸೊ ಇದರನ್ನು ನೀವು ಕಲಿತು ಹೋಗಲೇಬೇಕು. ಅದು ಬಿಟ್ಟರೆ ಇಫ್ ಸಮ್ ಕ್ವೆಶನ್ ಹ್ಯಾಸ್ ಕಮ್ ಮೋರ್ ದ್ಯಾನ್ 1, ಅದು ಕಲ್ತು ಹೋಗಲೇಬೇಕು. ಕೆಲವೆಲ್ಲ ಕ್ವೆಶನ್ಸ್ ನಾನು ಕೊಟ್ಟಿದ್ದೆ ಈಗ, ಲೈಕ್ 2021 MQP, ಇದು ಅಷ್ಟೊಂದೇನು ಗ್ಯಾರಂಟಿಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯಾವುದೆಲ್ಲ ಕ್ವೆಶನ್ಸ್ ನಾನು
ಈ ಇಯರನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದೆ. ಹಾಗೆ ಯಾವುದೆಲ್ಲ ಕ್ವೆಶನ್ಸಲ್ಲಿ ಮೋರ್ ದೆನ್ 1 ಇಯರನ್ನು ಮೆನ್ಷನ್ ಮಾಡಿದ್ದೆ ಅದನ್ನು ನೀವು ಈ ಕೂಡಲೇ ಮಾಡಿಕೊಂಡು ಹೋಗಿ. ಓಕೆ, ಆರ್ ಸಿಂಪ್ಲಿ ಹೇಳಬೇಕಾದ್ರೆ ನಾನೀಗ ಕೊಟ್ಟಿರುವಂತಹ ಎಲ್ಲ ಕ್ವೆಶನ್ಸನ್ನು ಮಾಡ್ಕೊಂಡೋಗಿ, ಅಷ್ಟೊಂದು ಕಷ್ಟದ ಕ್ವೆಶನ್ಸೇ ಅಲ್ಲ. ಐ ಹ್ಯಾವ್ ರಿಮೂವ್ ಲಾಟ್ ಆಫ್ ಕ್ವೆಶನ್ಸ್ ಸ್ಟೂಡೆಂಟ್ಸ್. ನಾನು ಎಲ್ಲ ಟೈಪ್ ಆದಮೇಲೆ ನಾನು ಕೆಲವು ಕ್ವೆಶನ್ಸನ್ನು ರಿಮೂವ್ ಮಾಡಿದ್ದೀನಿ, ಇದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬೇಡ, ಅಗತ್ಯ ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟರ್ ಇಂದ ಇದು ಇಂಪಾರ್ಟೆಂಟ್, ಇದು ಮಾಡಿ ಹೋಗಲೇಬೇಕು, ಇದು ಕಲ್ತ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ತುಂಬಾ ಸಲ ಕ್ವೆಶನ್ ಕೇಳಿದ್ದಾರೆ, ಈ ಸಲ ಸಹ ಕೇಳೋ ಚಾನ್ಸಸ್ ಇರುತ್ತೆ. 2 ಸಲ ಕೇಳಿದ್ದಾರೆ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ, ಒಂದ್ಸಲ ಲಾಸ್ಟ್ ಇಯರ್ ಸೇಮ್ ಕ್ವೆಶನ್ ಕೇಳಿದ್ದಾರೆ, ಈ ಸಲ ಸಹ ಸೇಮ್ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ಡೈವರ್ಜೆಂಟ್ ಎವಲ್ಯೂಷನ್, ಕನ್ವರ್ಜೆಂಟ್ ಎವಲ್ಯೂಷನ್ ಡಿಫರೆನ್ಸ್ ಏನು ಅಂತ. ಸೊ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಕೊಟ್ಟಿದ್ದೇನೆ, ಯಾಕಂದ್ರೆ NCERT ಅಲ್ಲಿ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ. ಸೊ some animals same structure developed along the different direction due to adaptations to different needs. This is divergent evolution and these structures are homologous. Example ಕೊಡಬೇಕು ಅಂತ ಆದ್ರೆ write examples of homologous organs. Write examples depending upon the marks. Okay, ಸೊ ಇದು 2 ಮಾರ್ಕಿಗೆ ಕೇಳಿದ್ರೆ ಈ 2 ಸೆಂಟೆನ್ಸಸ್, ಈ ಥರ 2 ಅಲ್ಲ 4 ಸೆಂಟೆನ್ಸಸ್ ಸಾಕು. 5 ಮಾರ್ಕ್ಸಿಗೆಲ್ಲರೂ ಕೇಳೋದಿಲ್ಲ, ಕೇಳಿದ್ರೆ ಎಲ್ಲ ಹೋಮೋಲೋಗಸ್ ಆರ್ಗನ್ಸ್ನ ಎಕ್ಸಾಂಪಲ್ ಅನ್ನ ಕೊಡಿ. ಲೈಕ್ ಲಿಮ್ಸ್ ಆಫ್ ಚೀತಾ, ಹ್ಯೂಮನ್ಸ್, ಬ್ಯಾಟ್, ಇದು ಒಂದು ಎಕ್ಸಾಂಪಲ್. ಹಾಗೆ ಪ್ಲಾಂಟ್ ಎಕ್ಸಾಂಪಲ್ ಸಹ ಒಂದು ಕಲ್ತಿಟ್ಕೊಂಡು ಹೋಗಿ. ಕನ್ವರ್ಜೆಂಟ್ ಎವಲ್ಯೂಷನ್, ಇನ್ ಸಮ್ ಆನಿಮಲ್ಸ್ ಡಿಫರೆಂಟ್ ಸ್ಟ್ರಕ್ಚರ್ ಎವಾಲ್ವಿಂಗ್ for the same function and hence having similarity. This is called as convergent evolution and the structures are called as analogous structures. Analogous ಗೆ example ಯಾವುದು? Wings of birds, wings of insects, ಇದೆಲ್ಲ ಎಕ್ಸಾಂಪಲ್. ಓಕೆ, ಸೊ ಇದು ಇಂಪಾರ್ಟೆಂಟ್, ಇದು ಕಲ್ತ್ ಹೋಗಲೇಬೇಕು, ಯಾಕಂದ್ರೆ ಇದು ಈ ಸಲ ಸಹ ಬರೋ ಚಾನ್ಸಸ್ ಇರುತ್ತೆ. ಕ್ವಿಕ್ ಆಗಿ ಟಕ್ ಅಂತ ಸ್ಕ್ರೀನ್ಶಾಟ್ ತಗೊಳ್ಳಿ. ಮ್ಯಾಮ್, ಬೈ ಯೋರ್ ಕ್ವೆಶನ್ಸ್ ವಿ ಕ್ಯಾನ್ ಸ್ಕೋರ್ 55+ ಮಾರ್ಕ್ಸ್ ಫಾರ್ ಶ್ಯೂರ್. ಎಸ್, ಫಾರ್ ಶ್ಯೂರ್. ಹಾಟ್ಸ್ ಕ್ವೆಶನ್ ನಾಳೆ ಬರುತ್ತೆ. ಬಾಟ್ನಿ ಶಾಲಿನಿ ಮ್ಯಾಮ್ ನಂಗೆ ಕೊಟ್ಟಿದ್ದಾರೆ, ನಾನು ಅದನ್ನು ನಿಮಗೆ ಕೊಡ್ತಾ ಇದ್ದೇನೆ ನಾಳೆ. ಓಕೆ, ಆ್ಯಂಡ್ ಐ ವಿಲ್ ಬಿ ಗಿವಿಂಗ್ ಫ್ರಮ್ ಝಾಲಜಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಎವಲ್ಯೂಷನ್ ಕ್ಯಾನ್ ಆಲ್ಸೋ ಅಕರ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್. ಸಬ್ಸ್ಟಾನ್ಶಿಯೇಟ್ ದ ಸ್ಟೇಟ್ಮೆಂಟ್ ಬೈ ಗಿವಿಂಗ್ 2 ಎಕ್ಸಾಂಪಲ್. 2018 ಅಲ್ಲಿ ಒಂದ್ಸಲ ಕೊಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದ್ಸಲ ಕೊಟ್ಟಿದ್ದಾರೆ. ಇದು ಸಹ ಪುನಃ ಬರೋ ಚಾನ್ಸಸ್ ಇರುತ್ತೆ, ಆದರೆ 50-50, 100% ಗ್ಯಾರಂಟಿಡ್ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಸೊ ಆಂಥ್ರೋಪೋಜೆನಿಕ್ ಆಕ್ಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ದೇ ಆರ್ ಡನ್ ಬೈ ಮ್ಯಾನ್ ವಿಚ್ ಕಾಸ್ಡ್, ಆಂಥ್ರೋಪೋಜೆನಿಕ್ ಆಕ್ಷನ್ ಇಸ್ ದಿ ಆಕ್ಟಿವಿಟೀಸ್ ದಟ್ ಆರ್ ಡನ್ ಬೈ ಮ್ಯಾನ್ ವಿಚ್ ಕಾಸ್ಡ್ ದಿ ಎವಲ್ಯೂಷನ್. ಅದಕ್ಕೆ ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಹೇಳುವಂಥದ್ದು. Development of antibiotic resistance in varieties of microbes and plants, industrial melanism, DDT resistant mosquitoes, ಇದೆಲ್ಲ ಎಕ್ಸಾಂಪಲ್ ಫಾರ್ ಆಂಥ್ರೋಪೋಜೆನಿಕ್ ಆಕ್ಷನ್. ಓಕೆ, ಇಂಡಸ್ಟ್ರಿಯಲ್ ಮೆಲನಿಸಮ್ ಬೇಡ, ಸ್ವಲ್ಪ ಕನ್ಫ್ಯೂಸಿಂಗ್ ಅದು. ಇಲ್ಲಿ ಥರ ಕೊಟ್ಟರೆ ಉಳಿದಂತಹ ಎಕ್ಸಾಂಪಲ್ಸ್ ಆರ್ ದ ಎಕ್ಸಾಂಪಲ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ, 50-50 ಬರೋ ಚಾನ್ಸಸ್ ಇರುತ್ತೆ. ಹಾಂ ಸ್ಟೂಡೆಂಟ್ಸ್, ಎವಲ್ಯೂಷನ್ ಅಲ್ಲಿ ಹ್ಯೂಮನ್ ಎವಲ್ಯೂಷನ್ ಅನ್ನ ನೀವು ದಯವಿಟ್ಟು ಕಲ್ತ್ಕೊಂಡು ಹೋಗಿ. ಇದು 5 ಮಾರ್ಕರ್ ಕ್ವೆಶನ್ ಆಗಿ ಕೇಳಿದ್ರು. ವಿತ್ ರೆಸ್ಪೆಕ್ಟ್ ಟು ದ ಎವಲ್ಯೂಷನ್ ಆಫ್ ಮ್ಯಾನ್, ನೇಮ್ ABCDE. ಸ್ಟೂಡೆಂಟ್ಸ್ ಜಸ್ಟ್ ಗಾಟ್ ಶಾಕ್ಡ್ ಬೈ ಲುಕಿಂಗ್ ಎಟ್ ದಿಸ್ ಕ್ವೆಶನ್ ವಿಚ್ ಇಸ್ ಆಫ್ 2023 ಫೈನಲ್ ಇಯರ್ ಕ್ವೆಶನ್ ಪೇಪರ್. ಹೆಚ್ಚಿನ ಮಕ್ಕಳು ಈ ಏನು ಜಸ್ಟ್ ಪಾಸ್ ಆಗಬೇಕು ಅಥವಾ ಒಂದು 80% ಎಬೋ ಬಂದರೆ ಸಾಕು ಅಂತ ಹೇಳೋ ಮಕ್ಕಳು, ಈ ಲೈಕ್ ಮೀ, ಐ ವಾಸ್ ಲೈಕ್ ದ್ಯಾಟ್. ಸೊ ಈ ಹ್ಯೂಮನ್ ಎವಲ್ಯೂಷನ್ ಪಾರ್ಟನ್ನು ಸ್ಕಿಪ್ ಮಾಡ್ತಾರೆ. ಯಾರು ನೆನ್ಪಿಟ್ಕೊಳ್ಳೋದು? ಈ ಒರಿಜಿನ್ ಎಲ್ ಅಂತೆ, ಕ್ರೇನಿಯಂ ಕೆಪಾಸಿಟಿ ಅಂತೆ, ಪೀರಿಯಡ್ ಅಂತೆ. ಸೊ ಆ ವೀಕ್ ಪಾಯಿಂಟನ್ನು ಅರ್ಥ ಮಾಡಿಕೊಂಡು ಸಡನ್ನಾಗಿ ಒಂದು ಚೆನ್ನಾಗಿರೋ ಸರ್ಪ್ರೈಸನ್ನು ಕೊಟ್ಟಿದ್ರು ಸೆಕೆಂಡ್ PUC ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ. ದ್ಯಾಟ್ ವಾಸ್ ದಿಸ್ ಕ್ವೆಶನ್. ಇಟ್ ವಾಸ್ ಅ ವೆರಿ ಬ್ಯಾಡ್ ಸರ್ಪ್ರೈಸ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಏನು ಮಾಡಿ ಅಂದರೆ, ಇದರನ್ನು ಒಂದು ಬೈಹಾರ್ಟ್ ಮಾಡಿಕೊಂಡು ಹೋಗಿ. ಈ ಕ್ವೆಶನನ್ನು, ಅದು ಅಲ್ಲದೆ ಇದರ ಜೊತೆಗಿರುವಂತಹ ಬೇರೆ ಸ್ಪೀಶೀಸ್ ಏನಿದೆ ಅವುಗಳ ಒರಿಜಿನ್, ಕ್ರೇನಿಯಲ್ ಕೆಪಾಸಿಟಿ, ಟೈಪ್ ಆಫ್ ಮ್ಯಾನ್, ಇದೆಲ್ಲ ನೀವು ನೆನ್ಪಿಟ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಪುನಃ ಕೊಡೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಜಸ್ಟ್ ಲಾಸ್ಟ್ ಇಯರೇ ಕೊಟ್ಟಿದ್ದಾರಲ್ವಾ. ಸೊ ಅದಕ್ಕೆ ದೇ ಕ್ಯಾನ್ ಗಿವ್ ದಿಸ್ ಒನ್ಸ್ ಅಗೈನ್. ಯಾಕೆ ರಿಸ್ಕ್ ತಗೊಳ್ಳುವಂಥದ್ದು? ಯಾಕೆ ರಿಸ್ಕ್ ತಗೊಳ್ಬೇಕು ಅಲ್ವಾ? ಸೊ ಏನಾಗಬೇಕು ಇದಕ್ಕೆ ಆನ್ಸರ್? 2 million years ago. ಪ್ಲೇಸ್ ಆಫ್ ಒರಿಜಿನ್ ಆಸ್ಟ್ರಲೋಪಥಿಸನ್ಸ್. ಸೊ ಆಸ್ಟ್ರಲೋಪಥಿಸನ್ಸ್ ಎಲ್ಲಿ ಒರಿಜಿನೇಟ್ ಆಗಿರೋವಂಥದ್ದು?
Where they were? They were in East African islands. Okay. Next, Java. Java andre Java man. Java man yaru? Homo erectus. Homo erectus. That is C. Period eno 1.5 million years ago. Next, 1,00,000 in the 40,000 years ಮುಂಚೆ ಇದ್ದದ್ದು ಯಾರು? That is Neanderthal man. ಪ್ಲೇಸಸ್ ಆಫ್ ಒರಿಜಿನ್ ಏನಾಗಿತ್ತು? ಏಷ್ಯಾ ಆಗಿತ್ತು. ಏನು ನೆನ್ಪಿಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಈ ಥರಾರು ನೆನ್ಪಿಟ್ಕೊಳ್ಳಿ, ಏಷ್ಯಾ ಅಂತಾರು ನೆನ್ಪಿಟ್ಕೊಳ್ಳಿ. ಸೊ ಸ್ಪೆಸಿಫಿಕ್ ಆಗಿ ಈಸ್ಟ್ ಆ್ಯಂಡ್ ನಿಯರ್ ಈಸ್ಟ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ. ಓಕೆ, ಏನಾದರೂ ಡೌಟ್ ಇದೆಯಾ ರಿಲೇಟೆಡ್ ಟು ಹ್ಯೂಮನ್ ಎವಲ್ಯೂಷನ್? SQP ಅಂದರೆ ಸ್ಯಾಂಪಲ್ ಕ್ವೆಶನ್ ಪೇಪರ್, MQP ಅಂದರೆ ಮಾಡೆಲ್ ಕ್ವೆಶನ್ ಪೇಪರ್. ಜೈ ಉತ್ತರ ಕರ್ನಾಟಕ ಅಂತೆ. ಓಕೆ ಓಕೆ ನಂದಿನಿ, ನಾನು ಸಹ ನೋಡ್ತಿರ್ತೇನೆ ನೀವು ಹೇಳಿರುವಂತಹ ಇವರನ್ನ. ದೇ ಆರ್ ಗುಡ್, ದೇ ಆರ್ ಗುಡ್. ಓಕೆ, ಹಾಂ, ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರೆ ನಂದಿತಾ. ಏನಾದ್ರು ಕ್ವೆಶನ್ ಇದ್ರೆ ಹೇಳಿ, ಕೇಳಿ. PDF ವೇರ್ ಇಟ್ ವಿಲ್ ಬಿ ಅವೈಲೇಬಲ್? ನಂಗೆ ಅದು ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ನಿಮಗೆ ಅರ್ಜೆಂಟ್ ಬೇಕೇ ಬೇಕು ಅಂತಂದರೆ ನೀವು ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗಿ. ಓಕೆ, ತುಂಬ ಅರ್ಜೆಂಟ್ ಬೇಕು ಅಂತಂದರೆ. ಇಲ್ಲಾಂದರೆ ನಾನು ಸಿಂಪ್ಲಿ ವಿ ವಿಲ್ ಟೆಲ್ ಅವರ್ ಯೂಟ್ಯೂಬ್ ಮ್ಯಾನೇಜರ್ ಟು ಪುಟ್ ಇಟ್ ಇನ್ ದ ಡೈರೆಕ್ಟ್ಲಿ ಇನ್ ದ ಡಿಸ್ಕ್ರಿಪ್ಷನ್. ಕ್ಲಾಸ್ ಆದ್ಕೊಳ್ಳೆ ನಾನು PDF ಸೆಂಡ್ ಮಾಡುವಂಥದ್ದು ನಮ್ಮ ವರ್ಕು, ಅವ್ರು ಹಾಕ್ತಾರೆ. ಓಕೆ, ಆ ಕೂಡಲೇ. ಓಕೆ, ನೆಕ್ಸ್ಟ್. ಹಾಂ, ದಿಸ್ ಈಸ್ ಆಲ್ಸೋ ಗ್ಯಾರಂಟೀಡ್ ಕ್ವೆಶನ್ ಅಂತ ಹೇಳ್ಬೋದು. ಸ್ಕ್ರೀನ್ಶಾಟ್ ತಗೊಳ್ಳಿ. ಹೋಮೋಲೋಗಸ್ ಎನಲೋಗಸ್ ಆರ್ಗನ್ಸ್ ಡಿಫ್ರೆನ್ಸು 3 ಸಲ ಬಂದಿತ್ತು. ಐ ಕ್ಯಾನ್ ಆಲ್ಸೋ ಕಂಬೈನ್ ದಿಸ್ ವಿತ್ ದ ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್. ನಿಮಗೆ ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಬರೀಲಿಕ್ಕಂದ್ರೆ ಈ ಥರನಾದ್ರು ನೆನ್ಪಿಟ್ಕೊಳ್ಳಿ. ಡೈವರ್ಜೆಂಟ್ ಎವಲ್ಯೂಷನಲ್ಲಿ ನಾವು ಹೋಮೋಲೋಗಸ್ ಆರ್ಗನ್ಸನ್ನು ನೋಡ್ತೇವೆ, ಕನ್ವರ್ಜೆಂಟಲ್ಲಿ ಎನಲೋಗಸನ್ನು ನೋಡ್ತೇವೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ if you have no idea about convergent and divergent evolution explanation, examples of homologous analogous anna bariri. Okay, so homologous analogous organs anna ನೀವು differences examples anna ಕಲ್ತ್ಕೊಂಡು ಹೋಗ್ಲೇ ಬೇಕಾಗುತ್ತೆ. This is very important. ಬರಿಬೇಕಾ ನಾನು ಏನು homologous analogous ಅಂತ? ಈಸಿ ಅಲ್ವಾ? Orally I'll be telling you if you want. Orally I'll be telling you. Homologous organs andre enu? Organs which is having common origin, they have got common structural or anatomical body design but different function and appearance. Adu homologous organs. Example already aga helidde. Analogous organs ge example yaudu? That is organs which is having different origin, different anatomical design but common function and appearance. Ashte. ಓಕೆ, ಎಕ್ಸಾಂಪಲ್ ಫಾರ್ ಎನಲೋಗಸ್ ಸಹ ನಾನು ಆಗಲೇ ಹೇಳಿದ್ದೆ. ಸೊ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಹ ಗ್ಯಾರಂಟೀಡ್. ಓಕೆ, ಅರೇ ನೆಕ್ಸ್ಟ್ ಕ್ವೆಶನ್. ಹಾರ್ಡಿ ವಿನ್ಬರ್ಗ್ ಲಾ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಅಲ್ಲ, ಆದರೂ ನಾನು ಯಾಕೆ ಕೊಟ್ಟಿದ್ದೇನೆ ಹಾರ್ಡಿ ವಿನ್ಬರ್ಗ್ ಲಾ ಬಗ್ಗೆ ಅಂದರೆ, ಈ ಸಲ ಎವಲ್ಯೂಷನ್ ಇಂದ ಹಾಟ್ಸ್ ಕ್ವೆಶನ್ ಇದೆ ಅಲ್ವಾ? ಎವಲ್ಯೂಷನ್ ಇಂದ ಹಾಟ್ಸ್ ಕ್ವೆಶನ್ ಕೊಡ್ತಾರೆ ಅಂದರೆ ಹಾರ್ಡಿ ವಿನ್ಬರ್ಗ್ ಲಾ ಇಂದ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಫ್ಯಾಕ್ಟರ್ಸ್ ಎಫೆಕ್ಟೆಡ್, ದಟ್ ಈಸ್ ನಾಟ್ ರಿಯಲಿ ಅ ಹಾಟ್ಸ್ ಕ್ವೆಶನ್. ಈ ಏನು ಇಕ್ವೇಶನ್ ಏನಿದೆ ಹಾರ್ಡಿ ವಿನ್ಬರ್ಗ್ ಲಾದು, ಆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಬರಬಹುದು. ಓಕೆ, ಸೊ ಹಾರ್ಡಿ ವಿನ್ಬರ್ಗ್ ಲಾನ ಇಕ್ವೇಶನನ್ನು ಕಲ್ತ್ಕೊಂಡು ಹೋಗಿ, ಯಾಕಂದರೆ ಇದು MCQಸ್ಗೆ ಹೆಲ್ಪ್ ಆಗುತ್ತೆ. ಆದರೆ 3 to 5 ಮಾರ್ಕರ್ ಕ್ವೆಶನ್ ಬರೋ ಚಾನ್ಸಸ್ ಕಮ್ಮಿ ಹಾರ್ಡಿ ವಿನ್ಬರ್ಗ್ ಲಾ ಇಂದ. ಓಕೆ, ಎಡಾಪ್ಟಿವ್ ರೇಡಿಯೇಷನ್ ಇಂಪಾರ್ಟೆಂಟ್ ಕ್ವೆಶನ್. ಏನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಆದರೂ ತಿಳ್ಕೊಂಡಿರಿ. ಯಾಕಂದರೆ ಕ್ವೆಶನನ್ನು ಕೇಳಿದ್ದಾರೆ, ಪುನಃ 2 ಸಲ ಕೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ.
ಈ ಸಲ ಸಹ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ. ಅಡಾಪ್ಟಿವ್ ರೇಡಿಯೇಷನ್ ಡೆಫಿನೇಷನ್ ಹಾಗೆ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಮಾರ್ಸುಪಿಯಲ್ ಮತ್ತು ಪ್ಲಾಸೆಂಟಲ್ ಆನಿಮಲ್ಸ್, ಇನ್ನೊಂದು ಎಕ್ಸಾಂಪಲ್ ಏನು ಡಿಫರೆಂಟ್ ಟೈಪ್ಸ್ ಆಫ್ ಫಿಂಚಸ್ ಇನ್ ದ ಗ್ಯಾಲಪೋಗಸ್ ಐಲ್ಯಾಂಡ್. ಮೀನಿಂಗ್ ಏನು ಅಡಾಪ್ಟಿವ್ ರೇಡಿಯೇಷನ್ ಇದು, ಡೆಫಿನೇಷನ್ ಏನು ಪ್ರೊಸೆಸ್ ಆಫ್ ಎವಲ್ಯೂಷನ್ of different species in a given geographical area starting from a point and literally radiating to the other areas of geography is called as adaptive radiation. ಒಂದು ಪ್ಲೇಸ್ ಇಂದ ಒರಿಜಿನೇಟ್ ಆಗಿ ಬೇರೆ ಬೇರೆ ರೀಜನಿಗೆ ಹೋಗಿ ಅಲ್ಲಿ ಏನು ಇದು ತೋರಿಸುವಂಥದ್ದು. ಸೊ ದಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್. ಡೆಫಿನೇಷನ್ ಮತ್ತು ಅಟ್ಲೀಸ್ಟ್ ಎಕ್ಸಾಂಪಲ್ ಆದರೂ ತಿಳ್ಕೊಂಡು ಹೋಗಿ. ಪ್ಲಾಸೆಂಟಲ್ ಆನಿಮಲ್ಸ್ ಮತ್ತು ಮಾರ್ಸುಪಿಯಲ್ ಆನಿಮಲ್ಸ್ ಇಸ್ ಒನ್ ಎಕ್ಸಾಂಪಲ್. ಇನ್ನೊಂದು ಗ್ಯಾಲಪೋಗಸ್ ಐಲ್ಯಾಂಡ್ಸ್ನ ಫಿಂಚಸ್. This is a repeated question. ಅಂದರೆ ಇದು ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇಟ್ ಇಸ್ ಇಂಪಾರ್ಟೆಂಟ್. MQP 2022 ಅಲ್ಲಿ ಬಂದಿತ್ತು ಕನ್ವರ್ಜೆಂಟ್ ಎವಲ್ಯೂಷನ್, ಡೈವರ್ಜೆಂಟ್ ಎವಲ್ಯೂಷನ್. ಇದು ಹೇಳಿದ್ದೇನೆ ಆಲ್ರೆಡಿ. ಸೊ ಒಂದ್ಸಲ ಲೆಮಾರ್ಕ್ ಬಗ್ಗೆ ಸಹ ಕೇಳಿದ್ರು. ಸೊ ನಾಟ್ ರಿಯಲಿ ಇಂಪಾರ್ಟೆಂಟ್. ಲೆಮಾರ್ಕ್ ಬಗ್ಗೆ ಕೇಳಿದ್ರೆ ನೀವು ಬರಿಬೋದಲ್ವಾ. ಯೂಸ್ ಆ್ಯಂಡ್ ಡಿಸ್ಯೂಸ್ ಆರ್ಗನ್ಸ್, ದಟ್ ಇಸ್ ಒನ್ ಪ್ರಿನ್ಸಿಪಲ್. ಇನ್ಹೆರಿಟೆನ್ಸ್ ಆಫ್ ಎಕ್ವೈರ್ಡ್ ಕ್ಯಾರೆಕ್ಟರ್, ಇದು ಇಷ್ಟಾರು ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ವಿ ಆರ್ ಇನ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದಿಸ್ ಇಸ್ ಗ್ಯಾರಂಟೀಡ್. 2020 ಮಾಡೆಲ್ ಕ್ವೆಶನ್ ಪೇಪರ್, ಫೈನಲ್ ಇಯರ್ ಕ್ವೆಶನ್ ಪೇಪರ್ ಆಫ್ 2023, ಸ್ಯಾಂಪಲ್ ಕ್ವೆಶನ್ ಪೇಪರ್ ಆಫ್ 2023. ಸೇಮ್ ಕ್ವೆಶನ್ ಬಂದಿತ್ತು. ಉರೆ ಮಿಲ್ಲರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ತೋರಿಸಿ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ? ಎಸ್ ಆರ್ ನೋ? ಹ್ಯಾವ್ ಯು ಆಲ್ ಪ್ರಾಕ್ಟೀಸ್ ದಿಸ್? ಅಮೇಝಿಂಗ್ ಫ್ಯಾಕ್ಟ್ಸ್ ನಂಗೆ ಗೊತ್ತಿಲ್ಲ ಎಕೋಸಿಸ್ಟಮ್ ರಿಲೇಟೆಡ್ ಆಗಿ. ನನ್ನ ಹೆಸರು ವಿಂಧ್ಯಾ ರಾವ್. ಐ ಆಮ್ ವಿಂಧ್ಯಾ ರಾವ್. ಇಲ್ಲ ಸುಭಾಷ್. ಯಾಕೆ ನಾನು 5 ಇಯರ್ಸ್ಗಿಂತ ಮುಂಚಿನ ಕ್ವೆಶನ್ಸನ್ನು ಪಿಕ್ ಮಾಡಿಲ್ಲ ಅಂದರೆ, ಯಾಕಂದರೆ ಡಿಲೀಟೆಡ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಆಗಿ ಕ್ವೆಶನ್ ಅನ್ನು ಕೊಟ್ಟಿದ್ದಾರೆ 5 ಇಯರ್ಸಿಗೂ ಮುಂಚೆ. ಫಾಸ್ಫರಸ್ ಸೈಕಲ್, ನ್ಯೂಟ್ರಿಯೆಂಟ್ ಸೈಕಲನ್ನು ಡ್ರಾ ಮಾಡಲಿಕ್ಕೆ ಪ್ರತಿ ವರ್ಷ ಬರ್ತಾ ಇತ್ತು. ಏರ್ ಪೊಲ್ಯೂಷನ್ನ ಒಂದು ಸೆಟಪ್ ಇದೆ ಅಲ್ವಾ, ಅದು ಸಹ ಪ್ರತಿ ವರ್ಷ ಬರ್ತಾ ಇತ್ತು. ಆದರೆ ಇದೆಲ್ಲ ಡಿಲೀಟ್ ಆಗಿದೆ. ಸೊ ಈ ಡಿಲೀಟೆಡ್ ಕಾನ್ಸೆಪ್ಟ್ಸನ್ನು ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು? ಅದಕ್ಕೆ ಡಿಲೀಟೆಡ್ ಕಾನ್ಸೆಪ್ಟ್ಸನ್ನು ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿರುವಂತಹ ಕ್ವೆಶನ್ ಪೇಪರ್ ಏನಿದೆ ಅಲ್ಲಿ ಬೇರೆ ಕಾನ್ಸೆಪ್ಟ್ಸಿಂದ ಕ್ವೆಶನ್ಸ್ ಕೊಡಲಿಲ್ಲ ಅಲ್ವಾ. ಸೊ ಅದಕ್ಕೆ ಹ್ಯಾವ್ ಟೇಕನ್ ದ ರೀಸೆಂಟ್ ಮೋಸ್ಟ್ ಕ್ವೆಶನ್ ಪೇಪರ್ಸ್ ಕ್ವೆಶನ್. ಓಕೆ, ನೋಡುವ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಹಿತಾಶ್ರೀ, ಸಿದ್ದಪ್ಪ, ಕರಣ್, ಶ್ರೀಕೃಷ್ಣ, ನಂದಿತಾ ಇವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಹೌದು, ನಾನು ಮಂಗಳೂರಿನ ಹುಡುಗಿ. ಸೊ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ನಾಟ್ ರಿಯಲಿ ಮ್ಯಾಂಗ್ಳೂರಿಂದ ಒಂದೂವರೆ ಗಂಟೆ ದೂರ ನನ್ನ ಹೋಮ್ ಟೌನ್. ಮ್ಯಾಂಗ್ಳೂರಿನಿಂದ ಸ್ವಲ್ಪ ದೂರ ಪುತ್ತೂರ್ ಅಂತ ಸುಬ್ರಹ್ಮಣ್ಯ ರೋಡಲ್ಲಿ ಬರುತ್ತೆ. ಮ್ಯಾಂಗ್ಳೂರ್ ಟು ಸುಬ್ರಹ್ಮಣ್ಯ ರೋಡಲ್ಲಿ ನನ್ನ ಮನೆ ಬರುತ್ತೆ. ಓಕೆ, ಸುಬ್ರಹ್ಮಣ್ಯಕ್ಕೆಲ್ಲ ಹೋಗೋರು ಯಾರಾದ್ರೂ ಇದ್ದರೆ ನನ್ನನ್ನು ನೆನಪಿಸ್ಕೊಂಡು ಹೋಗಿ. ವಿಂಧ್ಯಾ ರಾವ್ ಅಂತ ನನ್ನ ಹೆಸರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅದೇ ನಾನು ಹೇಳಿರೋದೆ ಸೇಮ್ ಥಿಂಗ್. ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಒಪಾರಿನ್ ಆ್ಯಂಡ್ ಹಲ್ದಾನೆ. ಆದರೂ ನೀವು ಫುಲ್ ಮಾರ್ಕ್ಸನ್ನು ಏಮ್ ಮಾಡೋ ಮಕ್ಕಳಾಗಿದ್ದರೆ ಒಪಾರಿನ್ ಹಲ್ದಾನೆ ಬಗ್ಗೆ ಸಹ ಒಂದು ಸಲ ನೋಡ್ಕೊಂಡು ಹೋಗಿ ಏನು ಹೇಳಿದ್ದಾರೆ ಅಂತ. ಯಾಕಂದರೆ 1 ಮಾರ್ಕರ್ ಕ್ವೆಶನ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ಸೊ ಇಲ್ಲಿಗೆ ನಾವು 3 ಚಾಪ್ಟರ್ಸನ್ನು ಡಿಸ್ಕಸ್ ಮಾಡಿ ಆಯಿತು. ಇಟ್ಸ್ 11 o'clock. ಇನ್ನು 1 ಗಂಟೆಯಲ್ಲಿ ಇನ್ನೂ 3 ಚಾಪ್ಟರ್ಸನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಇಲ್ಲಿವರೆಗೆ ಏನಾದ್ರು ಕ್ವೆಶನ್ ಇದ್ದರೆ ದಯವಿಟ್ಟು ಟಕ್ ಅಂತ ಕೇಳಿ. ಆಲ್ರೆಡಿ ಡನ್ ಡಯಾಗ್ರಾಮ್. ಓ, ಪುತ್ತೂರು ಗೊತ್ತಾ? ಓಕೆ, ಗ್ರೇಟ್. ಆದರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ನಾನಿರೋದು ಈಗ ನಾರ್ತ್ ಇಂಡಿಯಾದಲ್ಲಿ. ಎಸ್, ಐ ಮೀನ್ ಪಾನಿಪತ್, ಹರಿಯಾಣ. ಸೊ ಸರ್ಪ್ರೈಸಸ್ ಅನ್ನ ನಿಮ್ಮ ಸೆಕೆಂಡ್ PUC ಅವರು ಕೊಡ್ತಾನೆ ಇರ್ತಾರೆ. ಸೊ ಈ ಸಲ ಸಹ ಕೊಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸ್ಯಾಂಪಲ್ ಕ್ವೆಶನ್ ಪೇಪರ್ ಆಫ್ 2023-2024 ಈ ಥರ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಮಕ್ಕಳನ್ನ ನೋಡಿ ಭಯ ಬೀಳ್ಬೋದಾದಂಥ ಕ್ವೆಶನ್ ಇದು. ಆದರೆ ಜಾಸ್ತಿ ಸರ್ಪ್ರೈಸಿಂಗ್ ಸಹ ಅಲ್ಲ, ಯಾಕಂದರೆ ವೆರಿ ಸಿಮಿಲರ್ ಕ್ವೆಶನ್ ವಾಸ್ ಬೀನ್ ಗಿವನ್ ಇನ್ 2023 ಸೆಕೆಂಡ್ PUC. ಸೊ ಏನಿದು ಕ್ವೆಶನ್? ಸೊ ನನ್ನ ಮ್ಯಾರಥಾನ್ ಕ್ಲಾಸಲ್ಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಲ್ಲ ಇಂಪಾರ್ಟೆಂಟ್ ಇನ್ಫೆಕ್ಷಸ್ ಡಿಸೀಸಸ್, ದೇರ್ ಸಿಮ್ಟಮ್ಸ್, ದೇರ್ ಕಾಸಿಟಿವ್ ಏಜೆಂಟ್ಸ್,
ದೇ ಆರ್ ಸ್ಪ್ರೆಡಿಂಗ್ ಏಜೆಂಟ್ಸ್ ಆಸ್ ವೆಲ್. ಸೊ ಇದರಿಂದ ಕ್ವೆಶನ್ ಅನ್ನ ಲಾಸ್ಟ್ ಇಯರ್ ಅಲ್ಲಿ ಕೊಟ್ಟಿದ್ದಾರೆ, ಈ ಸಲ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಪುನಃ ಕೊಟ್ಟೆ ಕೊಡ್ತಾರೆ. ಈ ಇಂಡಿಕೇಶನ್ ಏನು ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಇಂಡಿಕೇಶನ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಟು ಟೆಲ್ ಯು, ಪುನಃ ನಾವು ಕೊಡ್ಲಿಕ್ಕಿದ್ದೇವೆ, ಕಲ್ತ್ಕೊಂಡು ಹೋಗಿ. ಇನ್ಫೆಕ್ಷಸ್ ಏಜೆಂಟ್ಸ್ ಏನಿದೆ ಅದರ ಸಿಂಪ್ಟಮ್ಸ್, ಕಾಸಿಟಿವ್ ಏಜೆಂಟ್ಸ್, ಟ್ರಾನ್ಸ್ಮಿಟಿಂಗ್ ಏಜೆಂಟ್ಸ್. ಸೊ ದೇ ಹ್ಯಾವ್ ಆಸ್ಡ್ ಯು ಟು imagine like a doctor and tell what are the diseases that these patients are suffering. High fever, constipation, stomach ache, loss of appetite ಅಂತ ನೋಡಿದ ಕೂಡಲೇ ಇಟ್ ಇಸ್ ಟೈಫಾಯ್ಡ್, ಸಾಲ್ಮನೆಲ್ಲಾ ಟೈಫೈ ಈ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ರಿಕರಿಂಗ್ ಫೀವರ್ ಅಂತ ಅಂದ್ಕೂಡ್ಲೆ ಏನದು? ರಿಕರಿಂಗ್ ಫೀವರ್, ಪುನಃ ಪುನಃ ಬಿಟ್ಟು ಬಿಟ್ಟು ಬರುವಂತಹ ಜ್ವರ, ಇದು ಮಲೇರಿಯಾದಲ್ಲಿ ಬರುವಂಥದ್ದು. ದ ಡಿಸೀಸ್ ಇಸ್ ಮಲೇರಿಯಾ. ಕಾಸಿಟಿವ್ ಏಜೆಂಟ್ ಯಾವುದಲ್ಲ? ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್, ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ಓವೆಲ್, ಪ್ಲಾಸ್ಮೋಡಿಯಂ ಮಲೇರಿಯೆ. ಓಕೆ. ಕಾನ್ಸ್ಟಿಪೇಷನ್ ಮ್ಯೂಕಸ್ ಅಂತ ನೋಡಿದ ಕೂಡಲೇ ಯಾವ ಡಿಸೀಸ್ ಅಂತ ಗೊತ್ತಾಗೋದಿಲ್ಲ, ಆದರೆ ಬ್ಲಡ್ ಕ್ಲಾಟ್ ಇನ್ ದ ಸ್ಟೂಲ್ ಅಂತ ನೋಡಿದ ಕೂಡಲೇ ಗೊತ್ತಾಗಬೇಕು, ಇಟ್ ಈಸ್ ಅಮೀಬಿಯಾಸಿಸ್, ಅಮೀಬಿಕ್ ಡಿಸೆಂಟ್ರಿ, ಕಾಸ್ಡ್ ಬೈ ಎಂಟಮೀಬಾ ಹಿಸ್ಟೋಲಿಟಿಕಾ. ಇಂಟರ್ನಲ್ ಬ್ಲೀಡಿಂಗ್ ಅಂತ ನೋಡಿದ್ರೆ ಗೊತ್ತಾಗೋದಿಲ್ಲ ಯಾವ ಡಿಸೀಸ್ ಅಂತ. ಬ್ಲಾಕೇಜ್ ಇನ್ ಇಂಟೆಸ್ಟೈನಲ್ ಪ್ಯಾಸೇಜ್ ಅಂತ ನೋಡಿದ ಕೂಡಲೇ ಏನ್ ಬ್ಲಾಕ್ ಮಾಡ್ತಾ ಇದೆ ಇಂಟೆಸ್ಟೈನ್ ಅನ್ನ? ಆಕ್ಚುಲಿ ದ ಆಸ್ಕ್ಯಾರಿಸ್. ಸೊ ದ ಡಿಸೀಸ್ ಇಸ್ ಆಸ್ಕ್ಯಾರಿಯಾಸಿಸ್. ದ ಪ್ಯಾಥೋಜನ್ ನೇಮ್ ಇಸ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಇದು ಸ್ಕಿನ್ ಡಿಸೀಸ್, ಒಂದೇ ಸ್ಕಿನ್ ಡಿಸೀಸ್ ಕೊಟ್ಟಿರುವಂಥದ್ದು, ದಟ್ ಇಸ್ ರಿಂಗ್ ವರ್ಮ್. ರಿಂಗ್ ವರ್ಮ್ ಅನ್ನ ಕಾಸ್ ಮಾಡುವಂತಹ ಪ್ಯಾಥೋಜನ್ ಏನಿದೆ ಇದು ಮೂರು: ಎಪಿಡರ್ಮೋಫೈಟನ್, ಟ್ರೈಕೋಫೈಟನ್, ಮೈಕ್ರೋಸ್ಪೋರಮ್. ಇಲ್ಲಿಗೆ ಈ ಕ್ವೆಶನ್ ಡನ್ ಆ್ಯಂಡ್ ಡಸ್ಟೆಡ್. ಈ ಸಿಂಪ್ಟಮ್ಸ್ ಏನಿದೆ ಇದೆಲ್ಲ ಎನ್ ಸಿ ಆರ್ ಟಿಲಿ ಕೊಟ್ಟಿರುವಂತಹ ಸಿಂಪ್ಟಮೇ, ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಮಾಡಿ ಹಾಕಿರುವಂತಹ ಸಿಂಪ್ಟಮ್ಸ್ ಇದು. ಸೊ ಅದರನ್ನ ಕಲ್ತ್ಕೊಂಡು ಹೋಗಿ ಎಲ್ಲ ಸಿಂಪ್ಟಮನ್ನು ಇಲ್ಲಿ ಕೊಟ್ಟಿರದಂತಹ ಕೆಲವು ಸಿಂಪ್ಟಮ್ಸ್ ಎಲ್ಲ ಇದೆ ಅದನ್ನು ಸಹ ಕಲ್ತ್ಕೊಂಡು ಹೋಗಿ. ಯಾಕಂದರೆ ಪುನಃ ಸೇಮ್ ಕ್ವೆಶನನ್ನು ಕೊಟ್ಟೆ ಕೊಡೋ ಚಾನ್ಸಸ್ ಇದೆ. ಯಾಕಂದರೆ ಒಂದ್ಸಲ ಕೊಟ್ಟಿದ್ದಾರಲ್ವಾ, ಪುನಃ ಕೊಡ್ತಾರೆ. ಓಕೆ. ಲೆಟ್ ಮಿ ಸಿ ಯೋರ್ ಕ್ವೆಶನ್. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅರೆ ನಾನು ಪುತ್ತೂರ್ನವಳು, ಮಂಗಳೂರು ಹತ್ರ, ಆಯಿತಾ? ನನ್ನ ಪ್ಲೇಸ್ ನೋಡಿ ನಿಮಗೇನಾಗಬೇಕು, ತಿಳ್ಕೊಂಡು ಏನಾಗಬೇಕು ನಿಮಗೆ? ನಾರ್ತ್ ಇಂಡಿಯಾದಲ್ಲಿ ನಾನು ಇರೋದೀಗ ಹರಿಯಾಣ, ಪಾನಿಪತ್ ಅಂತ. ಓಕೆ ಮ್ಯಾಮ್, ಸೆಂಡ್ ಬ್ಲೂ ಪ್ರಿಂಟ್ ನೀವು ಕ್ರೋಮಲ್ಲಿ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಬಯಾಲಜಿ 2024 ಅಂತ ಹಾಕಿದ ಕೂಡಲೇ ಸಿಗುತ್ತೆ. ಅದು ಅಲ್ಲದೆ ಈ ಚಾನಲಲ್ಲಿ ಚೈತ್ರ ಮ್ಯಾಮ್ ವಿಡಿಯೋ ಸಹ ಮಾಡಿದ್ದಾರೆ. ಹೌ ಟು ಸ್ಪ್ಲಿಟ್ ಚಾಪ್ಟರ್ಸ್ ಟುಡೇ ಆ್ಯಂಡ್ ಟುಮಾರೋ. ಇವತ್ತು ಫುಲ್ ಝಾಲಜಿ ಮಾಡಿ, ನಾಳೆ ಫುಲ್ ಬಾಟ್ನಿ ಮಾಡಿ, ಆ ಥರ ಒಂದು ಮಾಡ್ಬೋದು. ಸೊ ಫಸ್ಟ್ 6 ಚಾಪ್ಟರ್ಸ್ ಇವತ್ತು, ಉಳಿದಂತಹ 7 ಚಾಪ್ಟರ್ಸ್ ನಾಳೆ ಅಂತ ಆ ಥರ ಮಾಡ್ಬೋದು. ಓಕೆ, ದಟ್ ಇಸ್ ಅಪ್ ಟು ಯು. ನೆಕ್ಸ್ಟ್ ಕ್ವೆಶನ್, 2023 ಸೆಕೆಂಡ್ PUC ಫೈನಲ್ ಇಯರ್ ಕ್ವೆಶನ್. ಫೈನಲ್ ಇಯರ್ ಸೆಕೆಂಡ್ PUC ಅಂದರೆ ಲಾಸ್ಟ್ ಇಯರ್ ಈ ಟೈಮಲ್ಲೇ ಕೊಟ್ಟಿರುವಂಥ ಕ್ವೆಶನ್ ಇದು. ಈ ಸಲ ಸಹ ಸಿಮಿಲರ್ ಆಗಿ ಕ್ವೆಶನ್ ಕೊಡೋ ಚಾನ್ಸಸ್ ಇರುತ್ತೆ. ಕೆಲವು ಪ್ಯಾಥೋಜನ್ ಹೆಸರನ್ನು ಕೊಟ್ಟು ಡಿಸೀಸ್ ಹೇಳಿ ಸಿಂಪ್ಟಮ್ಸ್ ಕೊಡಿ ಅಂತ. ಓಕೆ, ಎಂಟಮೀಬಾ ಹಿಸ್ಟೋಲಿಟಿಕಾ ಅಮೀಬಿಯಾಸಿಸ್ ಅಲ್ವಾ? ಎಪಿಡರ್ಮೋಫೈಟನ್ ಯಾವುದು? ರಿಂಗ್ ವರ್ಮ್. ಸಾಲ್ಮೊನೆಲ್ಲಾ ಟೈಫಾಯ್ಡ್. ವಿಷರೇರಿಯಾ ಮಲೈ, ವಿಷರೇರಿಯಾ ಬ್ಯಾಂಕ್ರಾಫ್ಟೈ ಯಾವುದು? ಫೈಲೇರಿಯಾಸಿಸ್. ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಮಲೇರಿಯಾ. ಅಷ್ಟೇ. ಓಕೆ ಫೈನ್. ನೆಕ್ಸ್ಟ್ ಕ್ವೆಶನ್, ಸೇಮ್ ಇನ್ಫೆಕ್ಷಸ್. ನೋಡಿ ಯಾಕೆ ಲಾಸ್ಟ್ ಇಯರ್ ಮತ್ತು ಲಾಸ್ಟ್ ಇಯರ್ ಈ ಥರದ ಕ್ವೆಶನ್ ಕೊಟ್ಟಿದ್ರು ಅಂದರೆ, ಅದಕ್ಕೂ ಮುಂಚೆ ಸಹ ಇದೇ ಥರದ ಕ್ವೆಶನ್ ಕೊಡ್ತಾ ಇದ್ರು. ಆ ರೀಸನ್ನಿಂದಾಗಿ ಅದೇ ಕಾನ್ಸೆಪ್ಟಿಂದ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಕಾನ್ಸೆಪ್ಟ್ ಏನಿರುತ್ತೆ ದ್ಯಾಟ್ ಈಸ್ ಗೋಯಿಂಗ್ ಟು ರಿಮೇನ್ ಸೇಮ್, ಫ್ರಮ್ ವಿಚ್ ದೇ ವಿಲ್ ಬಿ ಗಿವಿಂಗ್ ಯು ದ ಕ್ವೆಶನ್. ಸೊ 2021 ಅಲ್ಲಿ ಸೈಂಟಿಫಿಕ್ ನೇಮ್ ಆಫ್ ಆರ್ಗ್ಯಾನಿಸಮ್ಸ್ ಅನ್ನ ಕೇಳಿದ್ರು ಫಾರ್ ದೀಸ್ ಡಿಸೀಸಸ್. ಓಕೆ, 2 ಮಾರ್ಕರ್ ಕ್ವೆಶನ್ ಆಗಿ. ರಿಂಗ್ವಾರ್ಮ್ ನ್ಯೂಮೋನಿಯಾದ ಸೈಂಟಿಫಿಕ್ ಆರ್ಗ್ಯಾನಿಸಮ್ಸ್ ಏನಿದೆ ವಿಚ್ ಕಾಸಸ್ ದೀಸ್ ಡಿಸೀಸ್, ಅದರ ಸೈಂಟಿಫಿಕ್ ನೇಮ್ಸ್ ಕೊಡಿ ಅಂತ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ದಟ್ ಇಸ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಪ್ಲಾಸ್ಮೋಡಿಯಂ. ಸೊ 2021-2022 SQP ಅಲ್ಲಿ ರಿಪೀಟ್ ಆಗಿದೆ, ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ 2 ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ಸ್ಟಡಿ ಎವ್ರಿಥಿಂಗ್ ಅಬೌಟ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಆ್ಯಂಡ್ ದ ಡಿಸೀಸಸ್, ಎವ್ರಿಥಿಂಗ್ ಅಬೌಟ್ ಇಟ್. ಯಾಕಂದರೆ ಪುನಃ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಸೊ ಏನು ಆರ್ಗ್ಯಾನಿಸಮ್ಸ್ ದಟ್ ಕಾಸಸ್ ಡಿಸೀಸಸ್,
ಏನು ಸ್ಪ್ರೆಡ್ ಮಾಡುತ್ತೆ, ದಟ್ ಇಸ್ ಅನಾಫಿಲಿಸ್ ಫಿಮೇಲ್ ಮಾಸ್ಕಿಟೋ. ಸಿಂಪ್ಟಮ್ಸ್ ಏನು, ರಿಕರಿಂಗ್ ಫೀವರ್, ಚಿಲ್, ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಇದು. ಆ್ಯಂಡ್ ಸ್ಟಡಿ ದ ಲೈಫ್ ಸೈಕಲ್. ಲೈಫ್ ಸೈಕಲನ್ನು ಹೇಗೆ ನಾವು ಬರಿಬೋದು, ಡ್ರಾ ಮಾಡ್ಬೋದು ಮ್ಯಾಮ್ ಕೇಳಿದ್ರೆ ಅಂತ ತುಂಬ ಜನರಿಗೆ ಕ್ವೆಶನ್ ಇದೆ. ಕ್ವಿಕ್ಕಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದ್ಸಲ. ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರೆ ಮೇಡಮ್, ನನಗೆ ಏನೂ ಬರಲ್ಲ, ಸ್ಕೋರ್ ಮಾಡಬಹುದಾ? ಈಗ ಬರ್ತಾ ಇದೆ ಅಲ್ವಾ, ಈ ಕ್ವೆಶನ್ಸನ್ನು ಕೊಡ್ತಾ ಇದೆ ಅಲ್ವಾ, ಇದೇನಲ್ವಾ, ಈ ಕ್ವೆಶನ್ಸ್ನ ಆನ್ಸರನ್ನು ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಪಾಸ್ ಅಂತೂ ಖಂಡಿತವಾಗಿಯೂ ಆಗ್ತೀರಾ. 50+ ಅಂತೂ ಸಿಗಬಹುದು ಬರೀ ನಾವು ಕೊಡುವಂತಹ ಕ್ವೆಶನ್ಸನ್ನು ಕಲ್ತ್ಕೊಂಡು ಹೋದರೆ. ಕಲ್ತಂದರೆ ಡ್ರಾ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಸ್ವಲ್ಪ. ಓಕೆ, ಮಾಸ್ಕಿಟೋ ಮತ್ತು ಈ ಡ್ರಾಯಿಂಗನ್ನು ಮಾಡಬೇಕಾಗಿಲ್ಲ. ಈ ಥರದ ಎಕ್ಸ್ಪ್ಲನೇಷನನ್ನು ಬರಿತಾ ಹೋಗಬೇಕಾಗುತ್ತೆ. ವೆನ್ ದ ಮಾಸ್ಕಿಟೋ ಬೈಟ್ಸ್ ಅನಾದರ್ ಹ್ಯೂಮನ್, ಸ್ಪೋರೋಸೈಟ್ಸ್ ಆರ್ ಇಂಜೆಕ್ಟೆಡ್ ವಿತ್ ಅ ಬೈಟ್. ಆ ಸ್ಪೋರೋಸಾಯ್ಟ್ ಲಿವರಿಗೆ ಹೋಗುತ್ತೆ, ಲಿವರಿಂದ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ಡಲ್ಲಿ ರಿಪ್ರೊಡಕ್ಷನನ್ನು ತೋರಿಸುತ್ತೆ, ಸೆಕ್ಷುವಲ್ ಪ್ರೊಡಕ್ಷನ್. ನಂತರ ಬ್ಲಡ್ಡಿನ ಹಿಮೋಗ್ಲೋಬಿನನ್ನು ಫೀಡ್ ಮಾಡಿ, ದೇ ವಿಲ್ ಬಿ ಫೀಡಿಂಗ್ ಆನ್ ಹಿಮೋಗ್ಲೋಬಿನ್ ಆ್ಯಂಡ್ ಡೆಲ್ ಬಿ ರಿಲೀಸಿಂಗ್ ಹಿಮೋಸಾಯಿನ್. ಈ ಟೈಮಲ್ಲಿ ಸಿಂಪ್ಟಮ್ಸನ್ನು ನೋಡ್ತೀರಾ. ನಂತರ ಇದೇ ಪ್ಲಾಸ್ಮೋಡಿಯಂ RBCಯಲ್ಲಿ ಹಿಮೋಗ್ಲೋಬಿನನ್ನು ತಿಂದು ವಾಮಿಟ್ ಮಾಡೋದಲ್ಲದೆ ದೇ ವಿಲ್ ಸ್ಟಾರ್ಟ್ ರಿಪ್ರೊಡ್ಯೂಸಿಂಗ್ ಒನ್ಸ್ ಅಗೇನ್ ಇನ್ ದ RBC, ಬಟ್ ನಾವ್ ಇಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಗೆಮೆಟೋಸೈಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಮತ್ತು ಫಿಮೇಲ್ ಗೆಮೆಟೋಸೈಟ್ಸನ್ನು, ಒಂಥರದ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಅಂತ ತಿಳ್ಕೊಳ್ಬಹುದು. ಈ ಟೈಮಲ್ಲಿ ಪುನಃ ಒಂದು ಮಾಸ್ಕಿಟೋ ಇಂತಹ ಇನ್ಫೆಕ್ಟೆಡ್ ಪರ್ಸನಿಗೆ ಬೈಟ್ ಮಾಡಿದ್ರೆ ಆ ಮಾಸ್ಕಿಟೋ ನಾವು ಕ್ಯಾರಿಂಗ್ ದ ಗೆಮೆಟೋಸೈಟ್ಸ್, ಆ ಗೆಮೆಟೋಸೈಟ್ಸ್ ಫರ್ಟಿಲೈಸ್ ಆಗಿ ಝೈಗೋಟನ್ನು ತೋರಿಸುತ್ತೆ. ಆ ಝೈಗೋಟ್ ಸ್ಪೋರೋಸಾಯ್ಟನ್ನು ರಿಲೀಸ್ ಮಾಡಿ ಆ ಸ್ಪೋರೋಸಾಯ್ಟ್ ವಿಲ್ ಬಿ ದೆನ್ ಎಸ್ಕೇಪಿಂಗ್ ಟು ದ ಸಲೈವರಿ ಗ್ಲ್ಯಾಂಡ್. ನಂತರ ಪುನಃ ಈ ಸೈಕಲ್ ರಿಪೀಟ್ ಆಗುತ್ತೆ. ಸೊ ಈ ಥರ ನೀವು ರಿಟರ್ನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಏನು ಈ ಚಾರ್ಟನ್ನು ತೋರಿಸ್ಬಹುದು. ಇದೆಲ್ಲ ಸ್ಕಿಪ್ ಮಾಡ್ಬೋದು, ಈ ಥರದ ಡ್ರಾಯಿಂಗ್ ಎಲ್ಲ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಮಾಸ್ಕಿಟೋ ಹ್ಯಾಂಡ್ ಎಲ್ಲ, ಉಳಿದದೆಲ್ಲ ನೀವು ಯು ಕ್ಯಾನ್ ಡ್ರಾ, ಇಟ್ ಇಸ್ ಈಸಿ ಓನ್ಲಿ ಅಲ್ವಾ. ಸೊ ದ್ಯಾಟ್ ಈಸ್ ಅಬೌಟ್ ಲೈಫ್ ಸೈಕಲ್, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಎನಾದರ್ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್, ನಾಟ್ ಎಕ್ಸ್ಪೆಕ್ಟೆಡ್ ಅಲ್ಲ, ಗ್ಯಾರಂಟಿಡ್ ಅಂತ ಹೇಳ್ಬೋದು, ದಟ್ ಇಸ್ ಆಂಟಿಬಾಡಿ ಡಯಾಗ್ರಾಮ್. 2 ಸಲ ರಿಪೀಟ್ ಆಗಿತ್ತು, ಐ ಗೆಸ್ ಈ ಸಲ ಸಹ ರಿಪೀಟ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. 2024 SQP ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು ಆಂಟಿಬಾಡಿ ಡಯಾಗ್ರಾಮ್. ವೆರಿ ವೆರಿ ಈಸಿ ಡಯಾಗ್ರಾಮ್. ಬರೀ ಡಯಾಗ್ರಾಮ್ ಡ್ರಾ ಮಾಡೋದಲ್ಲ, ಲೇಬಲಿಂಗನ್ನು ತೋರಿಸ್ಬೇಕು ಮಕ್ಕಳೇ. ಲೇಬಲಿಂಗ್ ಜೊತೆಗೆ ಯು ಹ್ಯಾವ್ ಟು ಡ್ರಾ ದ ಲೇಬಲಿಂಗ್ ಆಸ್ ವೆಲ್. ಓಕೆ ಮ್ಯಾಮ್, ಬಟ್ ದೇ ಡಿಂಟ್ ಫಾಲೋಡ್ ದ ಬ್ಲೂ ಪ್ರಿಂಟ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ನ ಬ್ಲೂ ಪ್ರಿಂಟನ್ನು ಮ್ಯಾಚ್ ಮಾಡಿ ನೋಡಿದ್ದೀರಾ? ಲಾಸ್ಟ್ ಇಯರ್ನ ಬ್ಲೂ ಪ್ರಿಂಟನ್ನು ಮ್ಯಾಚ್ ಮಾಡಿ ನೋಡಿದ್ದೀರಾ? ಹಾಂ, ಆರ್ ಯು ಶ್ಯೂರ್ ದೇ ಹ್ಯಾವಂಟ್ ಫಾಲೋಡ್? ದೇ ಶುಡ್ ಬಿ ಫಾಲೋವಿಂಗ್. ಎಕ್ಸ್ಪ್ಲನೇಷನ್ ಇಸ್ ನೀಡ್ ಆರ್ ನಾಟ್. ಮಕ್ಕಳೇ, ಬರೀ ಆಂಟಿಬಾಡಿಯನ್ನು ಡ್ರಾ ಮಾಡಿ ಅಂತ 3 ಮಾರ್ಕಿಗೆ ಕೊಟ್ಟರೆ, ಇಫ್ ದೇ ಆಸ್ಕ್ ಯು to draw for 3 marks, if they ask you to draw only drawing, okay, maybe if they ask the same thing, if they ask you to explain, then draw saha ಮಾಡಬೇಕಾಗುತ್ತೆ, explain saha ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ 5 ಮಾರ್ಕಿಗೆ ಕೇಳುವಂಥದ್ದು ಅಥವಾ ಬೇರೆ ಕ್ವೆಶನ್ ಜೊತೆ ಕೇಳುವಂಥದ್ದು. ಸೊ ಇದು 5 ಮಾರ್ಕಿನ ಕ್ವೆಶನ್. ಇದು ದಿಸ್ ಇಸ್ ಅ 5 ಮಾರ್ಕರ್ ಕ್ವೆಶನ್. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಡಿಫೈನ್ ಇಮ್ಯುನಿಟಿ, ನೇಮ್ 2 ಡಿಫರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ. ಸೊ ಇಮ್ಯುನಿಟಿ ಅಂದರೆ ಏನು ಅಂತ ನೀವು ಡಿಫೈನ್ ಮಾಡಬೇಕು ಫಸ್ಟಿಗೆ. ಇಟ್ಸ್ ಓವರ್ ಆಲ್ ಎಬಿಲಿಟಿ ಆಫ್ ದ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಟು ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಕನ್ಫರ್ಡ್ ವಿತ್ ದ ಇಮ್ಯೂನ್ ಸಿಸ್ಟಮ್ ಇಸ್ ಕಾಲ್ಡ್ ಅಸ್ ಇಮ್ಯುನಿಟಿ. 2 ಡಿಫರೆನ್ಸಸ್ ಏನು, ಒಂದು ನಿಮಿಷ, 2 ಡಿಫರೆನ್ಸಸ್ ಏನು ಅಂತ ಕೊಟ್ಟರೆ, 2 ಡಿಫರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ ಅಂತ ಕೊಟ್ಟರೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಅಲ್ವಾ. ಸೊ ದಿಸ್ ಇಸ್ ಆಫ್ 2 ಮಾರ್ಕ್ಸ್, ದಿಸ್ ಇಸ್ ಆಫ್ 3 ಮಾರ್ಕ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ ಮಾಲಿಕ್ಯೂಲ್ಸ್. ಜಸ್ಟ್ ಡ್ರಾ ಮಾಡಿ ಕೊಡಿ ಸಾಕು. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಿಸ್ ಕ್ವೆಶನ್. ಆ್ಯಂಡ್ ಇದು ಇಂಪಾರ್ಟೆಂಟ್ ಕ್ವೆಶನ್, ಸ್ಪೆಸಿಫಿಕಲಿ ಆಂಟಿಬಾಡಿ ಡಯಾಗ್ರಾಮ್ ನಾನು ಹೇಳ್ತಿರುವಂಥದ್ದು. ಡ್ರಾ ಮಾಡಿ ಕಲ್ತ್ಕೊಂಡು ಹೋಗಿ. ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ಇದೇ ಚಾಪ್ಟರ್ ಇಂದ, ದಟ್ ಇಸ್ ಅಬೌಟ್ ದ ಇನ್ನೆಟ್ ಬ್ಯಾರಿಯರ್ಸ್. ಸೊ 4 ಇನ್ನೆಟ್ ಬ್ಯಾರಿಯರ್ಸ್ ಇದೆ. ಯಾವುದೋ 1 ವರ್ಷ ಏನು ಮಾಡಿದ್ದಾರೆ,
ಬರೀ ಎರಡೇ ಏನು ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಒಂದು ಅಥವಾ ಎರಡು ಬ್ಯಾರಿಯರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇನ್ನೊಂದ್ಸಲ 5 ಮಾರ್ಕಿಗೆ ಕೊಟ್ಟಿದ್ರು, ಮತ್ತೊಂದ್ಸಲ ಪುನಃ 2 ಬ್ಯಾರಿಯರ್ಸ್ ಅನ್ನ ಕೊಡಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರು. ಸೊ ಇದು 3 ಸಲ ಬಂದಿದೆ. 2 ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ, ಒಂದು ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಬಂದಿದೆ. ಸೊ ಯು ಹ್ಯಾವ್ ಟು ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಇನ್ನೆಟ್ ಬ್ಯಾರಿಯರ್ಸ್. ಸೊ 4 ಇನ್ನೆಟ್ ಬ್ಯಾರಿಯರ್ಸ್ ಇರುವಂಥದ್ದು ಫಿಸಿಯೋಲಾಜಿಕಲ್, ಫಿಸಿಕಲ್, ಸೆಲ್ಯುಲಾರ್, ಸೈಟೋಕೈನ್. ಫಿಸಿಕಲ್ ಅಂದರೆ ಫಿಸಿಕಲ್ ಆಗಿ ಪ್ರಿವೆಂಟ್ ಮಾಡುವಂಥದ್ದು ಫಾರ್ ದ ಎಂಟ್ರಿ ಆಫ್ ಪ್ಯಾಥೋಜನ್. ವಾಟ್ ಇಸ್ ದ್ಯಾಟ್? ಸ್ಕಿನ್, ಸಲೈವಾ, ಮ್ಯೂಕಸ್. ಸಾರಿ, ಸಲೈವಾ ಇಸ್ ಅ ಫಿಸಿಯೋಲಾಜಿ ಅಲ್ವಾ? ಫಿಸಿಕಲ್ಲು, ಮ್ಯೂಕಸ್ ಮತ್ತು ಸ್ಕಿನ್ ಮಾತ್ರ. ಇಟ್ ಇಸ್ ಫಿಸಿಕಲಿ ಪ್ರಿವೆಂಟಿಂಗ್ ದ ಎಂಟ್ರಿ ಆಫ್ ದ ಪ್ಯಾಥೋಜನ್. ಸೊ ಮ್ಯೂಕಸ್ ಎಲ್ಲ ಎಲ್ಲಿರುವಂಥದ್ದು ಅಂತ ಹೇಳಬೇಕು. ಫಿಸಿಯೋಲಾಜಿಕಲ್ ಯಾವುದು? ಆಸಿಡ್ ಮತ್ತು ಸಲೈವಾ, ಟಿಯರ್ಸ್ ಎಲ್ಲೆಲ್ಲಿದೆ, ಏನು ಮಾಡುತ್ತೆ ಅದು ಅಂತ. ಸೆಲ್ಯುಲರ್ ಬ್ಯಾರಿಯರ್ಸ್ ಯಾವುದೆಲ್ಲ? PMNL ನೆನ್ಪಿಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಜಸ್ಟ್ ನ್ಯೂಟ್ರೋಫಿಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮ್ಯಾಕ್ರೋಫೇಜಸ್, ಮೋನೋಸೈಟ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಸೈಟೋಕೈನ್ ಬ್ಯಾರಿಯರ್ಸ್ ಯಾವುದು? ಜಸ್ಟ್ ಒಂದೇ ಕೊಟ್ಟಿರುವಂಥದ್ದು ಇಂಟರ್ಫೆರಾನ್ಸ್. ಇಟ್ ವಿಲ್ ಬಿ ಅಲರ್ಟಿಂಗ್ ದ ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು. ಇಟ್ ವಿಲ್ ಬಿ ಅಲರ್ಟಿಂಗ್ ದ ಅದರ್ ನಾರ್ಮಲ್ ಸೆಲ್ಸ್ ಟು ಪ್ರಿವೆಂಟ್ ಫ್ರಮ್ ದ ವೈರಲ್ ಇನ್ಫೆಕ್ಷನ್. ಅಷ್ಟೇ. ಇದು ಸಹ ಇಂಪಾರ್ಟೆಂಟ್, ಇದು ಸಹ ಬರುತ್ತೆ. ಸ್ಕ್ರೀನ್ಶಾಟ್ ಟಕ್ ಅಂತ ತೆಗಿರಿ. MCQs ನಾಳೆ ಮಾಡ್ತೀವಿ. ಕರ್ನಾಟಕ ಬೋರ್ಡ್ ಎಕ್ಸಾಮ್ ನಾಟ್ ಫಾಲೋಡ್ ಬ್ಲೂ ಪ್ರಿಂಟ್. ಓಕೆ ಸ್ಟೂಡೆಂಟ್ಸ್, ನಿಮಗೆ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾ ಇಲ್ಲ ಅಂತ ಅನ್ಸಿದ್ರೆ ಸ್ಯಾಂಪಲ್ ಕ್ವೆಶನ್ ಪೇಪರನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ. ನೀವು ಸ್ಯಾಂಪಲ್ ಕ್ವೆಶನ್ ಪೇಪರ್ಸಲ್ಲಿ ವಾಟ್ ಯು ಗೆಟ್ ಟು ಸಿ ಮೋಸ್ಟ್ ಆಫ್ ದ ಕ್ವೆಶನ್, ಸಮ್ ಆಫ್ ದ ಕ್ವೆಶನ್ಸ್ ವಿಲ್ ಬಿ ರಿಪೀಟೆಡ್ ಫಾರ್ ಶೋರ್. ಯಾಕಂದರೆ ನೀವು 2023 ಸ್ಯಾಂಪಲ್ ಕ್ವೆಶನ್ ಪೇಪರ್ ಮತ್ತು ಫೈನಲ್ ಕ್ವೆಶನ್ ಪೇಪರ್ನ ನೀವು ಕಂಪೇರ್ ಮಾಡಿದ್ರೆ ನೀವು ನೋಡ್ಬೋದು ಕೆಲವು ಕ್ವೆಶನ್ಸನ್ನು ಎಕ್ಸಾಕ್ಟಾಗಿ ಹಾಗೆ ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಯಾಂಪಲ್ ಕ್ವೆಶನ್ ಪೇಪರ್ ಥರಾನೇ ಬರುತ್ತೆ ಈ ಸಲ. ವೆರಿ ಸಿಮಿಲರ್ ಕ್ವೆಶನ್ ವಿಲ್ ಬಿ ಕಮಿಂಗ್. ಓಕೆ, ಸೊ ಸ್ಯಾಂಪಲ್ ಕ್ವೆಶನ್ ಪೇಪರನ್ನು ಕರೆಕ್ಟಾಗಿ ಕಲಿತು ಪ್ರಾಕ್ಟೀಸ್ ಮಾಡಿ, ಆನ್ಸರ್ ಮಾಡಿ, ಡಯಾಗ್ರಾಮ್ಸ್ ಎಲ್ಲ ರಿಲೇಟೆಡ್ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ವೆರಿ ಸಿಮಿಲರ್ ಕ್ವೆಶನ್ಸ್ ವಿಲ್ ಬಿ ಕಮಿಂಗ್. ಓಕೆ, ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾರಂಟಿಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ಪ್ಯಾಸಿವ್ ಮತ್ತು ಆಕ್ಟಿವ್ ಇಮ್ಯುನಿಟಿ 2021 MQP ಅಲ್ಲಿ ಕೇಳಿದ್ರು. ಹಾಗೆ ಅದಕ್ಕೂ ಮುಂಚೆ ಇನ್ನೊಂದ್ಸಲ 2020 ಸೆಕೆಂಡ್ PUC ಫೈನಲ್ ಇಯರ್ ಕ್ವೆಶನ್ ಅಲ್ಲೂ ಈ ಕ್ವೆಶನ್ ಬಂದಿತ್ತು. ದ್ಯಾಟ್ ಇಸ್ ಅಬೌಟ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ. ಸೊ ಆಕ್ಟಿವ್ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಬಗ್ಗೆ ಹೇಳಬೇಕು. ಓಕೆ, ಓ ಸಾರಿ, ದಿಸ್ ಈಸ್ ಅಬೌಟ್ ಡಿಫ್ರೆಂಟ್. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ ಅಂತ ಕೇಳಿದ್ರೆ ಇನ್ನೆಟ್ ಮತ್ತು ಎಕ್ವೈರ್ಡ್. ಇದು ಪ್ಯಾಸಿವ್ ಮತ್ತು ಆಕ್ಟಿವ್. ಪ್ಯಾಸಿವ್ ಮತ್ತು ಆಕ್ಟಿವ್ ಇಮ್ಯುನಿಟಿ ಏನಿದೆ, ದಿಸ್ ಇಸ್ ಆಫ್ ಎಕ್ವೈರ್ಡ್ ಇಮ್ಯುನಿಟಿ. ಓಕೆ, ಸೊ ಆಕ್ಟಿವ್ ಅಂದ್ರೆ ಏನು? ಪ್ಯಾಥೋಜನ್ ಹೀಟ್ ಕಿಲ್ಡ್ ಅಥವಾ ರಿಯಲ್ ಪ್ಯಾಥೋಜನ್ ವಿಲ್ ಬಿ ಕಾಸಿಂಗ್ ದ ರಿಲೀಸ್ ಆಫ್ ದಿ ಆಂಟಿಬಾಡಿ. ಇಲ್ಲಿ ಪ್ಯಾಸಿವ್ ಇಮ್ಯುನಿಟಿ ಇಸ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ದಿ ಆಂಟಿಬಾಡೀಸ್. This is long lasting. This is for the few days. Antibodies are produced by the body against the antigen. Illi antibodies are obtained from other sources. This immunity is not immediate. It will take some time. Idu immediate. Okay. Takkanta screenshot. No time to explain. We have got a lot of other not lot of questions, some question. Allergy ಬಗ್ಗೆ ಒಂದ್ಸಲ ಕೇಳಿದ್ರು, not very important. ಆದ್ರೆ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಆಫ್ ಕ್ವೆಶನ್ ಅಥವಾ 1 ಮಾರ್ಕರ್ ಬರಬಹುದು ಎಲರ್ಜಿಯಿಂದ. ಎಲರ್ಜಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಯಾವುದು ಕೆಮಿಕಲ್ಸ್ ದಟ್ ಇಸ್ ಬೀನ್ ರಿಲೀಸ್ಡ್ ಫ್ರಮ್ ದಿಸ್ ಸೆಲ್ಸ್ ಡ್ಯೂರಿಂಗ್ ದ ಎಲರ್ಜಿ? ದಟ್ ಇಸ್ ಹಿಸ್ಟಮಿನ್, ಸೆರೋಟೋನಿನ್, ಹೆಪಾರಿನ್. ಆ್ಯಂಡ್ ಆಂಟಿಬಾಡಿ ಯಾವುದು? IgE ದಟ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಮೋರ್ ಡ್ಯೂರಿಂಗ್ ದ ಎಲರ್ಜಿಕ್ ರಿಯಾಕ್ಷನ್. ಓಕೆ, ಸೊ ಸಮ್ ಇನ್ಫಾರ್ಮೇಷನ್ ಯು ಶುಡ್ ಬಿ ರಿಮೆಂಬರಿಂಗ್. ಇದು 2 ಸಲ ಕೇಳಿದ್ದಾರೆ. 2022 ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಲಾಸ್ಟ್ ಇಯರ್ನ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲೂ ಸೇಮ್ ಕ್ವೆಶನ್ ಬಂದಿದೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು ಅಂತ ಯಾರಾದರೂ ಎಕ್ಸಾಂಪಲ್ಸ್ ಅನ್ನು ಕೊಡ್ತೀರಾ ಫಸ್ಟಿಗೆ? ಮೀನ್ ವೈಲ್ ಐ ವಿಲ್ ಬಿ ರೈಟಿಂಗ್ ವಾಟ್ ಈಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ದಿಸ್ ಕ್ವೆಶನ್ ಆರ್ ಕಮಿಂಗ್. ಎಸ್, ದಿಸ್ ಕ್ವೆಶನ್ ವಿಲ್ ಬಿ ಕಮಿಂಗ್. 2 ಸಲ ಕೇಳಿದ್ದಾರೆ, ಈ ಸಲ ಸಹ ಕೊಡೋ ಚಾನ್ಸ್ ಇರುತ್ತೆ. ದಿಸ್ ಇಸ್ ಫಾರ್ CBS or ಕರ್ನಾಟಕ ಬೋರ್ಡ್. ದಿಸ್ ಇಸ್ ಫಾರ್ ದ CBSE. ಥ್ಯಾಂಕ್ ಯು ಚೈತನ್ಯ, ಥ್ಯಾಂಕ್ ಯು. ಎಸ್ ಯಶೋಧ, ಯು ಆರ್ ರೈಟ್. 1 ಇಸ್ ಥೈಮಸ್. ಇನ್ನೊಂದು ಯಾವುದು? 2 ಎಕ್ಸಾಂಪಲ್ ಕೇಳಿದ್ದಾರೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು? ಸೊ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ they are the organs where
immature lymphocytes are converted into antigen sensitive lymphocytes. This is the definition of primary lymphoid organs. Example ಎರಡೇ, not more than that. That is bone marrow ಮತ್ತೆ thymus. ಓಕೆ, ಅಷ್ಟೇ. ಇದು 2 ಮಾರ್ಕರ್ ಕ್ವೆಶನ್ ಆಗೇನೋ ಕೇಳಿದ್ರು, 2 or 3 ಏನೋ. ಸೊ 2 ಸಲ ಬಂದಿತ್ತು, ಈ ಸಲ ಸಹ ಬರೋ ಚಾನ್ಸ್ ಇರುತ್ತೆ. ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಗ್ಯಾರಂಟೀಡ್ ಕ್ವೆಶನ್ 2024 ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವೆಶನ್, 2022 ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ಕೇಳಿದ್ರು, ಪುನಃ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲೂ ಕೇಳಿದ್ರು. ಸೊ ಇದು ಪುನಃ ಬರೋ ಚಾನ್ಸಸ್ ಇರುತ್ತೆ. ಇದು ಅಥವಾ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಗ್ಯಾರಂಟಿ ಆಗಿ ಕೇಳ್ತಾರೆ. ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಡೈರೆಕ್ಟ್ ಆಗಿ ಕೇಳಲಿಲ್ಲ ಅಂದ್ರು, ಎಕ್ಸ್ಪ್ಲೈನ್ ದ ಲೈಫ್ ಸೈಕಲ್ ಅಂತ ಕೇಳಿದ್ರು, ಯು ಹ್ಯಾವ್ ಟು ಡ್ರಾ. ಇಫ್ ಯು ಡ್ರಾ ದಟ್ ಇಸ್ ಸಫಿಷಿಯಂಟ್ ಆಕ್ಚುಲಿ. ಸೊ ಇಲ್ಲಿ ಇದು ಸಹ ಗ್ಯಾರಂಟಿ ಏನು 90% ಇದೇ ಕ್ವೆಶನ್ ಬರೋ ಚಾನ್ಸ್ ಇರುತ್ತೆ ಈ ಸಲ ಸಹ 2024 ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ. ಸೊ ಏನ್ ಕ್ವೆಶನ್? ರೆಪ್ರೆಸೆಂಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ನಾನು ಇನ್ನೇ ಸಹ ಹೇಳಿದ್ದೆ, ರೆಪ್ಲಿಕೇಶನ್ ಅಂತ ನೋಡಿ ರೆಪ್ಲಿಕೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಲ್ಲ, ನೀವು ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಅಂದ್ರೆ ಈ ಡ್ರಾಯಿಂಗ್ ಅನ್ನ ಮಾಡಬೇಕು. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ರೆಪ್ಲಿಕೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಲ್ಲ, ಕರೆಕ್ಟ್ ಆಗಿ ಕ್ವೆಶನ್ ಅನ್ನ ಓದ್ಕೊಂಡು ಈ ಡಯಾಗ್ರಾಮ್ ಅನ್ನೇ ಡ್ರಾ ಮಾಡಬೇಕು. ಓಕೆ, ಇದು ಕರ್ನಾಟಕ ಬೋರ್ಡ್, ಸ್ಟೇಟ್ ಬೋರ್ಡ್. ಇದು CBSE ಅಲ್ಲ, CBSE ಅಲ್ಲ. CBSE ಎಕ್ಸಾಮ್ 19th ಅಲ್ವಾ, ನಮ್ಮ ಸ್ಟೇಟ್ ಬೋರ್ಡ್ ಇದು ಸಹ 18th ಆಕ್ಚುಲಿ, 1 day ಬಿಫೋರ್. ಓಕೆ, ಸೊ ಥಿಯರಿ ಎಲ್ಲ ಸೇಮೇ 2, ಆದರೆ ಕ್ವೆಶನ್ಸ್ ನಾನಿಲ್ಲಿ ಡಿಸ್ಕಸ್ ಮಾಡಿರುವಂಥ ಕ್ವೆಶನ್ಸ್ ಏನಿದೆ ದಿಸ್ ಆಫ್ ಸೆಕೆಂಡ್ PUC. CBSE ಕ್ವೆಶನ್ ಸ್ವಲ್ಪ ಟ್ರಿಕ್ಕಿಯಾಗಿ ಬರ್ತಾ ಇದೆ ಈಗೀಗ. ಓಕೆ, ಸೊ ಸ್ವಲ್ಪ ಕಷ್ಟ ಇದೆ CBSE ಕ್ವೆಶನ್ಸ್ ಎಲ್ಲ. ಸೊ ಇದು ವಿ ಕ್ಯಾನ್ ಪ್ರೆಡಿಕ್ಟ್. CBSE ವಿ ಕಾಂಟ್ ಪ್ರೆಡಿಕ್ಟ್, ಸ್ವಲ್ಪ ಕಷ್ಟ ಬರ್ತಾ ಇದೆ, ಟ್ರಿಕ್ಕಿ ಏನು ಹೇಳುವಂಥದ್ದು ಅನ್ಪ್ರೆಡಿಕ್ಟೇಬಲ್ ಡಯಾಗ್ರಾಮ್ಸ್ ಎಲ್ಲ ಕೇಳ್ತಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸೆಕೆಂಡ್ PUC. ಹೋಪ್ಫುಲಿ ಯು ಹ್ಯಾವ್ ಪ್ರಾಕ್ಟಿಸ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಡ್ರಗ್ಸ್ ಬಗ್ಗೆ ನಾವು ಏನು ಮಾಡಬೇಕು ಮ್ಯಾಮ್? ಯಾಕಂದರೆ ತುಂಬ ನೆನ್ಪಿಟ್ಕೊಳ್ಬೇಕಾದಂತಹ ವಿಚಾರಗಳೆಲ್ಲ ಇದೆ. ಏನು ಮಾಡಬೇಕು? ಸೊ ಚಾನ್ಸಸ್ ಆಫ್ ಕಮಿಂಗ್ ಡ್ರಗ್ಸ್ ಇಸ್ ಕ್ವೈಟ್ ಲೆಸ್. ಒಂದು ಸಲ ಕೇಳಿದ್ರು ಓಕೆ ಡ್ರಗ್ಸ್ ಬಗ್ಗೆ, ಆದರೆ ಕ್ಯಾನ್ಸರ್ ಬಗ್ಗೆ 2 ಸಲ ಕೇಳಿದ್ರು. ಸೊ 2 ಸಲ ಕ್ಯಾನ್ಸರ್ ಬಗ್ಗೆ ಕೇಳಿದ್ರು 2 times. 1 ಸಲ ಡ್ರಗ್ ಬಗ್ಗೆ 5 ಮಾರ್ಕರ್ ಕ್ವೆಶನ್ ಆಗಿ ಈ ಥರ ಕೇಳಿದ್ರು. 1 ಮಾರ್ಕರ್ ಕ್ವೆಶನಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಈ ಸಲ. ಈ 2 ಮಾರ್ಕರಿಗೆಲ್ಲ ಸ್ವಲ್ಪ ಕಮ್ಮಿ ಇದೆ ಚಾನ್ಸಸ್. ಸೊ ಡ್ರಗ್ಸ್ ಬಗ್ಗೆ ಎಲ್ಲಾದರೂ ಕೇಳಿದ್ರೆ ಅಂತ ಲೈಕ್ ಯು ಕ್ಯಾನ್ ಒನ್ಸ್ ಗೋ ಥ್ರೂ, ಬಟ್ ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಿ ಕಾಂಟ್ ಗ್ಯಾರಂಟಿ ಈ ಸಲ ಬಂದೇ ಬರುತ್ತೆ ಅಂತ, ವಿ ಕಾಂಟ್ ಗ್ಯಾರಂಟಿ. ಆದರೆ ಕ್ಯಾನ್ಸರ್ ರಿಲೇಟೆಡ್ ಆಗಿ ಕ್ವೆಶನ್ ಬರುತ್ತೆ ಅಂತ 90% ಚಾನ್ಸ್ ನಾನು ಹೇಳ್ಬೋದು. ಸೊ 90% ಚಾನ್ಸ್ ಆಫ್ ಕಮಿಂಗ್ ರಿಲೇಟೆಡ್ ಟು ಕ್ಯಾನ್ಸರ್ ಇಸ್ ಮೋರ್. ಕ್ಯಾನ್ಸರ್ ನ ಜೀನ್ಸ್ ಯಾವುದೆಲ್ಲ, ಯಾವ ಜೀನ್ಸ್ ಕ್ಯಾನ್ಸರನ್ನು ಕಾಸ್ ಮಾಡ್ಬೋದು, ಯಾವುದೆಲ್ಲ ಬೇರೆ ಬೇರೆ ಥರದ ಕಾಸಿಟಿವ್ ಏಜೆಂಟ್ಸ್ ಫಾರ್ ಕ್ಯಾನ್ಸರ್, ಬಯಾಲಜಿಕಲ್, ಕೆಮಿಕಲ್, ಫಿಸಿಕಲ್, ಕ್ಯಾನ್ಸರ್ ಡಿಟೆಕ್ಷನ್ ಯಾವ ಥರ, ರೇಡಿಯೋಗ್ರಫಿ, ಸಿಟಿ ಸ್ಕ್ಯಾನ್, MRI, ಬಯೋಪ್ಸಿ, ಇದೆಲ್ಲ ಬೇರೆ ಬೇರೆ ಥರ. ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು, ಪುನಃ ಸೇಮ್ ಥಿಂಗ್. ಕ್ಯಾನ್ಸರ್ ಟ್ರೀಟ್ಮೆಂಟ್, ಸರ್ಜರಿ, ರೇಡಿಯೇಷನ್ ಥೆರಪಿ, ಇಮ್ಯುನೋಥೆರಪಿ. ಓಕೆ, ಸೊ ಇದನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋಗಿ. ಸೊ ಕ್ಯಾನ್ಸರ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ರಿಸೆಪ್ಟರ್ಸ್ ಡ್ರಗ್ ಬಗ್ಗೆ ನಾಟ್ ವೆರಿ ಇಂಪಾರ್ಟೆಂಟ್. ಓಕೆ, ಆದರೆ 1 ಮಾರ್ಕರ್ ಕ್ವೆಶನ್ MCQs ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಒಂದ್ಸಲ ಬಂದಿದೆ ಡೈಮಿಥೈಲ್ ಮಾರ್ಫಿನ್ ಅಂದರೆ ಯಾವುದು ಅಂತ, ದಟ್ ಈಸ್ ಹೆರಾಯಿನ್ ಅಲ್ವಾ. ಸೊ ನಾಳೆ ನಾವು ಅಂತಹ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ನೆಕ್ಸ್ಟ್ ಕ್ವೆಶನ್, ಸೊ ಈಗೀಗ ಈ ಥರದ ಕ್ವೆಶನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಸ್ಟೇಟ್ ಬೋರ್ಡ್ನವರು. CBSE ಅವರನ್ನು ನೋಡಿಕೊಂಡು ರೀಸೆಂಟ್ಲಿ ದೇ ಸ್ಟಾರ್ಟೆಡ್ ಗಿವಿಂಗ್ ಸಚ್ ಕ್ವೆಶನ್ಸ್. ಓಕೆ, ಸೊ 3 measures useful for prevention and control of alcohol and drug abuse among adolescents. ಸೊ ಇದೇ ಚಾಪ್ಟ್ರಲ್ಲಿ 5 points ಇದೆ.
5 ಪಾಯಿಂಟ್ಸ್ ಇದೆ. ಅಂಡು ಏನು ಪಿಯರ್ ಪ್ರೆಷರ್ ಹಾಗೆಲ್ಲ. ಸೊ ಏನೂ ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ರೈಟ್ ಯುವರ್ ಓನ್ ಸೆಂಟೆನ್ಸ್ ಆಸ್ ವೆಲ್. You have to give the counseling for the addict, or if you see any danger sign, you have to tell to your parents if somebody is getting addicted. So you can write your own sentences. So idu ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ 2 ಸಲ ಕೇಳಿದ್ದಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ. ಸೊ ಈಗೀಗ ಈ ತರದ ಕ್ವೆಶ್ಚನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಿಲೇಟೆಡ್ ಟು measures useful for the prevention and control. Okay, and ಇಲ್ಲಿಗೆ we are done with the ಎಷ್ಟನೇ ಚಾಪ್ಟರ್, 4th ಚಾಪ್ಟರ್ ಸಹ ಆಯಿತು. ಏನಾದರೂ ಡೌಟ್ ಇದೆಯಾ? ಇವ್ಯಾಲ್ಯೂಯೇಟರ್, ಮೈಂಡ್ ಸೆಟ್ ಆ್ಯಂಡ್ ನೇಚರ್. ಓ ಅದು ನಿಮ್ಮ ಹಣೆ ಬರಹ. ಆ್ಯಕ್ಚುಲಿ ನೀವು ಅಷ್ಟೆಲ್ಲ ಯೋಚನೆ ಮಾಡಬೇಕಾಗಿಲ್ಲ ಇವ್ಯಾಲ್ಯೂಯೇಟರ್ ಹೇಗಿರ್ತಾರೆ ಅಂತೆಲ್ಲ. ನೀವು ಕರೆಕ್ಟಾಗಿ ಎಲ್ಲ ಆನ್ಸರ್ ಮಾಡಿದ್ರೆ ಅದೇ ಆಸ್ ಐ ಟೋಲ್ಡ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್, it's difficult to fail. Also, it is difficult to get 100%. Okay. So, actually fail ಆಗುವಂತಹ ಚಾನ್ಸಸ್ ಏನಿದೆ ಇದು ಇನ್ನೂ ಜಾಸ್ತಿ ಡಿಫಿಕಲ್ಟು, ಇದು ಸ್ವಲ್ಪ ಡಿಫಿಕಲ್ಟ್. ಆದರೂ ಬಯಾಲಜಿಯಲ್ಲಿ ಇಟ್ ಈಸ್ ಈಸಿ ಟು ಸ್ಕೋರ್ ಫುಲ್. ಓಕೆ, ಏನು NCERTಲಿದೆ ಅದು ಎಲ್ಲವನ್ನು ಬರೆದ್ರೆ ದೇ ಹ್ಯಾವ್ ಟು ಗಿವ್ ಯು ಫುಲ್ ಮಾರ್ಕ್ಸ್. ಆದರೆ ಫೇಲ್ ಆಗ್ಲಿಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ. ಓಕೆ ಫೈನ್. ಬೇರೆನಾದರೂ ಅರೆ PDF ಇಲ್ಲಿ ಇದೆ, PDF ಇನ್ನೂ ಇಲ್ಲೇ ಇದೆ PDF. ಐ ಹ್ಯಾವೆಂಟ್ ಗಿವನ್ ಯೆಟ್, ಐ ಆಮ್ ಯೂಸಿಂಗ್ ಇಟ್. MCQs ನಾಳೆ 11 AM ವಿ ವಿಲ್ ಬಿ ಡಿಸ್ಕಸಿಂಗ್ MCQ. ಮ್ಯಾಮ್ ಈಸ್ ಕಾರ್ಸಿನೋಜನ್ಸ್ ಆರ್ ಇಂಪಾರ್ಟೆಂಟ್, ಅದನ್ನೇ ನಾನು ಹೇಳ್ತಿರೋವಂಥದ್ದು. ಕಾರ್ಸಿನೋಜನ್ಸ್, ಎವ್ರಿಥಿಂಗ್ ಅಬೌಟ್ ಕ್ಯಾನ್ಸರ್ ಇಸ್ ಕ್ವೈಟ್ ಇಂಪಾರ್ಟೆಂಟ್. ಯಾಕಂದರೆ 2 ಸಲ ಕೇಳಿದ್ದಾರೆ ಕ್ವೆಶನ್ನು ರೀಸೆಂಟಾಗಿ. ಸೊ ಪುನಃ ಕೇಳೋ ಚಾನ್ಸಸ್ ಇರುತ್ತೆ ಕಾರ್ಸಿನೋಜನ್ಸ್ ಬಗ್ಗೆ, ಕ್ಯಾನ್ಸರ್ ಬಗ್ಗೆ. ಕಾರ್ಸಿನೋಜನ್ಸ್ ಯಾವುದು? ಒಂದು 3 ಇರೋದಲ್ವ, 3-4 ಇರೋದು. ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್. ಅದನ್ನು ಒಂದ್ಸಲ ನೋಡ್ಕೊಂಡು ಹೋಗ್ಲಿಕ್ಕೇನೋ. UV ರೇಸ್, ಎಕ್ಸ್ ಎಲ್ಲ ಫಿಸಿಕಲ್. ಕೆಮಿಕಲ್ ಯಾವುದು? ಮಸ್ಟರ್ಡ್ ಗ್ಯಾಸ್, ನಿಕೋಟಿನ್, ಇದೆಲ್ಲ ಕೆಮಿಕಲ್ ವಿಚ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಬಯಾಲಜಿಕಲ್ ಯಾವುದು? ಆಂಕೋಜೆನಿಕ್ ವೈರಸಸ್. ಅಷ್ಟೇ. ಆ್ಯಕ್ಚುಲಿ ಈಸಿ ಅದು. ಹಾಂ, HIV ಇನ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್ ನಾನು ಹೇಳಿದ್ದೆ ಅಲ್ವಾ. HIV ಬಗ್ಗೆ ಸಹ ನೋಡ್ಕೊಂಡು ಹೋಗಿ. HIV ಬಗ್ಗೆ ನೀವು ಒಂದ್ಸಲ ನೋಡಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನಲ್ವಾ, ರೆಟ್ರೋವೈರಸಸ್, ದಟ್ ಇಸ್ ನಥಿಂಗ್ ಬಟ್ ಆಫ್ HIV ಓನ್ಲಿ. HIV ಇನ್ಫೆಕ್ಷನ್ ಸ್ಪ್ರೆಡಿಂಗ್ ಸಹ ಜಸ್ಟ್ 4 ಇರುವಂಥದ್ದು. ಅದನ್ನು ನೀವು ನಿಮ್ಮ ಲೋವರ್ ಕ್ಲಾಸಲ್ಲೇ ಕಲ್ತಿರ್ಬೋದು. ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದವರು ಸ್ಪ್ರೆಡ್ ಮಾಡ್ತಾರೆ, ಫ್ರಮ್ ಮದರ್ ಟು ಬೇಬಿ, ಫ್ರಮ್ ಥ್ರೂ ದ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಮತ್ತು ಯಾವುದು. ಸೊ ಒಂದು 3-4 ಇರುವಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಈಸಿ. ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಒನ್ಸ್ ಯು ರೀಡ್. ಸೊ ಇದು ಕೇಳೋ ಚಾನ್ಸಸ್ ಇರುತ್ತೆ, ನಾನು ಆಲ್ರೆಡಿ ಹೇಳಿದ್ದೇನೆ ಆಗ ಸಹ. ಓಕೆ, these questions are coming for Karnataka board exam. Yes, second PUC andre ade. So fine, let's discuss the questions of biotechnology principles and processes. Nodi, ನಾನು ತುಂಬ ಕ್ವೆಶನ್ಸ್ ಒಂದೇ ಸ್ಲೈಡಲ್ಲಿ ಹಾಕಿದ್ದೇನೆ. ಯಾಕಂದರೆ ದೀಸ್ ಆಲ್ ಆರ್ ಸಿಮಿಲರ್ ಕ್ವೆಶನ್ಸ್. ಓಕೆ, ಎಲ್ಲಿಂದ ಶುರು ಮಾಡುವ? ಓಕೆ, ಡಿಫ್ರೆನ್ಶಿಯೇಟ್ ಎಂಡೋನ್ಯೂಕ್ಲಿಯಸ್ ಮತ್ತು ಎಕ್ಸೋನ್ಯೂಕ್ಲಿಯಸ್. ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 5 ಮಾರ್ಕ್ 2020 ಸೆಕೆಂಡ್ PUCಯಲ್ಲಿ ಬಂದಿತ್ತು. ಓಕೆ, 2021-2020 ಮಾಡೆಲ್ ಕ್ವೆಶನ್ ಪೇಪರಲ್ಲಿ ವೆರಿ ಸಿಮಿಲರ್ ಕ್ವೆಶನ್, ದಟ್ ಇಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ಕ್ಲಾಸಿಫೈ ಮಾಡಿ ಡಿಫ್ರೆನ್ಶಿಯೇಟ್ ದೆಮ್ ಬೇಸ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಆಕ್ಷನ್ ಆನ್ DNA. ಸೊ ಎಕ್ಸೋನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್, ಇದು ಆ್ಯಕ್ಚುಲಿ ಆ ಟೈಮಲ್ಲಿ ಕೊಟ್ಟಿದ್ರು. ದಿಸ್ ಚಾನ್ಸ್ ಆಫ್ ಕಮಿಂಗ್ ದಿಸ್ ಕ್ವೆಶನ್ ಇಸ್ ವೆರಿ ಲೆಸ್. ಸೊ ಸಿಮಿಲರ್ ಕ್ವೆಶನ್ ಬರ್ಬೋದು, ದಟ್ ಈಸ್ ಅಬೌಟ್ ಎಂಡೋನ್ಯೂಕ್ಲಿಯಸ್ ಆ್ಯಂಡ್ ಎಕ್ಸೋನ್ಯೂಕ್ಲಿಯಸ್. ಪುನಃ ಬರೋ ಚಾನ್ಸಸ್ ಇರುತ್ತೆ. ಈ ಡಯಾಗ್ರಾಮನ್ನು ಕಲ್ತು ಹೋಗಲೇಬೇಕು. ಸೊ ಇದು ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಟೆಕ್ನಿಕ್ ಆಫ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇನ್ RDNA ಟೆಕ್ನಾಲಜಿ. ಸೊ ಇದು ಸಹ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ ಕ್ವಿಕ್ ಆಗಿ. ಸೊ ಇದು ಒಂಥರದ ಸಿಮಿಲರ್ ಆದಂತಹ ಕ್ವೆಶನ್, ಅದಕ್ಕೆ ಒಂದೇ ಸೈಡಲ್ಲಿ ಹಾಕಿದ್ದೇನೆ. ಸೊ ಎಕ್ಸೋನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್ ಬಗ್ಗೆ ಫಸ್ಟಿಗೆ ಡಿಫರೆನ್ಶಿಯೇಟ್ ಮಾಡಬೇಕು. ಎಕ್ಸೋನ್ಯೂಕ್ಲಿಯಸ್ ವಿಲ್ ಬಿ ಕಟ್ಟಿಂಗ್ ಎಟ್ ದ ಎಂಡ್ಸ್ ಆಫ್ ದ DNA
Endonuclease will be cutting at the within the DNA. Endonuclease sticky end ಮತ್ತೆ blunt end ಅನ್ನ ಕೊಡುತ್ತೆ. Okay, so this is the differences. Represent recombinant DNA technology diagrammatically ಅಂತ ಕೊಟ್ರೆ ಇದರನ್ನ ಕೊಡಬೇಕು. ಈ ಡ್ರಾಯಿಂಗ್ NCERT ಡಯಾಗ್ರಾಮ್ ಆಗಿದೆ. ಇದು ಸಹ ಈಸಿ. ಸೊ ಫಾರಿನ್ DNA ನ ತೋರಿಸ್ಬೇಕು, ವೆಕ್ಟರ್ DNA ನ ತೋರಿಸ್ಬೇಕು. ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿಕೊಂಡು ಕಟ್ ಮಾಡುವಂಥದ್ದು ಫಾರಿನ್ DNA ನ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ತಗೊಳ್ಳಿಕ್ಕೋಸ್ಕರ. ವೆಕ್ಟರ್ನ ಸಹ ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಕಟ್ ಮಾಡಬೇಕು. ನಂತರ ಶುಡ್ ಬಿ ಜಾಯಿನ್ ವಿತ್ ದ ಹೆಲ್ಪ್ ಆಫ್ DNA ಲೈಗೇಸ್. ನಂತರ ಅದರನ್ನ ಹೋಸ್ಟ್ ಸೆಲ್ಸ್ ಒಳಗಡೆ ಹಾಕಬೇಕು. ದಟ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸ್ಫಾರ್ಮೇಷನ್. ದೆನ್ ಹೋಸ್ಟ್ ಸೆಲ್ ಶುಡ್ ಬಿ ಏಬಲ್ ಟು ಡಿವೈಡ್. ಸೊ ದಿಸ್ ಇಸ್ ದ ಡಯಾಗ್ರಾಮ್ ದಟ್ ಇಸ್ ಟು ರೆಪ್ರೆಸೆಂಟ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಸೊ ಇದು ಪುನಃ ಬರೋ ಚಾನ್ಸಸ್ ಇರುತ್ತೆ. ಈ ಡಯಾಗ್ರಾಮ್ ಮತ್ತೆ ಸಿಮಿಲರ್ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ಟೈಪ್ಸ್ ಅನ್ನ ಕೇಳುವಂತಹ ಚಾನ್ಸಸ್ ಸ್ವಲ್ಪ ಕಮ್ಮಿ, ಯಾಕಂದ್ರೆ NCERT ಯಲ್ಲಿ ಇಲ್ಲ. ನಂತರ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಅಂತ. ಐ ಗೆಸ್ ಇಟ್ ವಾಸ್ ಅ 5 ಮಾರ್ಕರ್ ಕ್ವೆಶನ್. ಸೊ RDNA ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಈ ಡಯಾಗ್ರಾಮ್ ಏನಿದೆ ಇದರನ್ನ ಡ್ರಾ ಮಾಡಿ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಹೇಗೆ ಏನು ವಿ ಕ್ಯಾನ್ ಸಪರೇಟ್ ದ ಫ್ರಾಗ್ಮೆಂಟ್ಸ್ ಆಫ್ DNA ಅಂತ. ಹೇಗೆ, ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಮೀನ್ ವೈಲ್ ಎನಿ ಕ್ವೆಶನ್? Offline classes are not available from my side, but Bangalore ಅಲ್ಲಿ offline classes ಇದೆ. Okay. Structure of PBR 322 is a very, very, very important, Nagashri. ಅದು highly expected question. ಹೌದೌದು ಲಕ್ಷ್ಮಿ, ಫೇಲ್ ಮಾಡೋದೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಫೇಲ್ ಆಗುವಂತಹ ಚಾನ್ಸಸ್ ಕಮ್ಮಿ. ಓಕೆ, ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಟ್ರೇಟ್ಸ್ ಬಗ್ಗೆ ಕ್ಲಾಸ್ ಮಾಡಿ ಒಂದು 30 ಮಿನಿಟ್ಸ್ ಪ್ಲೀಸ್. ಮೆಂಡಲ್ ಡಿಸಾರ್ಡರ್, ಕ್ರೋಮೋಸೋಮಲ್ ಡಿಸಾರ್ಡರ್ ಇವತ್ತು ಮ್ಯಾಮ್ ತಗೊಳ್ತಾ ಇದ್ದಾರೆ ಅದರನ್ನೇ. ಓಕೆ, ವಿ ವಿಲ್ ಕಂಟಿನ್ಯೂ. ಸೊ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಸಪರೇಷನ್ ಆಫ್ ದ DNA ಫ್ರಾಗ್ಮೆಂಟ್ಸ್. ಸೊ ಫಸ್ಟಿಗೆ ನಾವು ಎಗಾರೋಸ್ ಬಗ್ಗೆ ಹೇಳಬೇಕು. 5 ಮಾರ್ಕರ್ ಕ್ವೆಶನ್ ಆಗಿರೋ ಕಾರಣ ಎಗಾರೋಸ್ ಎಲ್ಲಿಂದ ತಗೊಳ್ಳುವಂಥದ್ದು? ಸೀವೀಡ್ ಇಂದ. ಯಾಕೆ ತಗೊಳ್ತಾರೆ? ಯಾಕಂದ್ರೆ ಇಟ್ ವಿಲ್ ಬಿ ಗಿವಿಂಗ್ ದ ಸೀವಿಂಗ್ ಎಫೆಕ್ಟ್ ಟು ಸಪರೇಟ್ DNA fragments. Okay, so that is about agarose. ನಂತರ ಈ DNA fragments ಅನ್ನ DNA fragments will be inserted into the wells. So electric field indagi they will be going to the opposite electrode. So this is the negative electrode, this is the positive electrode. Since DNA is negatively charged, electric field kodo karana they are able to move towards the opposite pole, that is positive electrode. So DNA fragments move to positive electrode. ನಾನು just marking scheme ಅನ್ನ ಕೊಡ್ತಾ ಇದ್ದೇನೆ ಇಲ್ಲಿ, not in detail. So smaller the fragments, faster is the movement. Smaller the fragments, faster the movement. So ಅದನ್ನ ಇಲ್ಲಿ ನೀವು ಲೇಬಲ್ ಮಾಡಬೇಕು. ಲಾರ್ಜರ್ ಫ್ರಾಗ್ಮೆಂಟ್, ಸ್ಮಾಲೆಸ್ಟ್ ಫ್ರಾಗ್ಮೆಂಟ್ಸ್ DNA bands. ನಂತರ these gels, after all of these things, this gel will be then stained with ethidium bromide. Stain ಆದ್ಮೇಲೆ ಏನು ಮಾಡಬೇಕು? We have to expose it to ಏನು X-rays ಅಲ್ವಾ? ಸಾರಿ UV rays. Exposed to UV rays. So then we get what colored band? Bright orange bands ಸಿಗುತ್ತೆ. ಸೊ ನಂತರ ಎಲ್ಯೂಷನ್ ಅನ್ನ ಮಾಡಬೇಕು. ಎಲ್ಯೂಷನ್ ಅಂದ್ರೆ ಏನು ಅಂತ ಒಂದ್ಸಲ 1 ಮಾರ್ಕರ್ ಕ್ವೆಶನ್ ಆಗಿ ಬಂದಿತ್ತು. ಸೊ you have to add the point of elution. Elution ಅಂದ್ರೆ ಏನು? Separation of DNA fragments from band.
separation of DNA fragments from bands. ಸೊ ಇದಿಷ್ಟು ಬರಿಬೇಕಾಗುತ್ತೆ 5 ಮಾರ್ಕ್ಸ್ಗೆ. ನಂತರ ಪ್ಯೂರಿಫಿಕೇಶನ್ ಎಲ್ಲ ಮಾಡ್ತಾರೆ ಈ ಬ್ಯಾಂಡ್ಸ್ ಅನ್ನ. ಸೊ ಇದು ಮಾರ್ಕಿಂಗ್ ಸ್ಕೀಮ್. ಈ ವರ್ಡ್ಸ್ ಅನ್ನ, ಈ ಕೀ ಪಾಯಿಂಟ್ಸ್ ಅನ್ನ ಆಡ್ ಮಾಡಲೇಬೇಕಾಗುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಲಿಸ್ಟ್ ದ ಸ್ಟೆಪ್ಸ್ ಆಫ್ PCR. ವೆರಿ ಸಿಮಿಲರ್ ಕ್ವೆಶನ್ ಆಲ್ಸೋ ವಿ ಹ್ಯಾವ್ ರಿಲೇಟೆಡ್ ಟು ದ್ಯಾಟ್. ಎಲ್ಲಿಂದ ಹುಡುಕ್ತಾ ಇದ್ದೇನೆ? ಹಾ, ಯಾಕೆ ನಾನು ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೇನೆ ಅಂದ್ರೆ 2024 ಸ್ಯಾಂಪಲ್ ಕ್ವೆಶನ್ ಪೇಪರ್ಲಿ ಬಂದಿತ್ತು ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ PCR. 2022 ಸೆಕೆಂಡ್ PUC ಕ್ವೆಶನ್ ಅಲ್ಲಿ ಕ್ವೆಶನ್ ಪೇಪರ್ ಅಲ್ಲಿ ಬಂದಿತ್ತು ರೈಟ್ ದ ಯೂಸ್ ಆಫ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಬ್ಯಾಕ್ಟೀರಿಯಂ which is thermostable DNA polymerase enzyme. ಹಾಗೆ you can see another question over here, that is list out the steps of PCR 2020 2021 MQP. So this is another most important ಡಯಾಗ್ರಾಮ್. ನಿನ್ನೆ ಮಿಸ್ ಆಯ್ತಾ ಅಂತಲ್ವೇ ಹೇಳಲಿಕ್ಕೆ ನನಗೆ. ಇದು ಆಕ್ಚುಲಿ ಡಯಾಗ್ರಾಮ್ ಅಲ್ಲ, ಜಸ್ಟ್ ಒಂಥರದ ಫ್ಲೋ ಚಾರ್ಟ್ ಅಷ್ಟೇ. ಓಕೆ, ಇದು ಮಿಸ್ ಆಗಿದ್ರೆ ಪ್ಲೀಸ್ ಡೂ ನೋಟ್ ಡೌನ್ ನಾವು. RCB, ಅರೇ ನಾವು ಎವ್ಯಾಲ್ಯೂಯೇಟ್ ಮಾಡೋದಿಲ್ಲ. ವಿ ವೋಂಟ್ ಬಿ ಎವ್ಯಾಲ್ಯೂಯೇಟಿಂಗ್. ಸೊ ಆಫ್ಲೈನ್ ಟೀಚರ್ಸ್ ಅನ್ನ ಕಳಿಸ್ತಾರೆ. ಒನ್ ಆಫ್ ಮೈ ಫ್ರೆಂಡ್ ಇವ್ಯಾಲ್ಯೂಯೇಟ್ಸ್. ಅವರು ಮ್ಯಾಂಗ್ಳೂರ್ನ ಎಲೋಷಿಯಸ್ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಸೊ ಒನ್ ಆಫ್ ಮೈ ಫ್ರೆಂಡ್, ಐ ಕಾಂಟ್ ಟೆಲ್ ದ ನೇಮ್, ಸೊ ಶಿ ಕಮ್ಸ್ ಟು ಬ್ಯಾಂಗ್ಳೂರ್ ಫಾರ್ ಎವ್ಯಾಲ್ಯೂಯೇಷನ್. ಸೊ ಯಾ, ಅವ್ರ ಹತ್ರ ಕೇಳ್ಕೊಂಡು ನಾನು ಕೆಲವೆಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಬೇರೆ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಸೊ ದಿಸ್ ಆರ್ ದ ಸ್ಟೆಪ್ಸ್ ಆಫ್ PCR. ಥರ್ಮಸ್ ಎಕ್ವೈಟಿಕಸ್ ಅಂತ ಹೇಳುವಂತಹ ಬ್ಯಾಕ್ಟೀರಿಯಾ, ಥರ್ಮೋಫಿಲಸ್ ಬ್ಯಾಕ್ಟೀರಿಯಾದ ಎನ್ಸೈಮ್ DNA ಪಾಲಿಮರೇಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ವಿ ಆರ್ ಗಿವಿಂಗ್ ಹೈ ಟೆಂಪರೇಚರ್, ನಾರ್ಮಲ್ DNA ಪಾಲಿಮರೇಸ್ ಕ್ಯಾನ್ ಗೆಟ್ ಡಿನೇಚರ್ಡ್. ಅದಕ್ಕೋಸ್ಕರ ವಿ ಆರ್ ಯೂಸಿಂಗ್ ಥರ್ಮಸ್ ಎಕ್ವೈಟಿಕಸ್ DNA ಪಾಲಿಮರೇಸ್. ಸೊ ಹೀಟ್ ಕೊಟ್ಟು DNA ಅನ್ನ ಸಪರೇಟ್ ಮಾಡುವಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ DNA ನ ಸಪರೇಟ್ ಮಾಡುವಂಥದ್ದು. ದೆನ್ ದ ಎನಿಲಿಂಗ್ ವೇರ್ ಪ್ರೈಮರ್ ವಿಲ್ ಬಿ ಆ್ಯಡೆಡ್. ಇದೊಂಥರದ DNTPs, ಶಾರ್ಟ್ ಆಲಿಗೋನ್ಯೂಕ್ಲಿಯೋಟೈಡ್ಸ್ ಆಗಿರುತ್ತೆ, ಇದು ಪ್ರೈಮರು. ಇನ್ನೊಂದು ಕ್ವೆಶನ್ ಬರೋ ಚಾನ್ಸ್ ಇರುತ್ತೆ ಈ ಚಾಪ್ಟರಿಂದ MCQs ಅಲ್ಲಿ, ಹಾಟ್ಸ್ ಅಪ್ಲಿಕೇಶನ್ ಬೇಸ್ಡು. ಯಾವ ಸ್ಟೆಪ್ ಇದೆ PCR ನ, ಯಾವ ಸ್ಟೆಪ್ ಅಲ್ಲಿ ಎನ್ಸೈಮ್ ಅನ್ನ ಯೂಸ್ ಮಾಡ್ತಾರೆ ಅಂತ. PCR ನ ಯಾವ ಸ್ಟೆಪ್ ಅಲ್ಲಿ ಎನ್ಸೈಮ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಬೇರೆ ಯಾವುದೇ ಸ್ಟೆಪ್ಸ್ ಅಲ್ಲಿ ಎನ್ಸೈಮ್ ಅನ್ನ ಯೂಸ್ ಮಾಡೋದಿಲ್ಲ. ಆದರೆ ಜಸ್ಟ್ ಫಾರ್ ದ ಎಕ್ಸ್ಟೆನ್ಷನ್ ವಿ ಯೂಸ್ ದ ಎನ್ಸೈಮ್ DNA ಪಾಲಿಮರೇಸ್ ವಿಚ್ ಇಸ್ ಆಫ್ ದ ಥರ್ಮಸ್ ಎಕ್ವೈಟಿಕಸ್ ಬ್ಯಾಕ್ಟೀರಿಯಾ. ಸೊ ಅದಕ್ಕೆ ಈ DNA ಪಾಲಿಮರೇಸ್ಗೆ ಟ್ಯಾಕ್ ಪಾಲಿಮರೇಸ್ ಅಂತ ಕರೀತಾರೆ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಇಟ್ ವಿ ಆರ್ ಏಬಲ್ ಟು ಸಿ ಎಕ್ಸ್ಟೆನ್ಷನ್, ಪಾಲಿಮರೈಸೇಷನ್, and this whole cycle will be continued for 30 cycles so that we can get a highly amplified gene of interest. Okay, moving further, ಆನ್ಲೈನ್ ಕ್ಲಾಸಸ್ ಸೇಫ್ಟಿ ಫಾರ್ ದೊಡ್ಡ ಸೇಫ್ಟಿ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ. ಕುತ್ಕೊಂಡು ಮೊಬೈಲ್ ರೀಲ್ಸ್ ನೋಡ್ತೀರಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬು. ಕ್ಲಾಸ್ ನೋಡಿದ ಕೂಡಲೇ ನಿಮ್ಮ ಕಣ್ಣು ಹಾಳಾಗಿ ಹೋಗುತ್ತಾ? ಹಾಂ, ರೀಲ್ಸ್, ಯೂಟ್ಯೂಬ್ ರೀಲ್ಸು, ಗೇಮು, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡುವಾಗ ಕಣ್ಣೇನು ಹಾಳಾಗೋದಿಲ್ವಾ? ಸೇಫ್ಟಿ ಬಗ್ಗೆ ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸಸ್ ಬಗ್ಗೆ? ಹಾಂ, ಬರೀ ಆನ್ಲೈನ್ ಕ್ಲಾಸಸ್ ಮಾತ್ರ ನೋಡಿಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ರೀಲ್ಸ್ ಎಲ್ಲ ನೀವು ನೋಡಿಲ್ಲ ಅಂದರೆ ನಿಮ್ಮ ಕಣ್ಣು ಏನಾಗೋದಿಲ್ಲ. ಓಕೆ, ದೊಡ್ಡ ಸಾಚಾಗಳ ಥರ ಆಕ್ಟ್ ಮಾಡ್ತಾರೆ ಕೆಲವು ಮಕ್ಕಳು. ಆನ್ಲೈನ್ ಕ್ಲಾಸಸ್ಸಿಂದ ಕಣ್ಣು ಹಾಳಾಗುತ್ತಂತೆ. ಓಕೆ, ಹಾಟ್ ಕ್ವೆಶನ್ಸ್ ನಾಳೆ. ಎಸ್, ನೆಕ್ಸ್ಟ್ ಸಮ್ ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಸ್ಟೂಡೆಂಟ್ಸ್. ಸೊ ನಿಮ್ಮ ಇದೇ ಚಾಪ್ಟರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದಟ್ ಈಸ್ ರಿಲೇಟೆಡ್ ಟು ಡಿಫರೆಂಟ್ ಟೈಪ್ಸ್ ಆಫ್ ವೇ ಆಫ್ ಮೇಕಿಂಗ್ ದ ಸೆಲ್ಸ್ ಕಾಂಪಿಟೆಂಟ್ ಆರ್ ಡಿಫರೆಂಟ್ ವೇಸ್ ಟು ಟ್ರಾನ್ಸ್ಫರ್ ದ ಜೀನ್ ಆಫ್ ಇಂಟ್ರೆಸ್ಟ್. ಮೈಕ್ರೋ ಇಂಜೆಕ್ಷನ್, ಬಯೋಲಿಸ್ಟಿಕ್ ಮೆಥಡ್, ಮೇಕಿಂಗ್ ಆಫ್ ದ ಡಿಸ್ಆರ್ಮ್ಡ್ ಪ್ಯಾಥೋಜನ್ ಟು ಟ್ರಾನ್ಸ್ಫರ್ ದ ಜೀನ್ ಆಫ್ ಇಂಟ್ರೆಸ್ಟ್. ಇದು 3 ಇರುವಂಥದ್ದು. ಹಾಗೆ ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ. ಸೊ ಇದು 4 ಸಹ ಕಲ್ತ್ಕೊಂಡು ಹೋಗಿ, ಯಾಕಂದರೆ 3 ಸಲ ಕಂಟಿನ್ಯೂಸ್ ಆಗಿ ಕ್ವೆಶನ್ ಕೇಳಿದ್ರು. ಓಕೆ, ಸೊ ಒನ್ ಕ್ವೆಶನ್ 2020-2021 ಅಲ್ಲಿ ಬಯೋಲಿಸ್ಟಿಕ್ ಮತ್ತೆ ಮೈಕ್ರೋ ಇಂಜೆಕ್ಷನ್ ಡಿಫರೆನ್ಶಿಯೇಟ್ ಮಾಡಿ ಅಂತ,
and give an example for disarmed pathogen vector. Yaudadu? Disarmed retroviruses is example. Disarmed retrovirus. Micro injection ಮತ್ತೆ ಬಯೋಲಿಸ್ಟಿಕ್ ಮೆಥಡ್ ಅನ್ನ ಡಿಫರೆನ್ಶಿಯೇಟ್ ಮಾಡಿ ಅಂತ. ಮೈಕ್ರೋ ಇಂಜೆಕ್ಷನ್ ಅಂದ್ರೆ the gene of interest is being directly injected into the cells of the host. Biolistic method andre enu? The gene of interest which is surrounding the, ಇಲ್ಲಿ ನಾವು ಗೋಲ್ಡ್ ಅಥವಾ ಟಂಗ್ಸ್ಟನ್ particles which are being surrounded by the gene will be bombarded onto the host. So this is being used for the plants specifically. Biolistic method ಗೆ ಇನ್ನೊಂದು ಹೆಸರು gene gun ಅಂತ. Okay, gene gun ಅಂತ ಇನ್ನೊಂದು ಹೆಸರು. And next question, name the plasmid which is present which present in Agrobacterium tumefaciens. So ಇದು ಇನ್ನೊಂದು ತರದ way of transferring the gene of interest, that is with the help of certain pathogenic vector. ಒಂದು by making the disarmed pathogen vector, that is disarmed retroviruses ಅನ್ನ ಯೂಸ್ ಮಾಡಿಕೊಂಡು gene of interest will be transported into the animal cell. ಹಾಗೆ plant cell ಒಳಗಡೆ gene of interest ಅನ್ನ ನ್ಯಾಚುರಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ Agrobacterium tumefaciens ನ tDNA, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಥವಾ tDNA ಅನ್ನ ಯೂಸ್ ಮಾಡಿಕೊಂಡು we can transfer the gene of interest. So the plasmid name is TI plasmid, that is tumor inducing plasmid, also called as tDNA. Okay, ಇನ್ನೊಂದು ಕ್ವೆಶನ್. ಸೊ ಇದು 5 ಮಾರ್ಕರ್ ಕ್ವೆಶನ್. ಲಾಸ್ಟ್ ಇಯರೇ ಬಂದಿರುವಂತಹ ಕ್ವೆಶನ್ ಪುನಃ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 4 ಟೂಲ್ಸ್ ಅನ್ನ ಹೇಳಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯ 4 ಟೂಲ್ಸ್. ಯಾವುದೆಲ್ಲ ಟೂಲ್ಸ್? ಎಂಜೈಮ್ಸ್ which can include restriction enzymes, DNA ligase, and ಬೇರೆ ಟೂಲ್ಸ್ ಯಾವುದು? ಕಾಂಪಿಟೆಂಟ್ ಹೋಸ್ಟ್, ಇದು ಇನ್ನೊಂದು ಟೂಲ್ ಅಲ್ವಾ? ಸೊ 4 ಟೂಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ, ಯು ಹ್ಯಾವ್ ಟು ರೈಟ್ ಡೌನ್ ಅಂಡ್ ಮೆನ್ಷನ್ 2 ಮೆಥಡ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA. ಪುನಃ ಸೇಮ್ ಕ್ವೆಶನ್ ನೋಡಿ, ಯಾವ್ದಾದ್ರು 2 ಮೆಥಡ್ ಅನ್ನ ಹೇಳಿ ಟು ಇಂಟ್ರೊಡ್ಯೂಸ್ ಏಲಿಯನ್ DNA ಇಂಟು ದ ಹೋಸ್ಟ್ ಸೆಲ್ಸ್. ಯಾವ ಮೆಥಡು? ಬಯೋಲಿಸ್ಟಿಕ್ ಮೆಥಡ್, ಮೈಕ್ರೋ ಇಂಜೆಕ್ಷನ್ ಮೆಥಡ್. ಯು ಕ್ಯಾನ್ ರಿಪೀಟ್ ದ ಸೇಮ್ ಒನ್ಸ್ ಅಗೈನ್ ಹಿಯರ್ ಆಸ್ ವೆಲ್. ಮೈಕ್ರೋ ಇಂಜೆಕ್ಷನ್ and gene gun method ಅಥವಾ ಟ್ರಾನ್ಸ್ಫಾರ್ಮೇಶನ್ ಮೆಥಡ್ ಇದೆ ಅಲ್ವಾ, with the help of chemical. Next, name the stain used to visualize DNA fragments in gel electrophoresis, that is ethidium bromide, which I have told before some time. Ethidium bromide ಎಲ್ಲಿದೆ? ethidium bromide ಅಲ್ವಾ, to stain. So this is another set of important questions which are guaranteed. Biotechnology principles and processes ಇದರ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದ್ರೆ ಯು ಕ್ಯಾನ್ ಸ್ಟಡಿ ದೀಸ್ ಕ್ವೆಶನ್ಸ್ ಓನ್ಲಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್ ತುಂಬಾ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ ಅಂತ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಓದಿರ್ತೀರಾ, ಸೀರಿಯಸ್ ಆಗಿ ಓದೋದಿಲ್ಲ, ಲಾಸ್ಟಿಗೆ ಓದ್ತೀರಾ. ಸೊ ಇಫ್ ಯು ಹ್ಯಾವ್ ನೋ ಐಡಿಯಾ, ಅಟ್ ಲೀಸ್ಟ್ ಈ ಕ್ವೆಶನ್ಸ್ ಅನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ. ಮಕ್ಕಳೇ, ಮಿಥುನ್, ದೇ ಹ್ಯಾವ್ ಟು ಫಾಲೋ ಬ್ಲೂ ಪ್ರಿಂಟ್, ಬಟ್ ಸಮ್ಟೈಮ್ಸ್ ದೇ ಡು ನಾಟ್. ಸೊ ಅದಕ್ಕೆ ನೀವು ಸ್ಯಾಂಪಲ್ ಕ್ವೆಶನ್ ಪೇಪರ್ ಅನ್ನ ಡಿಪೆಂಡ್ ಆಗಬೇಕಾಗುತ್ತೆ. ಓಕೆ, ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನೋಡಿ ಆಯ್ತು. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್, ವಿ ಹ್ಯಾವ್ ಗಾಟ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಎಸ್, ದಟ್ ಇಸ್ ಅಬೌಟ್ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಒಂದ್ಸಲ ಆಲ್ರೆಡಿ ಹೇಳಿ ಆಗಿದೆ. ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ರಿಲೇಟೆಡ್ ಆಗಿ 1-2 ಸಲ ಕ್ವೆಶನ್ ಬಂದಿತ್ತು, 3 ಸಲ ಬಂದಿತ್ತು, 4 ಸಲ ಬಂದಿತ್ತು. ಸೊ 4 to 5 times ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ರಿಲೇಟೆಡ್ ಆಗಿ ಈ ಚಾಪ್ಟರ್ ಇಂದ ಕ್ವೆಶನ್ ಬಂದಿದೆ. ರೈಟ್ ಅ ನೀಟ್ ಲೇಬಲ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇನ್ DNA ಟೆಕ್ನಾಲಜಿ. 2 ಸಲ ಕ್ವೆಶನ್ ಬಂದಿದೆ. ಎಲ್ಯೂಷನ್ ಅಂದ್ರೆ ಏನು ವಿತ್ ರೆಫರೆನ್ಸ್ ಟು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಇನ್ನೊಂದು ಕ್ವೆಶನ್ ಬಂದಿತ್ತು 1 ಮಾರ್ಕರಿಗೆ. ಇದು 1 ಮಾರ್ಕರು, ಇದು 5. ಹಾಗೆ ವಿಚ್ ಇಸ್ ದ ಸೋರ್ಸ್ ಆಫ್ ಎಗಾರೋಸ್ ಯೂಸ್ಡ್ ಆಸ್ ಅ ಮ್ಯಾಟ್ರಿಕ್ಸ್ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್, 1 ಮಾರ್ಕರ್ ಕ್ವೆಶನ್. ಏನು ಸೋರ್ಸು? ಸೀವೀಡ್, ಆಲ್ರೆಡಿ ಹೇಳಿ ಆಗಿದೆ ಅಲ್ವಾ. ಸೊ ದಿಸ್ ಇಸ್ ಅನಾದರ್ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ ಆಫ್ ಕ್ವೆಶನ್ಸ್. ಟಕ್ ಅಂತ ಸ್ಕ್ರೀನ್ಶಾಟ್ ತಗೊಳ್ಳಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಐ ಹ್ಯಾವ್ ಗಿವನ್ ಆಲ್ ದ ಇನ್ಫಾರ್ಮೇಶನ್ ಓವರ್ ಹಿಯರ್. ಎಷ್ಟು ಬೇಕು ಅಷ್ಟು ಇನ್ ದ ಫಾರ್ಮ್ ಆಫ್ ಅ ಸ್ಮಾಲ್ ಕೀ ಪಾಯಿಂಟ್ಸ್. ಆ್ಯಂಡ್ ಕಂಟಿನ್ಯೂಸ್ ಆಗಿ ತುಂಬ ಮಕ್ಕಳು ಕೇಳ್ತಾ ಇದ್ರು, ಮ್ಯಾಮ್ ಪ್ಲಾಸ್ಮಿಡ್ ಇಂಪಾರ್ಟೆಂಟಾ? ಪ್ಲಾಸ್ಮಿಡ್ ಇಂಪಾರ್ಟೆಂಟಾ? ಹೌದು, ಪ್ಲಾಸ್ಮಿಡ್ ಇಂಪಾರ್ಟೆಂಟ್. 1, 2, 3 ಸಲ ಕ್ವೆಶನ್ ಬಂದಿದೆ ರಿಗಾರ್ಡಿಂಗ್ ಪ್ಲಾಸ್ಮಿಡ್. ಇದೇ ವರ್ಷ 2024 ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ಡ್ರಾ ಮಾಡಿ ಪ್ಲಾಸ್ಮಿಡ್ ಅಂತ ಕ್ವೆಶನ್ ಕೇಳಿದ್ದಾರೆ. ಲಾಸ್ಟ್ ಇಯರ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಡ್ರಾ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಇದು 3 ಮಾರ್ಕರ್ ಕ್ವೆಶನ್ ಆಗಿ ಪ್ಲಾಸ್ಮಿಡ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳ್ತಾರೆ. ಪ್ಲಾಸ್ಮಿಡ್ ಅಂದ್ರೆ ಏನು ಅಂತ ಲಾಸ್ಟ್ ಇಯರ್ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು. ಪ್ಲಾಸ್ಮಿಡ್ ಅಂದ್ರೆ ಏನು? ಎಕ್ಸ್ಟ್ರಾ ಕ್ರೋಮೋಸೋಮಲ್ ಜೆನೆಟಿಕ್ ಮೆಟೀರಿಯಲ್ that you get to see.
extra chromosomal material that you get to see naturally in bacteria, that is plasmid. Okay, so I hope you have practiced this diagram. ತುಂಬಾನೇ ಜಾಸ್ತಿ ಚಾನ್ಸ್ ಇದೆ ಈ ಕ್ವೆಶನ್ ಬರುವಂಥದ್ದು, ಈ ಕ್ವೆಶನ್ ಸೇಮ್ ಕ್ವೆಶನ್ನೇ ಬರುವಂಥದ್ದು ಆಕ್ಚುಲಿ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್, ಇನ್ಸರ್ಷನಲ್ ಇನ್ಆಕ್ಟಿವೇಶನ್ 2 ಸಲ ಬಂದಿತ್ತು, ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ, ಇನ್ನೊಂದು ಫೈನಲ್ ಕ್ವೆಶನ್ ಪೇಪರ್ ಆಫ್ 2020 ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನಾಟ್ ರಿಯಲಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್, ಬಿಕಾಸ್ 1 ಮಾರ್ಕರ್ ಕ್ವೆಶನ್ ಎಲ್ಲ ಈಗ ಕೇಳೋದಿಲ್ಲ ಅಲ್ವಾ. ಸೊ ಈಗ ಏನಿದ್ರು MCQ, ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ರಿಲೇಟೆಡ್ ಆಗಿ MCQ ಇಸ್ ಗ್ಯಾರಂಟಿ. ಯಾಕಂದ್ರೆ 2024 ಮಾಡೆಲ್ ಕ್ವೆಶನ್ ಪೇಪರ್ ಅನ್ನ ಓಪನ್ ಮಾಡಿದ್ರೆ ನೀವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ರಿಲೇಟೆಡ್ ಆಗಿ ಪಾರ್ಟ್ ಎ ಅಲ್ಲಿ MCQ ಅಲ್ಲಿ ಒಂದು ಕ್ವೆಶನ್ ಅನ್ನ ಕೇಳಿದ್ದಾರೆ. ಸೊ ಇದು MCQ ಆಗಿ ಕೇಳೋದು ಗ್ಯಾರಂಟಿ. ಓಕೆ, ಸೊ ನಾಳೆ ನಾನು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ರಿಲೇಟೆಡ್ ಆದಂತಹ MCQs ಅನ್ನ ಕೊಡ್ಲಿಕ್ಕಿದ್ದೇನೆ. ಓಕೆ, ಸೊ ಅರ್ಥವನ್ನು ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂದರೆ ಏನು ಅಂತ ಗೊತ್ತಿರಬೇಕು. ದ್ಯಾಟ್ ಇಸ್ ನಥಿಂಗ್ ಬಟ್ ಬೈ ಇನ್ಸರ್ಟಿಂಗ್ ದ ಜೀನ್ ವಿ ಆರ್ at restriction site, we are inactivating the gene that is usually the antibiotic resistant gene, hence causing the gene to run non-functional or inactive state is called as insertional inactivation. Okay. HCG, HPL, estrogen, this was answer for previous question. Moye, ma'am is looking like wow. Thank you. ಸ್ಟೂಡೆಂಟ್ಸಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಯಾಕಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾ ಇದ್ದೇನೆ. ನೀವು ಜಾಸ್ತಿ ಓದಬೇಕಾಗಿಲ್ಲ ಅಲ್ವಾ, ಜಸ್ಟ್ ಕ್ವೆಶನ್ಸ್ ಆನ್ಸರ್ ಕಲ್ತ್ಕೊಂಡು ಹೋದ್ರೆ 50-60+ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನಲ್ವಾ ಅಲ್ವಾ. ಅದಕ್ಕೋಸ್ಕರ ಪ್ರೀತಿ ಉಕ್ಕಿ ಹರಿತಾ ಇದೆ ಸ್ಟೂಡೆಂಟ್ಸಿಗೆ ನನ್ನ ಮೇಲೆ. ಥ್ಯಾಂಕ್ ಯು. ಈ ಪ್ರೀತಿ ಹೀಗೆ ಸದಾ ಇರಲಿ, ನೆಕ್ಸ್ಟ್ ಇಯರಿಗೂ ಕ್ಯಾರಿ ಆಗಲಿ. ನೆಕ್ಸ್ಟ್ ಕ್ವೆಶನ್ ಏನು, 1-2 ಸಲ ರಿಪೀಟ್ ಆಗಿರುವಂತಹ ಕ್ವೆಶನ್. ಡಿಸ್ಕ್ರೈಬ್ ದ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ದ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಇನ್. ಇಲ್ಲ ಇದು ಇಂಪಾರ್ಟೆಂಟ್ ಅಲ್ಲ, ಅಷ್ಟೊಂದೇನಲ್ಲ. ಯಾಕಂದ್ರೆ ಮಾಡೆಲ್ ಕ್ವೆಶನ್ ಪೇಪರ್ 2022 ಒಂದ್ಸಲ ಕೇಳಿದ್ರು, ಹೇಗೆ ನೀವು DNA ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ. ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಡಿಫರೆಂಟ್ ಎನ್ಸೈಮ್ಸ್ ಲೈಕ್ ಲೈಸೋಸೈಮ್, that if you are extracting DNA from bacteria, if you are extracting DNA from plants, cellulase enzyme ಅನ್ನು ಯೂಸ್ ಮಾಡಬೇಕು, ಪ್ರೋಟಿಯೇಸ್, RNAs ಎಲ್ಲ ಯೂಸ್ ಮಾಡಬೇಕು. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಹಾಗೆ 2020 ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲೂ ಡೌನ್ ಸ್ಟ್ರೀಮಿಂಗ್ ಬಗ್ಗೆ ಕೇಳಿದ್ರು, ತುಂಬ ಏನು ಇಂಪಾರ್ಟೆಂಟ್ ಅಲ್ಲ. ಓಕೆ ಇಂಪಾರ್ಟೆಂಟ್ ಅಂದರೆ ಫುಲ್ ಮಾರ್ಕ್ ಏಮ್ ಮಾಡೋ ಮಕ್ಕಳು ನೀವು ಒಂದ್ಸಲ ಓದ್ಕೊಂಡು ಕಲ್ತ್ಕೊಂಡು ಹೋಗಿ, ಇಲ್ಲ ಅಂದರೆ ನಾಟ್ ರಿಯಲಿ ಇಂಪಾರ್ಟೆಂಟ್. ಓಕೆ, ಸೊ ಆನ್ಸರ್ ಇಸ್ ಹಿಯರ್, ಐಸೋಲೇಷನ್ ಫಾರ್ ಜೆನೆಟಿಕ್ ಮೆಟೀರಿಯಲ್. ಈ ಎನ್ಸೈಮ್ಸ್ ಅನ್ನು ನೆನ್ಪಿಟ್ಕೊಂಡು ಹೋಗಿ, ಯಾಕಂದರೆ MCQs ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಲೈಸೋಸೈಮ್ enzyme to break bacterial cell wall to extract DNA from bacteria, cellulase is from plant cell, chitinase from the fungus, RNA to remove RNA in general, protease is to remove the protein. Okay, ಕೊನೆಗೆ ನೀವು ಎಥನಾಲ್ ಹಾಕಿ DNA ಅನ್ನು ಪ್ರೆಸಿಪಿಟೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಡನ್ ಅಂಡ್ ಡಸ್ಟೆಡ್, ಅಂಡ್ ವಿ ಹ್ಯಾವ್ ಗಾಟ್ ದ ಲಾಸ್ಟ್ ಚಾಪ್ಟರ್. ಎನಿ ಡೌಟ್ ಎನಿವನ್? ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ ನಿನ್ನೆ ನಾನು ಕೊಟ್ಟಿದ್ದೆ ಡಯಾಗ್ರಾಮನ್ನು. ಅದು ತುಂಬ ಏನು ಇಂಪಾರ್ಟೆಂಟ್ ಅಲ್ಲ, ಬರೋ ಚಾನ್ಸಸ್ ಇರುತ್ತೆ. ನೀವು ಫುಲ್ ಮಾರ್ಕ್ಸ್ ಏಮ್ ಮಾಡೋ ಮಕ್ಕಳಾದರೆ ಕಲ್ತ್ಕೊಂಡು ಹೋಗಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ತುಂಬ ಸಲ ಏನು ಕೇಳಲಿಲ್ಲ, ನನ್ನ ಟೈಮಲ್ಲೆಲ್ಲ ಕೇಳ್ತಾ ಇದ್ರು. ಫಿಕ್ಸ್ಡ್ ಕ್ವೆಶನ್ ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಪ್ರಥಮ್, ಐ ಹೋಪ್ ಯು ಹ್ಯಾವ್ ಸೀನ್ ದ್ಯಾಟ್. ಓಕೆ, PDF ಸಿಗುತ್ತಪ್ಪ, PDF ಸಿಗುತ್ತೆ. Okay, we are in the last chapter. ಚಿಕ್ಕ ಆರ್ಗ್ಯಾನಿಸಮ್ಸ್ಗೆ ಮೈಕ್ರೋ ಇಂಜೆಕ್ಷನ್ ಹೇಗೆ ಮ್ಯಾಮ್? ಅಷ್ಟು ಚಿಕ್ಕ ಆರ್ಗ್ಯಾನಿಸಮ್ಸ್ ಮೈಕ್ರೋ ಇಂಜೆಕ್ಷನ್ ನಾವು ಚಿಕ್ಕ ಆರ್ಗ್ಯಾನಿಸಮ್ ಸಿಗಲ್ಲ. ನಾವು ಆನಿಮಲ್ ಸೆಲ್ಸ್ ಅಥವಾ ಹೋಸ್ಟ್ ಸೆಲ್ಸನ್ನು ಕನ್ಸಿಡರ್ ಮಾಡಿದ್ರೆ we are using micro injection. Okay, next biotechnology and application. ಇಲ್ಲಿ ಕೆಲವು ಗ್ಯಾರಂಟಿಡ್ ಕ್ವೆಶನ್ಸ್ ಇದೆ, ಇಲ್ಲಿ ಕೆಲವು ಸರ್ಪ್ರೈಸಿಂಗ್ ಕ್ವೆಶನ್ ಅನ್ನ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಕಲ್ತ್ಕೊಂಡು ಹೋಗಿ, ಡಿಟ್ಟೋ ಸೇಮ್ ಕ್ವೆಶನ್ ಅನ್ನ ಕಲ್ತ್ಕೊಂಡು ಹೋಗಿ. GMO ಅಂದ್ರೆ ಏನು ಅಂತ ಒಂದ್ಸಲ ನೋಡಿ, ಯಾಕಂದ್ರೆ 5 ಮಾರ್ಕಿಗೆ ವಾಟ್ ಇಸ್ GMO, ಎಕ್ಸ್ಪ್ಲೇನ್ ಅಬೌಟ್
ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಅಬೌಟ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅಂತ ಕೊಡ್ತಾರೆ. ಸೊ ಸುಮ್ಮನೆ 1 ಮಾರ್ಕ್ ಯಾಕೆ ಲೂಸ್ ಮಾಡಬೇಕು? ಸೊ ಇಫ್ ಯು ಆರ್ ಇನ್ ಟು ಗೆಟಿಂಗ್ ಫುಲ್ ಮಾರ್ಕ್ಸ್, GMO ಅಂದರೆ ಏನು ಅಂತ ಸಹ ನೋಡಿ, ಇಲ್ಲ ಅಂದರೆ ಇಟ್ ಇಸ್ ನಾಟ್ ಗ್ಯಾರಂಟೀಡ್ ಕ್ವೆಶನ್. ಓಕೆ, GMO ಅಂದರೆ ಏನು ಅಂತ. ಸೊ ಇಟ್ ಈಸ್ ದ different animals, if the genes are being altered by manipulation, it is called as GMO, genetically modified organism. And we have got a surprising question from sample question paper 2024 ಅಲ್ಲಿ ಅಚಾನಕ್ ಆಗಿ ಈ ಸಲ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಇಷ್ಟರವರೆಗೆ ಈ ಥರದ ಕ್ವೆಶನ್ ಕೊಟ್ಟಿರಲಿಲ್ಲ, ಇಷ್ಟರವರೆಗೆ ಈ ಕ್ವೆಶನೇ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ನಾನು ಮ್ಯಾರಥಾನ್ ಹೋಗುವಾಗ ತುಂಬ ಮಕ್ಕಳು ಕೇಳ್ತಾ ಇದ್ರು, ಮ್ಯಾಮ್ ಏನು ಆನ್ಸರ್ ಏನಾಗಬೇಕು ಈ ಕ್ವೆಶನ್ಗೆ ಅಂತ. ಏನಿದು ಕ್ವೆಶನು? ಮೆನ್ಷನ್ ದ 3 ಕ್ರಿಟಿಕಲ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ. ನಿಮ್ಮ ಈ ಚಾಪ್ಟರ್ ಏನಿದೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೀವು ನೋಡಿದ್ರೆ ಏನಿದೆ, ಒಂದು 3 ಸೆಂಟೆನ್ಸಸ್ ಇದೆ, ಅದರ ಮೇಲೊಂದು ಹೆಡ್ಡಿಂಗ್ ಇದೆ, ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಸೊ ಅದನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಏನಿದು ರಿಸರ್ಚ್ ಏರಿಯಾಸ್? ಪ್ರೊವೈಡಿಂಗ್ ದ ಬೆಸ್ಟ್ ಕ್ಯಾಟಲಿಸ್ಟ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್, ಯೂಶ್ವಲಿ ಅ ಮೈಕ್ರೋಬ್ ಆರ್ ಪ್ಯೂರ್ ಎನ್ಸೈಮ್. ಒಂದು ರಿಸರ್ಚ್ ಏರಿಯಾ ಬಯೋಟೆಕ್ನಾಲಜಿ ಏನು ಅಂದರೆ ಪ್ರೊವೈಡಿಂಗ್ ದ ಬೆಸ್ಟ್ ಕ್ಯಾಟಲಿಸ್ಟ್ ಅಂದರೆ ಬೆಸ್ಟ್ ಎನ್ಸೈಮ್ ಟು ಇಂಪ್ರೂವ್ ಫಾರ್ ದ ಫಾರ್ಮೇಷನ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ ಆರ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಎನ್ಸೈಮ್. ಓಕೆ, ಇನ್ನೊಂದೇನು ಟು ಕ್ರಿಯೇಟ್ ದ ಆಪ್ಟಿಮಲ್ ಕಂಡೀಷನ್ ಟು ಪ್ರೊಡ್ಯೂಸ್ ಸಚ್ ಎನ್ಸೈಮ್. ಇನ್ನೊಂದೇನು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಟು ಪ್ಯೂರಿಫೈ ದ ಪ್ರೋಟೀನ್. ಸೊ ಇದು 3 ಕ್ರಿಟಿಕಲ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಸೇಮ್ ಕ್ವೆಶನ್ ಸಹ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್, ಯಾಕಂದರೆ ಈ ಕ್ವೆಶನ್ ಕೊಟ್ಟಿದ್ರು ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ಸೇಮ್ ಕ್ವೆಶನ್ ಕೊಡಬಹುದು. ನೆಕ್ಸ್ಟ್ ಕಮಿಂಗ್ ಟು ನಾಟ್ ವೆರಿ ಇಂಪಾರ್ಟೆಂಟ್, ನಾಟ್ ಸೋ ಇಂಪಾರ್ಟೆಂಟ್, ಆದರೆ ಫುಲ್ ಮಾರ್ಕ್ ಏಮ್ ಮಾಡುವಂಥ ಮಕ್ಕಳು ಇದನ್ನ ಕಲ್ತ್ಕೊಂಡು ಹೋಗಿ. ಹೌ ಆರ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಯೂಸ್ಫುಲ್ ಟು ಮ್ಯಾನ್ಕೈಂಡ್ 2020 MQPL ಕೊಟ್ಟಿದ್ದಾರೆ. ಸೊ that is by making the crop tolerant to the biotic, abiotic stress, reduced reliance on chemical fertilizer, reduced post harvest losses. So idu sa NCERT ಅಲ್ಲಿ ಇರುವಂತದೆ. Enhanced nutritional value of the food, increased efficiency of the mineral usage by the plant. So ಇದೆಲ್ಲ different uses of genetically modified plants, animals alla for the mankind. Okay, ಒಂದು ಸಲ ಬಂದಿತ್ತು 2020 model question paper ಅಲ್ಲಿ. And we have got the most repeated question, guaranteed questions over here, that is about BT cotton. ಎಲ್ಲರೂ ಟಕ್ ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯಾಕಂದ್ರೆ ಈ ಕ್ವೆಶನ್ ಏನಿದೆ ಇದು ಗ್ಯಾರಂಟೀಡ್ ಕ್ವೆಶನ್. ಈ ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ಸ್ ಬಂದೇ ಬರುತ್ತೆ. ದಟ್ ಇಸ್ BT ಕಾಟನ್. ಸೊ 2022 ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ರು, ಗಿವ್ ಅನ್ ಅಕೌಂಟ್ ಆನ್ ದ ಡೆವಲಪ್ಮೆಂಟ್ ಆಫ್ BT ಕಾಟನ್ ಅಂತ. 2020 ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ರು, ಮೆನ್ಷನ್ ದ ಜೀನ್ಸ್ ಆಫ್ BT ಕಾಟನ್ ಅಂತ. ಮಾಡೆಲ್ ಕ್ವೆಶನ್ ಪೇಪರ್ 2021-2020 ಅಲ್ಲಿ ಕೇಳಿದ್ರು, ವಿಚ್ ಆರ್ ದ ಡಿಫರೆಂಟ್ ಜೀನ್ಸ್ ಎನ್ಕೋಡಿಂಗ್ ಫಾರ್ ದ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ದಟ್ ಕಂಟ್ರೋಲ್ಸ್ ಕಾಟನ್ ಬಾಲ್ವರ್ಮ್ ಅಂಡ್ ಕಾರ್ನ್ ಬೋರರ್ ಅಂತ. ಕ್ರೈ 1, ಕ್ರೈ 2, ಕ್ರೈ AB ಏನೆಲ್ಲ ಇದೆ. ಸೊ ಅದನ್ನು ನೋಡುವ ನಾವು. ಹಾಗೆ 2019 ಸೆಕೆಂಡ್ PUC ಫೈನಲ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಮೆನ್ಷನ್ ಅ ಜೀನ್ ದಟ್ ಕೋಡ್ಸ್ ಫಾರ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಇನ್ BT ಕಾಟನ್ ಅಂತ ಕೇಳಿದ್ರು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಇದು ಗ್ಯಾರಂಟೀಡ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ ಬಂದೇ ಬರುತ್ತೆ. ಐ ಆಮ್ ನಾಟ್ ಟೇಕಿಂಗ್ ಸ್ಕ್ರೀನ್ ಶಾಟ್. ನೋಡಿ, ನಾಟ್ ಟೇಕಿಂಗ್ ಸ್ಕ್ರೀನ್ ಶಾಟ್ ಅಂತೆ, ಕುತ್ಕೊಳ್ಳಿ. PDF-ಗೆ ವೇಟ್ ಮಾಡಿ. ಹಾಗಾದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಮಕ್ಕಳೇ PDF-ಗೆ ಅಂತ ನಾನು ಹೇಳ್ತಾ ಇದ್ರೆ, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳ್ತಿದ್ರೆ ನಿಮಗೆ PDF-ಏ ಬೇಕು. PDF ಕೊಡುವ PDF ಕೊಟ್ಟೇ ಕೊಡ್ತೀವಿ. ಓಕೆ, KCT ಬ್ಯಾಚಲ್ಲಿ ನಾವು ಕಲಿಸ್ತಾ ಇದ್ದೇವೆ. ಲಕ್ಷ KCTಯಲ್ಲಿ ನಾನಿದ್ದೇನೆ. ಓಕೆ, ಸೊ BT ಕಾಟನ್ ಬಗ್ಗೆ ಏನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ. BT ಕಾಟನ್ ಅಂದರೆ ಏನು? ಬೆಸಿಲಸ್ ತುರಂಜೆನೆಸಿಸ್ ಬ್ಯಾಕ್ಟೀರಿಯಾ ಏನಿದೆ, ದಟ್ ಇಸ್ ಆಕ್ಚುಲಿ ಸ್ಟ್ಯಾಂಡ್ಸ್ ಫಾರ್ BT ಅಂದರೆ ಬೆಸಿಲಸ್ ತುರಂಜೆನೆಸಿಸ್. ಓಕೆ, ಈ ಬೆಸಿಲಸ್ ತುರಂಜೆನೆಸಿಸ್ನ ಬ್ಯಾಕ್ಟೀರಿಯಾದ ಕ್ರೈಜೀನನ್ನು ಕಾಟನ್ನಿಗೆ ಹಾಕಿ BT ಕಾಟನ್ ಅನ್ನ ಮಾಡ್ತಾರೆ. ಸೊ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಯಾವುದೀಗ? BT ಕಾಟನ್. ಯಾಕೆ ಈ ಕ್ರೈಜನ್ ಅನ್ನ ಹಾಕ್ತಾರೆ? ವಿ ವಿಲ್ ಬಿ ಸೀಯಿಂಗ್ ದಟ್. ಸೊ ದೇ ಆಕ್ಟ್ ಆಸ್ ಅ ಬಯೋಪೆಸ್ಟಿಸೈಡ್, ದೇ ರಿಡ್ಯೂಸ್ ದ ನೀಡ್ ಆಫ್ ಇನ್ಸೆಕ್ಟಿಸೈಡ್. ಯಾವುದೆಲ್ಲ ಈ ಥರ ಬೇರೆ ಬೇರೆ ಥರದ BT ಅನ್ನ ಮಾಡಿದ್ದಾರೆ ಅಂದರೆ BT ಕಾಟನ್, BT ಬ್ರಿಂಜಾಲ್, BT ಕಾರ್ನ್, ರೈಸ್, ಟೊಮ್ಯಾಟೊ, ಪೊಟ್ಯಾಟೊ, ಸೋಯಾಬೀನ್. ಕಾಟನ್, ಕಾರ್ನ್, ರೈಸ್, ಟೊಮ್ಯಾಟೊ, ಪೊಟ್ಯಾಟೊ, ಸೋಯಾಬೀನ್. ಓಕೆ, ಸೊ ಸಮ್ ಸ್ಟ್ರೈನ್ ಆಫ್ Bacillus thuringiensis have proteins that kill the insect like Coleopterans, Lepidopterans, ಡಿಪ್ಟೆರನ್ಸ್. ಕೋಲಿಯಾಪ್ಟೆರನ್ಸ್ ಅಂದ್ರೇನು? ಬೀಟಲ್ಸ್. ಲೆಪಿಡಾಪ್ಟೆರನ್ಸ್ ಅಂದ್ರೇನು? ಟೊಬ್ಯಾಕೊ ಬರ್ಡ್ವರ್ಮ್, ಆರ್ಮಿವರ್ಮ್. ಹಾಗೆ ಡಿಪ್ಟೆರನ್ಸ್ ಅಂದರೆ ಫ್ಲೈಸ್ ಮತ್ತು ಮಾಸ್ಕಿಟೋಸ್. Bacillus thuringiensis forms an insecticidal protein. BT cotton crystals
ಡ್ಯೂರಿಂಗ್ ಅ ಫೇಸ್ ಆಫ್ ದೇರ್ ಗ್ರೋತ್ ಇಟ್ ಡಸ್ ನಾಟ್ ಕಿಲ್ ದ ಬೆಸಿಲಸ್ ಆಸ್ ಇಟ್ ಎಕ್ಸಿಸ್ಟ್ ಇನ್ ಇಟ್ಸ್ ಇನ್ಆಕ್ಟಿವ್ ಪ್ರೋಟಾಕ್ಸಿನ್. ನಾರ್ಮಲ್ ಆಗಿ ಈ ಕ್ರೈಜೀನ್ ಏನಿದೆ, ಬೆಸಿಲಸ್ ಸುರಂಜನಿಸಿಸ್ನ ಕ್ರೈಜೀನ್ ಏನಿದೆ, ಈ ಕ್ರೈಜೀನ್ ಬಿ ಟಿ ಟಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಏನಿದೆ, ಕ್ರಿಸ್ಟಲ್ ಪ್ರೋಟೀನ್ ಅಂತ ಕರೀತಾರೆ, ಇದನ್ನ ನಾವು ಬಿ ಟಿ ಕಾಟನಿಗೆ ಹಾಕ್ತೀವಿ ವಿತ್ ದ ಹೆಲ್ಪ್ ಆಫ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫಿಷನ್ ಬ್ಯಾಕ್ಟೀರಿಯಾ, ಅದರ ಪ್ಲಾಸ್ಮಿಡನ್ನು ಯೂಸ್ ಮಾಡಿಕೊಂಡು ವಿ ವಿಲ್ ಬಿ ಟ್ರಾನ್ಸ್ಫರಿಂಗ್ ದಿಸ್ ಕ್ರೈಜೀನ್ ಇನ್ ಟು ದ ಕಾಟನ್ ಪ್ಲಾಂಟ್. ಸೊ ಇದು ಕಾಟನ್ ಪ್ಲಾಂಟಿಗೆ ಹಾರ್ಮ್ ಮಾಡೋದಿಲ್ಲ, ಅದೇ ಥರ ಬೆಸಿಲಸ್ ಸುರಂಜನಸಿಸ್ಗೂ ಸಹ ಹಾರ್ಮ್ ಮಾಡೋದಿಲ್ಲ. ಯಾಕಂದರೆ ದಿಸ್ ವಿಲ್ ಬಿ ಎಕ್ಸಿಸ್ಟಿಂಗ್ ಇನ್ ದ ಇನ್ಆಕ್ಟಿವ್ ಫಾರ್ಮ್. ಯಾವಾಗ ಆಲ್ಕಲೈನ್ ಪಿ ಹೆಚ್ ಸಿಗುತ್ತೆ, ದ್ಯಾಟ್ ಇಸ್ ಆಫ್ ದ ಇನ್ಸೆಕ್ಟ್ಸ್ ಗಟ್ ಪಿ ಹೆಚ್ ಇಸ್ ಆಲ್ಕಲೈನ್. ಸೊ ಆ ಟೈಮಲ್ಲಿ ಇದು ಆಕ್ಟಿವೇಟ್ ಆಗಿ ಇದು ಪೋರ್ಸನ್ನು ಕ್ರಿಯೇಟ್ ಮಾಡುತ್ತೆ, ಮಿಡ್ ಗಟ್ ಎಪಿಥೀರಿಯಲ್ ಸೆಲ್ಸನ್ನು ಏನು ಪರ್ಮಿಯಬಿಲಿಟಿಯನ್ನು ಇನ್ಕ್ರೀಸ್ ಮಾಡಿ ದೆ ಕ್ರಿಯೇಟ್ ಪೋರ್ಸ್ in the lining of the midgut, thereby causing for the death of the insects. Okay, this is how they will be killing the worms. ಯಾವುದು ಕಿಲ್ ಮಾಡುವಂಥದ್ದು? ಕ್ರೈಜೀನ್, ದಟ್ ಇಸ್ ಬಿ ಟಿ ಟಾಕ್ಸಿನ್ ಆಕ್ಟಿವೇಟ್ ಆಗಿ ವರ್ಮ್ಸ್ ಅನ್ನ ಕಿಲ್ ಮಾಡುವಂಥದ್ದು. ದೇರ್ ಆರ್ ವೆರೈಟೀಸ್ ಆಫ್ ದಿಸ್ ಕ್ರೈಜೀನ್. ಕ್ರೈ 1AC, ಕ್ರೈ 2AB ಕಾಟನ್ ಬಾಲ್ ವರ್ಮ್, ಕ್ರೈ 1AC, ಕ್ರೈ 2AB ಕಾಟನ್ ಬಾಲ್ ವರ್ಮ್, ಕ್ರೈ 1AB ಕಾರ್ನ್ ಬೋರರ್. ಓಕೆ, ಸೊ ಕ್ರೈ 1AC, ಕ್ರೈ 2AB ಹೇಳೋ ಎರಡು ಜೀನು ಕಾಟನ್ ಬಾಲ್ವರ್ಮ್ ಅನ್ನು ಕಿಲ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಜೀನ್ಸ್ ಇದು. ಬೈ ಪ್ರೊಡ್ಯೂಸಿಂಗ್ ದೇಯರ್ ಇನ್ಆಕ್ಟಿವ್ ಪ್ರೋಟಾಕ್ಸಿನ್ ದೇ ವಿಲ್ ಬಿ ಲೇಟರ್ ಕನ್ವರ್ಟಿಂಗ್ ಇನ್ ಟು ಆಕ್ಟಿವ್ ಫಾರ್ಮ್ ಬಿಕಾಸ್ ಆಫ್ ದ ಗಟ್ alkaline pH. ಹಾಗೆ ಕ್ರೈ 1AB ವಿಲ್ ಬಿ ಕಿಲ್ಲಿಂಗ್ ಕಾರ್ನ್ ಬೋರರ್. Okay, so this is some information about the BT cotton. If you want more information, please do have a look of your NCRT. ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡುವಂಥದ್ದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಈಗ ನಿಮಗೂ ಟೈಮ್ ಇಲ್ಲ, ಓದ್ಕೊಳ್ಬೇಕು ಕೂತ್ಕೊಂಡು. ಓಕೆ, ಆ್ಯಂಡ್ ವಿ ಹ್ಯಾವ್ ಗಾಟ್ ಅನದರ್ ಲಿಟಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಇಸ್ ಅಬೌಟ್ RNAi, which is to prevent ಮೆಲೆಡೋಗೈನೆ ಇನ್ಕಾಗ್ನೇಷಿಯಾ ಇನ್ಫೆಸ್ಟೇಷನ್ ವಿಚ್ ಇಸ್ ಅ ನಿಮ್ಯಾಟೋಡ್. ಇದು 2 ಸಲ ಬಂದಿತ್ತು 2020 ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಹಾಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ. NCRTಯಲ್ಲಿ ಈ ಪ್ಯಾರಾಗ್ರಾಫ್ ಇದೆ ರಿಗಾರ್ಡಿಂಗ್ ದ ಪೆಸ್ಟ್ ರೆಸಿಸ್ಟೆನ್ಸ್, ರಿಗಾರ್ಡಿಂಗ್ ದ RNA ಇಂಟರ್ಫೆರೆನ್ಸ್. ಇದನ್ನು ಒಂದ್ಸಲ ಕರೆಕ್ಟಾಗಿ ಓದ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ನನ್ನ ಮ್ಯಾರಥಾನ್ ಕ್ಲಾಸ್ ಏನಿದೆ ಅದನ್ನು ನೋಡಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹೌ ದ ಡಬಲ್ ಸ್ಟ್ಯಾಂಡರ್ಡ್ RNA ವಿಲ್ ಬಿ ಸೈಲೆನ್ಸ್ಡ್ ವಿತ್ ದ ಹೆಲ್ಪ್ ಆಫ್ RNA ಇಂಟರ್ಫೆರೆನ್ಸ್ ಮೆಕ್ಯಾನಿಸಮ್. ಓಕೆ, ಸೊ ಈಗ ನಮಗೆ ಡಿಸ್ಕಸ್ ಮಾಡಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಷ್ಟು ಟೈಮ್ ಇಲ್ಲ. ಯಾಕಂದರೆ ನಾನು ಡಿಸ್ಕಸ್ ಮಾಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಅದನ್ನು ನೀವು ಕಲ್ತ್ಕೊಳ್ಳೋದು ಬೆಟರು ನಿಮ್ಮಷ್ಟಕ್ಕೆ. ಅರ್ಥ ಆಗಿಲ್ಲ ಅಂದರೆ ನನ್ನ ಮ್ಯಾರಥಾನ್ ಏನಿತ್ತು ಕ್ಲಾಸು, ಸೊ ಲಾಸ್ಟ್ ಪಾರ್ಟಿಗೆ ಹೋದರೆ ನಿಮಗೆ ಈ ಚಾಪ್ಟರ್ ಸಿಗುತ್ತೆ. ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ರಿಗಾರ್ಡಿಂಗ್ RNAi ಮೆಕ್ಯಾನಿಸಮ್. ನೆಕ್ಸ್ಟ್ ಸೂಪರ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ ಈಸ್ ಅಬೌಟ್ ಜೀನ್ ಥೆರಪಿ. 2 ಸಲ ರಿಪೀಟ್ ಆಗಿತ್ತು. ಸ್ಪೆಸಿಫಿಕಲಿ ದಿಸ್ ಇಯರ್ 2024 ಸ್ಯಾಂಪಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು ರಿಗಾರ್ಡಿಂಗ್ ಜೀನ್ ಥೆರಪಿ. What is gene therapy? Explain the steps involved in curing ADA deficiency by the gene therapy. This is another super important question. ತುಂಬಾ ಸಲ ರಿಪೀಟ್ ಆಗಿದೆ, ಈ ಸಲ ಬಂದಿದೆ ಅಂದರೆ ಪುನಃ ಬಂದೇ ಬರುತ್ತೆ ಅಂತ ಅರ್ಥ. ಬರೀ 2 ಸಲ ಅಲ್ಲ, 4 ಸಲ 2021 2020 ಮಾಡೆಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. 2022 ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಪುನಃ ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ ರಿಗಾರ್ಡಿಂಗ್ ದ ಜೀನ್ ಥೆರಪಿ. ಜೀನ್ ಥೆರಪಿ, ADA ಡಿಫಿಷಿಯನ್ಸಿ ಎಲ್ಲ ಒಂದೇ. ಓಕೆ, ಅದು ಬೇರೆ ಇದು ಬೇರೆ, ಎಲ್ಲ ಬೇರೆ ಅಲ್ಲ, ಎಲ್ಲ ಒಂದೇ. ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್ ದಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ NCRT. ಜಸ್ಟ್ ಒಂದು ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ. NCRTಯ ಪ್ಯಾರಾಗ್ರಾಫನ್ನು ಹಾಗೆ ಕಾಪಿ ಪೇಸ್ಟ್ ಮಾಡಿ ಹಾಕಿದ್ದೇನೆ ನೋಡಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮ್ಯಾರಥಾನಲ್ಲಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ರಿಗಾರ್ಡಿಂಗ್ ದ ADA ಡಿಫಿಷಿಯನ್ಸಿ, ಯಾಕೆ ಇಲ್ಲಿ ಜೀನ್ ಥೆರಪಿ ಮಾಡುವಂಥದ್ದು ಅಂತ, ಹೇಗೆ ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಜೀನ್ ಥೆರಪಿ ಅಂತ. ಓಕೆ, ಎಸ್, ಎನಿ ಡೌಟ್? ವಿ ಆರ್ ಆಲ್ಮೋಸ್ಟ್ ಎಟ್ ದ ಎಂಡ್ ಆಫ್ ದ ಝಾಲಜಿ. ಬಾಟ್ನಿಗೆ ವೇಟ್ ಮಾಡಿ. ಮ್ಯಾಮ್ ಪ್ಲೀಸ್ ಹೇಳಿ, ಪಕ್ಕ 50+ ಮಾರ್ಕ್ಸ್ ಬರುತ್ತಾ ಇದನ್ನ ಓದಿದ್ರೆ? ಖಂಡಿತವಾಗಿಯೂ ಎಸ್, ಐ ಕ್ಯಾನ್ ಗ್ಯಾರಂಟಿ. ಮಕ್ಕಳೇ, ನಾನು ಇಲ್ಲಿ ಪ್ರೂಫ್ ಜೊತೆ ನಿಮಗೆ ಕೊಡ್ತಾ ಇದ್ದೇನಲ್ವಾ, ಸುಮ್ಮನೆ ಅಲ್ಲ. ಐ ಹ್ಯಾವ್ ಗಿವನ್ ದ ಪ್ರೂಫ್ ಜೊತೆ ನಾನು ಹೇಳ್ತಾ ಇದ್ದೇನೆ ದ್ಯಾಟ್ ಇಟ್ ಈಸ್ ರಿಪೀಟೆಡ್ ಅಂತ, ಇಟ್ ವಿಲ್ ಬಿ ರಿಪೀಟಿಂಗ್ ಅಂತ. ಓಕೆ, ಫೈನ್. ಆ್ಯಂಡ್ ದೆನ್ ವಿ ಹ್ಯಾವ್ ನೆಕ್ಸ್ಟ್ ಕ್ವೆಶನ್. ಇದು ಸಹ ಇಂಪಾರ್ಟೆಂಟೇ. ಕಂಪೇರ್ ಟು BT ಕಾಟನ್ ಅಷ್ಟೊಂದಲ್ಲ, ಯಾಕಂದರೆ ಜಸ್ಟ್ 2 ಸಲ ಬಂದಿದೆ ರಿಲೇಟೆಡ್ ಟು molecular diagnosis. So after the pest resistant, making of pest resistant plant,
ವಿ ಹ್ಯಾವ್ ಗಾಟ್ ಏನು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂದರೆ ಹೇಗೆ ಶಾರ್ಟ್ ಏನು ವೆರಿ ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡ್ಬೋದು ಒಂದು ಡಿಸೀಸನ್ನು ಅಂತ. ಸೊ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ್ಯಾಟ್ ಆಸ್ ವೆಲ್. ಜಸ್ಟ್ ಗಿವ್ ಮಿ ಅ ಮಿನಿಟ್, ಎಷ್ಟು ಹೊತ್ತಿದೆ ಅಂತ ನೋಡಬೇಕು, ಸೊ ದ್ಯಾಟ್ ನಮ್ಮ ಬಾಟ್ನಿ ಮ್ಯಾಮ್ ರೆಡಿ ಆಗಬೇಕಲ್ವಾ. ಸೊ ಜಸ್ಟ್ ಗಿವಿಂಗ್ 1 minute ಬ್ರೇಕ್, 1 minute ಬ್ರೇಕ್ ಕೊಡ್ತಾ ಇದ್ದೇನೆ. Okay. So another 10 minutes I'll be taking. Yeah. So illiro question, give an example for the technique used in molecular diagnosis based on principle of antigen antibody interaction. So molecular diagnosis enide, so in order to detect any disease early, we are using molecular diagnosis technique. So idra under ELISA ಬರುತ್ತೆ, ELISA ಬರುತ್ತೆ, RDNA ಸಹ ಬರುತ್ತೆ. ಆದರೆ RDNA ನಾವು ಡೀಟೇಲಾಗಿ ಕಲ್ತಿದ್ದೀವಲ್ವಾ ಆಲ್ರೆಡಿ. ಹಾಗೆ ಆಟೋ ರೇಡಿಯೋಗ್ರಫಿ ಬರುತ್ತೆ, ಆ್ಯಂಡ್ ಇವನ್ PCR ವಿಲ್ ಆಲ್ಸೋ ಕಮ್ ಅಂಡರ್ ದಿಸ್. ಓಕೆ, ಸೊ ಇದಿಷ್ಟು ಯೂಸ್ ಮಾಡಿಕೊಂಡು ವಿ ಆರ್ ಏಬಲ್ ಟು ಡಿಟೆಕ್ಟ್ ದ ಡಿಸೀಸಸ್, ಸರ್ಟನ್ ಡಿಸೀಸಸ್ ಇನ್ ದ ವೆರಿ ಅರ್ಲಿ ಸ್ಟೇಜ್. ಯಾವುದೆಲ್ಲ ಅಂತಹ ಡಿಸೀಸಸ್? ಕ್ಯಾನ್ಸರ್, ಎಲೈಸಾ ಯೂಸ್ ಮಾಡಿಕೊಂಡು HIV ಅನ್ನು ಡಿಟೆಕ್ಟ್ ಮಾಡ್ಬೋದು, PCR ಅನ್ನು ಯೂಸ್ ಮಾಡಿಕೊಂಡು HIV ಅನ್ನು ಡಿಟೆಕ್ಟ್ ಮಾಡ್ಬೋದು, ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡ್ಬೋದು. ಹಾಗೆ ಆಟೋ ರೇಡಿಯೋಗ್ರಫಿಯನ್ನು ಯೂಸ್ ಮಾಡಿಕೊಂಡು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ಬೋದು. ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ವೆರಿ ಮಚ್ ಇನ್ ಡೀಟೇಲ್ ಇನ್ ದ ಮ್ಯಾರಥಾನ್. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಪ್ರಿನ್ಸಿಪಲ್ ಆಫ್ ಆಂಟಿಜನ್ ಆಂಟಿಬಾಡಿ ಇಂಟರಾಕ್ಷನ್. ಸೊ ದಟ್ ಇಸ್ ನಥಿಂಗ್ ಬಟ್ ಎಲೈಸಾ. ಈ ಕ್ವೆಶನ್ಗೆ ಆನ್ಸರ್ ಆಗುತ್ತೆ ಎಲೈಸಾ. ಯಾಕಂದರೆ ಎಲೈಸಾದಲ್ಲಿ ನಾವು ಆಂಟಿಬಾಡಿ ಆಂಟಿಜನ್ ಇಂಟರಾಕ್ಷನ್ ಇಂದಾಗಿ ವಿ ಆರ್ ಏಬಲ್ ಟು ಡಿಟೆಕ್ಟ್ ದ HIV ವೈರಸಸ್. ಓಕೆ, ಸೊ ಅದು ಅಲ್ಲದೆ 2 marker ಕ್ವೆಶನ್ ಆಗಿ ಸಹ ಕೊಟ್ಟಿದ್ರು. ಗಿವ್ 2 ಟೆಕ್ನಿಕ್ಸ್ ಟು ಡಿಟೆಕ್ಟ್ ದ ಡಿಸೀಸ್ ಇನ್ ದ ಅರ್ಲಿ ಸ್ಟೇಜ್ ಅಂತ. ಹಾಗೇನು, ಸೊ ಇದು ಸಹ ಒಂದ್ಸಲ ನೋಡ್ಕೊಂಡು ಹೋಗಿ, ತುಂಬ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಈ ಪ್ಯಾರಾಗ್ರಾಫ್ ಏನಿದೆ NCERTದು ಅದನ್ನು ಒಂದ್ಸಲ ನೋಡಿದ್ರೆ ಆಗುತ್ತೆ, ಸಾಕಾಗುತ್ತೆ. ಸೊ ನಾನು ಆಟೋ ರೇಡಿಯೋಗ್ರಫಿ ಎಲ್ಲ ಲಾಸ್ಟ್ ಟೈಮ್ ಮ್ಯಾರಥಾನಲ್ಲಿ ಡೀಟೇಲ್ ಆಗಿ, ಲಾಸ್ಟ್ ಟೈಮ್ ಅಂದರೆ ಸ್ವಲ್ಪ ದಿನ ಆಯಿತು ಅಷ್ಟೇ, 10-15 days ಆಗಿರ್ಬೋದೇನೋ, 1 month ಮ್ಯಾಕ್ಸಿಮಮ್ ಅಷ್ಟೇ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಟೋ ರೇಡಿಯೋಗ್ರಫಿ ಅಂದರೆ ಏನು, ಎಲೈಸಾದಲ್ಲಿ ಏನಾಗುತ್ತೆ, ಹಾಗೆ PCR ಅಲ್ಲಿ ಏನಾಗುತ್ತೆ ಅಂತೆಲ್ಲ. ಸೊ 3 ಟೆಕ್ನಿಕ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇಫ್ ದೇ ಆಸ್ಕ್ ಇಟ್ ಫಾರ್ ದ ಮೋರ್ ಮಾರ್ಕ್ಸ್. ಆ್ಯಂಡ್ ಎನಾದರ್ ಗ್ಯಾರಂಟೀಡ್ ಕ್ವೆಶನ್, ಇದು ಸಹ ಗ್ಯಾರಂಟೀಡ್ ಕ್ವೆಶನ್ ನೋಡಿ. 2020 ಸೆಕೆಂಡ್ PUC ಫೈನಲ್ ಇಯರ್ ಕ್ವೆಶನ್ ಪೇಪರ್, ಮಾಡೆಲ್ ಕ್ವೆಶನ್ ಪೇಪರ್ 2023, 2029 ಕ್ವೆಶನ್ ಪೇಪರ್, 2023 ಫೈನಲ್ ಇಯರ್ ಕ್ವೆಶನ್ ಪೇಪರ್, 2021, 2020 ಮಾಡೆಲ್ ಕ್ವೆಶನ್ ಪೇಪರ್, 2022 ಸೆಕೆಂಡ್ PUC ಕ್ವೆಶನ್ ಪೇಪರ್. 1, 2, 3, 4, 5 ಆಲ್ಮೋಸ್ಟ್ ಎವ್ರಿ ಇಯರ್ ರಿಪೀಟ್ ಆಗುವಂತಹ ಕ್ವೆಶನ್ ಇದು. ದಟ್ ಈಸ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಹೌ ಟ್ರಾನ್ಸ್ಜೆನಿಕ್ ಆನಿಮಲ್ ಬೆನಿಫಿಟ್ ಆರ್ ಗಿವ್ ದ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ and what are transgenic animals. So this is super duper important question. So ನಿಮ್ಮ NCERT ಅಲ್ಲಿ 5 points ಕೊಟ್ಟಿದ್ದಾರೆ ರಿಲೇಟೆಡ್ ಟು ಅಡ್ವಾಂಟೇಜಸ್ ಆಫ್ ದ ಟ್ರಾನ್ಸ್ಜೆನಿಕ್ ಆನಿಮಲ್ಸ್. ಅದರನ್ನು ಕರೆಕ್ಟಾಗಿ ಓದ್ಕೊಂಡು, ಅರ್ಥ ಆಗಿಲ್ಲ ಅಂದರೆ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದ ಮ್ಯಾರಥಾನ್. ಅರ್ಥ ಆಗದಷ್ಟೇನು ಕಷ್ಟ ಇಲ್ಲ, ಅದು ತುಂಬ ಈಸಿ. ಫೈನ್, ಏನೂ ಗೊತ್ತಿಲ್ಲ ಅಂದರೂ ಈ ಹೆಡ್ಡಿಂಗನ್ನು ಆದರೂ ಬರ್ಕೊಂಡು ಹೋಗಿ. ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟಿಗೆ ವಿ ಯೂಸ್ ಟ್ರಾನ್ಸ್ಜೆನಿಕ್ ಆನಿಮಲ್, ಟು ಸ್ಟಡಿ ದ ಡಿಸೀಸಸ್ ವಿ ಯೂಸ್ ಟ್ರಾನ್ಸ್ಜೆನಿಕ್ ಆನಿಮಲ್, ಟು ಮೇಕ್ ದ ಬಯಾಲಜಿಕಲ್ ಪ್ರಾಡಕ್ಟ್ಸ್. Usually biological products are expensive. So that is why we use biological products. To make the biological products we use transgenic animals. Vaccine safety ಗೆ ನಾವು ಯೂಸ್ ಮಾಡ್ತೇವೆ, ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗಿಗೆ, ಟಾಕ್ಸಿಸಿಟಿ ಟೆಸ್ಟಿಂಗಿಗೆ ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ದ 5 ಆ್ಯಂಡ್ ಇದು 5 ಮಾರ್ಕಿಗೆ ಬರುವಂತಹ ಕ್ವೆಶನ್. ಇದು ಒಂಥರದ ಗ್ಯಾರಂಟೀಡ್ ಕ್ವೆಶನ್ ಅಂತ ಹೇಳ್ಬೋದು. ಯಾಕಂದರೆ 6 times 1, 2, 3, 4, 5 5 times it got repeated. ಸೊ ಈ ಆನ್ಸರನ್ನು ಬರಿಬೇಕು.
ಓಕೆ, ಮಾಲಿಕ್ಯುಲರ್ ಬಯಾಲಜಿ ಕ್ವೆಶನ್ಸ್ ಚೈತ್ರ ಮ್ಯಾಮ್ ಕೊಡ್ಲಿಕ್ಕಿದ್ದಾರೆ. ಮುಗಿತಾ ಬಂತು, ನಂದು ಆಯಿತು. ಲಾಸ್ಟ್ ಕ್ವೆಶನ್, that is, what is biopiracy? Explain it with reference to basmati rice. 2 ಸಲ ಬಂದಿದೆ. ತುಂಬ ಇಂಪಾರ್ಟೆಂಟ್ ಏನಲ್ಲ, ನೀವು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳೋ ಮಕ್ಕಳಾಗಿದ್ರೆ ಇದರನ್ನು ಸಹ ಕಲ್ತ್ಕೊಂಡು ಹೋಗಿ. ಬಯೋಪೈರಸಿಯ ಸ್ಟ್ಯಾಂಡರ್ಡ್ ಡೆಫಿನೇಷನ್ NCERT ಅಲ್ಲಿ ಇದೆ. It's a term used to refer to the use of bioresources by multinational companies and other organizations without proper authorization from the countries and people concerned without compensatory payment. Idu standard definition. Biopiracy, American companies have done for certain Indian plants. Alva neem planting ಮಾಡಿದ್ದಾರೆ, ಟರ್ಮರಿಕ್ ಮಾಡಿದ್ದಾರೆ. ಹಾಗೆ ಬಾಸ್ಮತಿ ರೈಸಿಗೂ ಸಹ they have done this with us. So ಏನು with reference to basmati rice ಏನು biopiracy ಅಂದರೆ, the most common case of biopiracy was regarding basmati rice. Basmati rice is an indigenous crop of India. It was patented in 1997 by the American company, and later they will be claiming some 20 claims ಅನ್ನ ಇದು ಮಾಡ್ತಾರೆ ಈ ಅಮೆರಿಕನ್ ಕಂಪನಿ ರಿಗಾರ್ಡಿಂಗ್ ದ ನ್ಯೂ ಇನ್ವೆನ್ಷನ್ ಆಫ್ ದ ಬಾಸ್ಮತಿ ರೈಸ್. ಆದರೆ Indian government and the people, the scientists of India, they will be later successfully able to withdraw this claim. So finally ಏನಾಗುತ್ತೆ ಅಂದರೆ ಈ ಏನು ಅಮೆರಿಕನ್ US patent and trademark office ಏನಿದೆ, so they will be withdrawing these claims. They will say no, you can't take the patent on this basmati rice because it is the indigenous product of India ಅಂತ ಅಷ್ಟೇ. So that is the story regarding basmati rice. So illige we are done. So ನಾನೀಗೇನು ಹೇಳಿದಾರೆ ನಾನು ಇಲ್ಲಿ ಬರೆದು ತೋರಿಸಿರುವಂಥದ್ದು regarding the basmati rice incidents. So this is all for today. ಇಲ್ಲಿಗೆ ನಾನು ಝಾಲಜಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ ಪ್ರೂಫ್ ಜೊತೆಗೆ ಹೇಳಿದ್ದೆ. ಇನ್ನು ಬಾಟ್ನಿ ಮ್ಯಾಮ್ ಅಂದರೆ ನಿಮ್ಮ ಚೈತ್ರ ಮ್ಯಾಮ್ ನಿಮಗೆ ಬಾಟ್ನಿಯಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳ್ತಾರೆ, ಕಾನ್ಸೆಪ್ಟ್ಸನ್ನು ಸಹ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಕೇಳಬೇಕು. ಓಕೆ, ಸೊ ಈಸ್ ಇಟ್ ಹೆಲ್ಪ್ಫುಲ್ ಸ್ಟೂಡೆಂಟ್ಸ್? ಈಸ್ ಇಟ್ ಹೆಲ್ಪ್ಫುಲ್? ಸೊ ನಾನು ಒಂದು 5 minutes ಬ್ರೇಕನ್ನು ಕೊಡ್ತಾ ಇದ್ದೇನೆ, ಸೊ ದ್ಯಾಟ್ ಶಿ ವಿಲ್ ಬಿ ಏಬಲ್ ಟು ಸ್ವಿಚ್ ವಿತ್ ಮೀ. ಓಕೆ, ಅದಕ್ಕೂ ಮುಂಚೆ ಲೆಟ್ ಮಿ ಸಿ ಸಮ್ ಆಫ್ ಯುವರ್ ಕಮೆಂಟ್ಸ್ ಇಫ್ ಯು ಹ್ಯಾವ್ ಗಾಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಭಾಗವಂತಿ, ಓಕೆ, ಭಾಗ್ಯವತಿ ಸಾರಿ, ನಂಗೆ ಭಾಗವಂತಿ ಮ್ಯಾಮ್ ನೆನಪಾಯಿತು. ಓಕೆ, ಸೊ ಸ್ಟೂಡೆಂಟ್ಸ್ 5 minutes ಬ್ರೇಕ್ ಇದೆ. ಐ ವಾಂಟ್ ಟು ರೀಡ್ ಸಮ್ ಆಫ್ ಯುವರ್ ಕಮೆಂಟ್ಸ್ ಇಫ್ ಯು ಹ್ಯಾವ್ ಗಾಟ್ ಎನಿ ಡೌಟ್. ಸೊ ಹೋಪ್ಫುಲಿ ಇಟ್ ಈಸ್ ಹೆಲ್ಪ್ಫುಲ್ ವಾಟ್ ಎವರ್ ಐ ಹ್ಯಾವ್ ಡನ್. ಚೈತ್ರ ಮ್ಯಾಮ್ ಮಾಡ್ತಾರೆ, ಫುಲ್ ಕೇಳಿ ಕ್ಲಾಸನ್ನು, ಯಾಕಂದರೆ ಇಬ್ಬರು ಕ್ಲಾಸ್ ಸೇರಿಸಿ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್ 60+ 50 marks ಪ್ಲಸ್ ಗ್ಯಾರಂಟೀಡ್ ಅಂತ ಹೇಳ್ಬೋದು. ಇಲ್ಲಾಂದರೆ ಇಲ್ಲ, ಬಾಟ್ನಿ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಓಕೆ, PDF ಈಗಲೇ right now I'll be sharing PDF with the YouTube manager. They will be sharing with you. ಆಯ್ತಾ? We can leave biotechnology chapter. If you just want to pass in biology, you can leave biotechnology chapter. Just pass ಆಗಬೇಕು ಅಂತಂದರೆ ಓಕೆ ಮಾರ್ಕ್ಸ್ ಸಾಕು ಅಂತಂದರೆ ಬಯೋಟೆಕ್ನಾಲಜಿ ಫುಲ್ ಬಿಟ್ಟು ಬಿಡಿ. ಓಕೆ, ವಿನೀತ್ ಕುಮಾರ್ 2.0 ಅಲ್ಲಿದ್ದೀರಾ? ಓಕೆ, ನೋಡುವ, ಲೈವ್ ಅಲ್ವಾ, ಅದು ಸಹ ಲೈವೇ, ಮರೆಯೋದಿಲ್ಲ. ಸೊ that is all with biology. Now ma'am will be taking, so ಒಂದು 3-4 ನಿಮಿಷ ಸ್ವಿಚಿಂಗ್ ಟೈಮ್ ಬ್ರೇಕ್ ಕೊಡ್ತಾ ಇದ್ದೇನೆ. ದಿಸ್ ಇಸ್ ಸ್ವಿಚಿಂಗ್ ಟೈಮ್ ಬ್ರೇಕ್. ಎಲ್ಲೂ ಹೋಗಬೇಡಿ. ಮ್ಯಾಗಿ ಬ್ರೇಕ್, ಅದು ಬ್ರೇಕ್, ಇದು ಬ್ರೇಕ್ ಎಲ್ಲ ಎಲ್ಲ ಬ್ರೇಕ್ ಬೇಕು ಅಂತಂದರೆ ಮೊಬೈಲ್ ಹಿಡ್ಕೊಂಡೇ ಎಲ್ಲ ಬ್ರೇಕನ್ನು ಮಾಡ್ಕೊಳ್ಳಿ. ಓಕೆ, ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾಳೆ 11 ಗಂಟೆಗೆ 1 marker questions we will be discussing. Sharp at 11. I hope you all will be joining. 1 marker question. The most important questions of botany and zoology will be discussed. And let's meet in the tomorrow's class, me and you. Before that, continue with the botany. Bye-bye with zoology and start with botany.
ಹೆಲೋ ಗುಡ್ ಮಾರ್ನಿಂಗ್ ರಾದರ್ ಗುಡ್ ಆಫ್ಟರ್ನೂನ್ ಹೇಳಬೇಕು. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಝುವಾಲಜಿ ಕವರ್ ಆಗಿದೆ. ಸೊ ಟುಡೇ ನಾವು ವಿ ವಿಲ್ ಸ್ಟಾರ್ಟ್ ವಿತ್ ಬಾಟ್ನಿ. ವಿಲ್ ಸ್ಟಾರ್ಟ್ ವಿತ್ ಬಾಟ್ನಿ. ಎಲ್ಲರೂ ರೆಡಿ ಇದ್ದೀರಾ? ಎಸ್, ಬಾಟ್ನಿ ಸ್ಟಾರ್ಟ್ ಮಾಡೋಣ. ಬ್ರೇಕ್ ತಗೊಂಡಾಯ್ತಾ? ನೀರು ಕುಡ್ದಾಯ್ತಾ? ಗೆಟ್ ಅಪ್ ಫ್ರಮ್ ಯುವರ್ ಚೇರ್, ಸ್ಟ್ರೆಚ್, ಸ್ವಲ್ಪ ಆಕ್ಟಿವೇಟ್ ಆಗಿ ಸೊ ದಟ್ ವಿ ಕಂಟಿನ್ಯೂ ವಿತ್ ಬಾಟ್ನಿ. ರೈಟ್, ಶೆಲ್ ವಿ ಸ್ಟಾರ್ಟ್? ಹೆಲೋ, ಗುಡ್ ಮಾರ್ನಿಂಗ್ ಮೇಘನಾ, ರಕ್ಷಿತಾ, ಹೆಲೋ, ಎಸ್ ಅಂತೆ. ಮೊಹಮ್ಮದ್ ತೌಫೀಕ್, ಓಕೆ. ಯಶವಂತ್, ಓಕೆ. ರೈಟ್, so shall we start? Okay. So again, ivattu for botany also we will not consume much time because we know nimge Monday exam ide. So let us look at all the important points. Viresh Swammer block madi. Right, we'll do that. Okay. Yes. Shall we start then? ಓಕೆ, ಬ್ರೇಕ್ ತಗೊಂಡವ್ರು ಎಲ್ಲರೂ ವಾಪಸ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಬಿಗಿನ್. ನಿಮ್ಮ ಹತ್ರ ಸ್ಕ್ರೀನ್ಶಾಟ್ ತಗೊಳ್ಬೇಕು, ಸ್ವಲ್ಪ ಫಾಸ್ಟ್ ಆಗಿರಿ ಸೊ ದಟ್ ವಿ ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಲ್ಸೋ. ಆ್ಯಂಡ್ ಲೆಟ್ಸ್ ಬಿಗಿನ್. ಫಸ್ಟ್ ಕ್ವೆಶನ್. ಓಕೆ, ಇನ್ನೊಂದು ತುಂಬ ಮಕ್ಕಳು ಎಮ್ ಸಿ ಕ್ಯೂ ಅಂತ ಹೇಳ್ತಾ ಇದ್ದೀರಾ. ಫಾರ್ ಎಮ್ ಸಿ ಕ್ಯೂ ವಿ ವಿಲ್ ಮೀಟ್ ಯು ಅಗೇನ್ ಟುಮಾರೋ. ಬಟ್ ಇವತ್ತು ನಾವು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಮಾಡ್ತಾ ಇದ್ದೀವಿ ಫ್ರಮ್ ವೇರಿಯಸ್ ಪೇಪರ್ಸ್. So all of the questions given here are from different model question papers and last 5 years idu and the annual examination papers. Okay, PDF available madsana as soon as possible. Let us start with a 2-mark question given here. Define polyembryony, give examples of plants showing it anta ಕೊಟ್ಟಿದ್ದಾರೆ. Now this was actually a 1-mark question, but then polyembryony ಮತ್ತೆ ಅದರ example repeat ಆಗಿದೆ. So we are, let's say for 2-mark question idu bandre, then it can be a question. And occurrence of more than one embryo in a seed is referred to as polyembryony. Example ಏನೆಲ್ಲ ಹಾಕ್ತೀರಾ ಇಲ್ಲಿ ನೀವು? ಒಂದು citrus and ಇನ್ನೊಂದು mango ಅಂತ example ಹಾಕ್ಬೋದು. And both of these ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನ್ಯೂ ಸೆಲ್ಲಾರ್ ಪಾಲಿಎಂಬ್ರಿಯೋನಿಯನ್ನ ತೋರಿಸುತ್ತೆ. ಕರೆಕ್ಟ್? ರೈಟ್, ನ್ಯೂ ಸೆಲ್ಲಾರ್ ಪಾಲಿಎಂಬ್ರಿಯೋನಿಯನ್ನ ತೋರಿಸುತ್ತೆ. ಸೊ ದಿಸ್ ಇಸ್ ಒನ್ ರಿಪೀಟೆಡ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ರೈಟ್, ನೆಕ್ಸ್ಟ್ ಕ್ವೆಶನ್. Let us start. Next question. Mention the organic resistant material present in the exine of pollen grains ಅಂತ ಕೇಳಿದ್ದಾರೆ. Exine ಅಲ್ಲಿ yes, HOTS question ಮಾಡೋಣ for let us say 1-mark question or MCQ question. So ಅಲ್ಲಿ ನಾವು ನೋಡೋಣ ಅದನ್ನ. Okay. Mention the organic resistant material present in the exine of pollen grains ಅಂತ ಕೇಳಿದ್ದಾರೆ. We know the answer is sporopollenin and it is resistant to enzymes, alkalis and let us say acids or high temperature. ಇದಕ್ಕೆಲ್ಲ resistant ಆಗಿರುವಂಥ material. So in case it is asked for 2-mark question, just mention ಯಾವ material ಅಂತ and ಸ್ವಲ್ಪ ಅದರ importance ಅನ್ನ ನೀವು mention ಮಾಡಬಹುದು because that is what is asked. Okay. Let's go to the next question. Give one example for pleiotropy and define pleiotropy ಅಂತ ಕೊಟ್ಟಿದ್ದಾರೆ. ಓಕೆ, ಪ್ಲಿಯೋಟ್ರೋಪಿ ಅಂದ್ರೆ ಏನು? ಒಂದು ಜೀನ್ ಮಲ್ಟಿಪಲ್ ಇಫೆಕ್ಟ್ಸ್ ಅಥವಾ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು. ಅಂಡ್ ವಾಟ್ ಈಸ್ ದಿ ಎಕ್ಸಾಂಪಲ್ ಏನನ್ನ ಕೊಡ್ತೀರಾ ನೀವು? ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಫ್ ಸಿಕಲ್ ಸೆಲ್ ಅನೀಮಿಯಾ, ಹಾಗೆ ಫಿನೈಲ್ ಕೀಟೋನ್ ಯೂರಿಯಾದು ಎಕ್ಸಾಂಪಲ್ ಅನ್ನ ಕೊಡಬಹುದು. ಫಿನೈಲ್ ಕೀಟೋನ್ ಯೂರಿಯಾ ಎಕ್ಸಾಂಪಲ್ ಅನ್ನ ಕೊಡಬಹುದು. ಓಕೆ, ಕ್ಲಿಯರ್? All right. Next, write 2 symptoms of Turner syndrome. So Turner syndrome ಅವ್ರು ಕೇಳಿದಾಗ ಒಂದನೇದು ಅಲ್ಲಿ ಥಿಯರಿಯಲ್ಲಿ ಬರ್ದಿರೋ ಅಂಥದ್ದು ಒಂದು ಸಿಂಪ್ಟಮ್ಸ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಲೈಕ್ ಸ್ಟೆರೈಲ್ ಓವರೀಸ್ ಅಥವಾ ರುಡಿಮೆಂಟ್ರಿ ಓವರೀಸ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಲ್ಯಾಕ್ ಆಫ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಇದು ಎರಡಿದೆ. ಪ್ಲಸ್ ಅದ್ರ ಜೊತೆ ಈ ಪರ್ಟಿಕ್ಯುಲರ್ ಇಮೇಜ್ ಅಂಡರಲ್ಲಿ ಶಾರ್ಟ್ ಸ್ಟೇಚರ್ ಅಂಡ್ ಅಂಡರ್ ಡೆವಲಪ್ಡ್ ಫೆಮಿನಿನ್ ಕ್ಯಾರೆಕ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಟೋಟಲ್ ದೇರ್ ಆರ್ 3 ಕ್ಯಾರೆಕ್ಟರ್ಸ್ ದಟ್ ಆರ್ ಮೆನ್ಷನ್: ಶಾರ್ಟ್ ಸ್ಟೇಚರ್, ಸ್ಟೆರೈಲ್ ಓವರೀಸ್ ಅಥವಾ ರುಡಿಮೆಂಟ್ರಿ ಓವರೀಸ್ ಅಂಡ್ ದೆನ್ ಲ್ಯಾಕ್ ಆಫ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಶಾರ್ಟ್ ಹೆಡ್ ಅಂದ್ರೆ ಮೇ ಬಿ ಯು ಆರ್ ರೆಫರಿಂಗ್ ಟು ಸ್ಮಾಲ್ ಹೆಡ್, ಅದು ಡೌನ್ ಸಿಂಡ್ರೋಮ್ ಅಲ್ಲಿ ಬರುತ್ತೆ. ಓಕೆ,
ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಡಿಸೀಸ್ ಮತ್ತೆ ಅದರ ಸಿಂಪ್ಟಮ್ಸ್ ಎಲ್ಲದನ್ನ ನೋಡ್ಕೊಳ್ಳಿ. ಮೇಜರ್ಲಿ ಕ್ವೆಶನ್ಸ್ ಕೇಳಿರೋದು ಅವರು ಡೌನ್ ಸಿಂಡ್ರೋಮ್ ಮೇಲೆ ಅಂಡ್ ದೆನ್ ಟರ್ನರ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ಸ್ ಮೇಲೆ ಅಷ್ಟು ಕ್ವೆಶನ್ಸ್ ಬಂದಿಲ್ಲ, ಬಟ್ ಪ್ರಾಬಬ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ಲಿ ಬರುತ್ತೆ. ಸೊ ದ್ಯಾಟ್ ವಿ ವಿಲ್ ಕವರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, now this is again a 2 mark question. ನೋಡಿ ಹೇಗೆ ಕ್ವೆಶನ್ ಅನ್ನ ಕೇಳ್ತಾರೆ. ಟ್ರೈ ಟು ಗೇಸ್ ದ ಪ್ಯಾಟರ್ನ್ ಆಫ್ ದ ಕ್ವೆಶನ್ ಫ್ರಮ್ ದ ಗಿವನ್ ಕ್ವೆಶನ್ಸ್ ಹಿಯರ್. ಓಕೆ, ಹೆಲೋ ಪಾವನಿ, ಹಾಯ್. ಓಕೆ, ಐ ಆಮ್ ಗುಡ್ ಪಾವನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಇಲ್ಲಿ ವಾಟ್ ಇಸ್ ದ ಫಂಕ್ಷನ್ ಆಫ್ DNA ಲೈಗೇಸ್ ಅಂತ ಕೇಳಿದ್ದಾರೆ. DNA ಲೈಗೇಸ್ ನಿಮಗೆ ಆಕ್ಚುಲಿ DNA ರೆಪ್ಲಿಕೇಶನ್ ಅಲ್ಲಿ ಬರುತ್ತೆ. DNA ರೆಪ್ಲಿಕೇಶನ್ ಅಲ್ಲಿ ಸುಮಾರು ಎನ್ಸೈಮ್ಸ್ ಕೊಟ್ಟಿದ್ದಾರೆ. ಆ ಎಲ್ಲ ಎನ್ಸೈಮ್ಸ್ ಫಂಕ್ಷನ್ ಅನ್ನ ನೋಡ್ಕೊಳ್ಳಿ. ಇಟ್ ವಿಲ್ ಬಿ ಆಸ್ ಫಾರ್ ಲೆಟರ್ ಸೇ ಇನ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಫಾರ್ಮ್ಯಾಟ್, ಅಥವಾ ನಿಮಗೆ 2 marks ಕೇಳಬಹುದು ಹೊರತು ಅದಕ್ಕಿಂತ ಹೆಚ್ಚು ಕೇಳಲ್ಲ. ಬಾಲಗಂಗಾಧರ್, ಎಸ್, ಹೆಲೋ. ಓಕೆ, ಸೊ DNA ಲೈಗೇಸ್ ಅಂತ ಕೊಟ್ಟಿದ್ದಾರೆ. ಮನೋಹರ್, ಹೆಲೋ. ಓಕೆ, DNA ligase ಅಂತ ಕೊಟ್ಟಿದ್ದಾರೆ. ಸೊ ವೆನ್ ಯು ಸೇ DNA ligase, ಇಟ್ಸ್ ಅನ್ ಎನ್ಸೈಮ್ ದಟ್ ವಿ ಸ್ಟಡಿ ಇನ್ ರೆಪ್ಲಿಕೇಶನ್ ಅಲ್ವಾ. ಲೈಗೇಟಿಂಗ್ ಲೈಗೇಸ್ ಅಂತ ಹೇಳಿದ್ರೆ ಏನು? ಫಾಸ್ಫೋಡೈಎಸ್ಟರ್ ಬಾಂಡ್ ಅನ್ನ ಕ್ರಿಯೇಟ್ ಮಾಡೋದು ಇನ್ ಅ ನ್ಯೂಕ್ಲಿಯೋಟೈಡ್ ಚೈನ್. ಈ ಕೀ ವರ್ಡ್ಸ್ ನಿಮ್ಮ ಆನ್ಸರ್ ಅಲ್ಲಿ ಇರಬೇಕು. ಫಾಸ್ಫೋಡೈಎಸ್ಟರ್ ಬಾಂಡ್ ಕ್ರಿಯೇಷನ್ ಆರ್ ಲಿಂಕಿಂಗ್ ದ ಫ್ರಾಗ್ಮೆಂಟ್ಸ್ ಆಫ್ ದ DNA ಯೂಸಿಂಗ್ ಅ ಫಾಸ್ಫೋಡೈಎಸ್ಟರ್ ಬಾಂಡ್. PDF ಕೊಡೋಣ. ಓಕೆ, PDF ಕೊಡೋಣ. Yamuna, we will come to all of those questions. Okay, so DNA ligase is used both in DNA replication and repair also, but DNA repair concept ನೀವು ಕಲ್ತಿಲ್ಲ. So DNA replication ಅದರ ಬಗ್ಗೆ ನೋಡ್ಕೊಳ್ಳಿ. ಶಶಾಂಕ್, ಹೆಲೋ. ನಾಗಭೂಷಣ್, ಹೆಲೋ. ಓಕೆ, ರುಕುಮಾ, ಓಕೆ, ಹಾಯ್. ಎಲ್ರಿಗೂ ಹೆಲೋ. ಸೃಜನ್, ನಮಸ್ಕಾರ. ಹರ್ಷಿತಾ, ಹಾಯ್. ನಾಗಭೂಷಣ್, ಹೆಲೋ. ರೈಟ್, ಸೊ ಇದನ್ನ ನೋಡ್ಕೊಳ್ಳಿ. ಸೊ ವೇರಿಯಸ್ ಎನ್ಸೈಮ್ಸ್ ದಟ್ ಆರ್ ಗಿವೆನ್ ಇನ್ ರೆಪ್ಲಿಕೇಶನ್ ಅದನ್ನ ಕೂಡ ಒಮ್ಮೆ ನೋಡ್ಕೊಂಡು ಹೋಗಿ. ಲೈಕ್ ಫಾರ್ ಎಕ್ಸಾಂಪಲ್ DNA ಪಾಲಿಮರೇಸ್ ಏನಿದೆ, ಒಂದು ಎನ್ಸೈಮ್ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಲೀಡಿಂಗ್ ಸ್ಟ್ರಾಂಡ್ ಮತ್ತೆ ಲ್ಯಾಗಿಂಗ್ ಸ್ಟ್ರಾಂಡ್ ಅಂದ್ರೆ ಏನು? ಯೂಶ್ವಲಿ ಅವರು ಪೂರ್ತಿ ರೆಪ್ಲಿಕೇಶನ್ ಪ್ರೋಸೆಸ್ ಅನ್ನ 5 marks ಕೇಳೋದು ಡಿಸ್ಕರೇಜ್ ಮಾಡ್ತಾರೆ. ಸೊ ದೇ ಬ್ರೇಕ್ ಇಟ್ ಡೌನ್ ಇನ್ ಟು ವೇರಿಯಸ್ 2 mark 3 mark ಕ್ವೆಶನ್ಸ್. ಓಕೆ, ರೈಟ್. ಮ್ಯಾಮ್, ಯೋರ್ ವಾಯ್ಸ್ ಇಸ್ ಲೋ. ಇಸ್ ಮೈ ವಾಯ್ಸ್ ಲೋ? ವಾಯ್ಸ್ ಲೋ ಇದೆಯಾ? ಹೆಲೋ ರತ್ನ, ಹಾಯ್. ಗೀತಾ, ಇಂಪಾರ್ಟೆಂಟ್ ಡಯಾಗ್ರಾಮ್ ಒಂದು ವಿಡಿಯೋ ಆಲ್ರೆಡಿ ಆಗಿದೆ ಬಾಲಗಂಗಾಧರ್, ಐ ಥಿಂಕ್ ನಿನ್ನೆ ಏನೋ ಆಗಿರಬೇಕು. ಸೊ ಪ್ಲೀಸ್ ಸರ್ಚ್ ದ್ಯಾಟ್ ವಿಡಿಯೋ. ಓಕೆ, PDF ಕೊಡೋಣ. ಯೂಸ್ ಆಫ್ DNA ಹೆಲಿಕೇಸ್. DNA ಹೆಲಿಕೇಸ್ ಏನ್ ಮಾಡುತ್ತೆ? ಓಪನ್ಸ್ ದ DNA ಹೆಲಿಕ್ಸ್ ಡ್ಯೂರಿಂಗ್ DNA ರೆಪ್ಲಿಕೇಶನ್. ಹೆಲಿಕೇಸ್ ಏನ್ ಮಾಡುತ್ತೆ? ಅನ್ಜಿಪ್ಸ್ ದ DNA ಹೆಲಿಕೇಸ್ ಅಂತ ಹೆಲಿಕ್ಸ್ ಅಂತ ಹೇಳ್ಬೋದು ಡ್ಯೂರಿಂಗ್ DNA replication. Yamuna, I hope I've answered your question. Next question ನೋಡೋಣ. ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ ರೈಟ್ ದ ಯೂಸ್ ಆಫ್ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಲ್ ರೈಟ್, ಕ್ಲಿಯರ್. ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್, ದಿಸ್ ಇಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇಲ್ಲಿ ನಿಮಗೆ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್ ಅಂಡರ್ ಅಲ್ಲಿ ಬ್ಯಾಕ್ಯುಲೋ ವೈರಸ್ ಅಂತ ಕಲ್ತಿದ್ದೀರಾ ನೀವು. ಬ್ಯಾಕ್ಯುಲೋ ವೈರಸ್ ಇದನ್ನ ನಾವು ಹೈಲಿ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್, ಕರೆಕ್ಟ್ ಅಲ್ವಾ? ಇಟ್ ಟಾರ್ಗೆಟ್ಸ್ ಜಸ್ಟ್ ಸ್ಪೆಸಿಫಿಕ್ ಆರ್ಗ್ಯಾನಿಸಮ್ಸ್, ಕರೆಕ್ಟ್ ಅಲ್ವಾ? ಯೂಸ್ಡ್ ಆಸ್ ಪೆಸ್ಟಿಸೈಡ್. ಸೊ ನಮಗೆ ಬಯೋಫಾರ್ಮಿಂಗ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಸೊ ಇಟ್ ಇಸ್ ಆಲ್ರೆಡಿ ಮೆನ್ಷನ್ಡ್ ಹಿಯರ್. Nucleopolyhedrovirus belongs to the family of baculovirus. Is a virus affecting insects, predominantly moth and butterfly. Yes, Yamuna, unwinding of DNA. Or you can write breaks the hydrogen bonds between nitrogenous bases. Okay. Yes, integrated pest management ಅಲ್ಲಿ ಯೂಸ್ ಆಗುತ್ತೆ. Okay. 5 marks ಬರ್ತಾ ಇದೀವಿ. Yes. So this is one more question. Next question again, write the functions of statins. The bioactive molecules ಏನಿದೆ ಅಲ್ಲಿ statins ಇರಬಹುದು, or else that can be cyclosporin A ಇರಬಹುದು. ಸೊ ಇದ್ರ ಮೇಲೆ ಕೂಡ questions ಬಂದಿದೆ. ಸ್ಟ್ರೆಪ್ಟೋಕೈನೆಸ್ ಇರಬಹುದು, ಕ್ಲಾಟ್ ಬಸ್ಟರ್ ಇರಬಹುದು. ಸೊ these are also okay. Clear? Yes, Ramachari, correct. So statins are drugs which are obtained from Monascus purpureus, a particular type of yeast, and used as a blood cholesterol lowering agent. Ishtana mention ಮಾಡಿದ್ರೆ ಸಾಕು. ಮೊಯ್ದೀನ್, ಹೆಲೋ. ಎಸ್, ತನುಷ್. ಆದಿತ್ಯಂಗ್ ನಿದ್ದೆ ಬರ್ತಾ ಇದೆಯಂತೆ, ನೋ ಪ್ರಾಬ್ಲಮ್. ಎಕ್ಸಾಮ್ ಅಲ್ಲೂ ಅದೇ ಮಾಡ್ತೀರಾ? ವಾಟ್ ಡು ಯು ಮೀನ್ ಬೈ ಎಂಡಮಿಸಮ್? ಓಕೆ, ದಿಸ್ ಇಸ್
ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ನಿಮಗೆ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲೂ ಇದೆ ಆ್ಯಂಡ್ ಸುಮಾರು ಫೈನಲ್ ಎಕ್ಸಾಮ್ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ. ಡಿಫೈನ್ ಎಂಡಮಿಸಮ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಹೋಪ್ಫುಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೂಡ ಅದನ್ನು ಐ ಡೋಂಟ್ ನೋ ಮೇ ಬಿ ಕೊಡ್ತಾರೆ. ಆ್ಯಂಡ್ ಆ ಎಂಡಮಿಸಮ್ ಅನ್ನೋ ವರ್ಡ್ ಏನಿದೆ ಅವರು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಜೊತೆ ಕವರ್ ಮಾಡಿದ್ದಾರೆ. ಓಕೆ, ಕ್ಲಿಯರ್? Endemic species are plant and animal species that are found in a particular geographical region and nowhere else in the world. So biodiversity hotspot ಅವರು ಡಿಕ್ಲೇರ್ ಮಾಡಬೇಕಾದ್ರೆ endemic species ಎಷ್ಟಿದೆ ಅಂತ ಒಮ್ಮೆ ನೋಡ್ಕೊಳ್ತಾರೆ. ಕ್ಲಿಯರ್? ಓಕೆ. ಕ್ವೆಶನ್ ಪೇಪರ್ ಇಸ್ ರಫ್ಲಿ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್, ನಾಟ್ ಎಂಟೈರ್ಲಿ. ಒಂದು 2 ಮಾರ್ಕ್ ಮೇಲೆ ಕೆಳಗಡೆ ಆಗ್ಬೋದು. ಆ ಬ್ಲೂ ಪ್ರಿಂಟ್ ಏನು ರಿಲೀಸ್ ಮಾಡಿದ್ದಾರೆ ಅದ್ರ ಕೆಳಗಡೆನೇ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಪರವಾಗಿಲ್ಲ ಅಂತ. ಬಟ್ ಓವರ್ ಆಲ್ ವೇಟೇಜ್ ಆಲ್ಮೋಸ್ಟ್ ಏನಂತಾರೆ ಈಕ್ವಲ್ ಆಗಿರಿ ಅಂತ ಅಥವಾ ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಅಂತ ಅಲ್ಲೇ ಕೊಟ್ಟಿದ್ದಾರೆ ಕೆಳಗಡೆ. ಸೊ ಮೇ ಬಿ 1 or 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗಬಹುದು. ನೆಕ್ಸ್ಟ್, ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಸ್ಟಾಮಿನೇಟ್ ಮತ್ತೆ ಪಿಸ್ಟಿಲೇಟ್ ಫ್ಲವರ್ಸ್, ಆಲ್ಸೋ 2 ಮಾರ್ಕ್ ಕ್ವೆಶನ್. ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಹೇಳಿದ್ರೆ ಏನು? ಬೇಸಿಕ್ಲಿ ದೀಸ್ ಆರ್ ಮೇಲ್ ಫ್ಲವರ್ಸ್. ಆ್ಯಂಡ್ ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಹೇಳಿದ್ರೆ ಏನು? ದಿಸ್ ಇಸ್ ಬೇಸಿಕ್ಲಿ ಫೀಮೇಲ್ ಫ್ಲವರ್ಸ್ ಅಂತ ಹೇಳ್ಬಹುದು. ಸೊ ದೇ ಆರ್ ಯುನಿಸೆಕ್ಷುವಲ್ ಫ್ಲವರ್ಸ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಬೈ ದ ಪ್ಲಾಂಟ್. ಕರೆಕ್ಟ್ ಅಲ್ವಾ? ಇದು ಅಗೇನ್ 2 ಮಾರ್ಕ್ ಕ್ವೆಶನ್. ಒಂದೊಂದು ಸ್ಟೇಟ್ಮೆಂಟ್ ಅಲ್ಲಿ ನೀವಲ್ಲಿ ಡೆಫಿನೇಷನ್ ಹಾಕ್ತಾ ಹೋಗಿ, ದಟ್ ಇಸ್ ಮೋರ್ ದೆನ್ ಎನಫ್. ಇದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಬ್ಯೂಮಿನಸ್, ಎಕ್ಸ್ ಆಲ್ಬ್ಯೂಮಿನಸ್ ಪ್ಲಸ್ ಅದರ ಎಕ್ಸಾಂಪಲ್ಸ್ ಕೂಡ ಸುಮಾರು ಸರಿ ಕೇಳಿರುವಂತಹ ಪ್ರಶ್ನೆ. ದಿಸ್ ಇಸ್ ಅಗೇನ್ ಅ ರಿಪೀಟೆಡ್ ಕ್ವೆಶನ್. ಎಲ್ಲಾನು ರಿಪೀಟ್ ಆಗಿದೆ, ಬಟ್ ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್ ಅ ಲಾಟ್ ಆಫ್ ಟೈಮ್ಸ್. ಆಲ್ಬ್ಯೂಮಿನಸ್ ಸೀಡ್ಸ್ ಅಂತ ಹೇಳಿದ್ರೆ ಏನು? ದೇ ಆರ್ ಬೇಸಿಕ್ಲಿ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಹೇಳ್ಬಹುದು. ಆ್ಯಂಡ್ ನಾನ್ ಆಲ್ಬ್ಯೂಮಿನಸ್ ಅಂತ ಹೇಳಿದ್ರೆ ದೇ ಆರ್ ಬೇಸಿಕ್ಲಿ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಹೇಳ್ಬಹುದು. ಕರೆಕ್ಟ್ ಅಲ್ವಾ? ಎಟ್ ಮೆಚುರಿಟಿ ಎಂಡೋಸ್ಪರ್ಮ್ ಇಸ್ ಪ್ರೆಸೆಂಟ್ ಆ್ಯಂಡ್ ಎಟ್ ಮೆಚುರಿಟಿ ಎಂಡೋಸ್ಪರ್ಮ್ ಇಸ್ ಅಬ್ಸೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್? 5 ಮಾರ್ಕ್ಸ್ ತಗೊಂಡು ಬರ್ತಾ ಇದೀವಿ, ಸ್ವಲ್ಪ ಪೇಷಂಟ್ ಇರಲಿ. ಓಕೆ, ಎಂಡೋಸ್ಪರ್ಮಿಕ್ ಅಂದ ತಕ್ಷಣ ದಿ ಎಕ್ಸಾಂಪಲ್ಸ್ ಬಿಕಮ್ ರೈಸ್, ವೀಟ್, ಮೇಸ್, ಹಾಗೆ ಕ್ಯಾಸ್ಟರ್ ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ವೆನ್ ಯು ಸೇ ನಾನ್ ಎಂಡೋಸ್ಪರ್ಮಿಕ್, ನಿಮ್ಗೆ ಇಲ್ಲಿ ಬೀನ್, ಪೀ, ಗ್ರಾಮ್, ಹಾಗೆ ಗ್ರೌಂಡ್ ನಟ್, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ನಾನ್ ಎಂಡೋಸ್ಪರ್ಮಿಕ್. ಸೊ ಇದನ್ನ ಕೂಡ ಹೈಲೈಟ್ ಮಾಡ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ. ಲೆಟ್ಸ್ ಕಮ್ ಟು ದಿಸ್. ಗಿವ್ ಅ ಬ್ರೀಫ್ ಅಕೌಂಟ್ ಆನ್ ಫೀಮೇಲ್ ಹೆಟೆರೋಗ್ಯಾಮೆಟಿ ಇನ್ ದ ಸೆಕ್ಸ್ ಡಿಟರ್ಮಿನೇಷನ್. This was a 3 mark question asked. Heterogamety word sumar sari repeat agide. Female, male heterogamety, and then later they are also talking about ಏನಂತಾರೆ heterogametes ಅಂದ್ರೆ ಏನು, homogametes ಅಂದ್ರೆ ಏನು, ಇದ್ರ ಬಗ್ಗೆ ಕೂಡ ಸುಮಾರು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ. ಸೊ ಅದನ್ನ ಕೂಡ ನೋಡ್ಕೊಳ್ಬಹುದು. DNA fingerprinting, yes, molecular basis barva, that time I'll mention. Okay, where will you upload the PDF? In the app PW Kannada app. PW app ಏನಿದೆ ಅದರಲ್ಲಿ PW Kannada ಏನಿದೆ ಅದರ ಅಂಡರಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, yes, am I clear? Okay, so this is again female heterogamety and takshana birds matra idಕ್ಕೆ example ಇರೋದು. In females you find the chromosome sex chromosome to be ZW, and illi it is ZZ in the case of males. So males end up producing same types of gametes. Hage females will produce 50% eggs carrying Z chromosome, 50% carrying W chromosome anta. Okay, clear? Yes. Let's go to the next question. Linkage ಮತ್ತೆ recombination ಮಧ್ಯ ಇರುವಂತಹ difference, again a very important question and also a confusing question. ಮಕ್ಕಳು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. So when I say linkage and recombination, linkage ಅಂತ ಹೇಳಿದ್ರೆ ಏನು? When 2 or more genes are linked together on one chromosome or present on one chromosome and inheritance ಆಗ್ಬೇಕಾದ್ರೆ it will do what? It will basically be inherited in that same combination anta helbodu. However, recombination anta helidre enu? The genes get exchanged anta heltevi. The genes get exchanged. Yamuna, I think you mean what is density gradient centrifugation. Okay, so differentiating between the two, linkage anta helidre ಒಂದು ಕ್ರೋಮೋಸೋಮ್ ಮೇಲೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀನ್ಸ್ ಒಟ್ಟಿಗೆ ಇರೋದನ್ನ ಲಿಂಕೇಜ್ ಅಂತ ಹೇಳ್ತೀವಿ. ಆ್ಯಂಡ್ ರೀಕಾಂಬಿನೇಷನ್ ಅಂದರೆ ಏನು? ರೀಕಾಂಬಿನೇಷನ್ ಅಂದರೆ ಏನು? ಬೇಸಿಕ್ಲಿ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಬಿಟ್ವೀನ್ homologous chromosomes. Okay, clear?
Yes. Let's go to the next question. Let us look at this question. Mention any 2 causes for biodiversity losses. ಇದು ಕೂಡ ಈಸಿ ಇದೆ. ಈ 4ರಲ್ಲಿ habitat loss and fragmentation, over exploitation, alien species invasion and co-extinction. ಈ 4ರಲ್ಲಿ ಯಾವ್ದಾದ್ರೂ 2ಅನ್ನ ನೀವು ಪಿಕ್ ಮಾಡಬಹುದು and just write what it is. ಅಂದ್ರೆ in the sense write the causes, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇಲ್ಲ. Okay, this is another question. Okay, let us start with another question with sexual reproduction in flowering plants. 𝐒𝐍𝐶 flowers are invariably autogamous. Justify these statements. Hot thoughts anta kelta idira. This is one of it. Justify ಮಾಡಿ. ಯಾಕೆ 𝐒𝐍𝐶 flowers will show self pollination invariably, ಬೇರೆ ಯಾವ ರೀತಿಯ ಪಾಲಿನೇಷನ್ ಕೂಡ ಕಾಣಿಸಲ್ಲ ಅಂತ. PDF ಕೊಡೋಣ ಮಕ್ಕಳೇ. ಓ ಮೈ ಗಾಡ್, PDF ಅಂತ ಇದ್ದೀರಾ. ವಿ ವಿಲ್ ಗಿವ್ ಇಟ್ ಟು ಯು. ಆಫ್ ಕೋರ್ಸ್ ಈ ಮೆಟೀರಿಯಲ್ ನಿಮ್ಗೋಸ್ಕರನೇ ನಾವು ಇದನ್ನ ಇಟ್ಕೊಂಡು ಏನ್ ಮಾಡ್ತೀವಿ. 𝐒𝐍𝐶 flowers do not open at all. The pollen grains from the anther of the same flower pollinate the stigma. There is no chance of cross pollination because the flower doesn't open. ಇದನ್ನ ನೀವು ಬರಿಬೇಕು. No chance of cross pollination because the flowers don't open. Invariably ಅಂತ ಹೇಳಿದ್ರೆ 𝐒𝐍𝐶 flowers ಗೆ ಆಪ್ಷನ್ ಇಲ್ಲ ಟು ಶೋ ಕ್ರಾಸ್ ಪಾಲಿನೇಷನ್ ಅಂತ ಕೇಳ್ತಾ ಇರುವಂತದ್ದು. ಅಂಡ್ ಎಕ್ಸಾಂಪಲ್ ಕೂಡ ನಿಮ್ಮ ಹತ್ರ ಕೇಳಬಹುದು. ಕೇಳಿದ್ರೆ ಯು ಮೈಟ್ ಹ್ಯಾವ್ ಟು ರೈಟ್ ವಯೋಲಾ, ಕೊಮೆಲೀನಾ, ಹಾಗೆ ಇನ್ನೊಂದು ಎಕ್ಸಾಂಪಲ್ ಏನಿತ್ತು, ಒಕ್ಸಾಲಿಸ್ ಇತ್ತು. ಇಲ್ಲಿ ಕೇಳಲಿಲ್ಲ, ಬಟ್ ದೇ ಕ್ಯಾನ್ ಫಾರ್ ಶ್ಯೂರ್ ಆಸ್ಕ್. ಓಕೆ, ಇದು ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನಾವು ದಿಸ್ ಇಸ್ ಅ 5 mark ಕ್ವೆಶನ್. that's the 5 mark ಕ್ವೆಶನ್. ಅಂಡ್ ಬಿಲೀವ್ ಮೀ, ಈ ಡಯಾಗ್ರಾಮ್ ಎಷ್ಟು ಸರಿ ರಿಪೀಟ್ ಆಗಿದೆ, ಸುಮಾರು ಸರಿ ರಿಪೀಟ್ ಆಗಿದೆ. ಸೊ ಐ ಆಮ್ ಗಿವಿಂಗ್ ಇಟ್ ಅ 4 star or I can give it a 5 star as well. ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಕಾಸ್ ದಿಸ್ ಕ್ವೆಶನ್ ಕ್ಯಾನ್ ಬಿ ಗಿವೆನ್ ಇನ್ 5 marks. 5 marks ಅಲ್ಲೂ ಕೊಡಬಹುದು. ಆಸ್ 3 mark ಕ್ವೆಶನ್ ಕೂಡ ಬರೀ ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಹೇಳ್ಬಹುದು. ಸೊ ವೆರಿ 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 ಇಂಪಾರ್ಟೆಂಟ್. ಓಕೆ, ಮೆಗಾಸ್ಪೋರೋಜೆನಿಸಿಸ್ ಅಂತ ಹೇಳಿದ್ರೆ ಏನು? ಬೇಸಿಕ್ಲಿ ಪ್ರೊಡಕ್ಷನ್ ಆಫ್ megaspore. Okay, so megaspore mother cell gives rise to megaspore by the way of meiosis anta mention ಮಾಡಿ. And then describe the internal structure of a mature embryo sac of an angiosperm flower ಅಂತ ಕೇಳಿದ್ರೆ ಡಿಸ್ಕ್ರೈಬ್ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಏನ್ ಮಾಡ್ತೀರಾ, ಡ್ರಾ ಮಾಡಲ್ಲ ನೀವು. ಬಟ್ ಮೈ ಸಜೆಷನ್ ಇಸ್ ಎಲ್ಲಿ ಎಲ್ಲ ಡಯಾಗ್ರಾಮ್ ಡ್ರಾ ಮಾಡಕ್ಕಾಗುತ್ತೆ ಅಲ್ಲಿ ಡ್ರಾ ಮಾಡಿ. that will help you a lot. Okay, MCQ ಮಾಡೋಣ ಯಮುನಾ. be tuned, tomorrow we are coming with MCQ, not more than 2 hours of session. Okay, clear? ಇದು ನೋಡ್ಕೊಳ್ಳಿ. ಯು ಹ್ಯಾವ್ ಟು ಮೆನ್ಷನ್, ಡಿಸ್ಕ್ರೈಬ್ ಕೂಡ ಮಾಡಬೇಕು. ಡಯಾಗ್ರಾಮ್ ಮಾಡಿದ್ರೆ ಒಳ್ಳೇದು. ಡ್ರಾ ಸಿಂಪಲ್ ಡಯಾಗ್ರಾಮ್, ತುಂಬ ಶೇಡ್ ಮಾಡಿ ಡೀಟೇಲ್ ಆಗಿ ಬ್ಯೂಟಿಫುಲ್ ಆಗಿರುವಂಥ ಆರ್ಟಿಸ್ಟಿಕ್ ಡಯಾಗ್ರಾಮ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೀಟ್ ಆಗಿರುವಂಥ ಕರೆಕ್ಟ್ ಲೇಬಲಿಂಗ್ ಇರುವಂಥ ಡಯಾಗ್ರಾಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವೈ ಕಾಂಟ್ ವಿ ಸಿ ಝುವಾಲಜಿ ಪಾರ್ಟ್? ಯು ಕ್ಯಾನ್. ಝುವಾಲಜಿ ಆಲ್ರೆಡಿ ಆಗಿದೆ, ಇವಾಗ ಐ ಆಮ್ ಡೂಯಿಂಗ್ ಬಾಟ್ನಿ ಪಾರ್ಟ್ ಆಫ್ ಇಟ್. ಸೊ ಪ್ಲೀಸ್ ಲುಕ್ ಎಟ್ ದಿಸ್ ಡಯಾಗ್ರಾಮ್. ಓಕೆ, ದಿಸ್ ಡಯಾಗ್ರಾಮ್ ಮೈಟ್ ಹೆಲ್ಪ್ ಯು. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಆಂಟಿಪೋಡಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಚಲಾಸಲ್ ಎಂಡ್. ಎಷ್ಟಿದೆ? 3 ಇದೆ. ಮಧ್ಯದಲ್ಲಿ ಒಂದು ಲಾರ್ಜೆಸ್ಟ್ ಸೆಲ್ ಕಾಲ್ಡ್ ಎ ಸೆಂಟ್ರಲ್ ಸೆಲ್ ವಿತ್ 2 polar nuclei. And ಕೆಳಗಡೆ towards the micropylar end you have 2 synergids and 1 egg cell, and those 3 together form egg apparatus ಅಂತ ಮೆನ್ಷನ್ ಮಾಡಿ. Okay, Yashwant ma'am, I have a doubt. Please ask. Go ahead, Yashwant. Yes, recorded video is available, Mallikarjun. ಕರೆಕ್ಟ್ ಅಲ್ವಾ? ಎಸ್, ಇದು ಒಂದು ಕ್ವೆಶನ್ ನಿಮಗೆ SRPF ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಕೇಳೋ ಅಂಥದ್ದು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ವಿಚ್ ಇಸ್ ಆಸ್ಕ್ಡ್ ರಿಪೀಟೆಡ್ಲಿ ಇನ್ ಇದು. ನಾವು ದೇ ಹ್ಯಾವ್ ಗಿವೆನ್ ರೈಟ್ 3 advantages offered by the seeds to angiosperm. ಇದಕ್ಕೆ ಏನು ಮಾಡಿದ್ದಾರೆ, 5 marks ಅಲ್ಲಿ 3 mark 2 mark ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, ಕ್ವೆಶನ್ ಈ 5 marks ಅಲ್ಲಿ 3 2 marks ಅಂತ ಸ್ಪ್ಲಿಟ್ ಮಾಡ್ತಾರಲ್ವಾ, ಅದನ್ನ ಅವರು ಒಂದೇ ಚಾಪ್ಟರ್ ಇಂದ ಕೊಡಬೇಕು ಅಂತ ರೂಲ್ ಇದೆ. ಸೊ ಆ ಸ್ಪ್ಲಿಟ್ ಮಾಡಿದ್ರು ಒಂದೇ ಚಾಪ್ಟರ್ ಇಂದ ಬರುತ್ತೆ. ಓಕೆ, ದಟ್ ಈಸ್ ಅ ಗುಡ್ ಥಿಂಗ್. ನೀವು 100 ಸರಿ PDF ಅಂತ ಹಾಕಿದ್ರೆ ಅದೇನು ಇವಾಗಲೇ ಅವೈಲೇಬಲ್ ಆಗುತ್ತಾ? ಕ್ಲಾಸ್ ಆಗಬೇಕಲ್ವಾ? ಅಟ್ಲೀಸ್ಟ್ ಕ್ಲಾಸ್ ಮುಗ್ದ ತಕ್ಷಣ ವಿ ವಿಲ್ ಮೇಕ್ ಇಟ್ ಅವೈಲೇಬಲ್ ಸ್ಟೂಡೆಂಟ್ಸ್. ಓಕೆ, ಕ್ಲಿಯರ್? ಎಸ್. ಸೊ 3 advantage ಕೇಳಿದರೆ ಏನೆಲ್ಲ ಅಂತ ಆಫ್ ದ ಸೀಡ್ಸ್. ಇದನ್ನ ನೋಡ್ಕೊಳ್ಳಿ, ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ಈ ಪ್ಯಾರಾಗ್ರಾಫ್ ಅನ್ನ ನಿಗ್ಲೆಕ್ಟ್ ಮಾಡ್ತೀರಾ. ಯು ಫೀಲ್ ಕ್ವೆಶನ್ಸ್ ಬರಲ್ವೇನೋ ಅಂತ. ದಟ್ ಇಸ್ ವೈ. ಓಕೆ, ಎಸ್, ಆಲ್ ಆಫ್ ದೀಸ್ ಆರ್ NCERT ಆನ್ಸರ್ಸ್ ಓನ್ಲಿ. ಓಕೆ,
Yes, in the app you will find the PDF. The seeds protect the embryo from harsh environmental condition. ಒಂದು, they provide nourishment and parental care to the developing embryo. ಎರಡು, ಮೂರನೇದು, the dispersal of the seed to far off places prevent competition and can help in overcoming extinction. Okay, clear? ಅರ್ಥ ಆಯ್ತಾ? So this is another question from SRPF. ಇದು actually split ಮಾಡಿರೋದು 3 mark question that I have brought. So ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಯಾವುದು ಅಂತ ನೋಡೋಣ. ಫ್ರಾಮ್ ದಿ sexual reproduction of flowering plants, ಈ ಪರ್ಟಿಕ್ಯುಲರ್ ಕ್ವೆಶನ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ TS of anther. ಇದು 3 mark, ಹಾಗೆ 5 marks ಕೆಲವೊಮ್ಮೆ ಕೇಳ್ತಾರೆ. 3 marks ಕೇಳಿದ್ರೆ ಲೇಬಲ್ ಎನಿ 3 parts ಅಂತ ಅವ್ರು ಮೆನ್ಷನ್ ಮಾಡ್ತಾರೆ. 5 marks ಆದ್ರೆ ನೀವು ಎಲ್ಲಾ ಪಾರ್ಟ್ಸ್ ಲೇಬಲ್ ಮಾಡಬೇಕಾಗುತ್ತೆ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿ ಡಯಾಗ್ರಾಮ್ ಆಫ್ ಯಂಗ್ ಆಂಥರ್. ನಿಮ್ಮ ಬುಕ್ ನಿಮ್ಮ ಕೈಯಲ್ಲಿದೆ ಅಂತ ಐ ಆಮ್ ಹೋಪಿಂಗ್. ಅಂಡ್ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡಬೇಕು, ಯು ಹ್ಯಾವ್ ಟು ಸೆಲೆಕ್ಟ್ ದ ಡಯಾಗ್ರಾಮ್ ಆಫ್ ಇಮ್ಮೆಚ್ಯೂರ್ ಆಂಥರ್ ದಟ್ ಇಸ್ ಗಿವನ್ ಇನ್ ಯೋರ್ ಬುಕ್, ವೇರ್ ಇನ್ ನಾನು ತುಂಬ ರಫ್ ಆಗಿ ಡಯಾಗ್ರಾಮ್ ಅನ್ನ ತೋರಿಸ್ತಾ ಇದ್ದೀನಿ. ಅಂಡ್ ಅಫ್ಕೋರ್ಸ್ ಯು ವಿಲ್ ಹ್ಯಾವ್ ಟು ಡೂ ಅ ಬೆಟರ್ ಜಾಬ್. ಸೊ ಇದಾಯ್ತು ನಮ್ಮ ಎಪಿಡರ್ಮಲ್ ರೀಜನ್. ಇದರ ಕೆಳಗಡೆ ಬರುವಂಥದ್ದು ಎಂಡೋಥೀಸಿಯಂ ಅನ್ನೋ ಒಂದು ರೀಜನ್ ಬರುತ್ತೆ. ಅಂಡ್ ದೆನ್ ಕಮ್ಸ್ 2 to 3 ಲೇಯರ್ಸ್ ಆಫ್ ಮಿಡಲ್ ಲೇಯರ್ಸ್. ಓಕೆ, 1 ಲೇಯರ್ ಇಲ್ಲ ಆಯ್ತು, 2 ಲೇಯರ್ ಆಯ್ತು, 3 ಲೇಯರ್ ಡ್ರಾ ಮಾಡ್ಬೇಕಂತಿಲ್ಲ, 2 ಮಾಡಿ, ನಾಟ್ ಅ ಪ್ರಾಬ್ಲಮ್, ಇನಫ್. ಓಕೆ, ದೆನ್ ಕಮ್ಸ್ ದ ಟೆಪಿಟಲ್ ಲೇಯರ್. ಟೆಪಿಟಲ್ ಲೇಯರ್ ಸೆಲ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸ್ವಲ್ಪ ದೊಡ್ಡದಾಗಿರುವಂತಹ ಸೆಲ್ಸ್ ಇನ್ ದ ಟೆಪಿಟಲ್ ಲೇಯರ್. ಅಂಡ್ ದ ಇನ್ನರ್ ಮೋಸ್ಟ್ ಲೇಯರ್ ಏನಿದೆ ಆರ್ ಇನ್ನರ್ ಮೋಸ್ಟ್ ಸೆಲ್ಸ್ ಏನಿದೆ, ಇದನ್ನ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಫ್ರಮ್ ವೇರ್ ದ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅರೈಸ್. ಸೊ ಇಷ್ಟು ಲೇಯರ್ಸ್ ಅನ್ನ ನೀವು ನೆನ್ಪಿಟ್ಕೊಂಡು ಡ್ರಾ ಮಾಡಬೇಕಾಗಿರೋದು. ರೈಟ್? ಕ್ಲಿಯರ್? ಓಕೆ, ಎಸ್. ಡಯಾಗ್ರಾಮ್ಸ್ ಅಲ್ಲಿ ಅವ್ರು ಯೂಶುವಲಿ ಆಪ್ಷನ್ ಕೊಡಲ್ಲ ಮಕ್ಕಳೇ. ದೇ ಡೋಂಟ್ ಗಿವ್ ಯು ಆಪ್ಷನ್ ಇನ್ ಡಯಾಗ್ರಾಮ್ಸ್. ಅಂಡ್ ಡಯಾಗ್ರಾಮ್ಸ್ ಇರೋದೇ ಸ್ವಲ್ಪ ಕಮ್ಮಿ ಅಲ್ವಾ. ಅಂಡ್ 1-2 ಓಕೆ MCQs we will do in the next class, that is tomorrow. Few fill in the blanks. ಓಕೆ, ಇನ್ನೊಂದು fill in the blanks ಗೆ ಹೆದರ್ಕೋಬೇಡಿ, ಬಿಕಾಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆಪ್ಷನ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಯು ವಿಲ್ ನೋ ಎಕ್ಸಾಕ್ಟ್ಲಿ ವಿಚ್ ಆಪ್ಷನ್ ಟು ಪುಟ್. 5 fill in the blanks ಕೊಟ್ರೆ ಕೆಲವೊಮ್ಮೆ 6 ಅಥವಾ 7 ಆಪ್ಷನ್ ಕೊಡ್ತಾರೆ. ಸೊ ಯು ಮೈಟ್ ಹ್ಯಾವ್ ಟು ಪಿಕ್ ಇಟ್, ಬಟ್ this is enough. Okay, yes, apple is example for false fruit. ಮುಂದೆ ಹೋಗೋಣ. Okay, let us go to the next question. ಇದು ಗೆಟನೋಗ್ಯಾಮಿ ಮತ್ತೆ ಝೀನೋಗ್ಯಾಮಿ ಮಧ್ಯ ಡಿಫ್ರೆನ್ಶಿಯೇಟ್ ಮಾಡಿ. ಇಲ್ಲಿ ಕೂಡ ನೀವೇನು ಅನ್ಕೊಂತೀರಾ, ಇದು ಮಾತ್ರ ಕೇಳ್ತಾರೆ ಅಂತ. ದೇ ಕ್ಯಾನ್ ಆಸ್ಕ್ ಯು ಗೆಟನೋಗ್ಯಾಮಿ, ಝೀನೋಗ್ಯಾಮಿ, or they can ask all of this together with even autogamy. Autogamy ಮತ್ತೆ xenogamy ಮಧ್ಯ ವ್ಯತ್ಯಾಸ ಹೇಳಿ, ಡಿಫ್ರೆನ್ಶಿಯೇಟ್ ಮಾಡಿ. Here's the tip for you. When a question appears, differentiate ಮಾಡಿ, ಕಂಪೇರ್ ಮಾಡಿ, ಸಿಮಿಲಾರಿಟೀಸ್ ಕೊಡಿ ಅಂತ ಕೇಳಿದ ತಕ್ಷಣ ನೀವು ಏನು ಮಾಡಬೇಕು, ಯು ಹ್ಯಾವ್ ಟು ಡ್ರಾ ಅ ಬಾಕ್ಸ್. ಪ್ಲೀಸ್ ಆನ್ಸರ್ ಅನ್ನ ಡಂಪ್ ಮಾಡಬೇಡಿ. ಓಕೆ, ಎಲ್ಲ ಪ್ಯಾರಾಗ್ರಾಫ್ ಅಲ್ಲಿ ಬರೆದು ಡಂಪ್ ಮಾಡಬೇಡಿ. ನೀಟಾಗಿ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಿ, ಒಂದು ಸೈಡ್ ಗೆಟನೋಗ್ಯಾಮಿ, ಇನ್ನೊಂದು ಸೈಡ್ ನೀವು ಝೀನೋಗ್ಯಾಮಿ ಅಂತ ಮೆನ್ಷನ್ ಮಾಡಿ. ಅಂಡ್ ದೆನ್ ಯು ಕ್ಯಾನ್ ರೈಟ್ ದ ಡೆಫಿನೇಷನ್. ಡೆಫಿನೇಷನ್ ಏನು ಅಂತ ನೀವು ಮೆನ್ಷನ್ ಮಾಡಬಹುದು. ಗೆಟನೋಗ್ಯಾಮಿಯಲ್ಲಿ ಏನಾಗುತ್ತೆ, ಪಾಲಿನೇಷನ್ ಹ್ಯಾಪನ್ಸ್ ಬಿಟ್ವೀನ್ 2 different flowers, ಕರೆಕ್ಟ್ ಅಲ್ವಾ? 2 different flowers of same plant. ಆಗುತ್ತೆ. And for xenogamy, 2 different flowers of 2 different plants, 2 different flowers, correct, of 2 different plants of same species. 2 different plants of same species, correct alva? Yes. So ಇದನ್ನ ಕೂಡ ನೀವು ಆಸ್ ಅ ಡಿಫರೆನ್ಸ್ ಮೆನ್ಷನ್ ಮಾಡಬಹುದು. MCQ ನಾಳೆ ಸ್ಟೂಡೆಂಟ್ಸ್, MCQ ನಾಳೆ. ಐ ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಇನ್ನೊಂದು ಪ್ರಶ್ನೆ ಕೇಳೋದು ಇದು ನೋಡಿ, ಇಲ್ಲಿ ಕೂಡ ಎಂಬ್ರಿಯೋ ಸ್ಯಾಕ್ ರಿಪೀಟ್ ಆಗಿದೆ. ಒಂದು, ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್. ನೆಕ್ಸ್ಟ್, ಡಿಸ್ಕ್ರೈಬ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್. ನೌ ಹಿಯರ್ ಇಸ್ ದ ಕ್ಯಾಚ್. ಇದನ್ನ ನಾನು ಪರ್ಸನಲಿ ಹೇಳಿದ್ರೆ ಹಾಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ದ ರೀಸನ್ ಬೀಂಗ್, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದ್ದಾರೆ ನಿಮ್ಮ ಹತ್ರ, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದ್ದಾರೆ. ದೇ ಹ್ಯಾವ್ ನಾಟ್ ಆಸ್ಕ್ಡ್ ಯು ಟು ಗಿವ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್. ನೀವೇನ್ ಮಾಡ್ತೀರಾ, ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಡ್ರಾ ಮಾಡಿ ಬರ್ತೀರಾ. ಸೊ ರೀಡ್ ದ ಕ್ವೆಶನ್ ಪ್ರಾಪರ್ಲಿ. ಓಕೆ, ಕ್ಲಿಯರ್? ರೀಡ್ ದ ಕ್ವೆಶನ್ ಪ್ರಾಪರ್ಲಿ. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ದಟ್ ಇಟ್ ಈಸ್
ಕಾಂಬಿನೇಷನ್ ಆಫ್ ಸಿಂಗ್ಯಾಮಿ ಹಾಗೆ ಟ್ರಿಪಲ್ ಫ್ಯೂಷನ್. ಸಿಂಗ್ಯಾಮಿ ಹಾಗೆ ಟ್ರಿಪಲ್ ಫ್ಯೂಷನ್, ಇದನ್ನ ಎರಡನ್ನ ಕಂಬೈನ್ ಮಾಡಿದ್ರೆ ನಮಗೆ ಡಬಲ್ ಫರ್ಟಿಲೈಸೇಷನ್ ಸಿಗೋದು ಅಂತ. ಸೊ ಇದನ್ನ ನೀವು ಮೆನ್ಷನ್ ಮಾಡಬೇಕು. ವಿಚ್ ಆಫ್ ದ ಫ್ಲವರ್ ಇನ್ವಾಲ್ವ್ ಎಡಿಬಲ್ ಪಾರ್ಟ್? ಎಡಿಬಲ್ ಪಾರ್ಟ್ ಇನ್ ಆಪಲ್ ಇಸ್ ಥೆಲಾಮಸ್ ಅಥವಾ ರಿಸೆಪ್ಟಿಕಲ್. ಥೆಲಾಮಸ್ ಆರ್ ರಿಸೆಪ್ಟಿಕಲ್. PDF will be available in the app. MCQ tomorrow. MCQ ನಾಳೆ. ಓಕೆ, ಎಸ್, ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ ನೀವು ಕವರ್ ಮಾಡಿದ್ರೆ ಸಾಕಾಗುತ್ತೆ. ಎಲ್ಲ ಕಾನ್ಸೆಪ್ಟ್ ಇಲ್ಲಿ ಕವರ್ ಆಯ್ತು. ಓಕೆ, ಕ್ಲಿಯರ್? ಓಕೆ, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದ್ದಾರೆ ಮಕ್ಕಳೇ. ಸೊ ವಾಟ್ ವಿಲ್ ಯು ಹ್ಯಾವ್ ಟು ಡ್ರಾ? ಯು ವಿಲ್ ಹ್ಯಾವ್ ಟು ಡ್ರಾ ಒಂದು ಸಿನರ್ಜಿಡ್, ದಿ ಅದರ್ ಒನ್ ಕೈಂಡ್ ಆಫ್ ಡಿಜನರೇಟಿಂಗ್. ಇಲ್ಲಿ ಒಂದು ಎಕ್ಸೆಲ್ ಡ್ರಾ ಮಾಡಿ. Then you will have to draw one male gamete fusing with the let us say female gamete. ಮಧ್ಯದಲ್ಲಿ ಎರಡು polar nuclei ಇರುತ್ತೆ which is fusing to one another. ಹೀಗೆ ಡ್ರಾ ಮಾಡಬಹುದು. ಇಲ್ಲ, you draw it like this. Okay, ಇದು ಎರಡು ಫ್ಯೂಸ್ ಆಗ್ತಾ ಇದೆ and the second male gamete is traveling to fuse here. ಇಲ್ಲಿ ಕೂಡ antipodal cells ಏನಿದೆ ಅದು degenerate ಆಗಿದೆ. This will be fertilized embryo sac. I hope ನಿಮ್ಮ ಹತ್ರ ಏನಿದೆ ಬುಕ್ ಇದೆ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಆರ್ ಓಪನಿಂಗ್ ಯುವರ್ ಬುಕ್ ಅಂಡ್ ಸೀಯಿಂಗ್. ಓಕೆ, ಎಸ್, ಕ್ಲಿಯರ್? ಸೊ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಇಲ್ಲಿಗೆ ಬಂತು. ದ ನೆಕ್ಸ್ಟ್ ಕ್ವೆಶನ್, ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಕ್ವೆಶನ್. ಆ್ಯಂಡ್ ಇದು ನೇಮ್ ದ ಟೈಪ್ ಆಫ್ ಪಾಲಿನೇಷನ್ ದಟ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ಸ್ ಟು ಸ್ಟಿಗ್ಮಾ ಅಂತ ಕೇಳಿದ್ರೆ ದಿಸ್ ಇಸ್ ಆಲ್ಸೋ ಅ ಮಲ್ಟಿಪಲ್ ಚಾಯ್ಸ್ ಕೈಂಡ್ ಆಫ್ ಅ ಕ್ವೆಶನ್. PDF ಇನ್ ದಿ ಆ್ಯಪ್. ಸತೀಶ್, PDF ಇನ್ ದಿ ಆ್ಯಪ್. PDF ಆಪಲ್ ಸಿಗುತ್ತೆ, ಆಪಲ್ ಸಿಗುತ್ತೆ. ಓಕೆ, ನೇಮ್ ದ ಟೈಪ್ ಆಫ್ ಪಾಲಿನೇಷನ್ ದಟ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಪೋಲನ್ಸ್ ಅಂತ ಕೇಳಿದ್ರೆ ಝೀನೋಗ್ಯಾಮಿ ಮಾತ್ರ ಇದಕ್ಕೆ ಉತ್ತರ. ನಾಟ್ ಗಿಟ್ನೋಗ್ಯಾಮಿ ಅಂಡ್ ನಾಟ್ ಆಟೋಗ್ಯಾಮಿ ಎಟ್ ಆಲ್. ಓನ್ಲಿ ಝೀನೋಗ್ಯಾಮಿ. ಆರ್ಯನ್ ಕ್ರಾಸ್ ಪಾಲಿನೇಷನ್ ಬರೀಬಹುದು, ಬಟ್ ಐ ವುಡ್ ಸಜೆಸ್ಟ್ ಯು ಮೆನ್ಷನ್ ದ ವರ್ಡ್ ಝೀನೋಗ್ಯಾಮಿ ಬಿಕಾಸ್ ಅವರು ಕರೆಕ್ಷನ್ ಮಾಡೋರಿಗೆ they will also give you them an answer scheme. ಒಂದು ಆನ್ಸರ್ ಸ್ಕೀಮ್ ಅಂತ ಕೊಡ್ತಾರೆ. ಸಪೋಸ್ ನಾನು ಕರೆಕ್ಷನಿಗೆ ಹೋಗ್ತಾ ಇದ್ರೆ ನಮಗೆ ಅಲ್ಲಿ ಆ ವರ್ಡ್ಸ್ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡೋಕ್ಕೆ ಅಲ್ಲಿ ರೈಟ್ ಇರೋದು. ಸೊ ಯು ವಿಲ್ ಹ್ಯಾವ್ ಟು ಮೆನ್ಷನ್ ದ ಕರೆಕ್ಟ್ ವರ್ಡ್ಸ್ ದೇರ್. ಸೆಂಟೆನ್ಸ್ ಹೇಳ್ತಿಲ್ಲ ನಾನು. ಸೆಂಟೆನ್ಸ್ ಅಲ್ಲಿ ಗ್ರಾಮ್ಯಾಟಿಕಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಓಕೆ ಸ್ವಲ್ಪ, ಬಟ್ ಪ್ಲೀಸ್ ಮೆನ್ಷನ್ ದ ಕೀ ವರ್ಡ್ಸ್. ಓಕೆ, ಡೂ ರಿಮೆಂಬರ್ ದಟ್. ಫಂಕ್ಷನ್ ಆಫ್ ಫಿಲಿಫಾರ್ಮ್ apparatus ಗೈಡಿಂಗ್ ದ ಪೋಲನ್ ಟ್ಯೂಬ್. ಇಷ್ಟು ಇರಲೇಬೇಕು ನಿಮ್ಮ ಆನ್ಸರ್ ಅಲ್ಲಿ. guiding the pollen tube into embryo sac. ಓವ್ಯೂಲ್ ಬರಿಬೇಡಿ ಮಕ್ಕಳೇ, ಎಂಬ್ರಿಯೋ ಸ್ಯಾಕ್ ಬರೀರಿ. ಓವ್ಯೂಲ್ ಅನ್ನ ಹುಡುಕೊಂಡು ಹೋಗುತ್ತೆ ಪೋಲನ್ ಟ್ಯೂಬ್. ಎಂಬ್ರಿಯೋ ಸ್ಯಾಕ್ ಒಳಗಡೆ ಸಿನರ್ಜಿಡ್ ಇರೋದು. ಸೊ ದ ಫಿಲಿಫಾರ್ಮ್ apparatus ಸೇ ಇನ್ವೈಟ್ಸ್ ದ ಪೋಲನ್ ಟ್ಯೂಬ್. ಈ ಕಡೆ ಬಾ, ಇಲ್ಲಿ ಎಗ್ ಇದೆ, ಇಲ್ಲಿ ನಿಮ್ಗೆ ಫ್ಯೂಷನ್ ತೋರಿಸ್ಬೇಕು, ಮೇಲ್ಗಡೆ ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಆಗ್ತಾ ಇದೆ, ಇದ್ರ ಜೊತೆ ಫ್ಯೂಷನ್ ತೋರಿಸ್ಬೇಕು ಅಂತ ದಾರಿ ತೋರಿಸೋದು ಏನು? ಎಸ್, ದ ಫಿಲಿಫಾರ್ಮ್ apparatus. Not this question. Let us go to the next question. Next question ಯಾವ್ದು ತಗೊಳ್ಳೋಣ? ಓಕೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸಿಂಗ್ಯಾಮಿ ಮತ್ತೆ ಟ್ರಿಪಲ್ ಫ್ಯೂಷನ್ ಅಂತ ಕೇಳಿದ್ದಾರೆ. ಓಕೆ, 50 ಮಾರ್ಕ್ಸ್ ಬರುತ್ತೆ ಅಪ್ಪು, 100% ಬರುತ್ತೆ. ಕರೆಕ್ಟಾಗಿ ಕೊಟ್ಟಿರೋಂಥ ಕಾನ್ಸೆಪ್ಟ್ಸು ಕ್ವೆಶನ್ಸು ರಿಲೇಟ್ ಮಾಡ್ಕೊಂಡು ಓದ್ಕೊಂಡು ಬರೀರಿ, 100% ಬರುತ್ತೆ. ಮ್ಯೂಟೇಷನ್ ಬಗ್ಗೆ ಹೇಳ್ತೀನಿ ಯಮುನಾ. ವಿ ಹ್ಯಾವ್ ಅ ಕ್ವೆಶನ್ ಆನ್ ಮ್ಯೂಟೇಷನ್, ವಿ ವಿಲ್ ಟಾಕ್ ಅಬೌಟ್ ದ್ಯಾಟ್. ಸಿಂಗ್ಯಾಮಿ ಅಂದ್ರೆ ಏನು? ಸಿಂಗ್ಯಾಮಿ ಅಂದ್ರೆ ಸಿಂಪ್ಲಿ ಫರ್ಟಿಲೈಸೇಷನ್. ಈ ಫರ್ಟಿಲೈಸೇಷನ್ ಅಲ್ಲಿ ಏನ್ ಕಂಬೈನ್ ಆಗುತ್ತೆ? ಒಂದು ಎಗ್ ಸೆಲ್ ಕಂಬೈನ್ ಆಗುತ್ತೆ ಪ್ಲಸ್ ಅ ಮೇಲ್ ಗ್ಯಾಮೀಟ್ ವಿಲ್ ಗೆಟ್ ಕಂಬೈನ್ಡ್. ಟ್ರಿಪಲ್ ಫ್ಯೂಷನ್ ಅಲ್ಲಿ ಏನ್ ಕಂಬೈನ್ ಆಗೋದು? ಬೇಸಿಕ್ಲಿ ಅ ಮೇಲ್ ಗ್ಯಾಮೀಟ್. ಪ್ಲಾಯ್ಡಿ ಮೆನ್ಷನ್ ಮಾಡಿ ದಯವಿಟ್ಟು, ಪ್ಲೀಸ್ ಮೆನ್ಷನ್ ದ ಪ್ಲಾಯ್ಡಿ. ಅಂಡ್ ಅ ಡಿಪ್ಲಾಯ್ಡ್ ಸೆಕೆಂಡ್ರಿ ನ್ಯೂಕ್ಲಿಯಸ್ ಏನಾಗೋದು? ಬೇಸಿಕ್ಲಿ ಫ್ಯೂಸ್ ಆಗುವಂಥದ್ದು. ಎರಡು ಬಾಕ್ಸ್ ಹಾಕಿ ಅಕ್ಕಪಕ್ಕ ಈ ಪರ್ಟಿಕ್ಯುಲರ್ ಆನ್ಸರ್ ಅನ್ನ ಬರೀರಿ. ದ ಪ್ರಾಡಕ್ಟ್ ಆಫ್ ಸಿಂಗ್ಯಾಮಿ ಇಸ್ ಝೈಗೋಟ್ ಅಂಡ್ ದ ಪ್ರಾಡಕ್ಟ್ ಆಫ್ ಟ್ರಿಪಲ್ ಫ್ಯೂಷನ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಬರೀರಿ. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಬರೀರಿ ಅಷ್ಟೇ, ವಿಚ್ ಇಸ್ ಅ ಟ್ರಿಪ್ಲಾಯ್ಡ್ ಸೆಲ್. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಇದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಗೋ ಟು ದಿಸ್ ಕ್ವೆಶನ್ ಅಗೇನ್. ಕ್ವೈಟ್ ಅ ಫ್ಯೂ ಟೈಮ್ಸ್ ರಿಪೀಟೆಡ್ ಕ್ವೆಶನ್ ಅಂದ್ರೆ ಇದು. ಓಕೆ, ದಟ್ ಈಸ್ ಔಟ್ ಬ್ರೀಡಿಂಗ್ ಡಿವೈಸಸ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕೇಳಿದ್ದಾರೆ. ಓಕೆ, ಸುಧನ್ವಾ ಎಷ್ಟೊತ್ತು ಕ್ಲಾಸ್ ಇದೆ? ಐ ವಿಲ್ ಲೀವ್ ಯು ಬೈ 2 o'clock. ನನ್ಗೆ ಗೊತ್ತು ನಿಮ್ಗೂ ಓದಕ್ಕಿದೆ, ದಟ್ ಇಸ್ ವೈ. ಓಕೆ, 3 ಔಟ್ ಬ್ರೀಡಿಂಗ್ ಡಿವೈಸಸ್ ಕೇಳಿದ್ದಾರೆ.
3 ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವ್ದಾದ್ರು 3 ಮೆನ್ಷನ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ದ ಡೈಷಿಯಸ್ ನೇಚರ್, ಡೈಸಿ ಅಂತ ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಥವಾ ಯುನಿಸೆಕ್ಷುವಾಲಿಟಿ ಅಂತ ಮೆನ್ಷನ್ ಮಾಡಿ. ಅದು ಏನು ಅಂತ ಬರೀರಿ. ದಟ್ ದ ಪ್ಲಾಂಟ್ ಇಸ್ ಯುನಿಸೆಕ್ಷುವಲ್, ಫ್ಲವರ್ ಇಸ್ ಯುನಿಸೆಕ್ಷುವಲ್ ಬರಿಬೇಡಿ, ಪ್ಲಾಂಟ್ ಇಸ್ ಯುನಿಸೆಕ್ಷುವಲ್. ಕರೆಕ್ಟ್, ವೆರಿ ಗುಡ್. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಇಸ್ ಒನ್ ಮೋರ್. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಇನ್ನೊಂದಾಗುತ್ತೆ. And unsynchronized development, I am mentioning the keywords. Unsynchronized development of what? Of gynoecium and androecium. Okay, androecium matte gynoecium idu. Unsynchronized development is basically what is another outbreeding device. Yenadru anything else? ಡಿಕ್ಲೈನಿ. ದ ವರ್ಡ್ಸ್ ಲೈಕ್ ಡೈಕೋಗ್ಯಾಮಿ ಆಗಲಿ, ಡೆಕ್ಲೈನಿ ಆಗಲಿ, ಅಥವಾ ಹೆಟ್ರೋಸ್ಟೈಲಿ ಆಗಲಿ, ಇದೆಲ್ಲ ನಿಮ್ಮ ಬುಕ್ಕಲ್ಲಿ ಇಲ್ಲ, ಅದರ ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಬ್ಯಾರಿಯರ್ ಬಿಟ್ವೀನ್ ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್. ಬ್ಯಾರಿಯರ್ ಬಿಟ್ವೀನ್ ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್ ಇಷ್ಟನ್ನ ಮೆನ್ಷನ್ ಮಾಡಿದ್ರೆ ಸಾಕು. ಕ್ಲಿಯರ್? ಒನ್ ಆಫ್ ದ 3 ಆಫ್ ದೀಸ್ ಯು ಮೆನ್ಷನ್, ಅಷ್ಟು ಸಾಕಾಗುತ್ತೆ. 3 ಆಫ್ ದೀಸ್ ಯು ಮೆನ್ಷನ್, ಇಷ್ಟು enough. Let us go to the next question. ಯಾವುದು ರಿಪೀಟ್ ಆಗಿದೆ ಅಂತ ನೋಡೋಣ. ಓಕೆ, ಎಲ್ಲೋಯ್ತು? Here is the question. Wind pollinated flowers have to produce enormous amount of pollen. Why? ಇದನ್ನ ನಾವು ಅಪ್ಲಿಕೇಶನ್ ಬೇಸ್ಡ್ ಅಂತ ಹೇಳ್ತೀನಿ. ಮಾಲಿಕ್ಯುಲರ್ ಬೇಸಿಸ್ ಬರೋಣ. ಕನ್ನಡ ಸ್ಟಾರ್ಸ್ ಬರೋಣ ಪ್ಲೀಸ್. We will go chapter wise as requested by many of you. So wind pollinated flowers have to produce enormous amount of pollen. ಯಾಕೆ ಅಂತ ಕೇಳಿದರೆ, this is simply due to wastage. Wastage is very high. ಗಾಳಿಯಲ್ಲಿ ಪೋಲನ್ ತೇಲ್ತಾ ಹೋಗ್ಬೇಕಾದ್ರೆ ಅದು ಫ್ಲವರ್ಸ್ ಮೇಲೆ ಬೀಳುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಸೊ ದ ವೇಸ್ಟೇಜ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೈ. ಓಕೆ, ಅದಕ್ಕೋಸ್ಕರ ದೇ ಪ್ರೊಡ್ಯೂಸ್ ಅ ಲಾಟ್ ಆಫ್ ಪೋಲನ್. ಇನ್ಫ್ಯಾಕ್ಟ್ ಈ ಹೊರಗಡೆ ಎಕ್ಸ್ಟರ್ನಲ್ ಪಾಲಿನೇಟರ್ಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಫ್ಲವರ್ಸ್ ಏನಿದೆ, ದೇ ನಾರ್ಮಲಿ ಪ್ರೊಡ್ಯೂಸ್ ಅ ಲಾಟ್ ಆಫ್ ಪೋಲನ್ಸ್, ರೈಟ್? ಇದು ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕಾಗಿರೋದು. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ವಿಲ್ ಶೋ ಅ ಲಾಟ್ ಆಫ್ ವೇಸ್ಟೇಜ್ ಆಫ್ ಪೋಲನ್, ಹೆನ್ಸ್ ದಿ ಅಮೌಂಟ್ ಇಸ್ ಎನಾರ್ಮಸ್ ಅಂತ ಮೆನ್ಷನ್ ಮಾಡಿದ್ರೆ ಆಯ್ತು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಇದು ಅಗೇನ್ ನೋಡಿ, ಎಂಬ್ರಿಯೋ ಸ್ಯಾಕ್ ಮೇಲೆ ಕ್ವೆಶನ್ ಬಂದಿದೆ. ಅದಕ್ಕೆ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಇಸ್ ಲೈಕ್ ದ ಹ್ಯೂಜ್, ಏನಂತಾರೆ ಅದು, ಶೋ ಸ್ಟಾಪರ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ಬಹುದು. ಎನಿ ಫ್ರೀ ಬ್ಯಾಚಸ್ ಫಾರ್ 2025 ನೆಕ್ಸ್ಟ್ ಅದು ಈ ಎಲ್ಲ ಎಕ್ಸಾಮ್ಸ್ ಆದ ನಂತರ ಅನೌನ್ಸ್ ಮಾಡ್ತಾರೆ ಏನಾದರೂ ಇದ್ರೆ. ಓಕೆ, ಕ್ಲಿಯರ್? 4 ಟೈಪ್ಸ್ ಆಫ್ ಸೆಲ್ಸ್ ಫೌಂಡ್ ಇನ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದ್ದಾರೆ. ಆಂಟಿಪೋಡಲ್, ಸಿನರ್ಜಿಡ್, ಎಗ್ ಸೆಲ್, ಆಮೇಲೆ ಸೆಂಟ್ರಲ್ ಸೆಲ್. ಪೋಲಾರ್ ನ್ಯೂಕ್ಲಿಯೈ ಬರಿಬೇಡಿ. ಓಕೆ, ಪೋಲಾರ್ ನ್ಯೂಕ್ಲಿಯೈ ಅಂತ ಬರಿಬೇಡಿ. ಕ್ಯಾನ್ ವಿ ಟೇಕ್ ದಿಸ್ ಚಾಪ್ಟರ್ ಆಸ್ ಆಪ್ಷನಲ್? ಡಿಪೆಂಡ್ಸ್ ಯಾವ್ದು ಆಪ್ಷನ್ ಕೊಟ್ಟಿದ್ದಾರೆ. ಬಿಕಾಸ್ ಅಲ್ಲಿ ಬ್ಲೂ ಪ್ರಿಂಟ್ ಅಲ್ಲಿ ನೀವು ನೋಡಿದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಈ ಚಾಪ್ಟರ್ ಆಪ್ಷನಲ್ ಆಗಿ ಕೊಡಿ ಅಂತ ಏನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಟೋಟಲಿ. ಆಪ್ಷನಲ್ ಆಗಿ ತಗೊಳಕ್ ಆಗಲ್ಲ ಇಫ್ ಯು ಏಮಿಂಗ್ ಫಾರ್ ಅ ಹೈ ಮಾರ್ಕ್, ಬಿಕಾಸ್ MCQ ಇಸ್ ಕಂಪಲ್ಸರಿ, ಮಲ್ಟಿಪಲ್ fill in the blanks is compulsory. Okay, clear? Please mention central cell. Do not mention polar nuclei because that becomes nuclei. Central cell. Okay, adanna mention ಮಾಡಿ. Plus like I said, synergid mention ಮಾಡಿ, egg cell mention ಮಾಡಿ, and then comes antipodals. ಅಷ್ಟೇ. That's your answer. Okay, next question. ನೋಡಿ, ಹೀಗೂ ಕ್ವೆಶನ್ಸ್ ಅನ್ನ ಕೇಳ್ತಾರೆ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಫಿಡೆಂಟ್ that you can answer the question ಹೇಗೆ ಕೇಳಿದ್ರು. Outbreeding devices we've already done, ತುಂಬಾ ರಿಪೀಟ್ ಆಗಿದೆ. So this is something that you have to remember. I think probably we've covered pretty much it. ಓಕೆ, ನೀವು ಲಾಸ್ಟ್ 5 years ಪೇಪರ್ ಅನ್ನ ತೆಗೆದು ನೋಡಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಅಪೋಮಿಕ್ಸಸ್, ಪಾಲಿಎಂಬ್ರಿಯೋನಿ ಅಂದ್ರೆ ಅಪೋಮಿಕ್ಸಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಇಲ್ಲ. ಬಟ್ ಬಿಕಾಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಸೊ ಮೇ ಬಿ ದೇ ವಿಲ್ ಆಸ್ಕ್ ದಿಸ್ ಇಯರ್. ಓಕೆ, ಬಟ್ 5 ಮಾರ್ಕ್ಸಿಗೆ ನೋಡಿದ್ರಲ್ವಾ ವಾಟ್ ಅಂಡ್ ಆಲ್ ವಾಸ್ ದ ಪಾಸಿಬಿಲಿಟಿ. ನಾವ್ ವಿ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಚಾಪ್ಟರ್? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. Principles of inheritance and variation start ಮಾಡ್ತಾ ಇದೀನಿ, and we begin with first question. Few questions we've already covered, however I will show it to those of you who joined late. ಅವರಿಗೆ ಸ್ವಲ್ಪ ತೋರಿಸ್ತೀನಿ ನಾನು. ಒಂದು ಇದು ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ, ಹಾಗೆ ಡೆಫಿನೇಷನ್ ಏನು ಅಂತ ಕೇಳಿದ್ದಾರೆ.
ಸೊ ಸಿಕ್ಕಲ್ ಸೆಲ್ ಅನೀಮಿಯಾ ಕೊಡ್ಬೋದು, ಫಿನೈಲ್ ಕೀಟೋನ್ ಯೂರಿಯಾ ಕೊಡ್ಬೋದು. ಐ ವುಡ್ ಸಜೆಸ್ಟ್ ನೀವು ಫಿನೈಲ್ ಕೀಟೋನ್ ಯೂರಿಯಾ ಕೊಟ್ಟರೆ ಒಳ್ಳೇದು. ಸಿಕ್ಕಲ್ ಸೆಲ್ ಅನೀಮಿಯಾ ಅಂತ ಬರೆದ್ರೆ ತಪ್ಪು ಹಾಕಲ್ಲ ಅವರು, ಬಟ್ ಇದು ಕೊಟ್ಟರೆ ಒಳ್ಳೇದು. ಎಸ್, ಎಲ್ಲ ಹೈ ವೇಟೇಜ್ ಚಾಪ್ಟರ್ಸೇ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹಾಗೆ ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಸೊ ಇದು ಒಂದು ಪ್ರಶ್ನೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇಂದ ಇದು ಡಿಸೀಸಸ್, ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ವೆರಿ ಇಂಪಾರ್ಟೆಂಟ್. ಇಲ್ಲ ಮ್ಯಾಮ್ ಕ್ಲೈನ್ಫೆಲ್ಟರ್ಸ್ ಕಲಿಬೇಕಾ, ಕಲ್ತ್ರೆ ಒಳ್ಳೇದು. ಆಲ್ ದ ಡಿಸೀಸಸ್ ಆ್ಯಂಡ್ ದ ಸಿಂಪ್ಟಮ್ಸ್ ಆ್ಯಂಡ್ ದ ಕ್ಯಾರಿಯೋಟೈಪ್. ಓಕೆ, ಯಾಕೆ ಇಂಥ ಡಿಸೀಸ್ ಆಗ್ತಾ ಇದೆ, ಕ್ಯಾರಿಯೋಟೈಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಮಾರ್ಕ್ ದ್ಯಾಟ್ ಪಾರ್ಟ್ ಆಫ್ ಯೋರ್ question. All right, idaithalva. Let us go to the next question in principles of inheritance and variation. Idu, that is female heterogamety hage male heterogamety. Illi female heterogamety kelidare, sex determination in short. So male heterogamety alli nimge humans ಮತ್ತೆ ಡ್ರೋಸೋಫಿಲಾ ಬರುತ್ತೆ. ಫಿಮೇಲ್ heterogamety alli nimge ಏನ್ ಬರ್ತಾ ಇದೆ, ಬೇಸಿಕ್ಲಿ birds come as an example. So ಇದು ಕೂಡ important. Hello ಭಾಗ್ಯ, hi. All right, ಓಕೆನಾ? ಸೊ ಇದನ್ನ ಕೂಡ ನೋಡ್ಕೊಳ್ಳಿ. ಹೋಪ್ಫುಲಿ ದೇ ವಿಲ್ ನಾಟ್ ಆಸ್ಕ್ ಯು ಟು ಕೈಂಡ್ ಆಫ್ ಶೋ ಏನಂತಾರೆ. ಎನಿವೇಸ್, ಲೆಟ್ ಸಿ ವಾಟ್ ದೇ ವಿಲ್ ಆಸ್ಕ್, ಬಟ್ ಐ ಆಮ್ ಶೋರ್ ದ ಪೇಪರ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಈಸಿ. ಡೋಂಟ್ ವರಿ. Two symptoms of Down syndrome and write the chromosome number in Down syndrome. ಓಕೆ, ಇಲ್ಲಿ ನಾನು ಈ ಡಯಾಗ್ರಾಮ್ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಡಯಾಗ್ರಾಮ್ ಡ್ರಾ ಮಾಡಿ ಅಂತಿಲ್ಲ, ಕೂತ್ಕೊಂಡು ಈ ಮಗುನ ನೀವು ಡ್ರಾ ಮಾಡ್ಬೇಕಂತಿಲ್ಲ. ಬಟ್ ನಾನು ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ. ಲೈಕ್ ಫ್ಲಾಟ್ ಬ್ಯಾಕ್ ಆಫ್ ಹೆಡ್, ಮೆನಿ ಲೂಪ್ಸ್ ಆನ್ ಫಿಂಗರ್ ಟಿಪ್ಸ್, ಪಾಮ್ ಕ್ರೀಸ್, ಬಿಗ್ ಅಂಡ್ ರಿಂಕಲ್ ಟಂಗ್, ಕಂಜನೈಟಲ್ ಹಾರ್ಟ್ ಡಿಸೀಸ್, ಬ್ರಾಡ್ ಫ್ಲಾಟ್ ಫೇಸ್. ಅದನ್ನ ಥಿಯರಿ ಪಾರ್ಟಲ್ಲಿ ಕೊಟ್ಟಿಲ್ಲ, ಥಿಯರಿ ಪಾರ್ಟಲ್ಲಿ ಇದು ಕೊಟ್ಟಿರೋದು. ಓಕೆನಾ? ಸೈಕೋಮೋಟರ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ರಿಟಾರ್ಡ್ ಆಗುತ್ತೆ, ಪಾಮ್ ಇಸ್ ಬ್ರಾಡ್, ಶಾರ್ಟ್ ಸ್ಟೇಚರ್, ಮೆಂಟಲ್ ರಿಟಾರ್ಡೇಷನ್ ಅಂಡ್ ಆಲ್ ಆಫ್ ದಿಸ್. ಇದನ್ನ ಈ ಎರಡರಲ್ಲಿ ಯಾವ್ದಾದ್ರು ಪಿಕ್ ಮಾಡ್ಕೊಂಡು ಸಿಂಪ್ಟಮ್ಸ್ ಅನ್ನ ಬರೀರಿ, ತಪ್ಪು ಹಾಕಲ್ಲ ಅವರು. ಐ ಆಮ್ ಪ್ರಿಟಿ ಶ್ಯೂರ್ ವಿದ್ಯಾ, ಹೆಲೋ, ಐ ಆಮ್ ಪ್ರಿಟಿ ಶ್ಯೂರ್ ನಿಮಗೆ ಈ ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ಅಷ್ಟು ನೀವು ಗಮನ ಕೊಡಲ್ಲ. ಯು ವಿಲ್ ಬಿ ರೈಟಿಂಗ್ ದಿಸ್ ಪಾರ್ಟ್ ಓನ್ಲಿ. ಇನ್ ಎನಿ ಕೇಸ್ ಮಾರ್ಕ್ಸ್ ಸಿಗುತ್ತೆ. ಮೆಗಾಸ್ಪೋರ್ ಮದರ್ ಸೆಲ್ ಕ್ಯಾನ್ ಗ್ರೋ ಇನ್ ಟು ಎಂಬ್ರಿಯೋ ಸ್ಯಾಕ್. ಎಸ್, ಆಫ್ ಕೋರ್ಸ್, ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ದ ಒನ್ ಗಿವಿಂಗ್ ರೈಸ್ ಟು ಮೆಗಾಸ್ಪೋರ್ ಥ್ರೂ ಮಿಯೋಸಿಸ್, ಅಂಡ್ ಅದಾದ ನಂತರ ದಟ್ ಮೆಗಾಸ್ಪೋರ್ ವಿಲ್ ಡೆವಲಪ್ ಇನ್ ಟು ಎನ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ಬಹುದು. ಓಕೆ, ಹೆಲೋ ಆಕಾಶ್, ಹಾಯ್. ಸೊ ಇದು ಅರ್ಥ ಆಯ್ತಲ್ವ? ದಿಸ್ ಇಸ್ ಅ 5 mark ಕ್ವೆಶನ್. ಇದು ಒಂದು 5 mark ಕ್ವೆಶನ್. ನಾನು ಹೇಳಿದೆ ಡಿಸೀಸಸ್ ಮೇಲೆ ಸುಮಾರು ಸಲ ಪ್ರಶ್ನೆ ಬಂದಿದೆ. ಸೊ ದಿಸ್ ಇಸ್ ಒನ್ ಕ್ವೆಶನ್. ಲೆಟ್ ಅಸ್ ಗೋ ಟು ದಿಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಒನ್ ಜೀನ್ ಇನ್ಹೆರಿಟೆನ್ಸ್ ಇನ್ ಪೈಸಮ್ ಸಟೈವಮ್ ಅಂತ ಕೇಳಿದ್ರೆ, ದಿಸ್ ಇಸ್ ಆಲ್ಸೋ ಅ 5 mark ಕ್ವೆಶನ್. ಓಕೆ, 5 mark ಕ್ವೆಶನ್ ಇದು. ಇದು ನಾಳೆ ರಾಜು ನಾಳೆ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಹಾಗೆ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾಳೆ ಮಾಡೋಣ. ಎಸ್, ಮೋನೋಹೈಬ್ರಿಡ್ ಕ್ರಾಸ್ ಇಸ್ ಇಂಪಾರ್ಟೆಂಟ್. ಅಲ್ಲಿ ರೆಪ್ರೆಸೆಂಟೇಷನ್ ಆಫ್ ಒನ್ ಜೀನ್ ಅಂತ ಕೇಳಿದ್ರೆ ನೀವು ಹೈಟ್ ಬಗ್ಗೆ ಮಾತಾಡಬೇಕಾಗತ್ತೆ. ಯು ವಿಲ್ ಹ್ಯಾವ್ ಟು ರೆಪ್ರೆಸೆಂಟ್ ದ ಕ್ರಾಸ್. ಇಲ್ಲಿ ಮೇಜರ್ ಮಿಸ್ಟೇಕ್ ಮಕ್ಕಳು ಮಾಡೋದು, ಗೆಮೀಟ್ಸ್ ಸುತ್ತ ಸರ್ಕಲ್ ಹಾಕಲ್ಲ. ದಯವಿಟ್ಟು ಗೆಮೀಟ್ ಸುತ್ತ ಸರ್ಕಲ್ ಹಾಕಿ. ದ್ಯಾಟ್ ಇಸ್ ಅ ರೆಪ್ರೆಸೆಂಟೇಷನ್ ದಟ್ ಯು ಆರ್ ಇಂಡಿಕೇಟಿಂಗ್ ಗೆಮೀಟ್. ಸುತ್ತ ನೀವು ಸರ್ಕಲ್ ಹಾಕಿಲ್ಲ ಅಂದ್ರೆ ಅದು ಗೆಮೀಟ್ ಅಲ್ಲ. So do remember this particular point also. Okay, test cross, it's significant. Bandilla last 5 years alli you can check the paper. Not many questions have been asked on that. Now most important questions ಮಾಡ್ತಾ ಇರೋ ಕಾರಣದಿಂದಾಗಿ ಅದನ್ನ ನಾನು ತಗೊಂಡಿಲ್ಲ. ಓಕೆ, ಆಲ್ ರೈಟ್. ಸೊ ಗೆಮೀಟ್ಸ್ ಅನ್ನ ದಯವಿಟ್ಟು ಸರ್ಕಲ್ ಒಳಗಡೆ ಹಾಕಿ, ಸೊ ದ್ಯಾಟ್ ದಿಸ್ ಅ ಡಿಸ್ಟಿಂಕ್ಷನ್ ಆನ್ ವಾಟ್ ಯು ಆರ್ ರೈಟಿಂಗ್. ಸೊ ಇಲ್ಲಿ ನೀವು ಹೈಟ್ ಆಫ್ ದ ಪೀ ಪ್ಲಾಂಟ್ ಅನ್ನ ತಗೋಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಟೈಮ್ ಹೇಳಬೇಕಾ? ಪ್ರಾಬ್ಲಿ 10 o'clock ಸ್ಟಾರ್ಟ್ ಆಗುತ್ತೆ ನಾಳೆ ಲೈವ್. ಓಕೆ, ಅದರ ನೋಟಿಫಿಕೇಶನ್ ಕಮ್ಯುನಿಟಿ ಪೋಸ್ಟಲ್ಲಿ ನೋಡ್ಕೊಳ್ಳಿ, ನಾವು ಸೇಮ್ ಚಾನೆಲ್. ಆ್ಯಂಡ್ ರೇಷಿಯೋಗಳು ಮಕ್ಕಳೇ, ಸ್ಟೂಡೆಂಟ್ಸ್ ಪ್ಲೀಸ್ 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 ರಿಮೆಂಬರ್ ದ ರೇಷಿಯೋಸ್. ದಯವಿಟ್ಟು ಡೂ ನಾಟ್ ಫರ್ಗೆಟ್ ಟು ರೈಟ್ ದ ರೇಷಿಯೋ. ಇದು ನೀವು ರೇಷಿಯೋ ಬರ್ದಿಲ್ಲ ಅಂದರೆ ಹೇಗಾಗುತ್ತೆ ಗೊತ್ತಾ? ಮ್ಯಾಥ್ಸಲ್ಲಿ ನೀವು ಫೈನಲ್ ಆನ್ಸರ್ ಬರ್ದಿಲ್ಲ ಅಂದರೆ ಏನಾಗುತ್ತೆ? ಎಲ್ಲ ಕಥೆ ರಾಮಾಯಣ ಬರೆದು ಅದು ಆಗೋದು. ಸೊ ರೇಷಿಯೋ ಬರೀಲೇಬೇಕು. ಓಕೆ, ರೇಷಿಯೋ ಬರೀಲೇಬೇಕು. ಎಂಬ್ರಿಯೋ ಸ್ಯಾಕ್ ಇಸ್ ನಾಟ್ ಡೈರೆಕ್ಟ್ಲಿ ಡೆವಲಪ್ ಫ್ರಮ್ ನ್ಯೂಸೆಲ್ಲಸ್. ನ್ಯೂಸೆಲ್ಲಸ್ ಇಂದ ನಮಗೆ ಮೆಗಾಸ್ಪೋರ್ ಮದರ್ ಸೆಲ್ ಸಿಗ್ತಾ ಇರೋದು. ಓಕೆನಾ? ಎಸ್, ಪೇಪರ್ ವಿಲ್ ಬಿ ಈಸಿ. ಪೇಪರ್ ವಿಲ್ ಬಿ ಈಸಿ. ಈಸಿ ಇಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ. ಓಕೆ ವಿದ್ಯಾ, ಹೆದರ್ಕೋಬೇಡಿ. ಅರ್ಧ ಪೇಪರ್ ಡಿಫಿಕಲ್ಟ್ ಆಗೋದೇ ಹೆದರಿಕೆಯಿಂದ. ಐ ನೋ ಫಿಸಿಕ್ಸ್ ಪೇಪರ್ ಕಷ್ಟ ಇತ್ತು ಅಂಡ್ ಮಕ್ಕಳು ಸ್ವಲ್ಪ ಪ್ಯಾನಿಕ್ ಆಗಿದ್ದೀರಾ. ಅಂಡ್ ಐ ಹರ್ಡ್ ಕೆಮಿಸ್ಟ್ರಿಯಲ್ಲಿ ಇವನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ವಾಸ್ ಡಿಫಿಕಲ್ಟ್ ಅಂತ ತುಂಬ ಮಕ್ಕಳು ಹೇಳಿದ್ರು. ಬಟ್ ಡೋಂಟ್ ವರಿ, ಬಯಾಲಜಿ ಇಸ್ ಗೋಯಿಂಗ್ ಟು ಬಿ ಸೂಪರ್ ಈಸಿ. ಎಕ್ಸಾಮ್ಸ್ ಆರ್ ಕಂಡಕ್ಟೆಡ್ ಟು ಮೋಟಿವೇಟ್ ಯು. ನಿಮ್ಮನ್ನ ಡಿಮೋಟಿವೇಟ್ ಮಾಡಕ್ಕೆ ಕಂಡಕ್ಟ್ ಮಾಡ್ತಿಲ್ಲ ಯಾರು. ನೋಬಡಿ ಇಸ್ ಅಗೇನ್ಸ್ಟ್ ಯು. ಸೊ ಟೆನ್ಷನ್ ತಗೋಬೇಡಿ.
ಕೂಲಾಗಿ ಹೋಗಿ ಬರೀರಿ ಆ್ಯಂಡ್ ಮಾರ್ಕ್ಸ್ ವಿಲ್ ಬಿ ಯೋರ್ಸ್. ಓಕೆ, ಈ ಪರ್ಟಿಕ್ಯುಲರ್ ಒಂದು ಕ್ವೆಶನ್ ನೋಡೋಣ. ಮ್ಯೂಟೇಷನ್ ಮೇಲೆ, ಪಾಯಿಂಟ್ ಮ್ಯೂಟೇಷನ್ ಮೇಲೆ ಸುಮಾರು ಪ್ರಶ್ನೆ ಬಂದಿದೆ. ಓಕೆ, ಸುಮಾರು ಪ್ರಶ್ನೆಗಳು ಬಂದಿದೆ. ನಾಳೆ 10 ಗಂಟೆಗೆ ಪ್ರಾಬ್ಲಿ ವಿಲ್ ಬಿ ಲೈವ್ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಡಿಫೈನ್ ಪಾಯಿಂಟ್ ಮ್ಯೂಟೇಷನ್ ಕೇಳಿದ್ದಾರೆ. ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳಿದ್ರೆ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗುವಂಥದ್ದು. ಅ ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಇನ್ DNA, ಇದನ್ನ ಮೆನ್ಷನ್ ಮಾಡಿ. ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಇನ್ DNA, ಕರೆಕ್ಟಾ? ಎಕ್ಸಾಂಪಲ್ ಕೇಳಿದ್ರೆ ಒಂದೇ ಒಂದು ಎಕ್ಸಾಂಪಲ್ ಇರೋದು, ದಟ್ ಇಸ್ ಸಿಕ್ಕಲ್ ಸೆಲ್ ಅನೀಮಿಯಾ. ಸಿಕ್ಕಲ್ ಸೆಲ್ ಅನೀಮಿಯಾ. ನೀವು ಇದು ಬೈ ಸಬ್ಸ್ಟಿಟ್ಯೂಷನ್, ಡಿಲೀಷನ್, ಇನ್ಸರ್ಷನ್ ಎಲ್ಲ ಬರ್ದಿಲ್ಲ ಅಂದ್ರೂ ಸಾಕು, ನೋ ಪ್ರಾಬ್ಲಮ್. ಬಟ್ ಡೂ ರೈಟ್ ದಿಸ್. ಇದನ್ನ ಬರಲೇಬೇಕು. ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಅಥವಾ ಸಿಂಗಲ್ ಬೇಸ್ ಪೇರ್ ಚೇಂಜ್. ಓಕೆ, ಕೆಮಿಸ್ಟ್ರಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಆಲ್ವೇಸ್ ಮೈ ಹಾರ್ಟ್, ಹೆಲೋ, ಹಾಯ್. ಎಸ್, 5 ಮಾರ್ಕ್ಸಿಗೆ ಬರ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಟು 5 ಮಾರ್ಕ್. ಇದು ಒಂದು. ಓಕೆ, ದಿಸ್ ಇಸ್ ಒನ್ ಕ್ವೆಶನ್. ಇದನ್ನ ನಾನು ಹಾಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ಏನು ಮಾಡ್ತೀರಾ, ಲಿಂಕೇಜ್ ಎಕ್ಸ್ಪೆರಿಮೆಂಟ್ ಓದ್ತೀರಾ, ಬಟ್ ಆ ಲಿಂಕೇಜ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ಯಾಕೆ ಅಂತ ನಿಮಗೆ ಅದು ತಲೆಗೆ ಹೋಗಲ್ಲ ಅಂತ ಐ ಫೀಲ್. ಮೇ ಬಿ ಯು ಡೋಂಟ್ ಥಿಂಕ್ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ. So that is why let us talk about this hot question anta helbodu. What are the conclusions drawn by Morgan from the crossing experiment in Drosophila with respect to linkage? Yeno only 5 mark madak agalla ningappa. Okay, we will do all 2 3 matte 5 marks. Kindly bear. Akash, hello. Right, conclusion drawn by TH Morgan ಏನು? ಒಂದು, gene responsible for eye color is located on X chromosome ಅಂತ ಅವ್ರು ಹೇಳಿದ್ರು. ಕರೆಕ್ಟ್ ಇದು. Alleles responsible for eye color are present on, again, X chromosome. That is also right. Next, there are 2 X chromosomes in females ಅಂತ ಹೇಳ್ತಾರೆ. ಸ್ಪೆಷಲಿ ಇದು ಡ್ರೋಸೋಫಿಲ್ಲಾಗೆ ರಿಲೇಟೆಡ್ ಆದರೆ ಕರೆಕ್ಟ್ ಆಗಿ ಬರುವಂಥದ್ದು. ಆ್ಯಂಡ್ ಫಿಮೇಲ್ಸ್ ಕ್ಯಾನ್ ಬಿ ಹೋಮೋಸೈಗಸ್ ಆರ್ ಹೆಟ್ರೋಸೈಗಸ್ ಫಾರ್ ದ ಅಲೀಲ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಲಿಂಕೇಜ್ ಅಂತ ಕೇಳಿದ ತಕ್ಷಣ ಮೇಜರ್ ಒಂದು ಏನು ಹುಡುಕಿ ಕೊಡ್ತಾರೆ ಅವ್ರು ಅಂತ ಹೇಳಿದ್ರೆ, ದ್ಯಾಟ್ ರೀಕಾಂಬಿನೇಷನ್ ವಿಲ್ ಬಿ ಲೋ. ರೀಕಾಂಬಿನೇಷನ್ ಏನಾಗುತ್ತೆ is low when the genes are tightly linked. Okay, when genes are tightly linked ಅಂತ ಹೇಳ್ಬಹುದು. This is one of the major observations that Morgan makes. Next question ಗೆ ಹೋಗೋಣ. ಈ ಪರ್ಟಿಕ್ಯುಲರ್ ಕ್ವೆಶನ್ ನೋಡಿ, ಇದು ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಕೂಡ ಬರುತ್ತೆ. ಓಕೆ, ಎಸ್, ಈಸಿ ಇರುತ್ತೆ ದೀಪಿಕಾ. ಡೋಂಟ್ ವರಿ, ಪೇಪರ್ ವಿಲ್ ಬಿ ಈಸಿ. ಹೆದರ್ಕೊಂಡು ಹೋಗಬೇಡಿ. ಸಹನಾ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಪ್ರಾಬ್ಲಿ ಅಗೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇಂಟ್ರೊಡ್ಯೂಸ್ ಮಾಡಿರೋ ಕಾರಣದಿಂದಾಗಿ ಕೇಳ್ತಾರೇನೋ ಹೇಳಕ್ಕಾಗಲ್ಲ. ಬಟ್ ಹೋಲ್ ಸೆಕ್ಸ್ ಡಿಟರ್ಮಿನೇಷನ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಓಕೆ, ಬಟ್ ಲಾಸ್ಟ್ 5 ಇಯರ್ಸ್ ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರೆ ಹೆಚ್ಚು ಕ್ವೆಶನ್ಸ್ ಇಲ್ಲ ಅದ್ರ ಮೇಲೆ. So what are carcinogens? Mention any 2 groups of carcinogen with one example of each anta ide. So carcinogens andre basically the substances that cause cancer. Illi nimage 1 mark sigutte. Okay, ಟೈಪ್ಸ್ ಆಫ್ ಕಾರ್ಸಿನೋಜನ್ ಅಲ್ಲಿ ನಿಮಗೆ ಫಿಸಿಕಲ್ ಮತ್ತೆ ಕೆಮಿಕಲ್ ಎರಡೂ ಇದೆ. ಫಿಸಿಕಲ್ ಅಲ್ಲಿ ರೇಡಿಯೇಷನ್ಸ್ ಬರುತ್ತೆ. ಸೊ ಯು ಕ್ಯಾನ್ ಮೆನ್ಷನ್ UV ರೇಸ್ ಎಸ್ ಒನ್ ಎಕ್ಸಾಂಪಲ್, ಗಾಮಾ ರೇಸ್ ಅಂಡ್ ಆಲ್ ಆಫ್ ದ್ಯಾಟ್, ಆಲ್ಫಾ ಬೀಟಾ ಅಂಡ್ ಆಲ್. ಕೆಮಿಕಲ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿಲ್ಲ. ಸೊ ಪ್ರಾಬಬ್ಲಿ ದೇ ವಿಲ್ ನಾಟ್ ಆಸ್ಕ್ ಯು ದಿ ಎಕ್ಸಾಂಪಲ್. ಇದು ಆಕ್ಚುಲಿ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಇದ್ದದಂಥದ್ದು. ಸೊ ಕೆಮಿಕಲ್ ಕಾರ್ಸಿನೋಜನ್ ಅಂತ ಹೇಳಿದ್ರೆ ಕೆಮಿಕಲ್ಸ್ ದಟ್ ಕಾಸ್ ಕಾರ್ಸಿನೋಜನ್ ಅಂತ ಬರೆದ್ರೆ ಸಾಕು. However, I have put an example to be on a safer side. The example is tobacco smoke, cigarette smoke ಅಥವಾ tobacco smoke ಏನಿದೆ, it is a kind of a chemical carcinogen that we find around us very, very, very commonly. Let us talk about this 5 mark question ಅಂತ ಹೇಳ್ತಾ ಇದ್ದೀರಾ. This is again a 5 mark question. Incomplete dominance ಅಂದ್ರೆ ಏನು and explain it with reference to flower color in snapdragon ಅಂತ ಕೇಳಿದ್ದಾರೆ. So incomplete dominance ಅಲ್ಲಿ the dominant allele is not able to suppress the recessive allele completely. Correct ಅಲ್ವಾ? Yes or no? That is incomplete dominance. Snapdragon ಅಲ್ಲಿ ಹೇಗಿದನ್ನ ಮೆನ್ಷನ್ ಮಾಡ್ತೀರಾ? Then you can write this cross. ಓಕೆ, ಈ ಕ್ರಾಸ್ ಅನ್ನ ಬರೀರಿ. ಮೆನ್ಷನ್ ಎವ್ರಿಥಿಂಗ್. ರೆಡ್ ಫ್ಲವರ್ಡ್ ಪ್ಲಾಂಟ್, ವೈಟ್ ಫ್ಲವರ್ಡ್ ಪ್ಲಾಂಟ್, ಗೆಮೀಟ್ ಪ್ರೊಡಕ್ಷನ್ ಆಗುವಂಥದ್ದು. ದಿಸ್ ಕ್ರಾಸ್ ಯು ವಿಲ್ ಹ್ಯಾವ್ ಟು ಮೆನ್ಷನ್. F1 ಜನರೇಷನ್ ಅಲ್ಲಿ ನಿಮಗೆ ಏನು ಸಿಗ್ತಾ ಇದೆ? ಯು ಆರ್ ಗೆಟಿಂಗ್ ಪಿಂಕ್ ಫ್ಲವರ್ಡ್ ಪ್ಲಾಂಟ್. ಎಸ್. ಆಮೇಲೆ ನೀವು ಸೆಲ್ಫ್ ಪಾಲಿನೇಷನ್ ಮಾಡಿಸ್ತೀರಾ. ಸೊ ಸೆಲ್ಫಿಂಗ್ ಆಫ್ F1 ಜನರೇಷನ್. So this is how you will write it, and do mention the F2 generation ratio. ಅಂದ್ರೆ ನಿಮಗೆ genotypic ಹಾಗೆ
ಫಿನೋಟಿಪಿಕ್ ಎರಡೂ ರೇಷಿಯೋ ಮೆನ್ಷನ್ ಮಾಡಲೇಬೇಕು. ಡು ನಾಟ್ ಸ್ಕಿಪ್ ಮೆನ್ಷನಿಂಗ್ ದ ರೇಷಿಯೋ. ಆ್ಯಂಡ್ ಯು ಕ್ಯಾನ್ ಮೆನ್ಷನ್ because of incomplete dominance 3:1 genotypic ratio is shifting to 1:2:1. 70 on 70 ವಿಡಿಯೋ ಮಾಡಿ ಇವಾಗ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ದಿಸ್ ಈಸ್ ಫಾರ್ ಆಲ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಅಚೀವ್ 70 on 70, ಹೂ ಆರ್ ಏಮಿಂಗ್ ಎಟ್ ಪಾಸಿಂಗ್. ಫಾರ್ ಸಮ್ ರೀಸನ್ ಓದಕ್ಕಾಗಿಲ್ವೇನೋ, ಫಾರ್ ದೋಸ್ ಆಲ್ಸೋ ಆಲ್ ದೀಸ್ ವಿಡಿಯೋಸ್ ವಿಲ್ ಹೆಲ್ಪ್. ಹೆಲೋ ನವೀನ್, ಹಾಯ್. ಓಕೆನಾ? ಸೊ ಇದು ಅರ್ಥ ಆಯ್ತಲ್ವಾ? Let us go to the next question. Next question ಇದು ನೋಡಿ, what are homogametes and heterogametes ಕೇಳಿದ್ದಾರೆ. Okay, this is with respect to again sex determination ಕೇಳಿರೋದು. ಅದು ಇದನ್ನ ನೋಡಿದ ತಕ್ಷಣ ಮಕ್ಳಿಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಎಲ್ಲಪ್ಪ ಹೆಟ್ರೋಗಮಿಟ್ ಹೋಮೋಗಮಿಟ್ ಓದೇ ಇಲ್ವಲ್ಲ ನಾವು, ಏನು ಕೇಳ್ತಾ ಇದ್ದಾರೆ ಅಂತ. ಸೊ ಡೋಂಟ್ ಎಷ್ಟು ಓಕೆ ಇಷ್ಟು ಓದಿದ್ರೆ ಸಾಕು. ವೈ ನಾಟ್? ಇನಫ್, ಮೋರ್ ದೆನ್ ಇನಫ್. ಹೋಮೋಗೆಮೀಟ್ಸ್ ಅಂತ ಹೇಳಿದ್ರೆ ಬೇಸಿಕ್ಲಿ ಗೆಮೀಟ್ಸ್ ದ್ಯಾಟ್ ಆರ್ ಸಿಮಿಲರ್. ಓಕೆ, ಗೆಮೀಟ್ಸ್ ದ್ಯಾಟ್ ಆರ್ ಸಿಮಿಲರ್ ಟೈಪ್. ಎಕ್ಸಾಂಪಲ್ ಆಗಿ ನಾವು ತಗೊಂಡ್ರೆ XXXY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಫೀಮೇಲ್ಸ್ ಆರ್ ಹೋಮೋಗ್ಯಾಮೆಟಿಕ್ ಅಂತ ಹೇಳ್ತೀವಿ. ಆ್ಯಂಡ್ ಹೆಟೆರೋಗ್ಯಾಮೀಟ್ಸ್ ಅಂದರೆ ಏನು? ಬೇಸಿಕ್ಲಿ ದೀಸ್ ಆರ್ ಗೆಮೀಟ್ಸ್ that are of dissimilar types. Okay, dissimilar types ಆಗಿದ್ರೆ ನೀವು ಇದನ್ನ ಹೆಟೆರೋಗ್ಯಾಮೀಟ್ಸ್ ಅಂತ ಕರೆಯೋದು. XXXY ಅಲ್ಲಿ XY ಟೈಪ್ ಆಫ್ ಮೇಲ್ಸ್ ಅನ್ನ ನಾವು ಹೆಟೆರೋಗ್ಯಾಮೆಟಿಕ್ ಅಂತ ಕರಿತೀವಿ. ಇಷ್ಟನ್ನ ಬರೆದ್ರೆ ಸಾಕು. ಕ್ಲಿಯರ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮುಂದೆ ಹೋಗೋಣ. ಯಶಸ್ವಿನಿ, ಹಾಯ್. ಹೆಲೋ. Okay, let us go to the next one. Next question. I think pretty much everything gets covered here. ಇಲ್ಲಿ ಕೆಲವು ಪ್ರಶ್ನೆಗಳು ಮಾಡೆಲ್ ಕ್ವೆಶನ್ ಪೇಪರ್ ಆಫ್ 2022 ಕೂಡ ತಗೊಂಡು ಬಂದಿದ್ದೀವಿ, 2024 ಸಾರಿ. ಸೊ 4 symptoms of Down syndrome ಕೇಳಿದರೆ. ಅಗೇನ್ ಯು ಕ್ಯಾನ್ ಸಿ ದಿ ಆನ್ಸರ್. ರಿಪೀಟೆಡ್ ಕ್ವೆಶನ್ ಇದು. ಓಕೆ, ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಕ್ಟ್ ಆಗಿ ಬರಲ್ಲ, 1-2 ಮಾರ್ಕ್ಸ್ ಮೇಲೆ ಕೆಳಗಡೆ ಆಗಬಹುದು ಮಕ್ಕಳೇ. ದಟ್ ಈಸ್ ಪಾಸಿಬಲ್. ಓಕೆ, ಸೊ ಮೋರ್ ಆರ್ ಲೆಸ್ ಅಂದರೆ 14 ಮಾರ್ಕ್ಸ್ ವೇಟೇಜ್ ಇದ್ದಿದ್ದು 15 ಆಗ್ಬೋದು, ಹೊರತು ಸುಮಾರು ಚೇಂಜ್ ಏನು ಬರಲ್ಲ. ಓಕೆ, ಬ್ಲಡ್ ಗ್ರೂಪಿಂಗ್ ಹಾಟ್ಸ್ ಕ್ವೆಶನ್ ಕೇಳಿದ್ರಲ್ವಾ, ಈ ಟಾಪಿಕ್ ಇಂದ ಬ್ಲಡ್ ಗ್ರೂಪಿಂಗ್ ಇಂದ ಬರಬಹುದು. ಸೊ ದೇ ಮೈಟ್ ಗಿವ್ ಯು ದ ಜೀನೋಟೈಪ್ ಆಫ್ ಲೆಟ್ ಅಸ್ ಸೇ ಬ್ಲಡ್ ಗ್ರೂಪ್ ಇನ್ ಪೇರೆಂಟ್ ಅಂಡ್ ಮಕ್ಕಳದೇನು ಅಂತ ಹುಡುಕಿ ಹೇಳ್ತಾರೆ, ಇಲ್ಲ ಮಕ್ಕಳಿದ್ ಕೊಟ್ಟು ಪೇರೆಂಟ್ಸ್ ಇದೇನಾಗಿರ್ಬೋದು ಅಂತ ಕೇಳ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇವ್ಯಾಲ್ಯೂಯೇಟರ್ ಇದು ಮೈಂಡ್ ಸೆಟ್ ಅಂಡ್ ನೇಚರ್. ಹೇಗೆ ಮಾಡೋಣಪ್ಪ ವಿನೀತ್? ಎಷ್ಟು ಸುಮಾರು ಜನ ಇವ್ಯಾಲ್ಯೂಯೇಟರ್ಸ್ ಇದ್ದಾರೆ ಫ್ರಮ್ ಆಲ್ ಓವರ್ ಕರ್ನಾಟಕ. ಬಟ್ ಬಿಲೀವ್ ಮೀ, ಇವ್ಯಾಲ್ಯೂಯೇಟರ್ ಇದು ಮೈಂಡ್ ಸೆಟ್ ಮಕ್ಕಳನ್ನ ಫೇಲ್ ಮಾಡೋದು 100% ಅಲ್ಲ, ಬಿಕಾಸ್ ದೇ ಆರ್ ಆಲ್ಸೋ ಟೀಚರ್ಸ್. ಅವರ ಮೈಂಡ್ ಸೆಟ್ ಮಕ್ಕಳು ಕರೆಕ್ಟಾಗಿ ಬರೆದ್ರೆ ಅವ್ರಿಗೆ ಮಾರ್ಕ್ಸ್ ಕೊಡಬೇಕು, ಇಲ್ಲ ಅಂದರೆ ಅವ್ರಿಗೆ 100% ಮಾರ್ಕ್ಸ್ ಸಿಗಲ್ಲ. ನೀವು ಬರ್ದಿಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ಅರ್ಥ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್, ನಥಿಂಗ್ ಕಾಂಪ್ಲಿಕೇಟೆಡ್. ಸಂಜು, ಹೆಲೋ. ಓಕೆ, ಕ್ಲಿಯರ್? ಯು ಕ್ಯಾನ್ ಸ್ಕೋರ್. ಸಹಲ್, ಉಸ್ಮಾನ್, ಯು ವಿಲ್ ಸ್ಕೋರ್ 50 ಮಾರ್ಕ್ಸ್. 2, 3, 5 ಮಿಕ್ಸ್ ಆಗಿದೆ. ಹಾಂ, ಎಸ್, ಬಿಕಾಸ್ ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀವಿ ನಾವು. ಓಕೆನಾ? ಸೊ ಇದು ಹಾಟ್ಸ್ ಟೈಪ್ ಆಫ್ ಕ್ವೆಶನ್. ರೈಟ್ ದ ಜೀನೋಟೈಪ್ ಆಫ್ ಪೇರೆಂಟ್ಸ್ ವೆನ್ ದೇರ್ ಚಿಲ್ಡ್ರನ್ ಆರ್ ವಿತ್ AB and O ಬ್ಲಡ್ ಗ್ರೂಪ್. ನೋಡಿ, ಇರೋದೇ 4 ಟೈಪ್ ಆಫ್ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್. ಅದು 4 ಬಂದರೆ ದಟ್ ಮೀನ್ಸ್ ದ ಪೇರೆಂಟ್ಸ್ ಶುಡ್ ಶೋ ಆಲ್ ದ 3 ಟೈಪ್ಸ್ ಆಫ್ ಅಲೀಲ್ಸ್. ಕರೆಕ್ಟ್ ಅಲ್ವಾ? ಆಲ್ ದ 3 ಟೈಪ್ಸ್ ಆಫ್ ಅಲೀಲ್ಸ್. ಆಕಾಶ್, ಹೆಲೋ. ಓಕೆ, so IA small I and IB small I. So all the 3 types of alleles parents ಅಲ್ಲಿ ಇರಲೇಬೇಕು. ಆವಾಗ ಮಾತ್ರ the genotype or the blood group in children, ಮಕ್ಕಳಲ್ಲಿ ಎಲ್ಲ ಬ್ಲಡ್ ಗ್ರೂಪ್ ಕಾಣಿಸೋ ಸಾಧ್ಯತೆ ಇರುತ್ತೆ. ಓಕೆ, ರೈಟ್, ಕ್ಲಿಯರ್? ಮೆಹಬೂಬ್ ಅಲಿ, ನಸೀಪುರ್, ಹೆಲೋ. MCQ ನಾಳೆ ಮಾಡೋಣ. ರಿಪ್ಲೈ ಮಾಡಿ ಮ್ಯಾಮ್. ಐ ಥಿಂಕ್ ಯು ಆರ್ ಆಸ್ಕಿಂಗ್ ಪೇಪರ್ ಈಸಿ ಇರುತ್ತೋ ಇಲ್ವೋ ಅಂತ. ಎಸ್, ಪೇಪರ್ ಈಸಿ ಇರುತ್ತೆ. ಹೆಲೋ ಸಹನಾ. ಮುಂದೆ ಹೋಗೋಣ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಸುಮಾರು ಸರಿ ರಿಪೀಟ್ ಆಗಿದೆ ಮಕ್ಕಳೇ. ಪ್ಲೀಸ್ ಲುಕ್ ಇನ್ ಟು ದ್ಯಾಟ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಲೆಟ್ ಅಸ್ ಕಮ್ ಟು ದಿಸ್. With reference to the Mendelian laws of inheritance, state the meaning of dominance ಅಂತ ಕೊಟ್ಟಿದ್ದಾರೆ.
ಇಲ್ಲಿ ನೀವು ಲಾ ಆಫ್ ಡಾಮಿನೆನ್ಸ್ ಅನ್ನ ನೋಡ್ಕೊಳ್ಬೇಕಾಗುತ್ತೆ. ಲಾ ಆಫ್ ಡಾಮಿನೆನ್ಸ್ ಇದು 3ನೇ ಪಾಯಿಂಟ್ ಏನಿದೆ, 3rd ಪಾಯಿಂಟ್, ದ್ಯಾಟ್ ಈಸ್ ಅವರ್ ಆನ್ಸರ್. 2 ಲಾ ಕೊಟ್ಟಿದಾರಲ್ವಾ ಮೊನೋಹೈಬ್ರಿಡ್ ಕ್ರಾಸ್ ಮೇಲೆ, ಒಂದು ಲಾ ಆಫ್ ಡಾಮಿನೆನ್ಸ್ ಫಸ್ಟ್ಗೆ, ಇನ್ನೊಂದು ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಡಾಮಿನೆನ್ಸ್ ಇದು 3ನೇ ಪಾಯಿಂಟ್ ಅನ್ನ ನೋಡ್ಕೊಳ್ಳಿ. ಇನ್ ಅ ಡಿಸಿಮಿಲರ್ ಟೈಪ್ ಆಫ್ ಅಲೀಲ್, ದ ಅಲೀಲ್ ದಟ್ ಸಪ್ರೆಸಸ್ ದಿ ಅದರ್ ಒನ್, ಅಂದ್ರೆ ಇನ್ನೊಂದು ಅಲೀಲನ್ನ ಸಪ್ರೆಸ್ ಮಾಡುವಂಥದ್ದನ್ನ ನಾವು ಡಾಮಿನೆಂಟ್ ಅಂತ ಕರಿತೀವಿ. ಯಾವ್ದು ಸಪ್ರೆಸ್ ಆಗ್ತಾ ಇದೆ ಅದನ್ನ ರಿಸೆಸಿವ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಇಷ್ಟು ಓದಿದ್ರೆ ಸಾಕಪ್ಪ, ಇನಫ್. ಆನ್ಯುಪ್ಲಾಯ್ಡಿ ಪಾಲಿಪ್ಲಾಯ್ಡಿ ಮೇಲೆ ಹೆಚ್ಚು ಪ್ರಶ್ನೆ ಬಂದಿಲ್ಲ ಭಾಗ್ಯ. If we scratch more but wrote correct answer. ತುಂಬಾ ಸ್ಕ್ರಾಚ್ ಮಾಡಿದೀರಾ ಅಂತ ಹೇಳ್ತಿದ್ದೀರಾ. ಸ್ಕ್ರಾಚ್ ಮಾಡೋ ಹಿಂಗೆ ಸ್ಕ್ರಾಚ್ ಮಾಡಬೇಡಿ, ಒಂದು ಲೈನಲ್ಲಿ ಕಟ್ ಮಾಡೋ ರೈಟ್ ಎಲ್ರಿಗೂ ಇದೆ. ವೆನ್ ಯು ರೈಟ್ ಅನ್ ಆನ್ಸರ್, ಇಫ್ ಇಟ್ ಇಸ್ ರಾಂಗ್ ಯು ಕ್ಯಾನ್ ಕಟ್ ಇಟ್. ಆ ರೈಟ್ ಎಲ್ರಿಗೂ ಇದೆ, ಅದ್ರ ಮೇಲೆ ಮಾರ್ಕ್ಸ್ ಯಾರು ಕಟ್ ಮಾಡಲ್ಲ. ನೀವು ಇವ್ಯಾಲ್ಯೂಯೇಟರ್ ಅನ್ನ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇವ್ಯಾಲ್ಯೂಯೇಟರ್ಸ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಟೀಚರ್ಸ್ ಲೈಕ್ ಅಸ್. ಮಕ್ಕಳಿಗೆ ಯಾವತ್ತೂ ಅವರು ಅನ್ಯಾಯ ಮಾಡಲ್ಲ. ಸೊ ಡೋಂಟ್ ಥಿಂಕ್ ಆಲ್ ಆಫ್ ದೀಸ್, ಬಟ್ ನೀಟಾಗಿ ಪೇಪರ್ ಪ್ರೆಸೆಂಟ್ ಮಾಡಿ ಅಂತ ಅಷ್ಟೇ. ಕಟ್ ಮಾಡ್ಬೋದು, ಕಟ್ ಮಾಡಿ ನೀಟಾಗಿ ಕೆಳಗಡೆಯಿಂದ ಆನ್ಸರ್ ಬರ್ಕೊಂಡು ಹೋಗಿ, ಅದರಲ್ಲಿ ಏನಿದೆ ಅಂತೆ, ನಾಟ್ ಅ ಪ್ರಾಬ್ಲಮ್. ಈ ಕ್ವೆಶನ್ ನೋಡಿ, ಆಟೋಸೋಮಲ್ ಲಿಂಕ್ಡ್ ಡಿಸಾರ್ಡರ್ ಇಸ್ ಅಸೋಸಿಯೇಟೆಡ್ ವಿತ್ ದ ರೆಡ್ಯೂಸ್ಡ್ ರೇಟ್ ಆಫ್ ಸಿಂಥಸಿಸ್ ಆಫ್ ಒನ್ ಆಫ್ ದ ಗ್ಲೋಬಿನ್ ಚೈನ್ಸ್ ಆಫ್ ಹಿಮೋಗ್ಲೋಬಿನ್. ಯಾವ ಆಟೋಸೋಮ್? ಆಲ್ಸೋ ಅ 2 ಮಾರ್ಕ್ ಕ್ವೆಶನ್ ಆಕ್ಚುಲಿ. ಇಲ್ಲಿ ನೀವು ಥ್ಯಾಲಿಸೀಮಿಯಾ ಮೆನ್ಷನ್ ಮಾಡಬೇಕಾಗುತ್ತೆ, ಬಿಕಾಸ್ ಥ್ಯಾಲಿಸೀಮಿಯಾ ಇಸ್ ಅ ಕ್ವಾಂಟಿಟೇಟಿವ್ ಪ್ರಾಬ್ಲಮ್. ಇಟ್ ಇಸ್ ಅ ಕ್ವಾಂಟಿಟೇಟಿವ್ ಪ್ರಾಬ್ಲಮ್. ಅಲ್ಲಿ ಹಿಮೋಗ್ಲೋಬಿನ್ ಚೇನ್ ಇದು ಕ್ವಾಂಟಿಟಿ ಏನಿದೆ, ಅಮೌಂಟ್ ಏನಿದೆ, ಅದು ಕಮ್ಮಿ ಜಾಸ್ತಿ ಆಗ್ತಾ ಇದೆ. ಹವೆವರ್ ಇನ್ ಸಿಕಲ್ ಸೆಲ್ ಅನಿಮಿಯಾ ಕ್ವಾಲಿಟಿಯೇ ಆಲ್ಟರ್ ಆಗುತ್ತೆ. ಇದು ಆಕ್ಚುಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಕೇಳ್ತಾರೆ. ಸಿಕಲ್ ಸೆಲ್ ಅನಿಮಿಯಾ ಕ್ವಾಲಿಟೇಟಿವ್ ಪ್ರಾಬ್ಲಮ್. 100 ಹಿಮೋಗ್ಲೋಬಿನ್ ಅಲ್ಲಿ ಗ್ಲೋಬಿನ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಬೇಕಾ? 100 ಆಗುತ್ತೆ ಸಿಕಲ್ ಸೆಲ್ ಅನಿಮಿಯಾದಲ್ಲಿ, ಬಟ್ ಆ 100ರಲ್ಲಿ 100 ಬೀಟಾ ಗ್ಲೋಬಿನ್ ಚೈನ್ ವಿಲ್ ಬಿ ಡಿಫೆಕ್ಟೆಡ್. ಓಕೆ, ಎಸ್, ಕ್ಲಿಯರ್? ಲೆಸನ್ ವೈಸ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಇದು give one example for codominant phenotype. Codominant phenotype ಯಾವುದು? AB ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್ ಅಂತ ಹಾಕಿ. ಸುಮ್ಮನೆ AB ಬ್ಲಡ್ ಗ್ರೂಪ್ ಅಂತ ಹಾಕ್ಬೇಡಿ. ಯಾವ ಪ್ರಾಣಿಯಲ್ಲಿ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ. ಪ್ರಾಣಿ ಯಾರು? ಹ್ಯೂಮನ್ ಬೀಯಿಂಗ್ಸ್. PDF ಕೊಡೋಣ. ವಿ ವಿಲ್ ಗಿವ್ ಯು PDF, ಡೋಂಟ್ ವರಿ. ಓಕೆ ವಿನೀತ್, ನೀವು ವಿನೀತ್, ನಾನು ನಿಮ್ಮ ಹೆಸರು ನೆನ್ಪಿಟ್ಕೊಳ್ತೀನಿ. ಪ್ಲೀಸ್ ಮೆಸೇಜ್ ವೆನ್ ವಿ ಕಮ್ ಲೈವ್ ಇನ್ ದ ಬ್ಯಾಚ್. ಆನಿಮಲ್ ವಿತ್ XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಯಾವುದು? XO ಏನಿದು? ಎಕ್ಸಾಂಪಲ್ ಗ್ರಾಸ್ ಹಾಪರ್ ಅಲ್ವಾ? ಈ ಗ್ರಾಸ್ ಹಾಪರ್ ಅಲ್ಲಿ ಮೇಲ್ಸ್ ಹ್ಯಾವ್ XO ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್. ರೆಕಾರ್ಡಿಂಗ್ ಸಿಗುತ್ತೆ ಮನೋಜ್, ರೆಕಾರ್ಡಿಂಗ್ ಸಿಗುತ್ತೆ. ಡಯಾಗ್ರಾಮ್ಸ್ ಎಷ್ಟು ಲೇಬಲ್ ಮಾಡಬೇಕು ಅವ್ರು ಹೇಳ್ತಾರೆ. ಅವರಲ್ಲಿ ಲೇಬಲ್ ಎನಿ 2 ಪಾರ್ಟ್ಸ್, ಲೇಬಲ್ ಎನಿ 3 ಪಾರ್ಟ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಅಂಥದ್ದೇನು ಮೆನ್ಷನ್ ಮಾಡಿಲ್ಲ ಅಂದರೆ ಎಲ್ಲ ಲೇಬಲ್ ಮಾಡಬೇಡಿ. ಓಕೆ, ಲೇಬಲ್ ಎವ್ರಿಥಿಂಗ್, ವಿಲ್ ನಾಟ್ ಟೇಕ್ ಎನಿ ರಿಸ್ಕ್. ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಟೆಲಿಗ್ರಾಮ್, ಸಂಜು, ಟೆಲಿಗ್ರಾಮ್, ಎಸ್, ವಿ ಆರ್ ದೇರ್ ಇನ್ ಟೆಲಿಗ್ರಾಮ್. ಮೋಸ್ಟ್ ಆಫ್ ಅಸ್ ಟೀಚರ್ಸ್ ಆರ್ ದೇರ್. ಓಕೆ, ಗಿವ್ ರೀಸನ್ ಫಾರ್ ದಿ ಅಕರೆನ್ಸ್ ಆಫ್ ಪಾಲಿಪ್ಲಾಯ್ಡಿ. ಯಾರೋ ಪಾಲಿಪ್ಲಾಯ್ಡ್ ಅನ್ಯುಪ್ಲಾಯ್ಡಿ ಕೇಳ್ತಾ ಇದ್ದೀರಾ. ದಿಸ್ ಇಸ್ ದ ಓನ್ಲಿ ಟೈಮ್ ವೆನ್ ಇಟ್ ವಾಸ್ ಆಸ್ಡ್. ಪಾಲಿಪ್ಲಾಯ್ಡಿಯಲ್ಲಿ ಏನು ನಡೀತಾ ಇದೆ? ನ್ಯೂಕ್ಲಿಯರ್ ಡಿವಿಷನ್ ನಡೆಯುತ್ತೆ. ನ್ಯೂಕ್ಲಿಯರ್ ಡಿವಿಷನ್ ಏನಿದೆ ಅಕರ್ಸ್, ಬಟ್ ನಾಟ್ ಸೆಲ್ ಡಿವಿಷನ್. ಅದಕ್ಕೆ ಪಾಲಿಪ್ಲಾಯ್ಡ್ ಕಂಡೀಷನ್ ಕ್ರಿಯೇಟ್ ಆಗುವಂಥದ್ದು. ರೀಸನ್ ಫಾರ್ ಟರ್ನರ್ ಸಿಂಡ್ರೋಮ್ ಅಂತ ಕೇಳಿದ್ರೆ non-disjunction of chromosomes, okay, during anaphase 1. anaphase 1 ನಲ್ಲಿ homologous chromosome separate ಆಗಲ್ಲ. ಇದೇ ಪ್ರಾಬ್ಲಮ್ ಆಗೋದು in Turner syndrome. If you want, you can even mention 21st chromosome ಅಂತ ಬೇಕಂದ್ರೂ ಮೆನ್ಷನ್ ಮಾಡಬಹುದು. ಓಕೆನಾ? ಕ್ಲಿಯರ್? ಝುವಾಲಜಿ ಬಾಟ್ನಿ ಒಟ್ಟಿಗೆ ಅಪ್ಲೋಡ್ ಆಗುತ್ತೆ ಮನೋಜ್, ಡೋಂಟ್ ವರಿ. ಸರಿನಾ? ಇದು ಅರ್ಥ ಆಯ್ತು. ಮುಂದೆ ಹೋಗೋಣ. ಓಕೆ, ಇದು ದಿಸ್ ಇಸ್ ಆಸ್ಕ್ಡ್ ಓನ್ಲಿ ಒನ್ಸ್. ಓಕೆ, ಸ್ಟಿಲ್ ಐ ಇನ್ಕ್ಲೂಡೆಡ್ ಇಟ್. ಹೇಳಕ್ಕಾಗಲ್ಲ, ಹೂ ನೋಸ್, ದೇ ಮೇ ಸೇ ದಟ್ ಓಕೆ ವಿ ವಿಲ್ ಕೈಂಡ್ ಆಫ್
ಡೂ ದಿಸ್ ಅಂತ. ವಾಟ್ ಇಸ್ ಪ್ಲಿಯೋಟ್ರೋಪಿ? ಪ್ಲಿಯೋಟ್ರೋಪಿ ಇಸ್ ವೆನ್ one gene controls multiple phenotypic expression. So ಇದು ನೋಡೋಣ. Drosophila melanogaster is considered suitable for genetic studies ಅಂತ ಕೇಳಿದರೆ. ಒಂದು ಈಸ್ ಆಫ್ ಗ್ರೋಯಿಂಗ್, ಈಸಿ ಆಗಿ ಇದನ್ನ ಲ್ಯಾಬ್ ಅಲ್ಲಿ ಸಿಂಥೆಟಿಕ್ ಮೀಡಿಯಂ ಅಲ್ಲಿ ಗ್ರೋ ಮಾಡಬಹುದು. ಇದು ಒಂದು ರೀಸನ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಶಾರ್ಟ್ ಲೈಫ್ ಸೈಕಲ್ ಆಫ್ ಅಬೌಟ್ 2 weeks. ಲೈಫ್ ಸ್ಪ್ಯಾನ್ ಬರಿಬೇಡಿ, ಲೈಫ್ ಸೈಕಲ್, ಲೈಫ್ ಸ್ಪ್ಯಾನ್ ಬರಿಬೇಡಿ. ಲೈಫ್ ಸೈಕಲ್ ಅಂದರೆ ಏನು? ಮೊಟ್ಟೆಯಿಂದ ಲಾರ್ವೆ ಬರೋದು, ಲಾರ್ವೆಯಿಂದ ಫ್ಲೈ ಆಗೋದು, ದ್ಯಾಟ್ ಫ್ಲೈ ರೀಪ್ರೊಡ್ಯೂಸಿಂಗ್, ಅದು ಲೈಫ್ ಸೈಕಲ್ ಆಗುತ್ತೆ. ಲೈಫ್ ಸ್ಪ್ಯಾನ್ ಬೇರೆನೆ. ಯು ಕ್ಯಾನ್ ವಾಚ್ ರೆಕಾರ್ಡೆಡ್ ಲೇಟರ್. ಎಸ್, ಯು ಕ್ಯಾನ್ ವಾಚ್. ಆಸ್ ಫಾರ್ ಎಸ್ ಮೈ ನಾಲೆಜ್ ಗೋಸ್, ನೀವು ಥಿಯರಿಯಲ್ಲಿ ಇಷ್ಟು ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು. ಬರೀ ಇಂಟರ್ನಲ್ ಮಾರ್ಕ್ಸ್ ಅನ್ನು ಹಿಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ವಿ ವಿಲ್ ಎಂಡ್ ಸೂನ್, ಹೋಪ್ಫುಲಿ ಬೈ 2:15 ಮ್ಯಾಕ್ಸಿಮಮ್ ಅಷ್ಟೇ. 1 more hour to go. The ease of growing on synthetic medium, ಒಂದು ಶಾರ್ಟ್ ಲೈಫ್ ಸೈಕಲ್, ದಿಸ್ ಇಸ್ ಒನ್ ರೀಸನ್. ಹಾಗೆ ಮೆನಿ ಪ್ರಾಜನೀಸ್ ಪರ್ ಜನರೇಷನ್ ನಿಮಗೆ ಪ್ರೊಡ್ಯೂಸ್ ಆಗ್ತಾ ಇದೆ. ಆ್ಯಂಡ್ ದೆನ್ ಈಸಿಲಿ ಒಬ್ಸರ್ವೆಬಲ್ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್. ಅಂದರೆ ನೀವು ಕಂಪೌಂಡ್ ಮೈಕ್ರೋಸ್ಕೋಪ್ ಬೇಡ ಇದಕ್ಕೆ, ಈವನ್ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಇಂದ ಈ ಫಿನೋಟೈಪ್ ಅನ್ನು ಒಬ್ಸರ್ವ್ ಮಾಡಬಹುದು. ಲಾಸ್ಟ್ಲಿ ಮೇಲ್ಸ್ ಮತ್ತೆ ಫಿಮೇಲ್ಸ್ ಅನ್ನು ಡಿಸ್ಟಿಂಗ್ವಿಷ್ ಮಾಡಬಹುದು. ವಿ ಕಾಲ್ ದಿಸ್ ಆಸ್ ಸೆಕ್ಷುವಲ್ ಡೈಮಾರ್ಫಿಸಮ್ ಅಲ್ವಾ, ಮೇಲ್ ಅಂಡ್ ಫಿಮೇಲ್ ಡಿಸ್ಟಿಂಗ್ವಿಷೇಬಲ್. ಇದು ಕೂಡ ಒಂದು ಉತ್ತರ ಆಗುತ್ತೆ. ಸೊ ಯು ಕ್ಯಾನ್ ಚೂಸ್ ಒನ್ ಆಫ್ ದ 3 of these 4. 3 marks ಕ್ವೆಶನ್ ಇದು. ಓಕೆ, ಎಸ್, ಚಾಪ್ಟರ್ ವೈಸೇ ಹೇಳ್ತಾ ಇರೋದು ಸ್ಫೂರ್ತಿ. ಕ್ಲಿಯರ್ ಅಲ್ವಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶನ್. Like I told, Snapdragon ಸುಮಾರು ಸರಿ ರಿಪೀಟ್ ಆಗಿದೆ. ಸೊ ಡೂ ರಿಮೆಂಬರ್ ದಿಸ್. ಐ ಥಿಂಕ್ ಐವ್ ಆಲ್ರೆಡಿ ಟೋಲ್ಡ್ ದಿಸ್. ಓಕೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಓಕೆ ಆಗಿದೆ. ವಿವ್ ಡನ್ ದ್ಯಾಟ್. ಇನ್ಕಂಪ್ಲೀಟ್ ಡಾಮಿನೆನ್ಸ್, ರೈಟ್. ಓಕೆ, ಇದು ಒಂದು 5 mark ಕ್ವೆಶನ್. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ 2 gene ಇನ್ಹೆರಿಟೆನ್ಸ್ ಅಂದರೆ ಡೈಹೈಬ್ರಿಡ್ ಕ್ರಾಸ್ ಕೇಳ್ತಾ ಇದ್ದಾರೆ. ಡೈಹೈಬ್ರಿಡ್ ಕ್ರಾಸ್ ನಾನು ಹೇಗೆ ನಿಮಗೆ ಮೊನೋಹೈಬ್ರಿಡ್ ಕ್ರಾಸ್ ತೋರಿಸಿದ್ನಲ್ವಾ, ಹೌ ಯು ಹ್ಯಾವ್ ಟು ಡೂ ಇಟ್. ಓಕೆ, ಥ್ಯಾಂಕ್ ಯು ಸಹಲ್, ಥ್ಯಾಂಕ್ ಯು. ಓಕೆ, ಅಪ್ಲೋಡ್ ದ ಮೊಮೆಂಟ್ ವಿ ಫಿನಿಶ್, ದಿಸ್ ಇಸ್ ಅವೈಲೇಬಲ್ ಆಸ್ ರೆಕಾರ್ಡಿಂಗ್, ಡೋಂಟ್ ವರಿ. ಓಕೆನಾ? ಸೊ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ 2 gene ಇನ್ಹೆರಿಟೆನ್ಸ್ ಕೇಳಿದ ತಕ್ಷಣ ಅವ್ರು ಮೆನ್ಷನ್ ಮಾಡಿದ್ದಾರೆ ಸೀಡ್ ಕಲರ್, ಸೀಡ್ ಶೇಪ್ ಅಂತ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ರೌಂಡ್ ಹಾಗೆ ಯೆಲ್ಲೋ ಆ್ಯಂಡ್ ರಿಂಕಲ್ಡ್ ಹಾಗೆ ಗ್ರೀನ್, ಈ 2 ಜೀನೋಟೈಪ್ ಅನ್ನ ತಗೊಂಡು ಯು ಸ್ಟಾರ್ಟ್ ವಿತ್ ಯೋರ್ ಕ್ರಾಸಸ್. ಪೂರ್ತಿಯಾಗಿ ಬರೆಯಲ್ಲ. ಓಕೆ, ಗೆಮೀಟ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ, F1 ಜನರೇಷನ್ ಏನು, ಸೆಲ್ಫಿಂಗ್ ಆಫ್ F1 ಜನರೇಷನ್ ಮಾಡ್ತೀರಾ. ಆ್ಯಂಡ್ ದೆನ್ ನಿಮಗೆ ಅಲ್ಲಿ ಅಗೇನ್ ಗೆಮೀಟ್ ಪ್ರೊಡಕ್ಷನ್ ಅನ್ನು ತೋರಿಸ್ಬೇಕಾಗುತ್ತೆ ಫಾರ್ ದ ಸೆಕೆಂಡ್ ಪೇರೆಂಟಲ್ ಜನರೇಷನ್ ಆ್ಯಂಡ್ F2 ಜನರೇಷನ್. F2 ಜನರೇಷನ್ ಅಲ್ಲಿ ಒಂದು ದೊಡ್ಡದಾಗಿರುವಂತಹ ಪ್ಯೂನೆಟ್ ಸ್ಕ್ವೇರ್ ಡ್ರಾ ಮಾಡ್ಕೊಳ್ಳಿ. ಆಪ್ಷನ್ ಇದ್ರೆ, ಲೆಟಸ್ ಸೇ ಆಪ್ಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಈ ಕ್ವೆಶನ್ ಮತ್ತೆ ಇನ್ನೊಂದು ಕ್ವೆಶನ್, ನಿಮಗೆ ಆ F2 ಜನರೇಷನ್ ಪ್ಯೂನೆಟ್ ಸ್ಕ್ವೇರ್ ಮೇಲೆ ಧೈರ್ಯ ಇಲ್ಲ, ಟೈಮ್ ಇಲ್ಲ ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಸ್ಪೆಷಲಿ ಇದನ್ನ ನಾನು ಅಟೆಂಪ್ಟ್ ಮಾಡೋಕ್ಕೆ ನಿಮಗೆ ಸಜೆಸ್ಟ್ ಮಾಡಲ್ಲ. ವೈ ಐ ವಿಲ್ ಟೆಲ್ ಯು. ಈ ಪ್ಯೂನೆಟ್ ಸ್ಕ್ವೇರ್ ನೀವು ಬೈ ಹಾರ್ಟ್ ಅಂತೂ ಮಾಡಲ್ಲ, ಕೂತ್ಕೊಂಡಲ್ಲಿ ಬರಿತೀರಾ. ಟೈಮ್ ಇಲ್ಲ ಅಂದರೆ ಅರ್ಜೆಂಟಲ್ಲಿ ತಪ್ಪು ಬರೆದು ಬಿಡ್ತೀರಾ ಆ್ಯಂಡ್ ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಡೋಂಟ್ ಡೂ ದ್ಯಾಟ್. ಓಕೆನಾ? ಆಪ್ಷನ್ ಇದೆ. ಬೇರೆ ಯಾವುದಾದ್ರೂ ಏನಂತಾರೆ ಕ್ವೆಶನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಇಲ್ಲ ಅದ್ರ ಜೊತೆ ನಿಮಗೆ ಲೆಟ್ಸ್ ಎ ಟೈಮ್ ಕೂಡ ಇಲ್ಲ ಅಂತ ಅನ್ಕೊಳ್ಳಿ, ಪ್ಲೀಸ್ ಸ್ಕಿಪ್ ದಿಸ್ ಕ್ವೆಶನ್, ಚಾಯ್ಸ್ ಇದ್ರೆ. ಓಕೆ ಓಕೆ, ಎಸ್ 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 ಯು ವಿಲ್. ಓಕೆನಾ? ಮುಂದೆ ಹೋಗೋಣ. ಅನದರ್ ಕ್ವೆಶನ್, ಸಿ ಹಿಯರ್, ಪ್ಲಿಯೋಟ್ರೋಪಿಸಮ್ ಇದು ರಿಪೀಟ್ ಆಗಿದೆ. ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ದಿಸ್. ಯಾಕೆ ಸೆಲೆಕ್ಟ್ ಮಾಡಿರೋದು, ಇದು ಕೂಡ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ. ದಿಸ್ ಇಸ್ ಆಕ್ಚುಲಿ ಎ 3 marks ಕ್ವೆಶನ್, 2+1. ಲೆಟ್ ಅಸ್ ಗೋ ನಾವ್. ಐ ಹೋಪ್ ಎಲ್ಲ ಕವರ್ ಆಯಿತು, ಏನೂ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ಸಮ್ಮರಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಶಲ್ ವಿ ಗೋ ವಿತ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನೋಡೋಣ. ಶಲ್ ವಿ ಸ್ಟಾರ್ಟ್? Are you all ready? ಚಾಪ್ಟರ್ ಓಪನ್ ಇದೆಯಾ? ಹ್ಯಾವ್ ಯು ಓಪನ್ ದ ಚಾಪ್ಟರ್? MCQ ನಾಳೆ ಸೃಷ್ಟಿ, ನಾಳೆ 100% ಮಾಡ್ತೀವಿ. ವಿ ವಿಲ್ ನಾಟ್ ಲೀವ್ ಯು ಇನ್ ಬಿಟ್ವೀನ್. ಓಕೆ, ಸ್ಟೇಟ್
ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋದು ಹೈ ವೇಟೇಜ್ ಚಾಪ್ಟರ್. PDF ನಿಮಗೆ ಆಪಲ್ ಸಿಗುತ್ತೆ. Let us start with a question. This is a 3-mark question. With reference to transcription in eukaryote, explain the following terms: splicing, capping and tailing ಅಂತ ಕೇಳಿದರೆ. Which app? PW app. Okay. Description ಅಲ್ಲಿ ಹಾಕಕ್ಕೆ ಹೇಳ್ತಾ ಇದ್ದೀರಾ. I will request to our team, let us see. Okay na? See how they will ask post transcriptional change. ಇನ್ನೊಂದು ಮಕ್ಕಳೇ ಹೀಗೆ ಕೇಳಬೇಕಂತಿಲ್ಲ, ಸ್ವಲ್ಪ ಚೇಂಜ್ ಮಾಡಬಹುದು. They might give with respect to transcription in eukaryotes, explain post transcriptional changes ಅಂತ ಕೇಳಿದ್ರೆ, then you will have to mention splicing and tailing, and with that capping of course. Okay, tomorrow MCQ videos tomorrow. Okay, ಸರಿನಾ? Yes. ಪಾರ್ಟ್ ಡಿ ಸೆಕ್ಷನ್ 2 5 ಮಾರ್ಕ್ ಕ್ವೆಶ್ಚನ್ ಅಲ್ವಾ ಸ್ಫೂರ್ತಿ? ಪಾರ್ಟ್ ಡಿ ಅಲ್ಲಿ ಕೂಡ ಸೆಕ್ಷನ್ 2 ಅಲ್ಲಿ 3 ಪ್ರಶ್ನೆ ಕೊಟ್ಟಿರ್ತಾರೆ, ಒಂದು ನೀವು ಆನ್ಸರ್ ಮಾಡಬೇಕು ಅಷ್ಟೇ. ಕರೆಕ್ಟ್? ಎಸ್. ಇದು ನೋಡಿ, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್. ಸ್ಪ್ಲೈಸಿಂಗ್ ಅಂತ ಹೇಳಿದ್ರೆ ಏನು? ರಿಮೂವಲ್ ಆಫ್ ಇಂಟ್ರಾನ್ಸ್ ಬೇಸಿಕ್ಲಿ, ಮತ್ತೆ ಎಕ್ಸಾನ್ಸ್ ಅನ್ನ ಜಾಯಿನ್ ಮಾಡೋದು. ಇಂಟ್ರಾನ್ಸ್ ಆರ್ ನಾನ್ ಕೋಡಿಂಗ್ ರೀಜನ್ಸ್ ಅಂಡ್ ಎಕ್ಸಾನ್ಸ್ ಆರ್ ಕೋಡಿಂಗ್ ರೀಜನ್ಸ್ ಅಂತ ಹೇಳ್ತೀವಿ. ಅಂಡ್ ಪ್ರೊಡ್ಯೂಸ್ ಆಗುವಂಥ ಒಂದು RNA ಏನಿದೆ ಅದನ್ನ ನಾವು ಏನಂತ ಕರೆಯೋದು? mRNA. ಇನ್ ಯೂಕ್ಯಾರಿಯೋಟ್ಸ್ ಫಸ್ಟ್ ಪ್ರೊಡ್ಯೂಸ್ ಆಗೋದು HNRNA, ಹೆಟ್ರೋಜಿನಸ್. ಅದರಿಂದ ನೀವು ಇಂಟ್ರಾನ್ಸ್ ತೆಗೆದ್ರಿ, ಎಕ್ಸಾನ್ ಅನ್ನ ಎಂಡ್ ಟು ಎಂಡ್ ಜಾಯಿನ್ ಮಾಡ್ಕೊಂಡು ಹೋದ್ರಿ, ಯು ಗೆಟ್ ಅ ಕಂಪ್ಲೀಟ್ ಚೈನ್ ಆಫ್ ಎಕ್ಸಾನ್ ಅಲೋನ್, ಅಂಡ್ ಅದು ಏನಾಗುತ್ತೆ? ಅದು ಬೇಸಿಕ್ಲಿ ಬಿಕಮ್ಸ್ ದಿ mRNA. See, Darshan, you're asking ma'am with diagram, they are not going to ask explanation. Yes, blueprint ಅಲ್ಲಿ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲನೇಷನ್ ಕೇಳಬೇಡಿ ಅಂತ. ಬಟ್ ಮಾಡೆಲ್ ಕ್ವೆಶನ್ ಪೇಪರ್, ಹಳೆ ಕ್ವೆಶನ್ ಪೇಪರ್ಸ್ ಅಲ್ಲಿ ಒಂದೆರಡು ಕ್ವೆಶನ್ ಬಂದಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್, ಬ್ಲೂ ಪ್ರಿಂಟ್ ಕೊಟ್ಟಿರೋದು ಕ್ವೆಶನ್ ಪೇಪರ್ ಸೆಟ್ ಮಾಡೋರಿಗೆ ಒಂದು ರೆಫರೆನ್ಸ್ ಅಂತ. ಅದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಏನೋ ಲೀಗಲ್ ಪನಿಷ್ಮೆಂಟ್ ಯಾರು ಕೊಡಲ್ಲ ಅವ್ರಿಗೆ. ಕರೆಕ್ಟ್ ಅಲ್ವಾ? ಸೊ ಯೂಶ್ವಲಿ ಅವ್ರು ಕೇಳಬಾರ್ದಂತ ಬ್ಲೂ ಪ್ರಿಂಟ್ ಅಲ್ಲಿ ಇದೆ, ಬಟ್ ಕೆಲವು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಅಂಡ್ ಐ ಆಲ್ಸೋ ಸಜೆಸ್ಟ್, ಎಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೇಳಿದರೆ ಅಲ್ಲಿ ಡಯಾಗ್ರಾಮ್ ಡ್ರಾ ಮಾಡೋಕ್ಕಾದ್ರೆ, ಲೈಕ್ ಎಂಬ್ರಿಯೋ ಸ್ಯಾಕ್ ಆಯಿತು, ಡ್ರಾ ಮಾಡಿಬಿಡಿ. ಏನಿದೆ ಅದರಲ್ಲಿ? ಏನು ಪೆನ್ಸಿಲ್ ಸ್ವಲ್ಪ ಯೂಸ್ ಆಗುತ್ತೆ, ಸ್ವಲ್ಪ ಇರೇಸ್ ಮಾಡ್ತೀರಾ, ಟೈಮ್ ಇದ್ರೆ ದಯವಿಟ್ಟು ಡ್ರಾ ಮಾಡಿ. ಓಕೆನಾ? ಎಸ್. ಎಲ್ರಿಗೂ ಟೆನ್ಷನ್, ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರ ಅಂತ. ನಿಮ್ಮಷ್ಟು ಟೆನ್ಷನ್ ಕ್ವೆಶನ್ ಪೇಪರ್ ಸೆಟ್ ಮಾಡಿರೋರು ಮಾಡಿಲ್ಲ ಅನ್ಸುತ್ತೆ. ಹಾಟ್ಸ್ ಹೇಳೋಣ, ಐ ಆಮ್ ಸೇಯಿಂಗ್ ಹಾಟ್ಸ್ ಆಲ್ಸೋ ಇನ್ ಬಿಟ್ವೀನ್. ಸೆಪ್ರೇಟ್ ಆಗಿ ಹಾಟ್ಸ್ ಹೇಳಕ್ ಆಗಲ್ವಲ್ಲ. ಕ್ಯಾಪಿಂಗ್ ಅಂದ್ರೆ ಏನು? ಒಂದು ಅನ್ಯೂಶುವಲ್ ನ್ಯೂಕ್ಲಿಯೋಟೈಡ್ ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಇಸ್ ಆಡೆಡ್ ಟು ದ 5' ಎಂಡ್ ಆಫ್ HNRNA ಅಂತ ಹೇಳ್ತೀವಿ. ಆರ್ ಸಿಂಪ್ಲಿ ಯೂಕ್ಯಾರಿಯೋಟಿಕ್ mRNA ಅಂತ ಹಾಕಿ, ದಟ್ ಈಸ್ ಫೈನ್. ಬಟ್ ಮೆನ್ಷನ್ ಮಿಥೈಲೇಟೆಡ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಅಂತ ಮೆನ್ಷನ್ ಮಾಡಿ. ಸರಿನಾ? ಓಕೆ. ಇನ್ ಟೇಲಿಂಗ್, ಎಡಿನಲೇಟ್ ರೆಸಿಡ್ಯೂ 3' ಎಂಡಿಗೆ 200 to 300 ಎಡಿನಲೇಟ್ ರೆಸಿಡ್ಯೂಸ್ ಆರ್ ಆಡೆಡ್ ಇನ್ ಅ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಅಂದರೆ DNA ಅಲ್ಲಿ ಥೈಮಿನ್ ಇದೆ, ಅದಕ್ಕೋಸ್ಕರ mRNA ಅಲ್ಲಿ ಎಡಿನಿನ್ ಆ್ಯಡ್ ಆಗ್ತಾ ಇದೆ ಅಂತಲ್ಲ. DNA ಅಲ್ಲಿ ಏನೂ ಇರಲ್ಲ. ಒಮ್ಮೆ RNA ಪ್ರೊಡ್ಯೂಸ್ ಆಯ್ತಾ, ದೆನ್ ಟು ದ ಟೇಲ್ ಒಂದು ಎನ್ಸೈಮ್ ಇದೆ ಆಕ್ಚುಲಿ, ದಟ್ ವಿಲ್ ಗೋ ಆನ್ ಆಡಿಂಗ್ ದ ಎಡಿನಲೇಟ್ ರೆಸಿಡ್ಯೂ. ಈ ಟೇಲ್ ಮತ್ತೆ ಕ್ಯಾಪ್ ಇದ್ರೆ ದಟ್ RNA ಸ್ಟೇಬಲ್ ಅಂತ. ಅದಿಲ್ಲ ಅಂದ್ರೆ ನಮ್ಮ ನ್ಯೂಕ್ಲಿಯಸ್ ನೋಡಿ, ಓಹೋ ಇದಕ್ಕೆ ಕ್ಯಾಪು ಇಲ್ಲ ಟೇಲು ಇಲ್ಲ, ತೆಗಿರಿ RNA ಅಂತ ಕಟ್ ಮಾಡಿ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಓಕೆನಾ? ಹಾಟ್ಸ್ ಟೈಪ್ ಆಫ್ ಕ್ವೆಶನ್, ನಿಮಗೆ ಡಿಫಿಕಲ್ಟ್ ಕ್ವೆಶನ್ಸ್ ಬರೋದು ಎರಡೇ ಚಾಪ್ಟರ್ ಇಂದ ಆಸ್ ಪರ್ ಮೀ. ಒನ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇನ್ನೊಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಒಂದು 2 ಹಾಟ್ಸ್ ಕೇಳಬಹುದು. ದೇರ್ ಇಸ್ ಅ ಪಾಸಿಬಿಲಿಟಿ. ಅದು ಎಂಥದ್ದು ಅಂತ ನಾಳೆ ಹೇಳ್ತೀನಿ. ಓಕೆನಾ? ಕೂಲ್. ಓಕೆ, ಯಶವಂತ್ ಯಾರಿಗೋ ಕೂಲ್ ಹೇಳ್ತಾ ಇದ್ದೀರಾ, ಐ ಆಮ್ ನಾಟ್ ಶ್ಯೂರ್ ಫಾರ್ ಮೀ ಆರ್ ಸಂಬಡಿ ಎಲ್ಸ್. ಹಾಟ್ಸ್ ಅಂತ ಡೋಂಟ್ ಗ್ಲಾಮರೈಸ್ ಹಾಟ್ಸ್ ಮಕ್ಕಳೇ, ಡೋಂಟ್ ಗ್ಲಾಮರೈಸ್ ಹಾಟ್ಸ್ ಅಂತ ಹೇಳಿದ್ರು ಡಿಫಿಕಲ್ಟ್, ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅಂತಲ್ಲ. ಗೊತ್ತಿರೋ ನಾಲೆಜನ್ನ ಸ್ವಲ್ಪ ಅಪ್ಲೈ ಮಾಡಬೇಕಾಗುತ್ತೆ, ಅದಕ್ಕೆ ಅದನ್ನು ಹಾಟ್ಸ್ ಅಂತ ಕರಿತೀವಿ. ಕಮ್ ಆನ್, ನೋ ಕ್ವೆಶನ್ ಕ್ಯಾನ್ ಬಿ ವೆರಿ ಡಿಫಿಕಲ್ಟ್ ಅನ್ಸುತ್ತೆ ನನಗೆ. ಎಲ್ಲ ನಿಮ್ಮ ಸಿಲೆಬಸ್ಸಲ್ಲೇ ಇದೆ. ಐ ನೋ ಫಿಸಿಕ್ಸಲ್ಲಿ ಸ್ವಲ್ಪ MCQ ಲೆವೆಲ್ ಸ್ವಲ್ಪ ಮೇಲ್ ಹೋಗಿದೆ. ಐ ಡೋಂಟ್ ನೋ, ಬಯಾಲಜಿಯಲ್ಲಿ ಕೇಳಲ್ಲ ಅಷ್ಟು ಡಿಫಿಕಲ್ಟ್, 100% ಕೇಳಲ್ಲ. ಇದು ಒಂದು 5 ಮಾರ್ಕ್ ಕ್ವೆಶನ್, ವೆರಿ 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 ಇಂಪಾರ್ಟೆಂಟ್. ರಿಪೀಟೆಡ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ, ನಿಮ್ಮ ಫೈನಲ್ ಎಕ್ಸಾಮ್ ಪೇಪರಲ್ಲಿ, ಎಲ್ಲ ಕಡೆನೂ ರಿಪೀಟೆಡ್. ಜೈ ಶ್ರೀರಾಮ್. ಓಕೆ, ಜೈ ಶ್ರೀರಾಮ್. ಹಾ, ಸ್ಟೇಟ್ ಬೋರ್ಡ್, ಇದು ಸ್ಟೇಟ್ ಬೋರ್ಡ್. CBSE ಬೋರ್ಡ್ ಕೂಡ ಸೇಮೇ ಅಲ್ವಾ? ಅಂದರೆ ಟಾಪಿಕ್ ಸೇಮ್, ಕ್ವೆಶನ್ ಪೇಪರ್ ಬೇರೆ ಇರುತ್ತೆ ಅಫ್ಕೋರ್ಸ್. ಮ್ಯಾಮ್ ಬೇಗ PDF ಕೊಡಿ, ಸ್ಟ್ರಕ್ ಆಗ್ತಾ ಇದೆ. ಏನು ಸ್ಟ್ರಕ್ ಆಗ್ತಾ ಇದೆ? ಇಂಟರ್ನೆಟ್ ಇಶ್ಯೂನಾ? ಇದನ್ನು ನೋಡ್ಕೊಳ್ಳಿ.
ಟ್ರಿಪ್ಲೆಟ್ ಅಂತ ಬರೀರಿ 61 codons code for 20 amino acid, 3 codons are stop codon, do not code for any amino acid, 1 codon codes only for 1 amino acid, unambiguous ಮತ್ತೆ ಸ್ಪೆಸಿಫಿಕ್ ಈ ವರ್ಡ್ಸ್ ಅನ್ನ ಮೆನ್ಷನ್ ಮಾಡಿ. ಟ್ರಿಪ್ಲೆಟ್ ಅನ್ನೋ ವರ್ಡ್ ಇರಬೇಕು. ನೆಕ್ಸ್ಟ್ ಕೋಡ್ ಇಸ್ ಡಿಜನರೇಟ್ ಅಂದ್ರೆ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ 1 ಕೋಡಾನ್ ಅಂತ ಬರೀರಿ. ಕೆಲವು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್, 1 ಕೋಡಾನ್ ಫಾರ್ ಮೋರ್ ದೆನ್ 1 ಅಮೈನೋ ಆಸಿಡ್ ಅಂತ ತಪ್ಪಿ ಕೂಡ ಬರಿಬೇಡಿ. ದ ಕೋಡಾನ್ ಇಸ್ ರೆಡ್ ಇನ್ mRNA ಇನ್ ಅ ಕಂಟಿಗ್ಯೂಯಸ್ ಫ್ಯಾಷನ್ ಮೆನ್ಷನ್ ಮಾಡಿ. ನೋ ಪಂಕ್ಚುವೇಷನ್ಸ್, ಇದೆಲ್ಲ ಕೀ ವರ್ಡ್ಸ್. ದ ಕೋಡ್ ಇಸ್ ನಿಯರ್ಲಿ ಯೂನಿವರ್ಸಲ್ ಅಂತ ಬರೀರಿ, ಬಿಕಾಸ್ ಎಲ್ಲ ಪ್ರೊಕ್ಯಾರಿಯೋಟ್ ಯುಕ್ಯಾರಿಯೋಟ್ ಅಲ್ಲಿ ದ ಕೋಡಾನ್ಸ್ ಆರ್ ಮೇಂಟೈನ್ ಫಾರ್ ದ್ಯಾಟ್ ಅಮೈನೋ ಆಸಿಡ್. AUG ಕೋಡ್ಸ್ ಫಾರ್ ಮೆಥಿಯೋನಿನ್ ಅಂಡ್ ಆಲ್ಸೋ ಆಸ್ ಅನ್ ಇನಿಷಿಯೇಟರ್ ಕೋಡಾನ್. ಇದು ಡ್ಯೂಯಲ್ ರೋಲ್ ಆಗುತ್ತೆ ಆಫ್ AUG, ಡ್ಯೂಯಲ್ ರೋಲ್ ಆಫ್ AUG. ಇಷ್ಟನ್ನ ಬರೀರಿ. ಡೂ ನಾಟ್ ಇವನ್ ಥಿಂಕ್ ಆಫ್ ಸ್ಕಿಪ್ಪಿಂಗ್ ಜೆನೆಟಿಕ್ ಕೋಡ್ ಫೀಚರ್ಸ್, ಮಾಡಲೇಬೇಕು. ಕಂಪ್ಯೂಟರ್ ಸೈನ್ಸ್ ಹಾಂ ಓಕೆ, ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಇಲ್ಲ, ಸಾರಿ. ಓಕೆ, ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ 5 ಮಾರ್ಕ್ಸ್ಗೆ ಇನ್ ಒನ್ ಆಫ್ ದ ಮಾಡೆಲ್ ಕ್ವೆಶನ್ ಪೇಪರ್. ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. My suggestion to those of you who are scared of experiments, options idre don't touch these questions. Option illa andre you can. Physics alli 7 MCQ grays anta ide. Vineet nodana, helakagala what justification they will come up with. Karnataka board, Chaitra. Oh, I am also Chaitra. Karnataka board. Okay. Diagram ಎಷ್ಟು ಮಾರ್ಕಿಗೆ ಬರಬಹುದು ಅಂತ ಕೇಳ್ತಾ ಇದ್ದೀರಾ? ಡಯಾಗ್ರಾಮ್ ಇಷ್ಟೇ ಮಾರ್ಕಿಗೆ ಕೊಡಿ ಅಂತ ಏನಿಲ್ಲ. ಅವರು ಕೇಳಿದ್ರೆ ಒಂದು ಡಯಾಗ್ರಾಮ್, 2 ಡಯಾಗ್ರಾಮ್, ಝುವಾಲಜಿಯಿಂದ ಒಂದು ಕೇಳಬಹುದು, ಮಿನಿಮಮ್ ಹೇಳ್ತಾ ಇದ್ದೀನಿ. ಬಾಟ್ನಿಯಿಂದ ಒಂದು ಕೇಳಬಹುದು, ಮಿನಿಮಮ್ ಹೇಳ್ತಾ ಇದ್ದೀನಿ. ಓಕೆನಾ? ಲೆಟ್ಸ್ ಸಿ. ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ನೋಡಿದ್ದೀರಾ? ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಇಸ್ ಬೇಸಿಕ್ಲಿ unequivocal proof that the genetic material is DNA. ಕರೆಕ್ಟ್ ಅಲ್ವಾ? ಇದು ಅವ್ರು ಮಾಡಿರೋದು. ಸೊ ಅಲ್ಲಿ ಅವರು ಬ್ಯಾಕ್ಟೀರಿಯೋಫೇಜ್ ಯೂಸ್ ಮಾಡ್ತಾರೆ. ಒನ್ ವಿಚ್ ಇಸ್ ಗ್ರೋನ್ ಇನ್ P32 ಮೀಡಿಯಂ, ಇನ್ನೊಂದು ವಿಚ್ ಇಸ್ ಗ್ರೋನ್ ಇನ್ S35 ಮೀಡಿಯಂ. ಸೊ ಫಾಸ್ಫರಸ್ 32, ಸಲ್ಫರ್ 35 ಮೀಡಿಯಂ ಅಲ್ಲಿ ಗ್ರೋ ಮಾಡಿರೋದನ್ನ ಬ್ಯಾಕ್ಟೀರಿಯೋಫೇಜ್ ಅನ್ನ ಯೂಸ್ ಮಾಡ್ತಾರೆ ಟು ಇನ್ಫೆಕ್ಟ್ ದ ಬ್ಯಾಕ್ಟೀರಿಯಲ್ ಸೆಲ್. ಆಮೇಲೆ ಬ್ಲೆಂಡಿಂಗ್ ಮಾಡ್ತಾರೆ, ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಇದು, ಪ್ರೋಟೀನ್ ಇದು, ಬಾಡಿ ಏನಿದೆ ಅದರದ್ದು ಆತ್ಮ ಏನಿದೆ, ದ ಜೆನೆಟಿಕ್ ಮೆಟೀರಿಯಲ್ ಇಸ್ ಎಂಟರ್ ದ ಬ್ಯಾಕ್ಟೀರಿಯಾ ಅಂಡ್ ಅದರ ಬಾಡಿ ಏನಿದೆ, ಅದನ್ನ ದೇಹ ಏನಿದೆ ಅದನ್ನ ಬಿಟ್ಟು ಹೋಗಿದೆ ಹಿಂದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಮತ್ತೆ ಬ್ಯಾಕ್ಟೀರಿಯಾವನ್ನ ಡಿಟ್ಯಾಚ್ ಮಾಡ್ತಾರೆ, ಸೆಂಟ್ರಿಫ್ಯೂಜ್ ಮಾಡ್ತಾರೆ, CCM ಕ್ಲೋರೈಡ್ ಡೆನ್ಸಿಟಿ ಬೇಸ್ಡ್ ಸೆಂಟ್ರಿಫ್ಯೂಗೇಷನ್ ಅಂತ ಮಾಡ್ತಾರೆ. ಮಾಡಬೇಕಾದ್ರೆ ಅಲ್ಲಿ ದೇ ಒಬ್ಸರ್ವ್ P32 ಅಲ್ಲಿ ಗ್ರೋ ಆಗಿರುವಂಥದ್ದೊಂದು ಬ್ಯಾಕ್ಟೀರಿಯೋಫೇಜ್ ಏನಿದೆ ಅದನ್ನ ಸೆಂಟ್ರಿಫ್ಯೂಜ್ ಮಾಡಬೇಕಾದ್ರೆ ಅವರಿಗೆ ರೇಡಿಯೋ ಆಕ್ಟಿವಿಟಿ ಟೆಸ್ಟ್ ಟ್ಯೂಬಿನ ಕೆಳಗಡೆ ಕಾಣಿಸುತ್ತೆ. ವೈ? ಬಿಕಾಸ್ ವೈರಸ್ ಇಂಜೆಕ್ಟ್ಸ್ ಇಟ್ಸ್ DNA ಇಂಟು ದ ಸೆಲ್ ಅಂತ ಹೇಳ್ತೀವಿ. ಹಾಗೆ ಈ ಕಡೆ ಅಂತ ಹೇಳಿದ್ರೆ S35 ಅಲ್ಲಿ ಗ್ರೋ ಮಾಡಿರೋದು. ಸಲ್ಫರ್ ಇಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದ ಪ್ರೋಟೀನ್ ಅಲ್ವಾ? ಕ್ಯಾಪ್ಸಿಡ್ ಬೀಂಗ್ ವೆರಿ ಲೈಟ್ ಮೇಲ್ಗಡೆ ಸೆಟಲ್ ಆಗುತ್ತೆ. ಡೆನ್ಸಿಟಿ ಗ್ರೇಡಿಯಂಟ್ ಅಲ್ಲಿ ಸೆಂಟ್ರಿಫ್ಯೂಗೇಷನ್ ಅಲ್ಲಿ ಏನಾಗುತ್ತೆ, ಭಾರವಾಗಿರುವಂಥದ್ದು ಕೆಳಗಡೆ ಸೆಟಲ್ ಆಗಿರೋದು, ಲೈಟ್ ಆಗಿರುವಂಥದ್ದು ಮೇಲೆ ಸೆಟಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ನನ್ನ ವಾಚ್ ಯಾವ್ದಾ? ಯಾಕಪ್ಪ ಇಂಥ ಇರ್ರಿಲೆವೆಂಟ್ ಕ್ವೆಶನ್? Okay. Yes, if you study according to this session, your exams will go good. ವಾಚ್ ಯಾವುದು ಅಂತ ಹೇಳಿದ್ರೆ ಬ್ರ್ಯಾಂಡ್ ಪಬ್ಲಿಸಿಟಿ ಆಗುತ್ತಲ್ವಾ? ಓಕೆ, ಅಂಡರ್ಸ್ಟುಡ್. ಐ ಹೋಪ್ ದೇ ಡೋಂಟ್ ಆಸ್ಕ್ ಸಚ್ ಕ್ವೆಶನ್ಸ್ ಪರ್ಸ್ನಲಿ. ಓಕೆನಾ? ಜಯಲಕ್ಷ್ಮಿ, ಹೆಲೋ. ಇಷ್ಟು ಓದಿದ್ರೆ ಸಾಕು. ಇಲ್ಲಪ್ಪ ಕೊಡಲ್ಲ. ಓಕೆ, ಕ್ಲಿಯರ್? ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು ರಿಪೀಟೆಡ್ಲಿ ಆಸ್ಟ್. ಇದು ಕೂಡ ಸುಮಾರು ಸರಿ 3 ಮಾರ್ಕ್ 5 ಮಾರ್ಕ್ 2 ಮಾರ್ಕ್ ಮೇಲೆ ಜಂಪ್ ಆಗ್ತಾ ಇರುತ್ತೆ ಈ ಕ್ವೆಶನ್. ರಿಪೀಟೆಡ್. ವೈ DNA ಇಸ್ ಅ ಬೆಟರ್ ಜೆನೆಟಿಕ್ ಮೆಟೀರಿಯಲ್ ದ್ಯಾನ್ RNA ಅಂತ ಕೇಳಿದ್ದಾರೆ. ಸೊ ನೀವೇನ್ ಮಾತಾಡಬೇಕು? ಹೌ DNA ಇಸ್ ಮೋರ್ ಸ್ಟೇಬಲ್. DNA ಹತ್ರ ಡಿಆಕ್ಸಿರೈಬೋಸ್ ಅಂತ ಶುಗರ್ ಇದೆ, ದಟ್ ಇಸ್ ಮೋರ್ ಸ್ಟೇಬಲ್. ಥೈಮಿನ್ ಇದೆ, ದಟ್ ಈಸ್ ಆಲ್ಸೋ ಮೋರ್ ಸ್ಟೇಬಲ್. ಅಂಡ್ DNA ಹ್ಯಾವ್ ದಿಸ್ ಸೆಲ್ಫ್ ರಿಪೇರ್ ಮೆಕ್ಯಾನಿಸಮ್ ಅಂತ ಹೇಳ್ಬಹುದು. ಓಕೆ, ಕ್ಲಿಯರ್? PDF ಕೊಡೋಣ ನವೀನ್. ವಿ ವಿಲ್ ನಾಟ್. ಓಕೆ, ನಾವು PDF ಇಟ್ಕೊಳ್ಳಲ್ಲ, ನಿಮಗೆ ಕೊಡ್ತೀವಿ. ನೋಟ್ಸ್ ನಿಮ್ಗೋಸ್ಕರನೇ ಮಾಡಿರೋದು. ಓಕೆ, ಕ್ಲಿಯರಾ? And ನೀವು ಇದು ಕೂಡ ಬರಿಬಹುದು that RNA also acts as a catalyst in many of the, let us say,
ಮೆನಿ ಆಫ್ ದಿ ಬಯೋಕೆಮಿಕಲ್ ಪಾತ್ವೇಸ್ ಅಂತ ಹೇಳ್ಬೋದು. ಓಕೆ, ಸೈಡ್ ಬನ್ನಿ, ಸ್ಕ್ರೀನ್ಶಾಟ್ ತಗೋಬೇಕು. ಓಕೆ, ಸರಿನಾ? ರೈಟ್, ಕ್ಲಿಯರ್? ಓಕೆ, ಇದು ಕೂಡ ಒಂದು 3 ಮಾರ್ಕಿನ ಪ್ರಶ್ನೆ, ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ಆರ್ ಯು ರೆಡಿ ಫಾರ್ ದ ನೆಕ್ಸ್ಟ್ ಕ್ವೆಶನ್? And that is on replication. Michelson and Stahl experiment. ಯಾವುದು 3 ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ ಗೊತ್ತಾ? ಒಂದು ಗ್ರಿಫಿತ್, ಮೆಸೆಲ್ಸನ್ ಅಂಡ್ ಸ್ಟಾಲ್, ದಟ್ ಇಸ್ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಅನ್ನು ಪ್ರೂವ್ ಮಾಡಿರೋದು. ಹರ್ಷಿ ಅಂಡ್ ಚೇಸ್, ಇದು 3 ಅವ್ರು ರಿಪೀಟೆಡ್ ಆಗಿ ಕೇಳಿರೋಂಥ 3 ಇರೋದು, ವಿಚ್ ಕ್ಯಾನ್ ಬಿ ಆಸ್ ಫಾರ್ 5 marks. ಓಕೆ, ಕ್ಲಿಯರ್? ರೈಟ್. ಸೊ ಮೆಸೆಲ್ಸನ್ ಅಂಡ್ ಸ್ಟಾಲ್ ಅಲ್ಲಿ ನೀವು ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಈ ಕೊಲಾಯನ N15 ಮೀಡಿಯಂ ಅಲ್ಲಿ ಗ್ರೋ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ರಿಟನ್ ಹಿಯರ್. N15 ಮೀಡಿಯಂ ಅಲ್ಲಿ ಗ್ರೋ ಮಾಡ್ತಾರೆ. ಆಮೇಲೆ ಅದನ್ನ N14 ಇರೋ ಮೀಡಿಯಮಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಮೋನಿಯಂ ಕ್ಲೋರೈಡ್ ಇಸ್ ದ ಮಾಲಿಕ್ಯೂಲ್ ದಟ್ ದೇ ಯೂಸ್ in order to incorporate or give the supply of nitrogen to E. coli ಅಂತ ಹೇಳ್ಬೋದು. ಅಂಡ್ ಆ ಮೀಡಿಯಂ ಇಂದ 20 marks ಅಂತ ಇದ್ದೀನಿ, ಮಾರ್ಕ್ಸ್ ತಲೆಯಲ್ಲಿ ಕೂತ್ಕೊಳ್ಳಿ. 20 minutesಗೆ ಸ್ವಲ್ಪ E. coli ಸೆಲ್ಸ್ ಅನ್ನ ತೆಗೆದು ಅದರ DNA ಅನ್ನ ಪ್ಯೂರಿಫೈ ಮಾಡಿ ಸೆಂಟ್ರಿಫ್ಯೂಜ್ ಮಾಡ್ತಾರೆ. ಆಮೇಲೆ 40 minutes ಅಲ್ಲಿ ಮಾಡ್ತಾರೆ. ಅಂಡ್ ವಾಟ್ ದೇ ರಿಯಲೈಸ್ ಇಸ್ ಎಟ್ 20 minutes ಬಿಫೋರ್ ದೇ ಸ್ಟಾರ್ಟೆಡ್ N15 ಮತ್ತೆ N15 ಇತ್ತು, ಕರೆಕ್ಟ್ ಅಲ್ವಾ? ದ DNA had N15 ಸೆಂಟ್ರಿಫ್ಯೂಗೇಷನ್ ಮಾಡಬೇಕಾದ್ರೆ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಕೆಳಗಡೆ ಒಂದು DNA ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ವೆನ್ ದೇ ಗ್ರೋ ದ ಸೇಮ್ E. coli ಇನ್ N14 ಕಂಟೈನಿಂಗ್ ಮೀಡಿಯಂ ಅಂಡ್ 20 minutesಗೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ವಾ, ಅಂಡ್ ವೆನ್ ದೇ ಡೂ ಸೆಂಟ್ರಿಫ್ಯೂಗೇಷನ್ ದೇ ರಿಯಲೈಸ್ ದಟ್ ದ ಬ್ಯಾಂಡ್ ದಟ್ ಇಸ್ ಫಾರ್ಮ್ಡ್ ಇಸ್ ಸಮ್ವೇರ್ ಇನ್ ಮಿಡಲ್. ಯಾಕೆ? ಬಿಕಾಸ್ ನೌ one of the strand is N15 and the other strand is N14. ಸೊ ಇಂಟರ್ಮೀಡಿಯೇಟ್ ಬ್ಯಾಂಡ್ ಅಂತ ಕ್ರಿಯೇಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? 40 minutesಗೆ ಇದನ್ನ ತೆಗಿಬೇಕಾದ್ರೆ ಅವ್ರಿಗೆ 2 ರೀತಿಯ ಬ್ಯಾಂಡ್ಸ್ ಸಿಗುತ್ತೆ. ಓಕೆ, 2 ರೀತಿಯ ಬ್ಯಾಂಡ್ಸ್ ಅಂತ ಸಿಗುತ್ತೆ. ಇದು ಟೆಸ್ಟ್ ಟ್ಯೂಬ್ ಅಂತ ಅನ್ಕೊಳ್ಳಿ. ಅಂಡ್ ದಿಸ್ ಇಸ್ ಅಟ್ 40 minutes. ಹೀಗಂತ ತಗೊಂಡ್ರೆ ದೇ ವಿಲ್ ಫೈಂಡ್ 1 ಇಂಟರ್ಮೀಡಿಯೇಟ್ ಬ್ಯಾಂಡ್ ಹಿಯರ್ ಅಂಡ್ ಇನ್ನೊಂದು ಲೈಟ್ ಬ್ಯಾಂಡ್ ಹಿಯರ್. ಇಲ್ಲಿ ಒಂದು ಲೈಟ್ ಬ್ಯಾಂಡ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ದಟ್ಸ್ ಅ ಪ್ರೂಫ್ ದ್ಯಾಟ್ ವಾಟ್ ವಿಲ್ ಹ್ಯಾಪನ್. ದಿಸ್ ಇಸ್ ಅ ಪ್ರೂಫ್ ದ್ಯಾಟ್ ನಿಮಗೆ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಕಾಣಿಸ್ತಾ ಇದೆ DNA ಅಲ್ಲಿ ಅಂತ. ಹೌ ಟು ಪಾಸ್, ಯು ಜಸ್ಟ್ ಸ್ಟಡಿ. ಬಯೋ ಎಕ್ಸಾಮ್ ಬರೆಯೋಕ್ಕೆ ಟಿಪ್ಸ್ ಕೊಡಿ, ಹೇಳಿದ್ನಲ್ಲ, ನೀಟಾಗಿ ಬರೀರಿ. ಡಿಫ್ರೆನ್ಸಸ್ ಅನ್ನ ಬಾಕ್ಸ್ ಅಲ್ಲಿ ಹಾಕಿ, ಡಯಾಗ್ರಾಮ್ ಶೇಡ್ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಔಟ್ಲೈನ್ ನೀಟಾಗಿ ಹಾಕಿ, ನೀಟಾಗಿ ಲೇಬಲ್ ಮಾಡಿ ಅಷ್ಟೇ. ಓಕೆನಾ? ಕ್ಲಿಯರ್? ಸ್ಕ್ರೀನ್ಶಾಟ್. ಹಾ, ಆಲ್ ರೈಟ್. ICSE ಅಲ್ಲಪ್ಪ ಪೂಜಿತಾ, ದಿಸ್ ಇಸ್ ಫಾರ್ 12th ಬೋರ್ಡ್. ವಿಚ್ ಚಾಪ್ಟರ್ ಇಸ್ ದಿಸ್? ದಿಸ್ ಇಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ ಲಾಸ್ಟ್ 10 minutes ಅಲ್ಲಿ. ಓಕೆ, ಐ ವಿಲ್ ಡೂ ದಟ್, ಮಾಡೋಣ. ಓಕೆನಾ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮಾಡ್ತಾ ಇದೀವಿ. ವಿ ಆರ್ ಡೂಯಿಂಗ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಕ್ಲಿಯರ್ ಅಲ್ವಾ ಇಷ್ಟು? ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಗೋ ಫಾರ್ವರ್ಡ್. ಅಂಡ್ ಹಾ, ಇದು ದಿಸ್ ಇಸ್ 1 question. ದಿಸ್ ಇಸ್ ಆಕ್ಚುಲಿ ಅ 2 mark question, ಬಟ್ ನನ್ನ ಪ್ರಕಾರ ಮೋರ್ ಲೈಕ್ ಅ ಸರ್ಪ್ರೈಸಿಂಗ್ ಕ್ವೆಶನ್ ಅಂತ ಹೇಳ್ಬೋದು. ಸಡನ್ ಆಗಿ ಕೇಳಿರುವಂಥ ಕ್ವೆಶನ್. ಇದನ್ನ ಓದಿದ್ರೆ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಓಕೆ, sketch the diagrammatic representation of the replication of retrovirus inside an animal cell ಅಂತ ಕೊಟ್ಟಿದ್ದಾರೆ. ದಿಸ್ ಆಕ್ಚುಲಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್. ಇದು ಏನು, ಇದು ನಿಮಗೆ ಝುವಾಲಜಿಯಲ್ಲಿ ಬರ್ತಾ ಇದೆಯಾ, ಇದು ಯಾವ್ದ್ರಲ್ಲಿ ಬರ್ತಾ ಇದೆ ಅಂತ. ಓಕೆ, it is actually a zoology question, but because they are using the word replication of retrovirus in animal cell might become a little confusing. ಅದಕ್ಕೋಸ್ಕರ ಹಾಕಿರೋದಷ್ಟೇ. ಬಟ್ ಓವರ್ ಆಲ್ ಅವರು ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳ್ತಾ ಇದ್ದಾರೆ. ಸೊ 100% ಇಸ್ ನಾಟ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ರಿವರ್ಸ್ ಸೆಂಟ್ರಲ್ ಡಾಗ್ಮಾ ಏನಿದೆ ಅಲ್ಲಿ ಇದು ಸ್ವಲ್ಪ ರಿಲೇಟ್ ಆಗುತ್ತೆ. ಓಕೆನಾ? ಕ್ಲಿಯರ್? ಡೋಂಟ್ ಸ್ಪ್ರೆಡ್ ಅನ್ನೆಸೆಸರಿ ರೂಮರ್ಸ್. ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ಯಾರು ಹೇಳಿದ್ರು ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ? ವೈ ಸಚ್ ಅನ್ನೆಸೆಸರಿ ರೂಮರ್ಸ್? ಸುಮ್ಮನೆ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾ ಇದ್ದೀರಾ.
ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಳ್ಳಿ, ಬಯೋ ಏನು ಪೂರ್ತಿ ಕ್ಯಾನ್ಸಲ್ ಮಾಡ್ತಾರ, ಒನ್ ಆರ್ ದ ಅದರ್ ಡೇ ಇಟ್ ವಿಲ್ ಬಿ ದೇರ್, ರೈಟ್? ವೈ ಡೋಂಟ್ ಪ್ಯಾನಿಕ್, such unnecessary speakers will always be there in the... Anyways, explain the regulation of lac operon in absence and presence of lactose as an inducer. Very, very, very good question. Lac operon, repeated question. Thank you, Yashwant. Okay na? ಒಂದು ಟೈಮ್ ಜೈ ಶ್ರೀರಾಮ್ ಹೇಳಿ. ಓಕೆ, ಇದು ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇಲ್ಲಿ ನೀವು ಎರಡನ್ನ ಬರಿಬೇಕಾಗುತ್ತೆ. ಒಂದು ಸ್ವಿಚ್ ಆಫ್ ಕಂಡೀಷನ್ ಆಫ್ ಲ್ಯಾಕ್ ಓಪರಾನ್ ಅಂಡ್ ಇನ್ನೊಂದು ಸ್ವಿಚ್ ಆನ್ ಆಗಿರುವಂಥ ಕಂಡೀಷನ್. ಐ ವುಡ್ ಸಜೆಸ್ಟ್ ಡ್ರಾ ದ ಡಯಾಗ್ರಾಮ್. ಲ್ಯಾಕ್ ಓಪರಾನ್ ಇದು ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ. ಓಕೆ, ಲ್ಯಾಕ್ ಓಪರಾನ್ ಡಯಾಗ್ರಾಮ್ ಅನ್ನು ಒಮ್ಮೆ ಡ್ರಾ ಮಾಡ್ಕೊಳ್ಳಿ. ಥಿಂಗ್ಸ್ ವಿಲ್ ಬಿಕಮ್ simple. See, you all are giving importance to students who want importance. Attention seek ಮಾಡೋ ಮಕ್ಕಳಿಗೆ ಅಟೆನ್ಷನ್ ಕೊಡಬಾರ್ದು ಯಾವತ್ತು. ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಯಾರೋ somebody has put, you all are like exam cancel ಅಂತ. Please concentrate on this. Okay? ಸೊ ಯು ಕ್ಯಾನ್ ಡ್ರಾ ದ ಡಯಾಗ್ರಾಮ್ ಆಫ್ ಲ್ಯಾಕ್ ಓಪೆರಾನ್. ಒಮ್ಮೆ ಡ್ರಾ ಮಾಡ್ಕೊಳ್ಳಿ ಅಷ್ಟೇ. ಡ್ರಾ ಮಾಡಿಕೊಂಡು ಲೇಬಲ್ ಮಾಡಿ ಆಮೇಲೆ ಸ್ವಿಚ್ ಆನ್ ಸ್ವಿಚ್ ಆಫ್ ಬೇಕಂದ್ರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತರ ಕೊಟ್ಕೊಂಡು ಹೋದ್ರೂ ಸಾಕು. ಸೊ ಲೆಟ್ ಅಸ್ ಸಿ ಹಿಯರ್, ದಿಸ್ ಇಸ್ ಅ ಪ್ರಮೋಟರ್ ಆಫ್ ರಿಪ್ರೆಸರ್ ಜೀನ್, ದಿಸ್ ಇಸ್ ಅ ಐ ಜೀನ್, ಆಮೇಲೆ ನಮಗೆ ಪ್ರಮೋಟರ್ ಬರ್ತಾ ಇದೆ, ಆಪರೇಟರ್ ಜೀನ್ ಬರ್ತಾ ಇದೆ, ಝೆಡ್, ವೈ ಹಾಗೆ ಎ. ಸ್ವಿಚ್ ಆಫ್ ಅಲ್ಲಿ ಏನಾಗುತ್ತೆ ಅಂತ ಬರ್ಕೊಳ್ಳಿ. ರಿಪ್ರೆಸರ್ ವಿಲ್ ಬಿ ಪ್ರೊಡ್ಯೂಸ್ಡ್. ರಿಪ್ರೆಸರ್ ಪ್ರೋಟೀನ್ ಏನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. ರಿಪ್ರೆಸರ್ ಪ್ರೋಟೀನ್ ಇಸ್ ಬೆಸ್ಟ್ ಫ್ರೆಂಡ್ಸ್ ಆಫ್ ಆಪರೇಟರ್. ಅದೇನು ಮಾಡುತ್ತೆ, ಆರ್ ಯು ಕ್ಯಾನ್ ಸೇ ದ್ಯಾಟ್ ರಿಪ್ರೆಸರ್ ಪ್ರೋಟೀನಿಗೆ ಆಪರೇಟರ್ ಅಂದರೆ ತುಂಬ ಇಷ್ಟ. ಸೊ ಅದು ಆಪರೇಟರಿಗೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ನಮ್ದೊಂದು ದೊಡ್ಡದಾಗಿರುವಂಥ RNA ಪಾಲಿಮರೇಸ್ ಅಂತ ಎನ್ಸೈಮ್ ಇದೆ, ಅದು ಬಂದು ಇದು RNA ಪಾಲಿಮರೇಸ್, ಇದು ಪ್ರಮೋಟರ್. ಇಲ್ಲಿ ಬಂದು ಕೂತ್ಕೊಳ್ಳೋಣ ಅಂದರೆ ಅದಕ್ಕೆ ಜಾಗ ಇಲ್ಲ. ಯಾಕೆ? ನಮ್ದು ಈ ರಿಪ್ರೆಸರ್ ಬಂದು ಆಪರೇಟರಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಇಫ್ RNA ಪಾಲಿಮರೇಸ್ ಡಸಂಟ್ ಬೈಂಡ್ ಟು ಪ್ರಮೋಟರ್, ಇಲ್ಲಿ ZY ಇದು ಟ್ರಾನ್ಸ್ಕ್ರಿಪ್ಷನ್ ನಡೆಯಲ್ಲ. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್. ಗೀತಾ, ಐಸೋಲೇಷನ್ ಆಫ್ DNA ಆಲ್ರೆಡಿ ಝುವಾಲಜಿಯಲ್ಲಿ ಆಗಿದೆ. ಓಕೆ, ಸೊ ಅಲ್ಲಿ ನೋಡ್ಕೊಳ್ಳಿ ಒಮ್ಮೆ. ಸ್ವಿಚ್ ಆನ್ ಅಲ್ಲಿ ಏನಾಗುತ್ತೆ, ರಿಪ್ರೆಸರ್ ಜೀನ್ ಅಂತ ರಿಪ್ರೆಸರ್ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ರಿಪ್ರೆಸರ್ ಪ್ರೋಟೀನಿಗೆ ಒಂದು ಇಂಡ್ಯೂಸರ್ ಅಂತ ಫ್ರೆಂಡ್ ಸಿಗುತ್ತೆ. ಇದು ಲ್ಯಾಕ್ಟೋಸ್ ಅಥವಾ ಎಲ್ಲೋ ಲ್ಯಾಕ್ಟೋಸ್ ಅಂತ ಆಗ್ಬಹುದು. ಒಂದ ಲ್ಯಾಕ್ಟೋಸ್ ಇಲ್ಲ ಎಲ್ಲೋ ಲ್ಯಾಕ್ಟೋಸ್. ಎಲ್ಲೋ ಲ್ಯಾಕ್ಟೋಸ್ ಇಸ್ ಐಸೋಮರ್ ಆಫ್ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಸೊ ಈ ಇಂಡ್ಯೂಸರ್ಗೆ ಮತ್ತೆ ರಿಪ್ರೆಸರ್ಗೆ ಭಾರಿ ಬೆಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಸೊ ಈ ಲ್ಯಾಕ್ಟೋಸ್ ಮತ್ತೆ ರಿಪ್ರೆಸರ್ ಸುಮಾರು ದಿವಸ ಆದ್ಮೇಲೆ ಸಿಗೋದು ಆಗತ್ತಲ್ವಾ. ಆಫ್ಟರ್ ಲಾಟ್ ಆಫ್ ಟೈಮ್ ಇಫ್ ಯು ಮೀಟ್ ಅ ಫ್ರೆಂಡ್, ಕೂತ್ಕೊಂಡು ನೀವು ಮಾತಾಡ್ತಾ ಇರ್ತೀರಾ. ಓಕೆ, ಹಾಗೆ. ಸೊ ವಾಟ್ ವಿಲ್ ಹ್ಯಾಪನ್, ದ ರಿಪ್ರೆಸರ್ ಅಂಡ್ ದ ಇಂಡ್ಯೂಸರ್ ವಿಲ್ ಬೈಂಡ್ ಅಂಡ್ ಅದಕ್ಕೆ ಲೋಕ ಮರ್ತೋಗುತ್ತೆ. ಇಟ್ ವಿಲ್ ಫೊಗೆಟ್ ದ ವರ್ಲ್ಡ್ ಅಂಡ್ ಅಷ್ಟರಲ್ಲಿ ಏನಾಗುತ್ತೆ, ಆಪರೇಟರ್ ವಿಲ್ ಬಿಕಮ್ ಫ್ರೀ. ಆಪರೇಟರ್ ಫ್ರೀ ಆಯಿತು. RNA ಪಾಲಿಮರೇಸ್ ಇದನ್ನೇ ಚಾನ್ಸ್ ಅಂತ ತಗೊಂಡು ಪ್ರಮೋಟರಿಗೆ ಬಂದು ಕೂತ್ಕೊಂಡು ZYA ಜೀನ್ ಅನ್ನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಅಂಡ್ ಡೂ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ZYA ಆಲ್ಸೋ. Z ವಿಲ್ ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸಿಡಸ್ ಜೀನ್, Y ವಿಲ್ ಪ್ರೊಡ್ಯೂಸ್ ಪರ್ಮಿಯೇಸ್ ಅಂಡ್ A ಎಸಿಟೈಲೇಸ್. ಓಕೆ, ಕ್ಲಿಯರ್? ಎಸ್, ಎಸಿಟಲೇಸ್ ಪ್ರೊಡ್ಯೂಸ್ ಮಾಡುತ್ತೆ. ಫಂಕ್ಷನ್ ಏನು ಅಂತ ಬರೀರಿ. ಪ್ಲೀಸ್ ಲಿಸನ್ ಮ್ಯಾಮ್, ಪ್ಲೀಸ್. ಪ್ರಿಪ್ರೇಟರಿ ಕ್ವೆಶನ್ ಪೇಪರ್, ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ ಯಾವುದ್ರದ್ದು? ಕ್ಲಿಯರ್ ಅಲ್ವಾ? ಇದು ಅರ್ಥ ಆಯ್ತು ಎಲ್ರಿಗೂ? ಐ ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ಇದು ಹಿಸ್ಟೋನ್ ಮೇಲೆ ಕೇಳಿರುವಂಥ ಪ್ರಶ್ನೆ. 2 ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂಸ್ ಕೇಳಿದರೆ ಹಿಸ್ಟೋನ್ಸ್ ಅಲ್ಲಿ ಲೈಸಿನ್ ಮತ್ತೆ ಆರ್ಜಿನಿನ್ ಅಷ್ಟನ್ನ ಬರೀರಿ. ಲೈಸಿನ್ ಮತ್ತೆ ಆರ್ಜಿನಿನ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. DNA ಫಿಂಗರ್ ಪ್ರಿಂಟಿಂಗ್ ಕೇಳ್ತಾ ಇದ್ರಿ ಯಾರೋ. DNA ಫಿಂಗರ್ ಪ್ರಿಂಟಿಂಗ್ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಓಕೆ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ.
ಯಾಕೆ ಅಂತ ಹೇಳ್ತೀನಿ. ವೈ ಆಮ್ ಐ ಸೇಯಿಂಗ್ ದಿಸ್ ಇಸ್ ಬಿಕಾಸ್ ಎಕ್ಸ್ಪ್ಲನೇಷನ್ ಅವರು ಯೂಶ್ವಲಿ ಕೇಳಲ್ಲ, ಅದಕ್ಕೋಸ್ಕರ ಅವ್ರ ಅಪ್ಲಿಕೇಶನ್ ಜಾಸ್ತಿಯಾಗಿ ಕೇಳೋದು. ಓಕೆನಾ? ಅಪ್ಲಿಕೇಶನ್ ಜಾಸ್ತಿಯಾಗಿ ಕೇಳೋ ಅಂಥದ್ದು. ಎಸ್, ಓಕೆ. ಅಪ್ಲಿಕೇಶನ್ಸ್ ಕೇಳಿದರೆ ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ಯೂಸ್ ಆಗಬಹುದು. ಡಿಟರ್ಮೈನಿಂಗ್ ಪಾಪ್ಯುಲೇಷನ್ ಅಂಡ್ ಜೆನೆಟಿಕ್ ಡೈವರ್ಸಿಟಿ, ಹೆಲ್ಪ್ಫುಲ್ ಇನ್ ಪೆಟರ್ನಿಟಿ ಟೆಸ್ಟಿಂಗ್ ಇನ್ ಕೇಸ್ ಆಫ್ ಡಿಸ್ಪ್ಯೂಟ್ಸ್ ಅಂತ ಕೇಳಿದ್ದಾರೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ರೈಟ್? ಓಕೆ. ಎಸ್ ಪೂರ್ತಿ. Even if one of you, feels that this session was useful, then yes, we will remove the spammers. Can I skip this chapter and score 65 plus? Depends alva, ಅವರು ಚಾಯ್ಸ್ ಯಾವ ಕ್ವೆಶನ್ ಅಲ್ಲಿ ಕೊಡ್ತಾರೆ ಅಂತ. ಅಪ್ಲಿಕೇಶನ್ ಇದೆ ನಿಶಾಂತ್, ಅಪ್ಲಿಕೇಶನ್ ಇದೆ. ಓಕೆ, ಕ್ಲಿಯರ್? ಎಕ್ಸ್ಪ್ಲನೇಷನ್ ಕೇಳಿದ್ರೆ ಬರೀಲೇಬೇಕು. ಯೂಶ್ವಲಿ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಅವರು. ದೇ ವಿಲ್ ಆಸ್ಕ್ ಎಕ್ಸ್ಪ್ಲನೇಷನ್ ಯೂಶ್ವಲಿ. ಮುಂದೆ ಹೋಗೋಣ. ಸೊ ಇದಾಯ್ತಲ್ವಾ? ಓಕೆ, ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಕೇಳಬಹುದು ಅಂತ ಹೇಳಿದೆ. ಇದು 5 ಮಾರ್ಕ್ ಕ್ವೆಶನ್. ಗ್ರಿಫಿತ್ ಎಕ್ಸ್ಪೆರಿಮೆಂಟ್ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಟ್ರಾನ್ಸ್ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾ. ಸ್ಫೂರ್ತಿ, ಸ್ಟಡಿ ದಿ ಎಕ್ಸ್ಪೆರಿಮೆಂಟ್, ಸ್ಟಡಿ ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, genetic code features. ಇಷ್ಟನ್ನ ಕವರ್ ಮಾಡಿ, at least these. Okay? Frederick Griffith experiment, transformation ಇದು ನೋಡೋಣ what is it ಅಂತ. So you can see here transformation ಅಲ್ಲಿ ಏನಾಗುತ್ತೆ, you have S strain which causes the disease and you have R strain which does not cause the disease. Correct ಅಲ್ವಾ? So you will have to write all the 3 combination. S strain ಅನ್ನ ಕೊಟ್ರೆ ಏನಾಗುತ್ತೆ, the mice will die. R strain ಅನ್ನ ಕೊಟ್ರೆ it will not die. Heat killed S strain ಅನ್ನ ನೀವು ಕಂಬೈನ್ ಮಾಡಿದ್ರೆ with the R strain plus the R strain combine ಮಾಡಿದ್ರೆ, here lies the magic actually. Griffith was experiment and expecting that the mice will live, but illi mice dies, and idrindagi he concludes that there is some transformation going on of R strain, andre heat killed S strain inda eno R strain ಗೆ ಸಿಗ್ತಾ ಇದೆ, because of which the mice will die. ಸೊ ಇಲ್ಲಿ ನೀವು ಅಟ್ ಲೀಸ್ಟ್ 4 ಲೈನ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಮಿನಿಮಮ್. ಹೇಳ್ತಾ ಇದ್ದೀನಿ, ನೀವು ಪೂರ್ತಿಯಾಗಿ ಡೀಟೇಲ್ ಆಗಿ ಬರೆದ್ರೆ 5 ಪಾಯಿಂಟ್ಸ್ ಬಂದೇ ಬರುತ್ತಲ್ಲಿ. ಓಕೆ, ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆಮೇಲೆ ವಿ ವಿಲ್ ಎಂಟರ್ ದಿ ಇಕಾಲಜಿ ಪಾರ್ಟ್ ಆಫ್ ಇಟ್. So yes, all right, I think this is pretty much it. Translation mele last few years no question have been asked, in the sense nimge important agi explain ಮಾಡಿ ಅಂತ ಎಲ್ಲೂ ಕೇಳಲಿಲ್ಲ. ಮ್ಯಾಮ್ ವಿಚ್ ಚಾಪ್ಟರ್ ವಿ ಕ್ಯಾನ್ ಸ್ಕಿಪ್ ಕೇಳ್ತಾ ಇದ್ದೀರಾ. ಯಾವುದಾದ್ರೂ ಒಂದು ಲೋ ವೇಟೇಜ್ ಚಾಪ್ಟರ್ ಅನ್ನ ಸ್ಕಿಪ್ ಮಾಡಿ ಫ್ರಮ್ ಇಕಾಲಜಿ. ದಟ್ ಟು ಐ ಡೋಂಟ್ ಪ್ರಾಮಿಸ್. MCQ ಕೇಳಿದ್ರೆ ಡೋಂಟ್ ಬ್ಲೇಮ್ ಮೀ. ಓಕೆನೇ? ಓಕೆನಾ? ಓಕೆ, ರೈಟ್. ರೋಲ್ ಆಫ್ ಪ್ರಮೋಟರ್, ಟರ್ಮಿನೇಟರ್ ಹಾಗೆ ಸಿಸ್ಟ್ರಾನ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇದು ಒಂದು ವೇ ಆಫ್ ಆಸ್ಕಿಂಗ್ ಕ್ವೆಶನ್. ಪ್ರಮೋಟರ್ ಇಸ್ ವೇರ್ ದ RNA polymerase will come and bind. ಟರ್ಮಿನೇಟರ್ ಅಂದ್ರೆ ಏನು, ಬೇಸಿಕ್ಲಿ
the region where rho factor will come and bind, region of rho factor coming and binding, and ಈ region ಅಲ್ಲೇ transcription end ಆಗೋದು. Cistron is the one which produces, let us say, functional polypeptides ಅನ್ನ ಪ್ರೊಡ್ಯೂಸ್ ಮಾಡೋದು ಈ ರೀಜನ್. or simply write polypeptides produce ಆಗೋದು ಈ region ಇಂದ. okay, cistron also called as structural gene. so ಹೀಗೂ ಬಿಡಿಸಿ ಪ್ರಶ್ನೆ ಅಂದ್ರೆ one ವರ್ಡ್ ಅನ್ನ ಕೂಡ ಕೇಳಬಹುದು. clear? let us go to the next one. ಫೆಡ್ರಿಕ್ ಗ್ರಿಫಿತ್ 2 ಸರಿ ಕೇಳಿದ್ದಾರೆ. ಜೆನೆಟಿಕ್ ಕೋಡ್ ನೀವು ಲಾಸ್ಟ್ 5 years ಅನ್ನ ತೆಗೆದು ನೋಡಿದ್ರೆ ಲೆಟ್ ಅಸ್ ಸೇ 5 times ಕೇಳಿದ್ದಾರೆ ಅಂತ. yes, I can say that. so yes, I think this is pretty much it. molecular basis of inheritance ಇಷ್ಟೇ. okay, one more question I would like to add. One more question, and that is this. Salient features of double helix model is also a 5-mark question. A 5-mark question. Okay? Clear? Yes. Okay. Baratte. Once we will finish this, baratte. Adu kuda baratte. Salient features of double helix model anta kelidre, you can write ella points bariri. 5 marks kelidare. Backbone of the double helix is sugar and phosphate anta bariri. Then anti-parallel nature of the double-stranded DNA anta haki. And then you can even write distance between base pairs. Distance between base pairs ಎಷ್ಟಿದೆ 0.34 nanometer ಅಂತ ಹಾಕಿ. per turn ನಿಮಗೆ 10 base pairs ಸಿಗುತ್ತೆ, ಅದನ್ನ ಕೂಡ ಬರೀರಿ. pretty much it. ಇಷ್ಟೇ ಅವ್ರು ಕೊಟ್ಟಿರೋದು ನೀವು ನೋಡಿದ್ರೆ. but you can also write double I think you can write right-handed helix ಬರಿಬೇಕಂತಿಲ್ಲ, but you can write these. and you can mention complementarity ಕೂಡ ಮೆನ್ಷನ್ ಮಾಡಬಹುದು. ಲೈಕ್ A binds with T and G binds with C. ಇಷ್ಟನ್ನ ಮೆನ್ಷನ್ ಮಾಡಿದ್ರೆ ಸಾಕು, more than enough. yes. okay, genetic code explain ಮಾಡಿ. okay, which chapter you can skip? Probably something from the ecology part, or you can skip something from microbes and human welfare. Microbes and human welfare. Microbes and human welfare. Let us start with microbes and human welfare. Microbes and human welfare start ಮಾಡೋಣ. I hope you are ready. High weighted chapters ಎಲ್ಲ ಆಗಿದೆ. We will start with microbes and human welfare. 5-mark question. 5-mark question. Okay? Yes. Secondary treatment process of sewage treatment ಕೇಳಿದ್ದಾರೆ. In microbes and human welfare ನಿಮಗೆ sewage treatment plant ಮೇಲೆ ಸುಮಾರು ಸರಿ ಪ್ರಶ್ನೆ ಬಂದಿದೆ. so though I am putting this as repeated, ಅವರಿಗೆ ಒಂದೇ ಆಪ್ಷನ್ ಇರೋದು 5 marks ಕೇಳಿದ್ರೆ in case this is the one. ಸ್ಫೂರ್ತಿ ಟ್ರಾನ್ಸ್ಲೇಷನ್ ಮತ್ತೆ ಜೆನೆಟಿಕ್ ಕೋಡ್ ಎಂಡಲ್ ಮಾಡ್ತೀನಿ. ವಿಲ್ ಜಸ್ಟ್ ಫಿನಿಶ್ ಆಫ್ ದೀಸ್ ಚಾಪ್ಟರ್ಸ್ ಫಸ್ಟ್. ಟ್ರಾನ್ಸ್ಲೇಷನ್ ಅಲ್ಲಿ ಪೂರ್ತಿ ಪ್ರೋಸೆಸ್ ಕೊಟ್ಟಿಲ್ಲಲ್ಲ ಅವರು. ಸೊ ಸೆಕೆಂಡ್ರಿ ಟ್ರೀಟ್ಮೆಂಟ್ ಫಸ್ಟ್ ನೀವು ಮೆನ್ಷನ್ ಮಾಡಿ ದಟ್ ಇಟ್ ಇಸ್ ದ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಸ್ಟೆಪ್ ಅಂತ ಮೆನ್ಷನ್ ಮಾಡಿ. and then you can mention that there is aeration tank ಅಲ್ಲಿ ಏನಾಗ್ತಾ ಇದೆ ಬೇಸಿಕ್ಲಿ ಏರೇಷನ್ ಟ್ಯಾಂಕ್ ಅಲ್ಲಿ ಏರ್ ಅನ್ನ ಪಂಪ್ ಮಾಡ್ತಾರೆ. ಸೊ ಏರ್ ಇಸ್ ಪಂಪ್ಡ್ ಅಂತ ನೆನ್ಪಿಟ್ಕೊಳ್ಳಿ ಟು ಇನಿಷಿಯೇಟ್ aerobic bacteria and basically flock growth ಅಂತ. ಸೊ ಮೆನ್ಷನ್ ದ ವರ್ಡ್ ಫ್ಲಾಕ್ ಆಲ್ಸೋ. ಲೇಟರ್ ಅದನ್ನ ಸೆಟ್ಲಿಂಗ್ ಟ್ಯಾಂಕಿಗೆ ಕಳಿಸ್ತಾರೆ. ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಕೆಳಗಡೆ ಒಂದು ಆಕ್ಟಿವೇಟೆಡ್ ಸ್ಲಜ್ ಅಂತ ಸೆಟಲ್ ಆಗುತ್ತೆ, ಮೇಲ್ಗಡೆ ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ಬರುತ್ತೆ. ಓಕೆ, ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ಬರುತ್ತೆ. ಈ ಸೆಕೆಂಡ್ರಿ ಎಫ್ಲುಯೆಂಟ್ ಅನ್ನ ನದಿಗಳಿಗೆ ಬಿಡಬಹುದು, ಕ್ಯಾನ್ ಬಿ ಲೆಫ್ಟ್ ಇನ್ ಟು ದಿ ವಾಟರ್. ಆ್ಯಂಡ್ ಅಲ್ಲಿ ನಿಮಗೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಲ್ಲಿ ಆಕ್ಟಿವೇಟೆಡ್ ಸ್ಲಜ್ ಏನಿದೆ ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಏರೇಷನ್ ಟ್ಯಾಂಕಿಗೆ ಕಳಿಸ್ತೀರಾ ಟು ಆಕ್ಟ್ ಆಸ್ ಇನಾಕ್ಯುಲಮ್ ಫಾರ್ ಫ್ಲಾಕ್. ಮಿಕ್ಕಿರೋದನ್ನ we can send to anaerobic sludge digester for biogas production. Okay, clear? Yes.
Next question ನೋಡೋಣ. On microbes in human welfare. Again STP ಮೇಲೆ question ಬಂದಿದೆ. You can see explain the role of 3 organisms as biocontrol agent ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಲೇಡಿ ಬರ್ಡ್ ಬೀಟಲ್ ಅನ್ನ ಮೆನ್ಷನ್ ಮಾಡಬಹುದು ಟು ಕಂಟ್ರೋಲ್ ಎಫಿಡ್ಸ್. ಡ್ರ್ಯಾಗನ್ ಫ್ಲೈಸ್ ಆರ್ ಯೂಸ್ ಟು ಕಂಟ್ರೋಲ್ ಮಾಸ್ಕಿಟೋಸ್. ಓಕೆ, ಹಾಗೆ ಡ್ರೈಡ್ ಸ್ಪೋರ್ಸ್ ಆಫ್ ಬ್ಯಾಸಿಲಸ್ ತುರೆಂಜೆನಿಸಿಸ್ is used to control the caterpillars of butterfly ಅಂತ ಮೆನ್ಷನ್ ಮಾಡಬಹುದು. ಯಾವುದಾದ್ರೂ ಮೂರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ವಿ ಹ್ಯಾವ್ ಆಲ್ಸೋ ರಿಟನ್ ಬ್ಯಾಕ್ಯುಲೋವೈರಸ್, ಟ್ರೈಕೋಡರ್ಮಾ, 5 ಇದೆ. ಚೂಸ್ ಎನಿ 3 ವಾಟ್ ಎವರ್ ಯು ಕ್ಯಾನ್ ರಿಮೆಂಬರ್. MCQ ನಾಳೆ. ಓಕೆ, ನೆಕ್ಸ್ಟ್ ಇಸ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ BOD. BOD ಅಂದ್ರೆ ಏನು? ಮೆಷರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಆರ್ ಸೀವೇಜ್. ಆ್ಯಂಡ್ ಬೇಸಿಕ್ಲಿ BOD is high ಅಂತ ಹೇಳಿದ್ರೆ ಪೊಲ್ಯೂಷನ್ ಇಸ್ ಹೈ ಅಂತ ಅರ್ಥ. ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅ ಫಂಗಸ್ ಫೌಂಡ್ ಇನ್ ಮೈಕೋರೈಸಾ ಅಂತ ಕೇಳಿದ್ರೆ ಗ್ಲಾಮಸ್ ಅಂತ. ಈ ಬಯೋಫರ್ಟಿಲೈಸರ್ ಅಂಡರಲ್ಲಿ ಗ್ಲಾಮಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮಂಡೇ ಎಕ್ಸಾಮ್ ವಿಲ್ ಬಿ ಈಸಿ, ಡೋಂಟ್ ವರಿ. ಓಕೆ, ಹೂ ವಿಲ್ ಡೂ CS ಕಂಪ್ಯೂಟರ್ ಸೈನ್ಸಾ? ವೆಲ್, ವಿ ಆರ್ ನಾಟ್ ಕೇಟರಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಲ್ವಾ, ಸಾರಿ. ರೋಲ್ ಆಫ್ ಮೆಥನೋಬ್ಯಾಕ್ಟೀರಿಯಂ ಇನ್ ರೂಮನ್ ಆಫ್ ಕ್ಯಾಟಲ್. ನೋಡಿ, ಮೆಥನೋಬ್ಯಾಕ್ಟೀರಿಯಂ ಇನ್ ರೂಮನ್ ಆಫ್ ಕ್ಯಾಟಲ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಆಕ್ಚುಲಿ ಗೋಯಿಂಗ್ ಟು ಹೆಲ್ಪ್ ಇನ್ ಡೈಜೆಷನ್ ಆಫ್ ದ ಪ್ಲಾಂಟ್ ರಿಮೇನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಸ್ಟಮಕ್ ಆಫ್ ಕ್ಯಾಟಲ್. ಓಕೆ, ನಮಗೆ ಇದ್ರದ್ದು ಯೂಸ್ ಏನು? ಮೀಥೇನ್ ಪ್ರೊಡಕ್ಷನ್. ಬಟ್ ಅವರು ರ್ಯೂಮೆನ್ ಆಫ್ ಕ್ಯಾಟಲ್ ಅಲ್ಲಿ ಏನು ಇದ್ರದ್ದು ಕೆಲಸ ಅಂತ ಕೇಳಿದ್ರೆ ಬೇಸಿಕ್ಲಿ ಬ್ರೇಕ್ ಡೌನ್ ಆಫ್ ದ ಪ್ಲಾಂಟ್ ಪ್ರಾಡಕ್ಟ್ ಅಥವಾ ರಿಮೇನ್ಸ್ ಅಂತ ಆಯ್ತು. ಓಕೆ ಓಕೆ, ಕ್ಲಿಯರ್? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಐ ಹೋಪ್ ಯು ನೋ, ನಿಮಗೆ ಇಲ್ಲಿ ಆಕ್ಚುಲಿ ದ questions of microbes are less. ಇದು low weightage chapter. ಇಲ್ಲಿಂದ ಸ್ವಲ್ಪ low weightage chapter ಸ್ಟಾರ್ಟ್ ಆಗುತ್ತೆ. ಸೊ ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಇಲ್ಲಿ ನೀವು ಸೆಕೆಂಡ್ರಿ ಟ್ರೀಟ್ಮೆಂಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಲ್ಲಿ ಹೌ ಫ್ಲಾಕ್ಸ್ ಆರ್ ಫಾರ್ಮ್ಡ್. Flocks are combination of fungal filament with aerobic bacteria, because of which the BOD reduces. BOD reduction. ಇಷ್ಟನ್ನ ನೀವು ಬರಿಬೇಕು. ದಿಸ್ ಇಸ್ ಅ 3 mark ಕ್ವೆಶನ್. 3 mark ಕ್ವೆಶನ್ ಇದು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ಕೂಡ ಪ್ರಶ್ನೆ ಬಂದಿದೆ. ಬಟ್ ಯು ವಿಲ್ ಸಿ ದಟ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಕಾನ್ಸಂಟ್ರೇಟೆಡ್ ಅರೌಂಡ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸುತ್ತಾನೆ ಇರೋದು. ಎಕ್ಸ್ಪ್ಲೇನ್ ದ ರೋಲ್ಸ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಇದನ್ನ ಅವ್ರು 3 marksಗೆ ಕೂಡ ಕೇಳಬಹುದು, 5 marksಗೆ ಕೂಡ ಕೇಳಬಹುದು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಮೇಕ್ all the list of the industrial products. Okay, clear? Yaarth birthday? Which ma'am are you talking about? For no reason you are celebrating my birthday. Very good. Okay, industrial product kelidare. So you can again mention citric acid, lactic acid, butyric acid. You can mention enzymes like lipases in industrial products athwa detergents, and then proteases and pectinases. ಇದನ್ನ ಕೂಡ ಮೆನ್ಷನ್ ಮಾಡಬಹುದು. ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಕೂಡ ಮೆನ್ಷನ್ ಮಾಡಬಹುದು. ಆಂಟಿಬಯೋಟಿಕ್ ಮೆನ್ಷನ್ ಮಾಡಬಹುದು. ಸೋ ಮೆನಿ. ಓಕೆ, ಎಸ್ 50 marks ಬರುತ್ತೆ ಜಯಶ್ರೀ, ಹೆದರ್ಕೋಬೇಡಿ. ನನ್ನ ಬರ್ತ್ಡೇ ಅಲ್ಲಪ್ಪ, ಜಬರ್ದಸ್ತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಲ್ವಾ. ಬರ್ತ್ಡೇ ಇರೋ ದಿವಸ ಯಾರಿಗೂ ನೆನಪಿರಲ್ಲ. ಓಕೆ, ಅಜೋಸ್ಪೈರಿಲಮ್. ಮೆನ್ಷನ್ ದ ರೋಲ್ ಆಫ್ ಅಜೋಸ್ಪೈರಿಲಮ್ ಆಸ್ ಬಯೋಫರ್ಟಿಲೈಸರ್. ಇಟ್ ಹೆಲ್ಪ್ಸ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಅದು ಕೂಡ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸರ್ ಅಂತ ಕರಿತೀವಿ ಅಷ್ಟೇ. ದಟ್ಸ್ ಇಟ್, ಯು ಹ್ಯಾವ್ ಟು ಮೆನ್ಷನ್. ಸೊ ಇಟ್ ಎನ್ಹಾನ್ಸಸ್ ದ ಕ್ವಾಲಿಟಿ ಆಫ್ ಸಾಯಿಲ್.
ಕ್ವಾಲಿಟಿ ಆಫ್ ಸಾಯಿಲ್ ಅನ್ನ ಬೇಸಿಕ್ಲಿ ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅಷ್ಟೇ. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ರೈಟ್. ಆಯ್ತಲ್ವಾ? ನೆಕ್ಸ್ಟ್, ಹೌ ಡು ಸ್ಟ್ಯಾಟಿನ್ಸ್ ಫಂಕ್ಷನ್ in our body as bioactive blood cholesterol lowering agent? So basically it blocks athava competitively inhibits. Do mention this. Okay, competitive inhibition of what? Of cholesterol producing enzyme. Cholesterol producing enzyme. I hope you are aware nama liver is actually the one which is involved in cholesterol production. So alli ಒಂದು HMG-CoA reductase ಅಂತ enzyme ಇರುತ್ತೆ. You don't have to remember the name. Okay, and that is basically getting blocked. Hopefully by 2:15 ತನಕ ಮುಗಿಸೋಣ. Okay na? This is another question that can be asked. Right, microbes ಇಂದ almost ಇಷ್ಟೇ ಕ್ವೆಶನ್ಸ್. ಇನ್ನೊಂದು ಈ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು ಫಾರ್ 5 ಮಾರ್ಕ್ಸ್. ಮೈಕ್ರೋಬ್ಸ್ ಇಂದ 5 ಮಾರ್ಕ್ಸಿಗೆ ಹೀಗೆ ಓಕೆ ಕ್ವೆಶನ್ ಬರಬಹುದು. ಯಾಕೆ ನಾನು ಬರ್ತಾರೆ ತಲೆ ಬಿಸಿ, ಬಯಾಲಜಿ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಗ್ರೂಪ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಬೈ ಸಮ್ ಮೈಕ್ರೋಬ್ಸ್ ದಟ್ ಕ್ಯಾನ್ ಕಿಲ್ or ರಿಟಾರ್ಡ್ ದ ಗ್ರೋತ್ ಆಫ್ ಅದರ್ ಮೈಕ್ರೋಬ್ಸ್. ಏನಿದು? ಇದು ನಮ್ಮ ಆಂಟಿಬಯೋಟಿಕ್ಸ್ ಆಗುತ್ತೆ, ಪ್ರೊಡ್ಯೂಸ್ ಬೈ ಪೆನಸಿಲಿಯಂ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಇಮ್ಯುನೋಸಪ್ರೆಸಿವ್ ಏಜೆಂಟ್ ಯೂಸ್ಡ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್, ಸೈಕ್ಲೋಸ್ಪೋರಿನ್ ಎ. Viruses used as biocontrol agent having species specific narrow spectrum insecticidal application, baculoviruses. ಬೇಕಂದ್ರೆ ಜೀನಸ್ ಇಸ್ ನ್ಯೂಕ್ಲಿಯೋ ಪಾಲಿಹೆಡ್ರೋವೈರಸ್ ಅಂತ ಕೂಡ ಬರ್ದಾಕಿ. ರೈಟ್, ಅದ್ರಲ್ಲೇನಿದೆ ನೆನ್ಪಿದ್ರೆ, ತಪ್ಪು ಬರಿಬೇಡಿ ಅಷ್ಟೇ. ನೆನ್ಪಿದ್ರೆ ಕಾನ್ಫಿಡೆಂಟ್ ಆಗಿದ್ರೆ ಬರೀರಿ, ತಪ್ಪು ಬರ್ದು ಹಾಕ್ಬೇಡಿ. ಓಕೆ, ನೆಕ್ಸ್ಟ್, ನೈಟ್ರೋಜನ್ ಫಿಕ್ಸಿಂಗ್ ಸಯನೋಬ್ಯಾಕ್ಟೀರಿಯಂ ಡಿಸ್ಟ್ರಿಬ್ಯೂಟೆಡ್ ಇನ್ ಅಕ್ವಾಟಿಕ್ ಅಂಡ್ ಟೆರೆಸ್ಟ್ರಿಯಲ್ ಎನ್ವೈರನ್ಮೆಂಟ್. ನೋ ಸ್ಟಾಕ್ ಬರಿಬಹುದು. ಫಂಗಲ್ ಜೀನಸ್ ದಟ್ ಫಾರ್ಮ್ ಮೈಕೋರೈಸಲ್ ಅಸೋಸಿಯೇಷನ್ ವಿತ್ ಪ್ಲಾಂಟ್ಸ್, ಗ್ಲಾಮಸ್ ಬರಿಬಹುದು. ನೋಡಿ, ಹೀಗೆ 5 ಮಾರ್ಕ್ಸ್ ಅನ್ನ ಅವ್ರು ಹೀಗೂ ಕೂಡ ಫಾರ್ಮುಲೇಟ್ ಮಾಡಿ ನಿಮಗೆ ಕ್ವೆಶನ್ ಅನ್ನ ಕೊಡಬಹುದು. ದೇ ಕ್ಯಾನ್ ಕ್ರಿಯೇಟ್ ಕ್ವೆಶನ್ ಲೈಕ್ ದಿಸ್. So this is another way of asking question. Yes, probably this is it. ನಿಮಗೆ ಮೈಕ್ರೋಬ್ಸ್ ಅಲ್ಲಿ ಹೋಪ್ಫುಲಿ ಇಷ್ಟೇ ಕೇಳ್ತಾರೆ ಅವರು. Again the same thing, see how they are asking biomolecule. ಇದು ರಿಪೀಟ್ ಆಗಿರೋದು. Clot buster is streptokinase and blood cholesterol lowering agent is statin. ರಿಪೀಟೆಡ್ ಆಗಿ ಕೇಳೋಂಥ ಪ್ರಶ್ನೆ ಇದು. Yes, let us go to the next chapter. Next chapter ಒಂದು ಲಾಸ್ಟ್ ಇದನ್ನ ಕೊಡ್ತೀನಿ ನಾನು. ಇದು 3 ಮಾರ್ಕ್ಸ್ ಕೇಳಿರೋಂಥ ಪ್ರಶ್ನೆ. ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಸೊ ಕರ್ಡ್ ಫಾರ್ಮೇಷನ್ಗೆ ನೀವು ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಮೆನ್ಷನ್ ಮಾಡಬಹುದು. ಹೌ ಇಟ್ ಹೆಲ್ಪ್ಸ್ ಇನ್ ಕರ್ಡ್ ಫಾರ್ಮೇಷನ್ ಫ್ರಮ್ ಮಿಲ್ಕ್. ದೋಸಾ ಮತ್ತು ಇಡ್ಲಿ ಬ್ಯಾಟರಿಗೆ ಫರ್ಮೆಂಟೇಷನ್ ಯೂಸ್ ಆಗುತ್ತೆ, ಅಲ್ಲಿ ಕೂಡ ಬ್ಯಾಕ್ಟೀರಿಯಾ ಗೆಟ್ಸ್ ಇನ್ವಾಲ್ವ್ಡ್ ಅಂತ ಮೆನ್ಷನ್ ಮಾಡ್ಬೋದು. ಯಾವ್ದು ಬ್ಯಾಕ್ಟೀರಿಯಾ ಅಂತ ಅವ್ರು ಕೊಟ್ಟಿಲ್ಲ. ಬೇಕಿಂಗ್ ಮತ್ತು ಬ್ರ್ಯೂವಿಂಗಿಗೆ ನಾವು ಈಸ್ಟನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಬ್ರ್ಯೂವಿಂಗಿಗೆ ದ ಫಂಗೈ, ಯುನಿಸೆಲ್ಯುಲರ್ ಫಂಗೈ ಈಸ್ಟ್ ಗೆಟ್ಸ್ ಯೂಸ್ಡ್. ಹಾಗೆ ಚೀಸ್, ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಕರೆಕ್ಟ್ ಅಲ್ವಾ? ಇದು ಮೆನ್ಷನ್ ಮಾಡಬಹುದು. ಚೀಸ್ ಇಸ್ ಆಲ್ಸೋ ಅ ಪ್ರಾಡಕ್ಟ್ ಆಫ್ ವಾಟ್? ಫರ್ಮೆಂಟೇಷನ್. ಇದನ್ನ ಕೂಡ ಮೆನ್ಷನ್ ಮಾಡಬಹುದು. ಎಸ್, ಸೊ ಎನಿ ಆಫ್ ದೀಸ್ 3 ಯು ಕ್ಯಾನ್ ಸೆಲೆಕ್ಟ್ ಮಾಡಿ. ಎವಲ್ಯೂಷನ್ ಆಲ್ರೆಡಿ ಝುವಾಲಜಿಯಲ್ಲಿ ಆಯಿತು. ಓಕೆನಾ? We're done with microbes. I hope you're clear. Microbes in human welfare complete agide. Next question or next chapter rather, organism and population. Let us talk about organism and population. Ecology unit enter ಆಗ್ತಾ ಇದೀವಿ. The last unit in botany. What I will do, I will again choose the question. See, this is one way of asking question.
5 ಮಾರ್ಕ್ಸಿಗೆ ಕೇಳಿರುವಂತಹ ಪ್ರಶ್ನೆ ಡಿಫೈನ್ ದ ಫಾಲೋವಿಂಗ್ ಅಂತ. ಅಡಾಪ್ಟೇಷನ್ ಅಂದರೆ ಏನು, ನೆಟಾಲಿಟಿ ಅಂದರೆ ಏನು, ಮೊರ್ಟಾಲಿಟಿ ಅಂದರೆ ಏನು, ಇಮಿಗ್ರೇಷನ್ ಅಂದರೆ ಏನು, ಎಮಿಗ್ರೇಷನ್ ಅಂದರೆ ಏನು. ಅಡಾಪ್ಟೇಷನ್ಸ್ ತೆಗ್ದಿದ್ದಾರೆ. ಓಕೆ, ಇದು ಕ್ವೆಶನ್ ಕೇಳಿದ್ರು ಅಂತ ನಾನು ಹಾಗೆ ಇದನ್ನು ಟೈಪ್ ಮಾಡ್ಕೊಂಡು ಬಂದೆ, ಬಟ್ ಅಡಾಪ್ಟೇಷನ್ ಅನ್ನು ಅವ್ರು ತೆಗ್ದಿದ್ದಾರೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ವರಿ ಅಬೌಟ್ ನೆಟಾಲಿಟಿ, ಮೊರ್ಟಾಲಿಟಿ, ಇಮಿಗ್ರೇಷನ್ ಹಾಗೆ ಎಮಿಗ್ರೇಷನ್. ಸೊ ಇಲ್ಲಿ ಎಲ್ಲ ಡೆಫಿನೇಷನ್ಸ್ ಇದೆ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನೆಟಾಲಿಟಿ ಅಂದರೆ ಬರ್ತ್ ರೇಟ್, ಬೇಸಿಕ್ಲಿ ಪರ್ 1000 ಇಂಡಿವಿಜುವಲ್ಗೆ ಎಷ್ಟು ಆರ್ಗ್ಯಾನಿಸಮ್ಸ್ ಹುಟ್ಕೊಂಡಿದೆ ಅಂತ. ಮೊರ್ಟಾಲಿಟಿ ಅಂದರೆ ಏನು, ಬೇಸಿಕ್ಲಿ ಡೆತ್ ರೇಟ್ ಅಂತ ಹೇಳ್ಬೋದು. ಪರ್ 1000 ಇಂಡಿವಿಜುವಲ್ಸ್ಗೆ ಎಷ್ಟು ಜನ ಸತ್ತಿದ್ದಾರೆ ಅಥವಾ ದೇ ಹ್ಯಾವ್ ಡೈಡ್ ಅಂತ. ಝುವಾಲಜಿ ಬಾಟ್ನಿ ಒಟ್ಟಿಗೆ ಸಿಗುತ್ತೆ ವಿಡಿಯೋ. ಇಮಿಗ್ರೇಷನ್ ಅಂತ ಹೇಳಿದ್ರೆ ಎಷ್ಟು ಆರ್ಗ್ಯಾನಿಸಮ್ ಒಂದು ಹ್ಯಾಬಿಟ್ಯಾಟಿಗೆ ಬಂದು ಸೇರ್ಕೊಂಡಿದೆ ಅಂತ ಅರ್ಥ. ಎಮಿಗ್ರೇಷನ್ ಅಂತ ಹೇಳಿದ್ರೆ ಎಷ್ಟು ಆರ್ಗ್ಯಾನಿಸಮ್ ಒಂದು ಹ್ಯಾಬಿಟ್ಯಾಟನ್ನು ಬಿಟ್ಟು ಹೋಗಿದೆ ಅಂತ ಅರ್ಥ. ಸೊ ಇದ್ರ ಪ್ರಕಾರ ನಾನು ಹೋದರೆ ಮೊರ್ಟಾಲಿಟಿ, ನೆಟಾಲಿಟಿ ವಿಲ್ ಆ್ಯಡ್ ಟು ಪಾಪ್ಯುಲೇಷನ್, ಇಮಿಗ್ರೇಷನ್ ವಿಲ್ ಆ್ಯಡ್ ಟು ಪಾಪ್ಯುಲೇಷನ್, ಮೊರ್ಟಾಲಿಟಿ ವಿಲ್ ಡಿಕ್ರೀಸ್ ದ ಪಾಪ್ಯುಲೇಷನ್, ಎಮಿಗ್ರೇಷನ್ ವಿಲ್ ಡಿಕ್ರೀಸ್ ದ ಪಾಪ್ಯುಲೇಷನ್. ಕರೆಕ್ಟ್ ಅಲ್ವಾ? ಎಸ್ ಎಸ್ ಎಸ್. ಓಕೆ, ಸ್ಪ್ಲಿಟ್ ಮಾಡಿ ಕೇಳ್ಬೋದು, ಸ್ಪ್ಲಿಟ್ ಮಾಡಿ 5 ಮಾರ್ಕ್ಸಲ್ಲಿ ಕೇಳ್ಬೋದು. ಇದೆಲ್ಲ ಲಿಬರ್ಟಿ ಅವ್ರಿಗಿದೆ ಹೇಗೆ ಕೇಳ್ತಾರೆ ಅಂತ. ಓಕೆ, ದ ಫಂಗಸ್ ವಿಚ್ ಇಸ್ ನಾಟ್ ಯೂಸ್ಡ್ ಇನ್ ಎನಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ is glomus or aspergillus. Glomus as per your syllabus because ಅದು mycorrhizaದಲ್ಲಿ ಯೂಸ್ ಆಗುತ್ತೆ. Aspergillus niger will help in production of citric acid. Citric acid. ಓಕೆನಾ? ಇದಾಯ್ತಾ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ 5 ಮಾರ್ಕ್ ಕ್ವೆಶನ್. ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಲೆಟ್ us go to the next question and that is this. Tropical region has greater biodiversity than temperate region. Justify the statement with 3 reasons. ಇದು ಆಕ್ಚುಲಿ 5 ಮಾರ್ಕ್ ಕ್ವೆಶನ್ 3 ಮತ್ತು 2ಗೆ ಸ್ಪ್ಲಿಟ್ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಎ ಅಂತ ಇದೆ. ದಿಸ್ ವಾಸ್ ಅ 3 ಮಾರ್ಕ್ ಕ್ವೆಶನ್. ಯಾಕೆ ಟ್ರಾಪಿಕಲ್ ರೀಜನ್ ಅಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಕಾಣಿಸ್ತಾ ಇದೆ ಆಸ್ ಕಂಪೇರ್ ಟು ದಿ ಟೆಂಪರೇಟ್ ರೀಜನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡೋಣ. ಗ್ರೇಟರ್ ಬಯೋಡೈವರ್ಸಿಟಿ ಆಫ್ ದ ಟ್ರಾಪಿಕ್ ಇಸ್ ಡ್ಯೂ ಟು ದ ಫಾಲೋವಿಂಗ್ ರೀಸನ್ಸ್. ಓಕೆ, ಒಂದು ನಿಮಿಷ. ಲೆಟ್ಸ್ ಗೆಟ್ ಫ್ಯೂ ಸ್ಪ್ಯಾಮರ್ಸ್ ಔಟ್. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಎಸ್ ಎಸ್, ದಿಸ್ ಇಸ್ ಇನಫ್. ಡೋಂಟ್ ವರಿ, ಡೋಂಟ್ ವರಿ. ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳಿದ್ರೆ ಸೇಮ್ ಚಾಪ್ಟರ್ ಇಂದಾನೆ ಕೇಳಬೇಕು. ಪಾಸಿಂಗ್ ಪ್ಯಾಕೇಜ್, ಇದು ಪಾಸಿಂಗ್ ಪ್ಯಾಕೇಜ್. ಇದನ್ನ ಪಾಸಿಂಗ್ ಆಗಿ ಕೂಡ ಯೂಸ್ ಮಾಡಬಹುದು. ಪಾಸಿಂಗ್ ಬೇಕಂದ್ರೆ ಎಲ್ಲ 5 ಮಾರ್ಕ್ಸ್ ಕ್ವೆಶನ್ ನೋಡ್ಕೊಂಡು ಹೋಗಿ, ದಟ್ ಇಸ್ ಇನಫ್. ಓಕೆ, ಟ್ರಾಪಿಕ್ ರಿಸೀವ್ ಮೋರ್ ಸೋಲಾರ್ ಎನರ್ಜಿ. ಓಕೆ, ಅದರಿಂದಾಗಿ ಗ್ರೇಟರ್ ಪ್ರೊಡಕ್ಟಿವಿಟಿ, ಅಂದ್ರೆ ಗಿಡಗಳಿಗೆ ಸನ್ಲೈಟ್ ಇಷ್ಟ. ಸೊ ಟ್ರಾಪಿಕ್ ರೀಜನ್ ಅಲ್ಲಿ ಜಾಸ್ತಿ ಗಿಡಗಳು ಬೆಳಿತವೆ ಅಂತ ಅರ್ಥ. ಅದ್ರ ಜೊತೆ ಟ್ರಾಪಿಕ್ ರೀಜನ್ ಅಲ್ಲಿ ಲೆಸ್ ಸೀಸನಲ್ ವೇರಿಯೇಷನ್ ಆಗುತ್ತೆ. ಅಂದ್ರೆ ವರ್ಷದಲ್ಲಿ ನೀವು ನೋಡಿದ್ರೆ ಸುಮಾರು ಏನು ಟೆಂಪರೇಚರ್ ಮೇಲೆ ಕೆಳಗಡೆ ಹೋಗಲ್ಲ. ಸಡನ್ ಆಗಿ -10ಗೆ ಡ್ರಾಪ್ ಆಗೋದು, ಸಡನ್ ಆಗಿ 50 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಆಗೋದು, ಇದೆಲ್ಲ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಆಗಲ್ಲ. ಬಿಕಾಸ್ ಆಫ್ ದ್ಯಾಟ್ ಸ್ಪೀಶಿ ಹ್ಯಾಸ್ ಮೋರ್ ಟೈಮ್ ಟು ಇವಾಲ್ವ್ ಅಂತ ಹೇಳ್ಬಹುದು. ಆಮ್ ಐ ರೈಟ್? ಎಸ್. ಟ್ರಾಪಿಕ್ಸ್ ಹ್ಯಾವ್ ರಿಮೇನ್ಡ್ ಅನ್ಡಿಸ್ಟರ್ಬ್ಡ್, ಇದು ಕೂಡ ಒಂದು ರೀಸನ್. ಓವರ್ ದ ಪೀರಿಯಡ್ ಆಫ್ ಟೈಮ್, ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ನೀವು ತಗೊಂಡ್ರೆ ಟ್ರಾಪಿಕಲ್ಲಿ ಡಿಸ್ಟರ್ಬೆನ್ಸ್ ಕಮ್ಮಿ ಇರುತ್ತೆ. ಟೆಂಪರೇಟ್ ಅವಾಗ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅಲ್ಲಿ ಐಸ್ ಫಾರ್ಮೇಷನ್ ಆಗೋದು. ಬಿಕಾಸ್ ಆಫ್ ದ್ಯಾಟ್ ದ ಸ್ಪೀಶೀಸ್ ಡೈ ಎವ್ರಿ ನಾವ್ ಅಂಡ್ ದೆನ್. ಸೊ ಡೈವರ್ಸಿಟಿಯಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸ್ಪ್ಲಿಟ್ ಕ್ವೆಶನ್ ಎಲ್ಲಿಂದ ಕೇಳ್ತಾರೆ ಅಂತ ಹೇಳಕ್ ಆಗಲ್ಲ. ಎನಿ ಚಾಪ್ಟರ್ ದೇ ಕ್ಯಾನ್ ಚೂಸ್, ಅಲ್ವಾ? ಅದನ್ನ ಹೇಳಕ್ ಆಗಲ್ಲ. ನೋಡಿ, ಇದು you will neglect this. Okay, I will come to this. This is biodiversity and conservation. ಇದು biodiversity and conservation. ಸ್ವಲ್ಪ ನಾನು ಓಕೆ, ಒಂದು ನಿಮಿಷ. ಎಸ್, ಅರ್ಜೆಂಟಲ್ಲಿ ಇದನ್ನು ತೋರಿಸ್ಬಿಟ್ಟೆ ಕ್ವೆಶನ್ ಅನ್ನ, ಬಟ್ ನೋ ಪ್ರಾಬ್ಲಮ್. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ಇದಕ್ಕೆ ಬರೋಣ. ಅಡಾಪ್ಟೇಷನ್ಸ್ ಅಂದ್ರೆ ಈ ಲಾಸ್ಟ್ ಇಂಟ್ರಾಕ್ಷನ್ ಪಾರ್ಟ್ ಇಂದ, ನಾಟ್ ಅಡಾಪ್ಟೇಷನ್, ಇಂಟ್ರಾಕ್ಷನ್ ಪಾರ್ಟ್ ಇಂದ ಸುಮಾರು ಪ್ರಶ್ನೆಗಳು ಬರುತ್ತೆ. ಓಕೆ, ಕ್ಲಾಸ್ ಯಾವಾಗ ತಗೊಳ್ಳೋದು? ನಾಳೆ 1 ಮಾರ್ಕ್ ಕ್ವೆಶನ್ಸ್ ಬರ್ತಾ ಇದೆ. ವಾಟ್ ಆರ್ ಎಕ್ಟೋ ಪ್ಯಾರಾಸೈಟ್, ಎಂಡೋ ಪ್ಯಾರಾಸೈಟ್? ಇದು ಸಿಂಪಲ್ ಅಲ್ವಾ? ಇದು 2 ಮಾರ್ಕ್ ಪ್ರಶ್ನೆ, ಇದು 3 ಮಾರ್ಕ್ ಕ್ವೆಶನ್. 5 ಮಾರ್ಕ್ಸ್ ಸ್ಪ್ಲಿಟ್ ಆಗಿದೆ. ಎಕ್ಟೋ ಅಂದ್ರೆ ಏನು? ನಮ್ಮ ಬಾಡಿ ಅಥವಾ ದೇಹದಿಂದ ಹೊರಗಡೆ ಇರುವಂತಹ ಪ್ಯಾರಾಸೈಟ್. ಎಂಡೋ ಅಂತ ಹೇಳಿದ್ರೆ ದ ಒನ್ಸ್ ದಟ್ ಗ್ರೋ ಇನ್ಸೈಡ್ ದಿ ಹೋಸ್ಟ್ ಅಂತ ಹೇಳ್ತೀವಿ.
ಲಿಸ್ಟ್ ಎನಿ 3 ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಇನ್ ಆನಿಮಲ್ಸ್ ಅಂತ ಇದೆ. ಏನೆಲ್ಲ ಬರಿಬಹುದು ಇಲ್ಲಿ ನೀವು? ಒಂದು ಹುಕ್ಸ್, ಇನ್ನೊಂದು ಸಕ್ಕರ್ಸ್ ಫಾರ್ ಅಟ್ಯಾಚ್ಮೆಂಟ್, ಆಮೇಲೆ ಲೆಸ್ ಡೆವಲಪ್ಡ್. ಏನೆಲ್ಲ? 2 major things which are less developed. One is the sensory system and ಇನ್ನೊಂದು the digestive system. ಇದು ಎರಡು ಕೂಡ ಲೆಸ್ ಡೆವಲಪ್ ಆಗಿರುವಂಥದ್ದು. This you have to write. And ಅದ್ರ ಜೊತೆ if suppose it is an endoparasite, then thick cuticle ಇರುತ್ತೆ. ದಪ್ಪವಾಗಿರುವಂಥ thick cuticle to escape the immune system ಅಥವಾ enzymes that are present inside the host. 50 marks with or without MCQ. ನೋಡಿ MCQ ಎಷ್ಟಿದೆ? 15 MCQ plus 5 fill in the blanks. ಅಲ್ಲೇ 20 ಮಾರ್ಕ್ಸ್ ಆಯಿತು. ಅದನ್ನು ಯಾವುದನ್ನು ಆನ್ಸರ್ ಮಾಡಿಲ್ಲ ಅಂದರೆ ನೀವು 50 ಮಾರ್ಕ್ಸ್ ಅಂದರೆ 2, 3, 5 ಮಾರ್ಕ್ಸ್ ಪರ್ಫೆಕ್ಟಾಗಿ ಆನ್ಸರ್ ಮಾಡಬೇಕು ಟು ಗೆಟ್ 50. ಓಕೆನಾ? ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಗೊತ್ತಾಗುತ್ತಲ್ಲ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೇರ್ ಇಸ್ ಇಟ್? ಇದು ಇಲ್ಲಿ ನೋಡಿ, ಅಬಿಂಗ್ಡನ್ ಟಾರ್ಟಾಯ್ಸ್ ಮತ್ತೆ ಈ ಗೋಟ್ ಇದರ ಮಧ್ಯೆ ಇದ್ದಂಥ ಇಂಟ್ರಾಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸಿಗೆ. ಕಾಂಪಿಟಿಷನ್ ಇಸ್ ದಿ ಇಂಟ್ರಾಕ್ಷನ್. ಓಕೆ, ಕ್ಲಿಯರ್? ರೈಟ್, ಮುಂದೆ ಹೋಗೋಣ. ಸೊ ಪ್ಲಸ್ ಇದ್ರ ಜೊತೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಇಂಟರ್ಫಿಯರೆನ್ಸ್ ಕಾಂಪಿಟಿಷನ್ ಅಂತ ನಡೀತಾ ಇದೆ. ಕಾಂಪಿಟಿಷನ್ ಅಲ್ಲಿ 4-5 ಮೆನ್ಷನ್ ಮಾಡಿದ್ದಾರೆ. ಒಂದು ಎಕ್ಸ್ಕ್ಲೂಷನ್ ಅಂತ, ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಅಂತ, ಒಂದು ಏನಂತಾರೆ ಇದು ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್ ಅಂತ, ಇನ್ನೊಂದು ಏನು ಮಾಡಿದ್ದಾರೆ, ದಿಸ್ ಅನದರ್ ಒನ್ ವಿಚ್ ಇಸ್ ಕಾಲ್ಡ್ ಆಸ್ ಕೋ ಎಕ್ಸಿಸ್ಟೆನ್ಸ್. ಕಾಂಪಿಟೇಷನ್ ಅಲ್ಲೇ ಕೋ ಎಕ್ಸಿಸ್ಟೆನ್ಸ್ ಅಂತ ಇದೆ. ಮೆಕಾರ್ಥರ್ಸ್ ವಾಬ್ಲರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಲ್ಮೋಸ್ಟ್ ಡನ್. ಇನ್ನೆಷ್ಟಿದೆ ಕೇಳ್ತಾ ಇದ್ದೀರಾ? ಐ ಅಂಡರ್ಸ್ಟ್ಯಾಂಡ್, ಎಲ್ಲ ಆಲ್ಮೋಸ್ಟ್ ಆಯಿತು. ಇದು ನೋಡಿ, ಸ್ಪೀಶೀಸ್ ಡೈವರ್ಸಿಟಿ ಕೇಳಿದ್ದಾರೆ. ಇಂಡಿಯಾ ಹ್ಯಾಸ್ ಮೋರ್ ದೆನ್ 1000 ವೆರೈಟೀಸ್ ಆಫ್ ಮ್ಯಾಂಗೋ. ವಿಚ್ ಲೆವೆಲ್ ಆಫ್ ಡೈವರ್ಸಿಟಿ ಡಸ್ ದಿಸ್ ರೆಪ್ರೆಸೆಂಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಸ್ಪೀಶೀಸ್ ಡೈವರ್ಸಿಟಿ ಆಗುತ್ತೆ. ಇಲ್ಲಿ. ದಟ್ಸ್ ಇಟ್. ರಾವುಲ್ಫಿಯಾ ವಾಮಟೋರಿಯಾ ಇದಕ್ಕೊಂದು ಎಕ್ಸಾಂಪಲ್ ನೆನಪಿದೆಯಾ? ರಾವುಲ್ಫಿಯಾ ವಾಮಟೋರಿಯಾ ಎಕ್ಸಾಂಪಲ್. ಗ್ರಾಫಿಕಲಿ ರೆಪ್ರೆಸೆಂಟ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಇಲ್ಲಿ ಟೈಮ್ ಅಂತ ತಗೊಳ್ಳಿ, ಪಾಪ್ಯುಲೇಷನ್ ಡೆನ್ಸಿಟಿ, ದಿಸ್ ಇಸ್ ಕ್ಯಾರಿಂಗ್ ಕೆಪಾಸಿಟಿ, ಆ್ಯಂಡ್ ದ ಗ್ರಾಫ್ ವಿಲ್ ಲುಕ್ ಲೈಕ್ ದಿಸ್. ಪಾರ್ಟ್ಸ್ ಲೇಬಲ್ ಮಾಡಿ. ಒಂದು ಲ್ಯಾಗ್ ಫೇಸ್, ಇದನ್ನ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕರೀತಾರೆ, ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಕಮ್ಸ್ ದಿಸ್ ಇಸ್ ದ ಸ್ಟೇಷನರಿ ಫೇಸ್ ಅಂತ ಹೇಳ್ಬಹುದು. ಸ್ಟೇಷನರಿ ಫೇಸ್. ಕೆ ಇಸ್ ಕ್ಯಾರಿಂಗ್ ಕೆಪಾಸಿಟಿ, ಇದನ್ನ ಕೂಡ ಮೆನ್ಷನ್ ಮಾಡಿ. ಸಿಂಪ್ಲಿ ಕೆ ಅಂತ ಬರೆದು ಬಿಡಬೇಡಿ, ಓದಿದ ತಕ್ಷಣ ನಿಮಗೆ ಗೊತ್ತು ಅಂತ ಗೊತ್ತಾಗ್ಬೇಕು ಅವ್ರಿಗೂ. ಎನ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಅಷ್ಟೇ, ರೆಪ್ರೆಸೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಮಾರ್ಕ್ ಕ್ವೆಶನ್. ಎಕ್ಸ್ಪೋನೆನ್ಷಿಯಲ್ ಕೇಳಿದ್ರು, ಅದು 2 ಮಾರ್ಕ್ ಕ್ವೆಶನ್. ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಝುವಾಲಜಿಯಲ್ಲಿ ಆಗಿದೆ. ಓಕೆ, ಡನ್ ಇನ್ ಝುವಾಲಜಿ. ನೆಕ್ಸ್ಟಿಗೆ ಬರೋಣ. ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಒನ್. ಹೀಗೂ ಪ್ರಶ್ನೆಗಳನ್ನು ಕೇಳ್ತಾರೆ. ಸಿ ದಿಸ್ ಒನ್. 3 ಮಾರ್ಕ್ ಕ್ವೆಶನ್. ದಿಸ್ ಇಸ್ ಅ 2 ಮಾರ್ಕ್ ಕ್ವೆಶನ್. ಸೊ ಟೋಟಲ್ 5 ಮಾರ್ಕ್ಸ್. ಈ ಸ್ಪ್ಲಿಟ್ ಮಾಡೋ ಅಭ್ಯಾಸ ಇವರಿಗೆ ಸ್ವಲ್ಪ ಇಕಾಲಜಿ ಚಾಪ್ಟರ್ ಅಲ್ಲಿ ಜಾಸ್ತಿ ಸ್ಪ್ಲಿಟ್ ಮಾಡೋ ಅಂಥದ್ದು ಬರೋದು. ಓಕೆ, ಲ್ಯಾಕ್ ಆಪರಾನ್ ವೆರಿ ಇಂಪಾರ್ಟೆಂಟ್. ಸ್ವಿಚ್ ಆನ್ 2. ಅಡ್ವಾಂಟೇಜ್ ಆಫ್ ಪ್ರಿಡೇಷನ್ ಫಾರ್ ಅನ್ ಎಕೋಸಿಸ್ಟಮ್. ಅಡ್ವಾಂಟೇಜ್ ಏನು? controls the prey population, keeps the competition between the prey population in control, and helps in maintaining species diversity. ಮೂರು. Yes, this is only botany. ಇಲ್ಲ ವಶಿಷ್ಠ, ಕೋಡ್ಸ್ ಕೊಟ್ಟು ಯಾವ್ದು ಅಮೈನೋ ಆಸಿಡ್ ಅಂತ ಅಂದ್ರೆ ಆ ಬಾಕ್ಸ್ ಇಂದ ಕೇಳ್ತಾ ಇದ್ದೀರಲ್ವಾ, ಹಾಗೆ ಕೇಳಲ್ಲ ಅವರು ಡೈರೆಕ್ಟ್ ಆಗಿ. AUG ಕೇಳಬಹುದು, UUU ಫಿನೈಲ್ ಅಲನೈನ್ ಅದು ಕೇಳಬಹುದು.
ಓಕೆ, ಆಮೇಲೆ ಸ್ಟಾಪ್ ಕೋಡಾನ್ ಯಾವುದು? ಇಲ್ಲಿ 3 ಮಾರ್ಕ್ಸಿಗೆ ಒಂದು ಸ್ಪೀಶಿ ಡೈವರ್ಸಿಟಿ ಅಂತ ಮೆನ್ಷನ್ ಮಾಡಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಕಂಟ್ರೋಲ್ಸ್ ಕಾಂಪಿಟೇಷನ್ ಅಂತ, ಕಂಟ್ರೋಲ್ಸ್ ಕಾಂಪಿಟೇಷನ್ ಬೈ ಕಂಟ್ರೋಲಿಂಗ್ ದ ಪ್ರೇ ಪಾಪ್ಯುಲೇಷನ್, ಪ್ರೇ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಬರೀರಿ ಅಲ್ವಾ. 3 ಪಾಯಿಂಟ್ ಆಯ್ತು. 2 ಮಾರ್ಕ್ಸಿಗೆ ನಿಮಗೆ ಇಂಟ್ರಾಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ವಾಟ್ ಇಟ್ ಇಸ್. ನೇಮ್ ದ ಟೈಪ್ ಆಫ್ ಇಂಟ್ರಾಕ್ಷನ್. ಸಿ ಆನಿಮೋನ್ ಮತ್ತೆ ಕ್ಲೌನ್ ಫಿಶ್ ಇಸ್ commensalism and flower and pollinator fig with species visiting it is mutualism. mutualism ಹೀಗೆ ಕೇಳಿದ್ರು ಕೇಳ್ಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ, 5 ಎಕ್ಸಾಂಪಲ್ ಕೊಡ್ತಾರೆ, ನೀವು ಇಂಟ್ರಾಕ್ಷನ್ ಯಾವುದು ಅಂತ ಹೇಳ್ಬೋದು. ಝುವಾಲಜಿ ಆಲ್ರೆಡಿ ಆಗಿದೆ, ಝುವಾಲಜಿ ಇಸ್ ಆಲ್ರೆಡಿ ಡನ್. ಇನ್ ದ ಬಿಗಿನಿಂಗ್ ವಿ ಸ್ಟಾರ್ಟೆಡ್ ವಿತ್ ಝುವಾಲಜಿ. ಓಕೆನಾ? ರೈಟ್, ಆಲ್ಮೋಸ್ಟ್ ಎಟ್ ದಿ ಎಂಡ್ ಆಫ್ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್. ಇಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ದಿ ಸೇಮ್ ಪ್ಯಾರಾಸೈಟ್ ನಿಮಗೆ ರಿಪೀಟ್ ಆಗಿದೆ, ಸೊ ಡೂ ಗೋ ಥ್ರೂ ದ್ಯಾಟ್. Let us go to the next question or next, this is the last question. Mutualism andre ಏನು? Explain with any 2 suitable example. This is what they can ask. Explain mutualism where the 2 interacting species get benefited. The 2 species are benefited anta. And example ಯಾವುದು? ಒಂದು ನೀವು ಆಫ್ರಿಸ್ ಮತ್ತೆ ಬಿ ಮೆನ್ಷನ್ ಮಾಡಬಹುದು. ಯು ಕ್ಯಾನ್ ಆಲ್ಸೋ ಮೆನ್ಷನ್ ಫಿಗ್ ಆ್ಯಂಡ್ ವಾಸ್ಪ್. ಮ್ಯೂಚುವಲಿಸಮ್ ಅಲ್ಲಿ ನೀವು ಲೈಕೆನ್ ಮೆನ್ಷನ್ ಮಾಡಬಹುದು, ಮೈಕೋರೈಸಲ್ ಅಸೋಸಿಯೇಷನ್ ಅನ್ನ ಮೆನ್ಷನ್ ಮಾಡಬಹುದು. ಐ ಥಿಂಕ್ ದಿಸ್ ಇಸ್ ಕ್ವೈಟ್ ಇನಫ್. ಯು ಕ್ಯಾನ್ ಇವನ್ ಮೆನ್ಷನ್ ರೈಸೋಬಿಯಮ್ ಆ್ಯಂಡ್ ಲೆಗ್ಯುಮಿನಸ್ ಪ್ಲಾಂಟ್, ಇದು ಕೂಡ ಮೆನ್ಷನ್ ಮಾಡಬಹುದು. ಓಕೆ, ಕ್ಲಿಯರ್? ಎಸ್. Organism and population is done. Going to last but one chapter, that is ecosystem. Ecosystemic barana. Let us start with ecosystem. I hope you are ready for ecosystem. This is the first one. Name the type of food chain that is the major conduit of energy flow in an aquatic ecosystem and give reasons anta kelidare. Last but one chapter will be done maximum by 215 or 220 because ಇದು high weightage chapters ಅಲ್ಲ, but we need it for MCQ ಮತ್ತು fill in the blanks ಹೇಳಕ್ಕಾಗಲ್ಲ. ಓಕೆ, ರೀಸನ್ ಕೊಡಿ ಅಂತ ಕೇಳಿದ್ದಾರೆ. ಎಕ್ವೆಟಿಕ್ ಅಲ್ಲಿ ನಮಗೆ detritus food chain is not, it is grazing food chain which is the major conduit for energy flow ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಯಾಕೆ? give reason because the conditions are not favorable for decomposition. ಕರೆಕ್ಟ್ ಅಲ್ವಾ? ನೀರಿನ ಒಳಗಡೆ ಡಿಕಾಂಪೋಸಿಷನ್ಗೆ ಅವಕಾಶ ಕಮ್ಮಿ ಆಗುತ್ತೆ, ಬಟ್ ಸ್ಲೋ ಆಗುತ್ತೆ. ಸೊ ಬಿಕಾಸ್ ದ ಕಂಡೀಷನ್ ಫಾರ್ ಡಿಕಾಂಪೋಸಿಷನ್ ಅಂಡರ್ ವಾಟರ್ ಇಸ್ ಅನ್ಫೇವರೇಬಲ್. ನೀರಿನ ಅಡಿಯಲ್ಲಿ ಆಕ್ಸಿಜನ್ ಅವೈಲೇಬಿಲಿಟಿ ಲಿಮಿಟೆಡ್ ಇರುತ್ತೆ. ಆ್ಯಂಡ್ ಏನು ಹೇಳ್ಬೋದು, ಟೆಂಪ್ರೇಚರ್ ಅಷ್ಟು ಐಡಿಯಲ್ ಆಗಿರಲ್ಲ. ದಟ್ ಇಸ್ ವೈ. ಓಕೆ, 2 ಮಾರ್ಕ್ಸ್ ಕ್ವೆಶನ್ ಇಲ್ಲಿ ಆಯಿತು. ಆಲ್ ರೈಟ್. ಗ್ರಿಫಿಥ್ಸ್ ಎಕ್ಸ್ಪೆರಿಮೆಂಟ್ 2 ಸರಿ ಕೇಳಿದ್ದಾರೆ, 2 ಸರಿ ಲಾಸ್ಟ್ 5 years ಅಲ್ಲಿ ಕೇಳಿದ್ದಾರೆ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಐ ಥಿಂಕ್ ಇವಲ್ಯೂಷನ್ ಅಲ್ಲಿ ಬರುತ್ತಲ್ವಾ? ಓಕೆ, let us go to the next question. This is a 3-mark question. Ecological pyramids have limitation. Justify the statement with 3 reasons. As per me, this is difficult. ಯಾಕಂತ ಹೇಳಿದ್ರೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡಿರ್ತೀರಾ, but then they will ask questions here. Okay, ತಗೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. PPT ಇದು PDF ಅವೈಲೇಬಲ್ ಮಾಡ್ಸೋಣ. Does not take into account the same species belonging to 2 or more trophic level. First ಲಿಮಿಟೇಷನ್ ಆಯಿತು. ಲಿಮಿಟೇಷನ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಡಿಸಡ್ವಾಂಟೇಜ್ ಅಂತ ಹೇಳ್ಬಹುದು. ಓಕೆನಾ? ಅಸ್ಯೂಮ್ ಸಿಂಪಲ್ ಫುಡ್ ಚೈನ್ ವಿಚ್ ಇಸ್ ರೇರ್ ಇನ್ ನೇಚರ್. ಸಿಂಪಲ್ ಫುಡ್ ಚೈನ್ ತಗೊಳುತ್ತೆ, ನೇಚರಲ್ಲಿ ಫುಡ್ ವೆಬ್ ಇಸ್ ಕ್ವೈಟ್ ಕಾಮನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಐ ಸೆಡ್, ದ ಥರ್ಡ್ ಪಾಯಿಂಟ್ ಡಸ್ ನಾಟ್ ಅಕಾಮಡೇಟ್ ಅ ಫುಡ್ ವೆಬ್. ಆ್ಯಂಡ್ ಅದ್ರ ಜೊತೆ ಸ್ಯಾಪ್ರೋಫೈಟ್ಸ್ಗೆ ಯಾವುದೇ ರೀತಿಯ ಜಾಗ ಇಲ್ಲ ಇನ್ ಎಕಲಾಜಿಕಲ್ ಪಿರಮಿಡ್.
ಓಕೆ. ಇಕೊಲಾಜಿಕಲ್ ಪಿರಮಿಡ್ಸ್ ದಯವಿಟ್ಟು ನೋಡ್ಕೊಳ್ಳಿ. ನಂಬರ್, ಬಯೋಮಾಸ್, ಎನರ್ಜಿ. ನಂಬರ್ ಕ್ಯಾನ್ ಬಿ ಅಪ್ರೈಟ್ ಆರ್ ಇನ್ವರ್ಟೆಡ್, ಬಯೋಮಾಸ್ ಕ್ಯಾನ್ ಬಿ ಅಪ್ರೈಟ್ ಆರ್ ಇನ್ವರ್ಟೆಡ್, ಬಟ್ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. ಗಿವ್ ರೀಸನ್ ಅಂತ ಕೇಳಬಹುದು. ವಿಚ್ ಇಸ್ ದಿ ಎಡಿಬಲ್ ಪಾರ್ಟ್ ಇನ್ ಕೋಕೋನಟ್? ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಇಸ್ ದಿ ಎಡಿಬಲ್ ಪಾರ್ಟ್ ಇನ್ ಕೋಕೋನಟ್. ಅಗೇನ್ ಅ 3 mark ಕ್ವೆಶನ್. ಇಲ್ಲಿಂದ 5 mark ಕ್ವೆಶನ್ ಬರೋ ಚಾನ್ಸಸ್ ಕಮ್ಮಿ ಇದೆ ಫ್ರಮ್ ಎಕೋಸಿಸ್ಟಮ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಕಾಂಪೋಸಿಷನ್. ಓಕೆ. ಸೊ ಡೆಟ್ರಿಟಸ್ ರಿಚ್ ಇನ್ ಕೈಟಿನ್ ಅಂಡ್ ಲಿಗ್ನಿನ್ ಆದರೆ ಡಿಕಾಂಪೋಸಿಷನ್ ಸ್ಲೋ ಆಗುತ್ತೆ. ನೈಟ್ರೋಜನ್ ಮತ್ತು ವಾಟರ್ ಸೊಲ್ಯೂಬಲ್ ಸಬ್ಸ್ಟೆನ್ಸ್ ಜಾಸ್ತಿ ಇದ್ರೆ ಡೆಟ್ರಿಟಸ್ ಅಲ್ಲಿ, ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಡಿಕಾಂಪೋಸಿಷನ್ ಫಾಸ್ಟ್ ಆಗುತ್ತೆ. ಟೆಂಪ್ರೇಚರ್ ಮತ್ತು ಸಾಯಿಲ್ ಮಾಯಿಶ್ಚರ್, ಲೆಟಸ್ ಸೇ ಟೆಂಪ್ರೇಚರ್ ವಾರ್ಮ್ ಆಗಿದೆ ಅಂಡ್ ಸಾಯಿಲ್ ಇದು ಮಾಯಿಶ್ಚರ್ ಕೂಡ ಆಪ್ಟಿಮಮ್ ಇದೆ, ದೆನ್ ಡಿಕಾಂಪೋಸಿಷನ್ ವಿಲ್ ಹ್ಯಾಪನ್ ಫಾಸ್ಟರ್. ಕಮ್ಮಿ ಟೆಂಪ್ರೇಚರ್, ಡ್ರೈ ಆಗಿರುವಂಥ ಕಂಡೀಷನ್, ಆಕ್ಸಿಜನ್ ಅವೈಲಬಿಲಿಟಿ ಕರೆಕ್ಟ್ ಆಗಿಲ್ಲ ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ದ ಪ್ರೋಸೆಸ್ ಆಫ್ ಡಿಕಾಂಪೋಸಿಷನ್. ಸರಿನಾ? ಎಸ್. ನೋಡಿ ಪ್ರಮೋದ್, ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ. ಓಂಕಾರ, ಐ ವಿಲ್ ಟ್ರೈ. ಓಕೆ, ಐ ವಿಲ್ ಟೆಲ್. ಮೈ ಟೀಮ್ ಇಸ್ ಆಲ್ಸೋ, ನಮ್ಮ ಟೀಮ್ ಬ್ಯಾಕ್ ಎಂಡ್ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ನಿಮ್ಮ ಕಮೆಂಟ್. ಆದರೆ ಇದನ್ನ PDF ಅನ್ನ ಹಾಕೋಣ. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಹೋಗೋಣ ಟು ಎಕೋಸಿಸ್ಟಮ್. ಸುಮಾರು ಪ್ರಶ್ನೆಗಳಿಲ್ಲ. ಲಾಸ್ಟ್ 5 years ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರೆ, ಬಟ್ ಎನಿವೇಸ್ ಏನೆಲ್ಲ ಕೇಳಿದ್ದಾರೆ ಅದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಬಯೋಡೈವರ್ಸಿಟಿ ಮೇಲೆ ಸ್ವಲ್ಪ ಪ್ರಶ್ನೆಗಳು ಆ್ಯಕ್ಚುಲಿ ಜಾಸ್ತಿ ಇದೆ, ಟು ಬಿ ವೆರಿ ಫ್ರ್ಯಾಂಕ್. ಯಾ, ಲುಕ್ಸ್ ಲೈಕ್ ವಿ ಡೋಂಟ್ ಹ್ಯಾವ್ ಮೆನಿ ಕ್ವೆಶನ್ಸ್. ಇಷ್ಟೇ ಕೇಳಿದ್ದಾರೆ. ಒಂದು ನಿಮಿಷ. ಅಗೇನ್ ಡಿಕಾಂಪೋಸಿಷನ್ ಮೇಲೆ ಪ್ರಶ್ನೆ ಬಂದಿದೆ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಕಾಂಪೋಸಿಷನ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ಯು ಹ್ಯಾವ್ ಫ್ರಾಗ್ಮೆಂಟೇಷನ್. ಫಸ್ಟ್ ಸ್ಟೆಪ್ ಇಸ್ ಫ್ರಾಗ್ಮೆಂಟೇಷನ್. ಇಲ್ಲಿ ನೀವು ಅರ್ಥವರ್ಮ್ ಇನ್ವಾಲ್ವ್ ಆಗುತ್ತೆ ಅಂತ ಮೆನ್ಷನ್ ಮಾಡಬೇಕು. ಶರಣ್ಯ, ಹೌ ಕ್ಯಾನ್ ಐ ಸ್ಕೋರ್ 70 on 70? Don't skip any chapter. Don't skip any chapter. First thing, practice all the model question papers. Pre-board question papers, last 5 years idu, you will be done. Why DNA is called negatively charged? Net charge is negative on DNA because of phosphate groups present. Phosphate ಇದೆಯಲ್ವಾ, ಅದರಿಂದಾಗಿ ನೆಗೆಟಿವ್ ಚಾರ್ಜ್ ಬರೋದು. ಓಕೆನಾ? ಎಸ್. ಪಾರ್ಟ್ ಡಿ ಸೆಕ್ಷನ್ 2 ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಮ್ಯಾಮ್. ಆದರೆ ಓಕೆ, ಹಾಟ್ಸ್ ಅಲ್ಲಿ ಯಾವ ರೀತಿಯ ಕ್ವೆಶನ್ ಕೇಳ್ತಾರೆ ಅಂತ ಸಿ ಐ ಟೆಲ್ ಯು. ಸಪೋಸ್ ಎಕ್ಸಾಂಪಲ್ ನಾನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ತಗೊಂಡೆ. ಅಲ್ಲಿ ನಿಮಗೆ ಬ್ಲಡ್ ಗ್ರೂಪಿಂಗ್ ಮೇಲೆ ಸ್ವಲ್ಪ ಕ್ವೆಶನ್ಸ್ ಬರಬಹುದು. ದ್ಯಾಟ್ ಕುಡ್ ಬಿ ಒನ್ ಕೈಂಡ್ ಆಫ್ ಅ ಹಾಟ್ ಕ್ವೆಶನ್. ಹಾಟ್ಸ್ ಅಂತ ಹೇಳಿದರೆ ತುಂಬ ಏನಂತಾರೆ ಡಿಫಿಕಲ್ಟ್ ಆಗಿರುವಂಥ ಕ್ವೆಶನ್ಸ್ ಅಂತಲ್ಲ. ಡೋಂಟ್ ಥಿಂಕ್ ದ್ಯಾಟ್. ಓಕೆ, ಡೋಂಟ್ ಗೆಟ್ ಸ್ಕೇರ್ಡ್ ಆಫ್ ಇಟ್. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಂಥ ಪ್ರಶ್ನೆಗಳು ಬಂದರೆ ದಟ್ ಇಸ್ ಅಪ್ಲಿಕೇಶನ್ ಬೇಸ್ಡ್ ಅಲ್ವಾ, ಅದಕ್ಕೋಸ್ಕರ. ಆಲ್ ರೈಟ್, ಫ್ರಾಗ್ಮೆಂಟೇಷನ್ ಆಯಿತು. ಅದಾದ ನಂತರ ಲೀಚಿಂಗ್ ಅಂತ ಸ್ಟೆಪ್ ಇದೆ. ವೇರ್ ಡ್ಯೂರಿಂಗ್ ಬ್ರೇಕ್ ಡೌನ್ ದ ವಾಟರ್ ಸೊಲ್ಯೂಬಲ್ ಮಾಲಿಕ್ಯೂಲ್ ವಿಲ್ ಎಂಟರ್ ಇನ್ ಟು ದ ಸಾಯಿಲ್ ಅಂತ ಹೇಳ್ತೀವಿ. ಕ್ಯಾಟಬಾಲಿಸಮ್ ಅಂತ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಬುಕ್ಕಲ್ಲಿ. ಕ್ಯಾಟಬಾಲಿಸಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೆನ್ ಇಸ್ ಹ್ಯೂಮಿಫಿಕೇಶನ್, ಹ್ಯೂಮಸ್ ಪ್ರೊಡಕ್ಷನ್ ಆಗುವಂಥದ್ದು. ಒಂದು ಲೈನಲ್ಲಿ ನೀವು ಡೆಫಿನೇಷನ್ ಬರೆದ್ರು ಸಾಕಾಗುತ್ತೆ ಇದಕ್ಕೆ. And then comes mineralization. Basically the release of minerals from the dead organic matter. Correct alva? Idaitu mineralization. So yep, this is pretty much it in ecosystem. Like I said, quite an easy topic. Biodiversity al ಸ್ವಲ್ಪ questions ಜಾಸ್ತಿ ಇದೆ. Not sure why. Okay, this is actually the end of ecosystem ಅಷ್ಟೇ. ಪ್ರೊಡಕ್ಟಿವಿಟಿ ಮೇಲೂ ಇಲ್ಲ ಏನು. ನಿಮಗೆ ಡೇವಿಡ್ ಟಿಲ್ಮೆನ್ ಎಕ್ಸ್ಪೆರಿಮೆಂಟ್ ಮೇಲೂ ಕ್ವಶನ್ಸ್ ಕೇಳಲಿಲ್ಲ ಅವರು. ಸೊ ಎಸ್, ಇಕೋಸಿಸ್ಟಮಲ್ಲಿ ನೀವು ಪಿರಮಿಡ್ಸ್ ನೋಡ್ಕೊಳ್ಳಿ. ಆದ್ರೂ ಪಿರಮಿಡ್ಸ್ ನೋಡ್ಕೊಳ್ಳಿ. ಓಕೆನಾ? ಪಿರಮಿಡ್ಸ್ ನೋಡ್ಕೊಳ್ಳಿ. ಪ್ಲೀಸ್ ಲುಕ್ ಎಟ್ ದ ಪಿರಮಿಡ್. ಲಾಸ್ಟ್ ಚಾಪ್ಟರ್ಗೆ ಎಂಟ್ರಿ ಹೊಡಿತಾ ಇದ್ದೀವಿ. ಐ ಹೋಪ್ ಯು ಆರ್ ಆಲ್ ದೇರ್. 10 more minutes and we'll be done. And ಎಂಡಲ್ಲಿ ಒಂದೆರಡು ಕ್ವೆಶನ್ ವಿಚ್ ಐ ಫೀಲ್ ಆರ್ ಅಗೇನ್ ಇಂಪಾರ್ಟೆಂಟ್. ದೋ ಕೇಳಲಿಲ್ಲ ಅಥವಾ 2 ಟಾಪಿಕ್ಸನ್ನು ಸಿಂಪಲ್ ಆಗಿ ಮೆನ್ಷನ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಲೆಟ್ಸ್ ಕಮ್ ಟು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್.
ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಲ್ಲಿ ನಮಗೆ ಲಾಸ್ಟ್ ಪಾರ್ಟ್ ರೈಟ್, ಅದರಲ್ಲಿ ಏನು ಕೇಳ್ತಾರೆ, ಲೆಟ್ ಅಸ್ ಸಿ ದ್ಯಾಟ್. ಒಂದು ನಿಮಿಷ, ಲೆಟ್ ಮಿ ಜಸ್ಟ್ ಸರ್ಚ್ ಫಾರ್ ದ ಚಾಪ್ಟರ್. ಓಕೆ, ಸಿ ಡಿಕಾಂಪೋಸಿಷನ್ ಇಲ್ಲಿ ಕೂಡ ಆಸ್ ಅ 5 ಮಾರ್ಕ್ ಕ್ವೆಶನ್ ರಿಪೀಟ್ ಆಗಿದೆ. ಐ ಹ್ಯಾವ್ ಪುಟ್ ಆಲ್ ದ ಸ್ಟೆಪ್ಸ್. ಇದನ್ನ ಆಮೇಲೆ ಕೊಡೋಣ. ಇದು 2 ಸರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಓಕೆ, ಸ್ಟಾರ್ಟಿಂಗ್ ವಿತ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಪ್ರಶ್ನೆಗಳು ಹೀಗೆ ಬರಬಹುದು. ಒಂದು, ಮೆನ್ಷನ್ ದ ಈವಲ್ ಕ್ವಾರ್ಟೇಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಪೀಟೆಡ್ ಕ್ವೈಟ್ ಅ ಫ್ಯೂ ಟೈಮ್ಸ್. ಮೆನ್ಷನ್ ಮಾಡಿದ ತಕ್ಷಣ ಹೆಸರು ಮಾತ್ರ ಬರೀರಿ. ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಅದೆಲ್ಲ, ಕೋ ಎಕ್ಸ್ಟೆನ್ಷನ್, ಏಲಿಯನ್ ಸ್ಪೀಶಿ ಇನ್ವೇಷನ್ ಇದೆಲ್ಲ ಬರ್ಕೊಂಡು ಹೋಗಿ. ಇದು 4 ಸ್ಟೆಪ್ಸ್ ಏನಿದೆ, ಓವರ್ ಎಕ್ಸ್ಪ್ಲಾಟೇಷನ್. ಹಾಂ, ಇನ್ನೊಂದು ಸ್ಪೀಶೀಸ್ ದಟ್ ಹ್ಯಾವ್ ಗಾನ್ ಎಕ್ಸ್ಟಿಂಕ್ಟ್ ಇನ್ ರೀಸೆಂಟ್ ಟೈಮ್ MCQ ಕೇಳೋ ಚಾನ್ಸ್ ಇದೆ. ಯಾವುದೆಲ್ಲ, ಸ್ಟೆಲ್ಲರ್ ಸೀ ಕಾವ್, ಪ್ಯಾಸೆಂಜರ್ ಪಿಜಿನ್ ಆಮೇಲೆ ಬರುತ್ತೆ. ಓವರ್ ಎಕ್ಸ್ಪ್ಲಾಟೇಷನ್ಗೆ ಕೂಡ ಅದು ಎಕ್ಸಾಂಪಲ್ ಆಗಿರೋ ಕಾರಣದಿಂದಾಗಿ ಡೋಡೋ, ಥೈಲಸ್ತೀನ್, ಕ್ವೇಗಾ, ಆಮೇಲೆ ಸಬ್ ಸ್ಪೀಶೀಸ್ ಆಫ್ ಟೈಗರ್, ಬಾಲಿ, ಜಾವನ್, ಕ್ಯಾಸ್ಪಿಯನ್ ಇದೆಲ್ಲ ನೋಡ್ಕೊಳ್ಳಿ. 1 ಮಾರ್ಕಲ್ಲಿ ಬರೋ ಚಾನ್ಸ್ ತುಂಬ ಜಾಸ್ತಿ, ಸ್ಪೆಷಲಿ MCQ. ಆಮೇಲೆ ಇದನ್ನ ನೀವು ನೋಡೋದೇ ಇಲ್ಲ, ನನ್ಗೆ ಗೊತ್ತು. ಈ ಪೈ ಚಾರ್ಟನ್ನು ಎಲ್ಲರೂ ನಿಗ್ಲೆಕ್ಟ್ ಮಾಡ್ತಾರೆ. ಇಫ್ ಯು ಏಮಿಂಗ್ ಟು ಸ್ಕೋರ್ 70 on 70 ಇದನ್ನ ನೋಡ್ಕೊಳ್ಳಿ. ಇಲ್ಲ ಮ್ಯಾಮ್ ನಮ್ಗೆ ಆಗಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೆಲ್ಲ ಹೇಳಿದ್ರೆ ಯಾರು ಓದ್ತಾರೆ ಅಂತ ನನ್ನನ್ನು ಬೈಕೊಂಡ್ರೆ, ದೆನ್ ಆಲ್ಸೋ ಇಟ್ ಫೈನ್, ಯು ಕ್ಯಾನ್ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇಫ್ ಯು ಏಮಿಂಗ್ ಎಟ್ 70 on 70 ಯು ಕ್ಯಾನ್ ಲುಕ್ ಎಟ್ ದಿಸ್. ಯಾಕಂದ್ರೆ ಒಂದು ಪ್ರಶ್ನೆ ಕೇಳಿದಾರೆ ಇಲ್ಲಿ, ಅಮಾಂಗ್ ವರ್ಟಿಬ್ರೇಟ್ಸ್ ವಿಚ್ ಗ್ರೂಪ್ ಆಫ್ ಆನಿಮಲ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಇನ್ ಗ್ಲೋಬಲ್ ಡೈವರ್ಸಿಟಿ. ಈ ಪ್ರಶ್ನೆಯನ್ನ ಅವರು ಪೈ ಚಾರ್ಟ್ ಮೇಲೆ ಕೇಳಿದ್ದಾರೆ. ಇಲ್ಲಿ ನೋಡಿ, ವರ್ಟಿಬ್ರೇಟ್ ಇದು ಚಾರ್ಟ್ ಕೊಟ್ಟು ಫಿಶಸ್ ಆಕ್ಯುಪೈ ಹಾಫ್ ಆಫ್ ಇಟ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ಬಿಕಾಸ್ ಅವರ್ ಬಯೋಸ್ಪಿಯರ್ ಇಸ್ ಕವರ್ಡ್ ವಿತ್ ಅ ಲಾಟ್ ಆಫ್ ವಾಟರ್. ಓಕೆನಾ, ಸರಿನಾ? ಅದಕ್ಕೋಸ್ಕರ ಫಿಶಸ್ ಆರ್ ಬೇಸಿಕ್ಲಿ ಹಾಫ್ ಆಫ್ ಇಟ್. ಸೊ ಗ್ಲೋಬಲ್ ಬಯೋಡೈವರ್ಸಿಟಿ ವರ್ಟಿಬ್ರೇಟ್ಸ್ ಅಲ್ಲಿ ಫಿಶಸ್ ಇದು ಹೈಯೆಸ್ಟ್ ಇದೆ. ಇನ್ವರ್ಟಿಬ್ರೇಟ್ ಅಲ್ಲಿ ಕೇಳಿದ್ರೆ ಇನ್ಸೆಕ್ಟ್ ಇದು ಹೈಯೆಸ್ಟ್ ಇದೆ. ಅಟ್ಲೀಸ್ಟ್ ಹೈಯೆಸ್ಟ್ ಲೋಯೆಸ್ಟ್ ನೋಡ್ಕೊಂಡ್ರೆ ಸಾಕು. ಪ್ಲಾಂಟ್ಸ್ ಅಲ್ಲಿ ಬಯೋಡೈವರ್ಸಿಟಿ ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಹೈಯೆಸ್ಟ್ ಇದೆ, ಫಂಗೈ ಅಲ್ಲಿ ಹೈಯೆಸ್ಟ್ ಇದೆ. ನೀವು ಡೋಂಟ್ ಆರ್ಗ್ಯೂ ವಿತ್ ಮೀ ಸೇಯಿಂಗ್ ಫಂಗೈ ಇಸ್ ನಾಟ್ ಇನ್ ಪ್ಲಾಂಟ್ ಮ್ಯಾಮ್, ವಾಟ್ ಆರ್ ಯು ಸೇಯಿಂಗ್ ಅಂತ ಹೇಳ್ಬೇಡಿ. ನನ್ಗದು ಗೊತ್ತು. ಇವ್ರ ಬುಕ್ಕಲ್ಲಿ ಫಂಗೈ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಓಕೆ, ಐ ಆಮ್ ಫಿನಿಶಿಂಗ್ ಇನ್ 10 minutes ಭಾಗ್ಯವತಿ. ಬೈಕೋಬೇಡಿ, ಡೋಂಟ್ ಸ್ಕೋಲ್ಡ್ ಮೀ ಮನ್ಸಲ್ಲಿ. ದಿಸ್ ಲೇಡಿ ಇಸ್ ನಾಟ್ ಲೀವಿಂಗ್ ದ ಸ್ಕ್ರೀನ್ ಅಂತ ಬೈಕೋಬೇಡಿ. Coming, invasion of alien animal species eliminates the native animal species. Give 2 examples. ಏನೆಲ್ಲ ಇದೆ, ಒಂದು ನೈಲ್ ಪರ್ಚ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವಿಚ್ ಕಾಸ್ ದಿ ಎಕ್ಸ್ಟಿಂಕ್ಷನ್ ಆಫ್ ಸಿಕ್ಲೆಡ್ ಫಿಶಸ್. ಎಷ್ಟು ಸಿಕ್ಲೆಡ್ ಫಿಶಸ್? 200 ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗಿದೆ. ಆಮೇಲೆ ಓಕೆ, ಇನ್ನೊಂದು ಎಲಿಮಿನೇಟ್ಸ್ ದ ನೇಟಿವ್ ಆನಿಮಲ್ ಸ್ಪೀಶಿ. ಎಲಿಮಿನೇಷನ್ ಕೇಳಿದ್ದಾರೆ. ಎಲಿಮಿನೇಷನ್ ಅಂದರೆ 2 ಬರೋದು. ಒಂದು ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಆಫ್ರಿಕನ್ ಕ್ಯಾಟ್ ಫಿಶ್ ಕ್ಲಾರಿಯಸ್ ಗ್ಯಾರಿಪೈನಸ್, ಇದು 2. ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ಎಲಿಮಿನೇಟ್ ದ ನೇಟಿವ್ ಸ್ಪೀಶಿ. ಬರೀ ಏಲಿಯನ್ ಆನಿಮಲ್ ಸ್ಪೀಶಿ, ಏಲಿಯನ್ ಇನ್ವೇಷನ್ ಇದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಲ್ಯಾಂಟೆನಾ, ಪಾರ್ಥೇನಿಯಂ, ಐಕಾರ್ನಿಯಾ ಇದು 3 ಕೂಡ ಮೆನ್ಷನ್ ಮಾಡಬಹುದಿತ್ತು. ಬಟ್ ರೀಡ್ ದ ಕ್ವೆಶನ್ ಪ್ರಾಪರ್ಲಿ. ಹಾ ಪ್ರಮೋದ್, ಕ್ವೆಶನ್ ಪೇಪರ್ ಯಾವ ಮ್ಯಾಮ್ ಸರ್ ಸಾಲ್ವ್ ಮಾಡ್ತಾರೆ ಗೊತ್ತಿಲ್ಲ. ಪ್ರಮೋದ್ ಇದು ಹೆಸರನ್ನ ತಗೊಳ್ಳಿ ಅಂತ ನಾನು 100% ಅವ್ರಿಗೆ ಹೇಳ್ತೀನಿ. ನೀವುಗಳು ಕೂಡ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಯು ಹ್ಯಾವ್ ಟು ಕಮ್ ಟು ದ ಲೈವ್ ಡಿಸ್ಕಷನ್ ಆ್ಯಂಡ್ ಟೆಲ್ ಅಸ್ ಹೆಲ್ಪ್ ಆಗಿದೆಯೋ ಇಲ್ವೋ ಅಂತ. ಒಂದು 2 ಕ್ವಶನ್ ಕೂಡ ಹೆಲ್ಪ್ ಆಗಿದ್ರೆ ಯು ಹ್ಯಾವ್ ಟು ಟೆಲ್ ಅಸ್. ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ವಿ ಆರ್ ಆನ್ಲೈನ್, ವಿ ಆರ್ ಟೀಚಿಂಗ್ ಆನ್ಲೈನ್ ಅಲ್ವಾ. ಸೊ ನಮಗೆ ನೀವು ಹೇಳಿದರೆ ಮ್ಯಾಮ್ ಹೆಲ್ಪ್ ಆಯಿತು, ಸರ್ ಹೆಲ್ಪ್ ಆಯಿತು, ಇಟ್ ಇಸ್ ಗೋಯಿಂಗ್ ಟು ಬಿ ಎ ಬೂಸ್ಟ್ ಫಾರ್ ಅಸ್. ನಾವು ಮಾಡಿರೋ ಕೆಲಸ ಯೂಸ್ ಆಯಿತು ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬಂದು ದಯವಿಟ್ಟು ರೆಸ್ಪಾಂಡ್ ಆ್ಯಂಡ್ ಟಾಕ್ ಸೊ ದ್ಯಾಟ್ ವಿ ನೋ ದ್ಯಾಟ್ ಎಸ್ ಇಟ್ ಹ್ಯಾಸ್ ರೀಚ್ಡ್ ಆಸ್ ಮೆನಿ ಸ್ಟೂಡೆಂಟ್ಸ್ ಆಸ್ ವಿ ವರ್ ಎಕ್ಸ್ಪೆಕ್ಟಿಂಗ್. ಅಗೇನ್ ನೋಡಿ, ರಿಪೀಟೆಡ್. ಓಕೆ, ದಿಸ್ ಇಸ್ ಅ ರಿಪೀಟೆಡ್ ಕ್ವೆಶನ್. ಲೆಟ್ಸ್ ಸ್ಕಿಪ್ ಆನ್ ಟು ದಿಸ್. ದ ನೆಕ್ಸ್ಟ್ ಕ್ವೆಶನ್, biodiversity. Define endemism. ಮೋಸ್ಟ್ ರಿಪೀಟೆಡ್ ಕ್ವೆಶನ್, ಸ್ಪೆಷಲಿ 1 ಮಾರ್ಕ್ ಇರಬೇಕಾದ್ರೆ ಸುಮಾರು ಸರಿ ಎಂಡಮಿಸಮ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಲ್ರೆಡಿ ಸ್ಟಾರ್ಟಿಂಗ್ ಆಫ್ ದ ಕ್ಲಾಸ್ ಐ ಗೇವ್. ದ ಸ್ಪೀಶೀಸ್ ವಿಚ್ ಆರ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ 1 geographical region ಆ್ಯಂಡ್ ನೋವೆರ್ ಎಲ್ಸ್, ಅದನ್ನ ಎಂಡಮಿಕ್ ಸ್ಪೀಶಿ ಅಂತ ಹೇಳ್ತಾರೆ. ಓಕೆ, MCQ ಟುಮಾರೋ. ವಿಷ್ಣು ರೆಡ್ಡಿ, MCQ ಟುಮಾರೋ ಮಾಡೋಣ. ಟುಮಾರೋ ಮಾಡೋಣ ಅಲ್ಲ, ನಾಳೆ ಮಾಡೋಣ.
ಸ್ಟೇಟ್ ಹೌ ಡಸ್ 𝐒𝐄 ಕನ್ಸರ್ವೇಷನ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ಬಯೋಡೈವರ್ಸಿಟಿ. ಇದೆಲ್ಲ 2 ಮಾರ್ಕ್ 3 ಮಾರ್ಕ್ ಪುಟಾಣಿ ಪ್ರಶ್ನೆಗಳು. ಲೀವ್ ಅಸ್ ಮ್ಯಾಮ್, ಐ ಆಮ್ ಲೀವಿಂಗ್ ಯು, ವೇರ್ ಆಮ್ ಐ ಹೋಲ್ಡಿಂಗ್ ಯು, ಯು ಕ್ಯಾನ್ ಗೋ, ಐ ಆಮ್ ರಿಯಲಿ ಸಾರಿ, 10 minutes ಮೋರ್. 𝐒𝐄 ಕನ್ಸರ್ವೇಷನ್ ಅಂತ ಹೇಳಿದ್ರೆ ಏನು? ಬೇಸಿಕ್ಲಿ ಗೆಟಿಂಗ್ ದಿ ಆರ್ಗ್ಯಾನಿಸಮ್ ಔಟ್ ಆಫ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಓಕೆ, ಇಲ್ಲಿ ಸಫಾರಿ ಪಾರ್ಕ್ ಅಂತ ಕೊಟ್ರೆ, ಇಫ್ ದೇ ಗಿವ್ ಸಫಾರಿ ಪಾರ್ಕ್, ರಿಮೆಂಬರ್ it is 𝐒𝐄 conservation. Botanical garden, 10 more minutes, Omkar, 10 more minutes. I told no, 220, that's it, 220 it is. Okay, safari park, seed banks, botanical gardens, cryopreservation, ಇದೆಲ್ಲ. Okay, ಸರಿನಾ? ಸಫಾರಿ ಪಾರ್ಕ್ ಕೊಟ್ರೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಡೂ ನಾಟ್ ಗೆಟ್ ಕನ್ಫ್ಯೂಸ್ಡ್. ಇದಾಯ್ತಾ? ಸರಿ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಡಿಫೈನ್ ಎಂಡಮಿಸಮ್, ಲೈಕ್ ಐ ಟೋಲ್ಡ್, ಸುಮಾರು ಸರಿ ಬಂದಿದೆ ಲಾಸ್ಟ್ 5 years ಅಲ್ಲಿ. ಸೊ ಡೂ ಲುಕ್ ಎಟ್ ದಿಸ್. ಓಕೆ, ಲಾಸ್ಟ್ 5 years ಅಲ್ಲಿ ಪ್ರಶ್ನೆಗಳೇ ಕಮ್ಮಿ ಅನ್ಸುತ್ತೆ. ಇದು ಒಂದೇ ಕೊಟ್ಟಿರೋದು. ವೆರಿ ನೈಸ್. ಆಕ್ಚುಲಿ ದಿಸ್ ಇಸ್ ದ ಎಂಡ್ ಆಫ್ ದ ಸೆಷನ್. ಲಾಸ್ಟ್ 5 years ಅಲ್ಲಿ ಇಷ್ಟು ಮಾತ್ರ ಕೇಳಿರೋದು. ಬಟ್ ಸ್ಟಿಲ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ, ಲೈಕ್ ಐ ಸೆಡ್, ಸೇಕ್ರೆಡ್ ಗ್ರೂವ್ಸ್ ಒಮ್ಮೆ ನೋಡ್ಕೊಳ್ಳಿ. ಓಕೆನಾ? ಅರಾವಳಿ ಹಿಲ್ಸ್, ಖಾಸಿ ಅಂಡ್ ಜಯಂತಿಯಾ ಹಿಲ್ಸ್, ಚಂದ, ಸರ್ಗುಜಾ, ಬಸ್ತರ್ ರೀಜನ್ಸ್, ವೆಸ್ಟರ್ನ್ ಘಾಟ್. ಪ್ಲೀಸ್ ಲುಕ್ ಎಟ್ ಆಲ್ ಆಫ್ ದೀಸ್. ಇದನ್ನ ಕೂಡ ಕೇಳೋ ಚಾನ್ಸ್ ಇದೆ. Mutation and its type I will explain. Okay, total how many experiments should we read? Please tell us the questions, ma'am. Experiments ಯಾವ್ದೆಲ್ಲ? ಗ್ರಿಫಿತ್, ಮೆಸೆಲ್ಸನ್ ಅಂಡ್ ಸ್ಟಾಲ್ ಅಂಡ್ ಹರ್ಷಿ ಅಂಡ್ ಚೇಸ್. ನಾರ್ಮಲಿ 5 marksಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಲಾಸ್ಟ್ 5 to 6 years. Don't leave us, ma'am. Do more questions. Actually, we are done with all of the chapters. Biodiversity and conservation ಅಲ್ಲಿ ನಿಮಗೆ ನಾನು ಆಲ್ರೆಡಿ ಹೇಳಿದೆ ಏನೆಲ್ಲ ನೋಡ್ಕೋಬೇಕು. ಇನ್ನೊಂದು ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಒಮ್ಮೆ ನೋಡ್ಕೊಳ್ಳಿ. ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಓಕೆ, ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಪ್ಲೀಸ್. Rakshita, depends, you're a dropper, but how much of what you have studied you remembered? Adar mele depend agutte. If you're very good at the subjects, then probably yes. Illa andre ಸ್ವಲ್ಪ ಕಷ್ಟ ಆಗ್ಬೋದು. Within 1000, I won't lie. ರಂಗು ನಾಯಕ್, ಎಲ್ಲ ಚಾಪ್ಟರ್ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಲ್ರೆಡಿ ಕೊಟ್ಟಾಗಿದೆ. ಬಟ್ ಬಾಯಲ್ಲಿ ಕೆಲವೆಲ್ಲ ಹೇಳ್ತೀನಿ. ಓಕೆ, ಬಾಯಲ್ಲಿ ಕೆಲವೆಲ್ಲ ಹೇಳ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇನ್ನು ಸ್ವಲ್ಪ ಹಾಟ್ಸ್ ನಾಳೆ MCQ ಅಲ್ಲಿ ಬರುತ್ತೆ. ಓ, ವೆರಿ ಗುಡ್ ಪ್ರಮೋದ್, ವಾವ್, ವೆರಿ ಗುಡ್. ಬಯೋನು ಈಸಿ ಬರುತ್ತೆ. ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಕನ್ಫರ್ಮ್ ಕ್ವೆಶನ್ ಹೇಗೆ ಹೇಳೋಣ ಮಂಜುಳಾ? ಐ ಆಮ್ ನಾಟ್ ಸೆಟ್ಟಿಂಗ್ ದ ಪೇಪರ್ ಅಲ್ವಾ. ಟ್ರಾನ್ಸ್ಕ್ರಿಪ್ಷನ್, ಎಸ್. ಟ್ರಾನ್ಸ್ಲೇಷನ್, ರೆಪ್ಲಿಕೇಶನ್ ಓದಬೇಕು ಅಜಯ್. ಯು ವಿಲ್ ಹ್ಯಾವ್ ಟು ಸ್ಟಡಿ. ಸೇಕ್ರೆಡ್ ಗ್ರೂವ್ ಅಂತ ಹೇಳಿದ್ರೆ ರೀಜನ್ಸ್ ಪ್ರೊಟೆಕ್ಟೆಡ್ ಬಿಕಾಸ್ ಆಫ್ ರಿಲಿಜಿಯಸ್ ಬಿಲೀಫ್ಸ್. ದೇವಸ್ಥಾನಗಳಿರ್ಬಹುದು, ಗುಹೆಗಳಿರ್ಬಹುದು, ಕೆಲವು ಮರಗಳಿರಬಹುದು, ಬಿಕಾಸ್ ಆಫ್ ವಿಚ್ ವಿ ಕನ್ಸರ್ವ್ ಸರ್ಟನ್ ಏರಿಯಾಸ್ ಅಲ್ವಾ, ಅದನ್ನ. NCERT ರಕ್ಷಿತಾ, ಬೇರೆ ಯಾವುದೂ ಇಲ್ಲ. ಆಲ್ಬ್ಯೂಮಿನಸ್ ಮತ್ತೆ ಎಕ್ಸಾಲ್ಬ್ಯೂಮಿನಸ್ ಅಂತ ಹೇಳಿದ್ರೆ ಎಟ್ ಮೆಚುರಿಟಿ ಸೀಡ್ ವಿಲ್ ನಾಟ್ ಹ್ಯಾವ್ ಎಂಡೋಸ್ಪರ್ಮ್. ಆಲ್ಬ್ಯೂಮಿನಸ್ ಅಂತ ಹೇಳಿದ್ರೆ ಎಟ್ ಮೆಚುರಿಟಿ ಸ್ವಲ್ಪ ಎಂಡೋಸ್ಪರ್ಮ್ ಹಿಂದೆ ಉಳ್ಕೊಂಡಿರುತ್ತೆ. ಓಕೆನಾ? ಜೀನ್ ಪ್ರಾಜೆಕ್ಟ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮೇಲೆ ಲಾಸ್ಟ್ 5 years ಮೇಲೆ ಆಕ್ಚುಲಿ ಸುಮಾರು ಪ್ರಶ್ನೆ ಬಂದಿಲ್ಲ. ಹವೆವರ್ ಓದ್ಬೇಕಂತ ಹೇಳಿದ್ರೆ ಸೇಲಿಯಂಟ್ ಫೀಚರ್ಸ್ ಮತ್ತೆ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅನ್ನ ನೋಡ್ಕೊಳ್ಳಿ. ಓಕೆ, ಬಯೋಟೆಕ್ನಾಲಜಿ ಆಲ್ರೆಡಿ ಆಗಿದೆ. ಟಾಪಿಕ್ ಅದೇ ಹೇಳಿದೆ ನಾನು. ಐ ವಿಲ್ ಟೆಲ್ ಯು ದ ಟಾಪಿಕ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮೇಲೆ ಏನೆಲ್ಲ ಇಂಪಾರ್ಟೆಂಟ್, ನೀವು ಬೇಸಿಕಲಿ ಡಯಾಗ್ರಾಮ್ಸ್ ಅಲ್ಲಿ ಒಂದು TS ಆಫ್ ಆಂಥರ್, ಒಂದು ಎಂಬ್ರಿಯೋ ಸ್ಯಾಕ್ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೀವು ಬರೋದು ಟು ಲೆಟಸ್ ಸೇ ಮೆಗಾಸ್ಪೋರೋಜೆನೆಸಿಸ್ ಮತ್ತೆ ಎಂಬ್ರಿಯೋ ಸ್ಯಾಕ್, ಇದು ಡಿಸ್ಕ್ರಿಪ್ಷನ್. ಅದ್ರ ಮೇಲೆ ಸುಮಾರು ಸರಿ ಪ್ರಶ್ನೆ ಬಂದಿದೆ. ಪಾಲಿನೇಷನ್, ವಿಂಡ್, ಆನಿಮಲ್ ಮತ್ತೆ ವಾಟರ್ ಪಾಲಿನೇಷನ್, ಇದು ಅಡಾಪ್ಟೇಷನ್ಸ್ ಒಮ್ಮೆ ನೋಡ್ಕೊಳ್ಬೇಕಾಗುತ್ತೆ. ಡಿಫ್ರೆನ್ಸಸ್ ಅಂತ ಬಂದಾಗ ಆಟೋಗ್ಯಾಮಿ, ಝೀನೋಗ್ಯಾಮಿ, ಗಿಟನೋಗ್ಯಾಮಿ ಮಧ್ಯೆ ಡಿಫ್ರೆನ್ಸಸ್ ಸುಮಾರು ಸರಿ ಕೇಳಿದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಇಸ್ ಇಂಪಾರ್ಟೆಂಟ್, ಸ್ಪೆಷಲಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜ್. PDF ಹಾಕ್ತೀನಿ ರಾಜು, PDF ಹಾಕೋಣ. ದೇ ಮೇ ಟ್ವಿಸ್ಟ್ ಹಾಟ್ ಕ್ವೆಶನ್. ಹಾಟ್ ಕ್ವೆಶನ್ಸ್ ನಾಳೆ MCQ ವಿಲ್ ಬಿ ಐ ಫೀಲ್ ಹಾಟ್ ಕ್ವೆಶನ್. 5 mark 2 mark 3 mark ಅಲ್ಲಿ ಸುಮಾರು ಟ್ವಿಸ್ಟ್ ಮಾಡೋ ಆಪ್ಷನ್ ಇಲ್ಲ ಅವ್ರಿಗೆ. ಅನ್ಲೆಸ್ ಅಂಡ್ ಅಂಟಿಲ್ ದೇ ಪ್ಲಾನ್ ಟು ಇನ್ಕ್ಲೂಡ್ ಪೆಡಿಗ್ರಿ ಅನಾಲಿಸಿಸ್ ಅನ್ನ ಹಾಕಿದ್ರೆ
then it is a problem. ಇಲ್ಲ arithmetic questions organism and population ಮೇಲೆ ಹಾಕಿದ್ರೆ even then it is easy. 5 marks ಮಾಡಿದ್ನಲ್ಲ ಯಲ್ಲೇಶ್ 5 ಮಾರ್ಕ್ಸಿಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ನೋಡ್ಕೊಳ್ಳಿ. ಬಾಟ್ನಿಯಿಂದ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್ ಫ್ರಮ್ ದ ಅಂಡ್ ಬಯೋಟೆಕ್ನಾಲಜಿ ಫ್ರಮ್ ದ ಝುವಾಲಜಿ ಪಾರ್ಟ್, ಇದನ್ನ ನೋಡ್ಕೊಳ್ಳಿ. 50+ ಸಿಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಯಾಕೆ ಸಿಗಲ್ಲ? ಯು ವಿಲ್ ಗೆಟ್ 50+. ಹೂ ಸೆಡ್ ಯು ವಿಲ್ ನಾಟ್ ಗೆಟ್? ನನಗೆ ಒಂದು ಪ್ರಶ್ನೆ ಇಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, RNA ಪಾಲಿಮರೇಸ್ ಇನ್ ಯೂಕ್ಯಾರಿಯೋಟ್ಸ್. ಓಕೆ, ಇದು ಒಂದೇ ಸರಿ ಕೇಳಿರುವಂತಹ ಪ್ರಶ್ನೆ, ಬಟ್ ಐ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಹಾಟ್ಸ್ 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 ಅಂತ ಬೊಬ್ಬೆ ಆಗ್ತಾ ಇದ್ದೀರಲ್ವಾ, ಕಿರ್ಚ್ತಾ ಇದ್ದೀರಲ್ವಾ, ದಿಸ್ ಇಸ್ ಇಟ್. ಓಕೆ, ಬ್ಲೂ ಪ್ರಿಂಟ್ ಪೂರ್ತಿಯಾಗಿ ಅವ್ರು ಫಾಲೋ ಮಾಡಲ್ಲ ಮಕ್ಕಳೇ. ಬ್ಲೂ ಪ್ರಿಂಟ್ ಅನ್ನ ಗಟ್ಟಿಯಾಗಿ ಹಿಡ್ಕೋಬೇಡಿ, ಇಟ್ ವಿಲ್ ಗಿವ್ ಯು ಓನ್ಲಿ ಎನ್ ಐಡಿಯಾ ಅಷ್ಟೇ. ಓಕೆನಾ? ವೇರ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಫಾರ್ ಪ್ರೊಕ್ಯಾರಿಯೋಟ್ 2 ಸೈಟೋಪ್ಲಾಸಮ್ ಅಲ್ಲಿ, ಫಾರ್ ಯೂಕ್ಯಾರಿಯೋಟ್ ಟ್ರಾನ್ಸ್ಕ್ರಿಪ್ಷನ್ ಇನ್ ನ್ಯೂಕ್ಲಿಯಸ್, ಟ್ರಾನ್ಸ್ಲೇಷನ್ ಇನ್ ಸೈಟೋಪ್ಲಾಸಮ್. ಐ ಆಮ್ ಡನ್ ವಿತ್ ದ ಸೆಷನ್. ಓಕೆ, PDF ಹಾಕೋಣ ಇನ್ ದ ಆಪ್. ಇದೊಂದು ನೋಡ್ಕೊಳ್ಳಿ, ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರಲ್ವಾ, ಹೀಗೆ ಮಾಡ್ಬೋದು. RNA ಪಾಲಿಮರೇಸ್ ಇನ್ ಯೂಕ್ಯಾರಿಯೋಟ್ ಶೋಸ್ ಡಿವಿಷನ್ ಆಫ್ ಲೇಬರ್, ಸಬ್ಸ್ಟಾನ್ಶಿಯೇಟ್ ದ ಸ್ಟೇಟ್ಮೆಂಟ್. ಇದು ಸ್ವಲ್ಪ ಟ್ವಿಸ್ಟ್ ಮಾಡಿರೋದು, ಬಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತೇ ಇದೆ. ಯಾಕೆ ಗೊತ್ತಿಲ್ಲ? RNA ಪಾಲಿಮರೇಸ್ 1, 2 ಮತ್ತೆ 3 ಅಂತ ಇದೆ, ಕರೆಕ್ಟ್ ಅಲ್ವಾ? ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಟಿಪ್ ಕೊಡ್ತೀನಿ. ಟಿಪ್ ಐ ವಿಲ್ ಗಿವ್. ರಿಮೆಂಬರ್, RNA ಪಾಲಿಮರೇಸ್ ಟ್ರಾನ್ಸ್ಕ್ರೈಬ್ಸ್ ಆಲ್ ದ ನಂಬರ್ ಬರುವಂತಹ RNA ನ. ಯಾವುದು? 28S rRNA, ಓಕೆನಾ? 18S rRNA, 5.8S rRNA. ಎಲ್ಲಾನು ನೋಡಿ, ಕಾಮನ್ ಏನು? ಎಲ್ಲಾನು rRNA, SS ವೆಡ್ಬರ್ಗ್ ಯೂನಿಟ್. ನಂಬರ್ಸ್ ನೋಡಿ, ಎಲ್ಲ ನಂಬರ್ಸ್ ನೋಡಿ, ಎಂಡಲ್ಲಿ 8 ಬರ್ತಾ ಇದೆ. ಇದು ಎಲ್ಲಾನು RNA ಪಾಲಿಮರೇಸ್ 1 ಕೋಡ್ ಮಾಡೋದು. ಓಕೆ, ಕ್ಲಿಯರ್? ರೈಟ್? ಇಂಟರ್ನ್ಯಾಷನಲ್ ಎಫರ್ಟ್ ಫಾರ್ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ. ಯು ಕ್ಯಾನ್ ಟಾಕ್ ಅಬೌಟ್ ವರ್ಲ್ಡ್ ಸಮಿಟ್ ಅಂಡ್ ಅರ್ತ್ ಸಮಿಟ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಕ್ಕೆ ನೋಡ್ತೀನಿ. RNA ಪಾಲಿಮರೇಸ್ 2 ಏನು? HNRNA ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. 3 tRNA ಅನ್ನ, ಹಾಗೆ SNRNA ಅಂತ ಸ್ಮಾಲ್ ನ್ಯೂಕ್ಲಿಯರ್ RNA, ಅಂಡ್ ಒಂದು ನಂಬರ್ ಇರುವಂಥದ್ದು 5S rRNA. ಓಕೆನಾ? ಹೀಗೆ ನೆನ್ಪಿಟ್ಕೊಳ್ಳಿ. ಆಲ್ ರೈಟ್? ರೈಟ್. ಸೊ ವಿತ್ ದಿಸ್ ಐ ಆಮ್ ಎಂಡಿಂಗ್ ದ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆಲ್ರೆಡಿ ಹೇಳಿದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಲಾಸ್ ಗಿವೆನ್ ಬೈ ಮೆಂಡಲ್ ಆರ್ ಇಂಪಾರ್ಟೆಂಟ್. ಪಿ ಪ್ಲಾಂಟ್ ಅಲ್ಲಿ ಯಾವುದು ಡಾಮಿನೆಂಟ್, ಯಾವುದು ರಿಸೆಸಿವ್, ಅದು ಇಂಪಾರ್ಟೆಂಟ್. ಆಮೇಲೆ ಇನ್ಕಂಪ್ಲೀಟ್ ಡಾಮಿನೆಂಟ್ ಸುಮಾರು ಸರಿ ಕೇಳಿದ್ದಾರೆ. ಕೋಡಾಮಿನೆನ್ಸಿಗೆ, ಮಲ್ಟಿಪಲ್ ಅಲಿಲಿಸಮಿಗೆ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಹಾಗೆ ಪ್ಲಿಯೋಟ್ರೋಪಿದು ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಏನು ಕೇಳಿದ್ದಾರೆ? ಎಸ್, ಪೆಡಿಗ್ರಿಯಲ್ಲಿ ಡಿಸೀಸಸ್ ಬಗ್ಗೆ ಕೆಲವು ಡಿಸ್ಕ್ರಿಪ್ಷನ್, ಅಂದರೆ ಎಕ್ಸಾಂಪಲ್, ಆಟೋಸೋಮಲ್ ಡಾಮಿನೆಂಟ್ ಏನು, ರಿಸೆಸಿವ್ ಏನು, ಇದೆಲ್ಲ 1 ಮಾರ್ಕಿಗೆ ಹೋಗುತ್ತದು. ಓಕೆ, ಸಿಕಲ್ ಸೆಲ್ ಅನಿಮಿಯಾದು ಸಿಂಪ್ಟಮ್ಸ್ ಅವ್ರು ಕೇಳ್ಬೋದು, ಬಟ್ ಮೋಸ್ಟ್ ಆಫನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಮೇಲೆ ಪ್ರಶ್ನೆಗಳು ಜಾಸ್ತಿ, ಮೋರ್ ದೆನ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಕ್ಲೈನ್ಫೆಲ್ಟರ್ಸ್, ಟರ್ನರ್ಸ್ ಮತ್ತೆ ಡೌನ್ ಸಿಂಡ್ರೋಮ್ ಒಮ್ಮೆ ನೋಡ್ಕೊಳ್ಳಿ. ಓಕೆನಾ? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಕಾವ್ಯ ಆಲ್ರೆಡಿ ಇದರಲ್ಲಿ ಝುವಾಲಜಿಯಲ್ಲಿ ಆಗಿದೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಾಳೆ 1 ಮಾರ್ಕ್ ಕ್ವೆಶನ್ ಮಾಡೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ ಆಯ್ತಾ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್, ಗ್ರಿಫಿತ್ ಇದು, ಮೆಸೆಲ್ಸನ್ ಅಂಡ್ ಸ್ಟಾಲ್, ಹರ್ಷಿ ಅಂಡ್ ಚೇಸ್, ಇದು 3. ಆಮೇಲೆ DNA ವರ್ಸಸ್ RNA, DNA ಯಾಕೆ ಸ್ಟೇಬಲ್, RNA ಯಾಕೆ ಅನ್ಸ್ಟೇಬಲ್ ಅಂತ. ಆಮೇಲೆ ಡಬಲ್ ಹೆಲಿಕ್ಸ್, ಇದು ಸೇಲಿಯಂಟ್ ಫೀಚರ್ಸ್ ಅವರು ಜನರಲ್ ಆಗಿ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ನಿಮಗೆ ರೆಪ್ಲಿಕೇಶನ್ ಮೇಲೆ ಬರಬಹುದು. ಟೋಟಲ್ 5 ಮಾರ್ಕ್ಸ್ ಪೂರ್ತಿ ರೆಪ್ಲಿಕೇಶನ್ ಮೇಲೆ ಜನರಲಿ ಅವ್ರು ಕೇಳಲ್ಲ, ಎನ್ಸೈಮ್ಸ್ ಮೇಲೆ ಕೇಳ್ತಾರೆ. ಇಲ್ಲಾಂದ್ರೆ ಲೀಡಿಂಗ್ ಮತ್ತೆ ಲ್ಯಾಗಿಂಗ್ ಸ್ಟ್ರಾಂಡ್ ಅಂದ್ರೆ ಏನು, ಹೀಗೆ ಕೇಳ್ಬೋದು. ಪೊಲಾರಿಟಿ ಮೇಲೆ ಪ್ರಶ್ನೆ ಬರಬಹುದು. ಸೊ ಸ್ಪ್ಲಿಟ್ ಮಾಡೋ ಚಾನ್ಸ್ ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಅಲ್ಲಿ ಜಾಸ್ತಿ.
ಜೆನೆಟಿಕ್ ಕೋಡ್ ಫೀಚರ್ಸ್ 5 ಮಾರ್ಕ್ಸಿಗೆ ಜನರಲ್ ಕೇಳೋದು. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಇದು ಗೋಲ್ಸ್ ಮತ್ತು ಸೇಲಿಯಂಟ್ ಫೀಚರ್ಸನ್ನು ಜನರಲಿ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಇದು ಅಪ್ಲಿಕೇಶನ್ಸನ್ನು ಕೇಳ್ತಾರೆ. ಪೂರ್ತಿ ಪ್ರೋಸೆಸನ್ನು 5 ಮಾರ್ಕ್ಸಿಗೆ ಹೇಳಿ ಅಂತ ಇಷ್ಟರವರೆಗೆ ಕೇಳಲಿಲ್ಲ ಹೋಪ್ಫುಲಿ. ಆಮೇಲೆ ಈ ಸ್ಯಾಟಲೈಟ್ ಇದೆಯಲ್ವಾ DNA ಫಿಂಗರ್ ಪ್ರಿಂಟಿಂಗಲ್ಲಿ VNTR, ಮಿನಿ ಸ್ಯಾಟಲೈಟ್, ಮೈಕ್ರೋ ಸ್ಯಾಟಲೈಟ್ಸ್, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. DNA ಪಾಲಿಮಾರ್ಫಿಸಮ್ 1 ಮಾರ್ಕಿಗೆ ಕೇಳೋ ಚಾನ್ಸ್ ಜಾಸ್ತಿ. ಟೆಸ್ಟ್ ಕ್ರಾಸ್ ಕೇಳಬಹುದು, ಲಾಸ್ಟ್ 5-6 ಇಯರ್ಸ್ ಅಷ್ಟು ಏನು ಕೇಳಲಿಲ್ಲ ಅವರು. ಓಕೆನಾ. ಆಮೇಲೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ಮೇಜರ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತು ಬಯೋಗ್ಯಾಸ್ ಪ್ಲಾಂಟ್ ಇದು ಡೈಗ್ರಾಮ್ ಅನ್ನು ಒಮ್ಮೆ ನೋಡ್ಕೊಳ್ಳಿ. ಬಯೋಗ್ಯಾಸ್ ಪ್ಲಾಂಟ್ ಇದು ಡೈಗ್ರಾಮ್ ಕೂಡ ಸುಮಾರು ಸರಿ ಏನು ಕೇಳಲಿಲ್ಲ ಅವರು, 1-2 ಸರಿ ಕೇಳಿದ್ದಾರೆ ಅಷ್ಟೇ. ಬಟ್ ಡೈಗ್ರಾಮ್ ಅನ್ನು ನೋಡಿಕೊಂಡ್ರೆ ಒಳ್ಳೇದು, ಡೈಗ್ರಾಮ್ ಈಸಿ ಅಲ್ವಾ. ನಾಳೆ ಕ್ಲಾಸ್ ಟೈಮಿಂಗು 10 ಗಂಟೆ ಮೋಸ್ಟ್ಲಿ. ಓಕೆನಾ. ಎಸ್. ಆಮೇಲೆ ಏನು ಮೈಕ್ರೋಬ್ಸಲ್ಲಿ ಆಮೇಲೆ ಅದು ಮಾಲಿಕ್ಯೂಲ್ಸ್ ಇದೆಯಲ್ವಾ, ಎನ್ಸೈಮ್ಸು, ಆಮೇಲೆ ಆ್ಯಸಿಡ್ಸು, ಆಮೇಲೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್, ಇದೆಲ್ಲ ಒಮ್ಮೆ ನೋಡ್ಕೊಂಡು ಹೋಗಿ, ಅದು ಸಾಕು ಇನ್ ಮೈಕ್ರೋಬ್ಸ್. ಓಕೆ. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಲ್ಲಿ ಇಂಟ್ರಾಕ್ಷನ್. ಮ್ಯಾಮ್ ನಾನು ಏನು ಓದಲ್ಲ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಲ್ಲಿ, 2 ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿದ್ರೆ, ಒಂದು ಗ್ರಾಫ್ ಎಕ್ಸ್ಪೊನೆನ್ಷಿಯಲ್ ಮತ್ತು ಲಾಜಿಸ್ಟಿಕ್ ಗ್ರೋತ್ ಇದು, ಆಮೇಲೆ ಲಾಸ್ಟ್ ಇದು ಇಂಟ್ರಾಕ್ಷನ್ಸ್ ಇದೆಯಲ್ವಾ, ಅದನ್ನು ಒಮ್ಮೆ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಚಾಪ್ಟರ್ ಯಾವುದು, ಇಕೋಸಿಸ್ಟಮಲ್ಲಿ ಮ್ಯಾಮ್ ನಾನು ಏನು ಓದಲ್ಲ, ಯಾವುದಾದ್ರೂ ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿದ್ರೆ, ಒಂದು ಇಕೋಸಿಸ್ಟಮಲ್ಲಿ ನಿಮಗೆ ಫುಡ್ ಚೈನ್ ಬರುತ್ತೆ. ಸೊ ಆ ಫುಡ್ ಚೈನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫುಡ್ ಚೈನ್ ಮೇಲೆ ಬರೋ ಚಾನ್ಸಸ್ ಜಾಸ್ತಿ. ಡಿಕಾಂಪೋಸಿಷನ್ ಮೇಲೆ ಪದೇ ಪದೇ ಪ್ರಶ್ನೆಗಳು ಬಂದಿದೆ. ಇದು 2 ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ಬೇರೆ ಎಲ್ಲಿಂದ ಬರಲ್ಲ ಅಂತ ನಾನು ಹೇಳಲ್ಲ, ಲಾಸ್ಟ್ ಮೂಮೆಂಟಿಗೆ ಓದ್ಕೋಬೇಕು. ದ ಚಾನ್ಸಸ್ ಆರ್ ಹೈ ಆಫ್ ಆಸ್ಕಿಂಗ್ ಕ್ವೆಶನ್ ಫ್ರಮ್ ದೀಸ್. ಪ್ಯಾಟರ್ನ್ ಅನ್ನು ನೋಟ್ ಮಾಡಿದ್ರೆ ಲಾಸ್ಟ್ 5-6 ಇಯರ್ಸ್ ಇದು ಪ್ಯಾಟರ್ನ್ ನೀವು ನೋಟ್ ಮಾಡ್ಕೊಳ್ಬಹುದು. ಆಮೇಲೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಒಂದು ಎಕ್ಸಾಂಪಲ್ಸ್ ಹೇಳಿದ್ನಲ್ವಾ, ಯಾವುದೆಲ್ಲ ರೀಸೆಂಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿರುವಂಥ ಸ್ಪೀಶಿ ಮತ್ತು ಅದರ ರೀಜನ್ ಕೂಡ ನೆನ್ಪಿಟ್ಕೊಳ್ಳಿ. ಓಕೆನಾ. ಆಮೇಲೆ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್, ಇದು ಕೂಡ ಪದೇ ಪದೇ ಕೇಳಿರುವಂಥ ಪ್ರಶ್ನೆ. ದೆನ್ ಲಾಸ್ಟ್ ಈಸ್ ಅದು ಪೈ ಚಾರ್ಟ್ ಏನಿದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ, ಬಿಕಾಸ್ ಇದರ ಆಲ್ ಈಸಿ ಆ್ಯಂಡ್ ಸ್ಕೋರ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಏಲಿಯನ್ ಸ್ಪೀಶಿ ಇನ್ವೇಷನ್ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಆ್ಯಂಡ್ ಕನ್ಸರ್ವೇಷನ್ ಅಲ್ಲಿ ಸೇಕ್ರೆಡ್ ಗ್ರೂವ್ಸ್ ಇದೆ, ಎಕ್ಸಾಂಪಲ್ ಅನ್ನು ಒಮ್ಮೆ ನೋಡ್ಕೊಳ್ಳಿ. ಎಕ್ಸಿಟು ಇನ್ಸಿಟು ಕನ್ಸರ್ವೇಷನ್ ಮೇಲೆ ಪ್ರಶ್ನೆಗಳು ಬಂದಿದೆ. ಕನ್ಸರ್ವೇಷನ್ ಯಾಕೆ ಮಾಡಬೇಕು, ನ್ಯಾರೋಲಿ ಯೂಟಿಲಿಟೇರಿಯನ್, ಬ್ರಾಡ್ಲಿ ಯೂಟಿಲಿಟೇರಿಯನ್, ಇದು ಕೇಳಿರುವಂಥ ಚಾನ್ಸಸ್, ಕೇಳಿರುವಂಥ ಇನ್ಸ್ಟೆನ್ಸಸ್ ಕಮ್ಮಿ ಇನ್ ಪಾಸ್ಟ್ 5 to 6 years. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿ ವಿಲ್ ಟ್ರೈ. ದೇರ್ ಆರ್ ಸರ್ಟನ್ SOPs ದಟ್ ವಿ ಹ್ಯಾವ್ ಟು ಫಾಲೋ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ PW ಆ್ಯಪ್ ಅಲ್ಲಿ 100% ಹಾಕ್ತೀವಿ. ಸಾರ್ಥಕ್ 2.0 ಯಾವಾಗ ಸ್ಟಾರ್ಟ್ ಮೇಡಮ್ ಹೇಳಿ. ಸಂಜನಾ, ದಟ್ ವಿಲ್ ಬಿ ಟೋಲ್ಡ್ ಟು ಯು, ನಾಟ್ ವೆರಿ ಶ್ಯೂರ್. 2.0 ಅಲ್ಲಿ ಜಲ್ದಿ ಫಾಸ್ಟ್ ಆಗಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ರೈಟ್, ಶಲ್ ವಿ ಎಂಡ್ ದ ಸೆಷನ್ ಹಿಯರ್? Yes, Yamuna, I am also leaving now. Take care and all the best. ಯಾರು ಟೆನ್ಷನ್ ತಗೋಬಾರ್ದು. Do not worry. ಈಸಿ ಆಗಿರುತ್ತೆ ಪೇಪರ್ ವಿಲ್ ಬಿ ಈಸಿ. ಜಸ್ಟ್ ಡೋಂಟ್ ವರಿ. ಓಕೆ, ತುಂಬ ಹೊತ್ತಾಯಿತು. ಕರೆಕ್ಟ್ ಪ್ರಮೋದ್? ಓಕೆ, ಓದಿ. ದಿಸ್ ಎಂಟೈರ್ ಡೇ ಇಸ್ ಯೋರ್ಸ್. ನಾಳೆ ವಿ ವಿಲ್ ಎಂಗೇಜ್ ಯು ಫಾರ್ ಅರೌಂಡ್ 2.5 years ಅಂತ ಇದೀನಿ. ಓ ಮೈ ಗಾಡ್, 2.5 hours ಅಷ್ಟೇ, ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಪ್ರಾಬಬ್ಲಿ ಅ ಲಿಟಲ್ ಬಿಟ್ ಆಫ್ fill in the blanks, ಮಾಡೆಲ್ ಕ್ವೆಶನ್ ಪೇಪರಿಂದ ಅಷ್ಟೇ. ಸೊ ವಿ ವಿಲ್ ಸಿ ಯು ಟುಮಾರೋ. ಓದ್ಕೊಳ್ಳಿ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿದ್ದೆ ಚೆನ್ನಾಗಿ ಮಾಡಿ. ನಿದ್ದೆ ಮಾಡಿಲ್ಲ ಅಂದರೆ ಬ್ರೈನ್ ಒಂಥರ ಆಫ್ ಆದಂಗೆ ಟ್ಯೂಬ್ಲೈಟ್ ಆಗುತ್ತೆ, ಪಟ ಅಂತ ಬಲ್ಬ್ ಥರ ಹೊಳೆಯಲ್ಲ, ಟ್ಯೂಬ್ಲೈಟ್ ಥರ ಹೊಳೆಯುತ್ತೆ. ಸೊ ಅದಕ್ಕೋಸ್ಕರ ಪೇಪರ್ ವಿಲ್ ಬಿ ಈಸಿ. ಐ ಡೋಂಟ್ ವಾಂಟ್ ಯು ಆಲ್ ಟು ವರಿ. ಟೆನ್ಷನ್ ತಗೋಬೇಡಿ. ಓಕೆನಾ. ಹೌ ಟು ಕ್ಲಾರಿಫೈ ಯೋರ್ ಡೌಟ್ಸ್ ಥ್ರೂ ಮೀ ಅಂದರೆ ಐ ಆಮ್ ದೇರ್ ಆನ್ ಟೆಲಿಗ್ರಾಮ್. ಯು ಕ್ಯಾನ್ ಸರ್ಚ್ ಆ್ಯಂಡ್ ಸೆಂಡ್ ಮಿ ಯೋರ್ ಡೌಟ್ಸ್. ಐ ವಿಲ್ ರಿಪ್ಲೈ. ಬ್ಲೂ ಪ್ರಿಂಟ್ 100% ಫಾಲೋ ಮಾಡಲ್ಲ, 1-2 ಮಾರ್ಕ್ ಮೇಲೆ ಕೆಳಗಡೆ ಆಗ್ಬೋದು ಪರ್ ಚಾಪ್ಟರ್, ಪಾಸಿಬಲ್ ಇದೆ. ಬಾಯ್, ಆಲ್ ದ ಬೆಸ್ಟ್, ಆ್ಯಂಡ್ ಐ ವಿಲ್ ಸಿ ಯು ಟುಮಾರೋ ಇಫ್ ಯು ಆರ್ ಅಟೆಂಡಿಂಗ್ MCQ ಸೆಷನ್ಸ್. ಇಲ್ಲ ಅಂದರೆ ಓಕೆ, ಪ್ರಿಪೇರ್, ಏನಿದ್ರು ಓದ್ಕೊಳ್ಳಿ. ಆಯಿತು, ಇನ್ನೇನು ಸುಮಾರು ದಿವಸ ಇಲ್ಲ, ಒಂದು ಮಾರ್ಚ್ ಎಂಡ್ ತನಕ ಅಷ್ಟೇ. ರೈಟ್. ಸಾರ್ಥಕ್ ಬ್ಯಾಚ್ ಫೀಸಾ? ವಿಚ್ ಸಾರ್ಥಕ್ ಬ್ಯಾಚ್ ಫೀಸು ಎಷ್ಟಪ್ಪ? ಐ ಥಿಂಕ್ 999 ಆಫರ್ ನಡೀತಿತ್ತು. ಅದು ಎಲ್ಲಿ ತನಕ, ನೆನ್ನೆ ತನಕನ ಇವತ್ತು ತನಕನ, ಐ ಆಮ್ ನಾಟ್ ಶ್ಯೂರ್. ಟುಮಾರೋ ಕ್ಲಾಸ್ ಟೈಮಿಂಗ್ ಕಮ್ಯುನಿಟಿ ಪೋಸ್ಟ್ ನೋಡ್ತಾ ಇರಿ. ಹೋಪ್ಫುಲಿ at 10 o'clock ವಿಲ್ ಸ್ಟಾರ್ಟ್, ಸೊ ದಟ್ ವಿ ಲೀವ್ ಯು ಅರ್ಲಿ. ಓಕೆನಾ. ರೈಟ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ನಿದ್ದೆ ಬರ್ತಿಲ್ಲ ಪ್ರಮೋದ್, ಯಾಕೆ ಟೆನ್ಷನ್ ಮಾಡ್ಕೋಬಾರ್ದು, ನಿದ್ದೆ ಮಾಡಬೇಕು. ನಿದ್ದೆ ಮಾಡುವಾಗ ನಿದ್ದೆ ಮಾಡಿ, ಓದುವಾಗ ಓದಿ, ಟೈಮ್ ಪಾಸ್ ಮಾಡುವಾಗ ಟೈಮ್ ಪಾಸ್ ಮಾಡಿ. ಡಿಸ್ಟ್ರಾಕ್ಷನ್ ಎಲ್ಲೂ ಬೇಡ. ಕರೆಕ್ಟ್ ಅಲ್ವಾ? ಎಸ್, ನಿದ್ದೆ ತುಂಬ ಇಂಪಾರ್ಟೆಂಟ್. ಹ್ಯೂಮನ್ಸ್ ಕೆನಾಟ್ ಸರ್ವೈವ್ ವಿದೌಟ್ ಸ್ಲೀಪ್, ಗೊತ್ತಾ? ದೇ ಕ್ಯಾನ್ ಸರ್ವೈವ್ ವಿದೌಟ್ ಫುಡ್.
ಮೆದುಳಿಗೆ ರೆಸ್ಪೆಕ್ಟ್ ಕೊಡಿ. ಅಲವ್ ಇಟ್ ಟು ರೆಸ್ಟ್. ಬಾಯ್. ಸ್ಟೇಜಸ್ ಆಫ್ ಎವಲ್ಯೂಷನ್ ಕಾವ್ಯ ಒಮ್ಮೆ ಝುವಾಲಜಿ ನೋಡ್ಕೊಳ್ಳಿ ಅಮ್ಮ, ಓಕೆನಾ? ಒಮ್ಮೆ ಝುವಾಲಜಿ ನೋಡ್ಕೊಳ್ಳಿ, ಅದ್ರಲ್ಲಿ ಎವಲ್ಯೂಷನ್ ಮ್ಯಾಮ್ ಕವರ್ ಮಾಡಿದ್ದಾರೆ, ವಿಂಧ್ಯಾ ಮ್ಯಾಮ್. ಆಲ್ ರೈಟ್, ಸಿ ಯು ಆಲ್ ಟುಮಾರೋ.